गणेति समर्पयामि अनेन करिष्माणेन यजमानः नीर्पण्डे यजमानः सुवर्णगोपीतमन्नाथ जयन्तकान्ताय मोहिनम्म नामे उभय दम्पत्य तस्मिन् दिने आचरितः विश्वब्राह्मण संघ यक्कारो समाजद्वारेण आचरित 20 वर्ष संभ्रमाचरण पूर्वकाले देवता विश्वकर्म देवता अनुग्रह संसिद्ध्यर्थं प्रसासिद्ध्यर्थम् आचरितः वैश्वकर्मणि यज्ञकर्मांगत्वेन संपूर्ण फलप्राप्त्यर्थं तत्सत् ब्रह्मार्पणमस्तु कुडन्सोट् ನೀರು ಪಾಡ್ದು ಅರುಣ 14 ಬಂಡೆ ಬ್ರಹ್ಮಾರ್ಪಣಮಸ್ತು ಬಂಡೆ ಓ ಕೈ ಮುಗಿಲೆ ಸ್ವಸ್ತಿ ಬಂಡೆ ಶ್ರದ್ಧಾ ಮೇಧಾಮಿಷಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪರಮೇಶ್ವರ ದೇಹಿ ಮೇ ಜಗದೀಶ್ವರ ದೇಹಿ ಮೇ ಪರಮೇಶ್ವರ ಮಾನಿಕಲ್ಲ ಪುದರ್ ಬಂಡೆ ಎಲ್ಲ ಮುಟ್ಟಿದ ನಮಸ್ಕಾರ ಅಲ್ಗೆ ಅಹಂಬೋ ಅಭಿವಾದಯೇ ಸರಿ ಹೂವಾಗಲೇ ಕೊರಲೆ ನೀರು ಪಾಡ್ದು ಕಣ್ಣದ ಮಟ್ಟ ಒಂದು ತರಕ ಸಿಡಿಗಿದೇವಣ್ಣ ತರಕ ಮಟ್ಟ ಸಿಡಿಗಿದೇವು ದಕ್ಷಿಣ ಪಕ್ಕದಲ್ಲಿ ಅದು ನೀರು ಪಾಡು ನೀರು ತಿರ್ತು ಬಿಡಲೆ ದಕ್ಷಿಣ ಇಂಚಿದೆ ಸರಿ ದೇವತಾಭ್ಯೋ ನಮಃ ಓಂ ಭೂರ್ಭುವಃ ಸರಿ ವಿಶ್ವಕರ್ಮ ಪರಮಾತ್ಮನೇ ನಮೋ ನಮಃ ಆವಾಹನಾಂಜುಗ್ನ ವೈಶ್ವಕರ್ಮನ ದೇವತಾ ಶಕ್ತಿని ಪೂರ ಕಲಶ ಮಧ್ಯದ ಆವಾಹನಾಂಜು ಅಲ್ಪ ಮಹಾಪೂಜನ ಸ್ವೀಕಾರಮಂತುಲ್ಲೆ ಅನುಗ್ರಹಮಂತು ಕುರುಡು ಬಂಧುಗಳ ಪ್ರಾರ್ಥನಮಂತುಲ್ಲೆ ಯಾಂತು ದೇವಗಣಾಃ ಸರ್ವೇ ಪೂಜಮಾದಯ ಪಾರ್ಥಿವಿ ಇಷ್ಟಕಾಮ ಪ್ರಸಿದ್ಧ್ಯರ್ಥಂ ಪುನರಾಗಮನ ಓಂ ಮುದಾಯಾಂತು ದೇವಗಣಾಃ ಸರ್ವೇ ಪೂಜಂ ಮಾಧಯ ಪಾರ್ಥವಿಷ್ಟಕಾಮ ಪ್ರಸಿದ್ಧಂ ಪುನರಾಗಮನಾಯ ಚ ಆವಾಯ ದೇವತಾಭ್ಯೋ ನಮಃ ಪತೊಲ್ಲೆ ಬಿಚ್ಚನೆ ನೀರು ಪಟ್ಟು ಬಿಚ್ಚನೆ ನೀರು ಪಟ್ಟು ಬಿಚ್ಚದ ಕೊಂಚ ನೀರು ಪಟ್ಟು ಹರಣ ಪಟ್ಟು ಕುಡನ್ಸ ಆಚಮನ ಯಜಮಾನ ಮುಗಿಸೋ ನೀರು ಪಟ್ಟು ಎಲ್ಲ ತೆಗೆಯುವಂಥದ್ದು ಪ್ರಸಾದ ಅಧ್ಯಕ್ಷರು ಪದಾಧಿಕಾರಿಗಳು ಪ್ರಸಾದಕ್ಕೆ ಬಲ್ಲೆ ಮಹಾಪ್ರಸಾದ ಸ್ವೀಕಾರ ಅಲ್ಪರೆ ಅಧ್ಯಕ್ಷರಾದಿ ಎಲ್ಲರೂ ಸಮಿತಿಯವರು ಅಧ್ಯಕ್ಷರು ಬಂದರೆ ಸಾಕು ಬಾಕಿಯವ್ರ ಕೆಲಸದಲ್ಲಿ ಇರ್ತಾರೆ ಈಗ ಅಂಜಿರ್ತಾರೆ ಹೇಳು ಶ್ರೀ ಗುರುಭ್ಯೋ ನಮಃ ದೃಷ್ಟಿಯವರಿಗೆ ವರ್ಷ ಬರುತ್ತೆ ಹೆಚ್ಚಿನ ಸಾಧು ಸಜ್ಜನದ ವೇದ ಪುರುಷ ವೇದಾಂತ ಮಾತ್ರ ಅದರಲ್ಲಿ ಪುನಗ ಈ ಹೊರತು ದೇವರನ್ನ ಯಜ್ಞಾನಗ ದೇವರ ಪ್ರಯತ್ನ ಯಜ್ಞಾನಗ ಆಲೋಚನದ ಪ್ರಯತ್ನ ಪ್ರಸಾದ ಪ್ರತ್ಯಕ್ಷ ಮಾತ್ರ ಶಕುನ ಪ್ರತಿವಿಜಯ ಶಕುನ ಕೊಡಿ ಭಗವಂತ ಕಡಾನ್ ಬಂದು ಅಂದರೆ ನಿಗಲಿಗ ಯೋಗ ಭಾಗ್ಯ ಸಜ್ಜನರ ಸಾಧು ಸಂತರನ್ನ ಸೇವೆ ಮಾಡುತ್ತ ಯೋಗ ಭಾಗ್ಯ ನಿಗಲ ಜೀವನದ ಪುಣ್ಯ ಸಂಪಾದನೆ ಭಾಗ್ಯವನ್ನು ವಿಚಾರಕ್ಕೋಸ್ಕರವಾದ ಮಾತ್ರ ನನ್ನ ಯೋಜನೆ ದೇವರ ಸತ್ಯ ಸಾಕ್ಷಾತ್ಕಾರ ದೇವರ ಕಲಿಕಾಲದ ಪ್ರತ್ಯಕ್ಷಾಚಾರ್ಯ ಈ ರೀತಿಯಾದ ಪ್ರತ್ಯಕ್ಷ ಅಂದಾಜು ಮನಗ ಬಾಲಚಂದ್ರ ಪುರೋಹಿತರ 91
ಈ ಸಂದರ್ಭಗಳು ಈಗ ಮಂತ್ರಾಂಚಿತ ಈ ಒಂದು ಕರ್ಮಭಾಗದ ಪುಣ್ಯದ ಫಲ ನಿಗಲಿಗೆ ಅನವರತಾದ ಸತ್ಯವಾದ ಸಾಕ್ಷಿಯಾದ ಸುರುಟು ಪಂಪಿರದ ಕಂಚಿತ ಕೊಟ್ಟೆ ಕರ್ಪದ ಬೇಲಿಗೆ ಅಂದ್ಬಾರ್ದು ಅಂಚದಿಪ್ಪಿನಾಗ ನಿಗಲ ಸಂಕಲ್ಪಗೆ ದೇವರ ಅನುಗ್ರಹ ಸದಾ ಇಪ್ಪರಿಗೋಸ್ಕರ ನಮ್ಮ ದೇವರ ಪ್ರಾರ್ಥನೆ ಮತ್ತು ಯಜ್ಞದ ಪ್ರಾರ್ಥನೆ ಕೊಡೋದಿಲ್ಲ ಇದೊಂದೇವ. ಓಂ ಯತ್ ಪ್ರಸಾದೇನ ಸೌಭಾಗ್ಯಂ ಆರೋಗ್ಯ ಶತ್ರುಹಾನಿಯ ಪರಮೋಕ್ಷ ಆಯು ಪ್ರಜ್ಞ ಸ್ವರ್ಗಾಮೋಕ್ಷ ಸುಖಾನಿತ್ಯ ಮನಸಂಕಲ್ಪ ಇಷ್ಟಾರ್ಥಾನುಗ್ರಹ ಪ್ರಾಪ್ತಿರ ಸಾಯುಷ್ಮಾನ್ ಭವ ಸರ್ವೇ ಜನಾ ಸುಖಿನೋ ಭವಂತು. ವೇದಪುರುಷಾಯ ನಮಃ. ಅಡೆಗೆ ಬಲಕ್ಕೆ ತಿರುಗಿಲೆ ಅಲ್ಪ ದೇವರ ಮಾಡಿದೆ ಹೋಗಿ ಇದೆ ಇದು ಅಡೆಗೆ ಅಣ್ಣನ ಮೈಕದೆಪ್ಲಣ್ಣ ಸುಮಾರು 20 ವರ್ಷಗಳಿಂದ ಸಾಂಘಿಕ ಕೆಲಸ ಕಾರ್ಯಭಾಗದ ಮತ್ತು ದೇವರನ್ನ ಅನುಗ್ರಹ ಆಶೀರ್ವಾದ ಪಡೆಯುವುದಲ್ಪ 20 ವರ್ಷಗಳಿಂದ ವಿಶ್ವಕರ್ಮ ದೇವರ ಪೂಜೆಗೆ ವಿಶೇಷವಾದ ಮಾತೃಕತೆಯನ್ನು ದೇವರ ಸನ್ನಿಧಾನ ಪೂಜಾ ಸೇವನ ಅರ್ಪಣ ಮತ್ತೊಂದು ಆಚರಣೆ ಮತ್ತು ಪತ್ರ ಈ 20 ವರ್ಷ ಬಣ್ಣಗ 20 ವರ್ಷ ಕರ್ನಾಟಕ 20 ವರ್ಷದ ಪೂಜೆ ನಿಮಿತ್ತವಾದ ವಿಜೃಂಭಣೆಯ ಕಾರ್ಯಕ್ರಮವನ್ನು ಬಂದು
ಮಾತೆಲ್ಲ ಭಕ್ತಿ ಶ್ರದ್ಧೆ ಐಕ್ಯತಾ ಮನೋಮಂಡ ಕುಟುಂಬಗಳು ಸಮಾಜದ ಮಾತಭಕ್ತಿಗಳ ಸೇರೊಂದು ವಿಶ್ವಕರ್ಮ ದೇವರನ್ನ ಪೂಜೆ ಮಾಡುವುದನ್ನ ಪೂರ್ವಭಾವಿಯಾದ ಐಕ್ಯಗೂಡದ ತಯಾರಿಗೋಸ್ಕರವಾದ ಸರ್ವಾಲಂಕೃತ ಮಂಟಪದ ಅಲಂಕಾರದ ಕಲಶ ಪ್ರತಿಷ್ಠಾಪನೆ ಮುಖಾಂತರವಾದ ಭಕ್ತದ ಸೇವೆಯ ಸಮರ್ಪಣೆ ಮತ್ತು ಪೂರ್ವಭಾವಿಯಾದ ಸಮಸ್ಯೆಲ್ಲ ಸುಖೆಲ್ಲರ ಸೇರೊಂದು ಸರದಂಗಾದ ಕೈಮುಗಿನ ಮನಸ್ಸಿನ ದೇವರ ಸನ್ನಿಧಾನದ ಪ್ರಾರ್ಥನೆ ದಾದ ಬಣ್ಣಗ ಇರುವ ವರ್ಷದ ಸಂಪೂರ್ಣ ಸಮಾರಂಭದ ಕೂಡುಡು ಆಪಣದಿಂದ ಪೂರ್ವದ ದೇವರನ ಪೂಜೆ ಅವೇ ಪ್ರಕಾರದ ಮಹಾಸಂತರ್ಪಣೆ ಅವೇ ರೀತಿಯಾದ ವಿಶೇಷ ಧಾರ್ಮಿಕ ಸಭೆ ಪಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವೇ ರೀತಿಯ ಸಾಮಾಜಿಕವಾಗಿ ಚಟುವಟಿಕೆಗಳು ಮಾತ ನಡೆಸಿದ ಭಕ್ತರು ದೇವರ ಪೊರ್ಲುದ ಆ ಯೋಗ ಭಾಗ್ಯದ ಪ್ರಾಪ್ತಿ ಮತ್ತು ಆವಡಾಂಡಿಸಿದ ಕೆಲಸದ ಆಪಣದಿಂದ ಭಕ್ತರು ಮೊದಲು ನಡಪಡುವುದು ಪೂಜಾ ಕೈಂಕರ್ಯ ಪೂಜಾ ಅಂಚನೆ ಸಂಬಂಧಪಟ್ಟಿದ್ದ ಕೆಲಸ ಕೈಂಕರ್ಯ ಮುಖ್ಯಮುಖ ವಾವಂಜಿ ವಿಪುಲ ವಿದ್ದೂರ ಅಗ್ನಿ ಅಟ್ಟಿದಡ ಬರಂದಲ್ಕ ದೇವರು ತುಂಬುತ್ತಿದ್ದ ಕರುಭಾಗ ನೆಕ್ಕಲ ಕೈಟ ಮಲ್ಪ ಒಂದು ಅಂಚನೆ ಇದಕ್ಕೆ ಇರುವ ವರ್ಷದ ಪೂಜೆ ಕರ್ಮಗಳ ನನವೆತ್ತಿಗೆ ದೀರ್ಘವಾಗಿದ್ದ ಆಯುಷ್ ಈ ಸಂಘದ ಪ್ರಾಪ್ತಿ ಮತ್ತು ಏರಿ ಸಂಘಕ್ಕೆ ಬರ್ತದೆ ಎಂಟೆ ಮನಸ್ಸು ಕೆಲಸ ಮಲ್ಪೆರ ಆಗಲಿ ಮಾತೆಲ್ಲ ಸುಖ ನೆಮ್ಮದಿನ ಪ್ರಾಪ್ತಿ ಮತ್ತು ಅಂಚನೆ ಪೂಜಾ ಕೈಗಳ ಪುಣ್ಯ ಫಲನ ಕೈವಂಜಿ ಸಮಾಜಕ್ಕೆ ಅಂಚನೆ ಈ ಸಮಾಜಿಗೆ ಈ ಸಂಧಿ ಕುರಿತು ಭಕ್ತರ ಪಾಲಿಗೆ ಅನುಗ್ರಹ ಮತ್ತು ಕುಂಜರಿಂದ ಪೂರ್ಣ ವ್ಯಕ್ತಿಗಳ ಕರ್ಮಭಾಗದ ಆಪನಲ್ಕ ಅನುಗ್ರಹ ಕರೆಗೋಸ್ಕರ ಅದು ಇನಿಮಲ್ಪದಿದ್ದ ವಿಶ್ವಕರ್ಮ ಯಜ್ಞ ಅದೇ ಪ್ರಕಾರ ವಿಶ್ವಕರ್ಮ ದೇವರ ಪೂಜೆ ಆಪನದ ಮಾತ್ರ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮದ ಪೂರ್ಣ ನಡಪಡುವುದಕ್ಕೋಸ್ಕರವಾದ ಗ್ರಾಮಾಧಿಕಾರದಿಂದ ಗ್ರಾಮದೇವರೆಲ್ಲ ಗ್ರಾಮದ ಮಂಡಲಾಧಿಕಾರ ಮತ್ತು ದೇವದೇವರೆಲ್ಲ ಅಂಚನೆ ನೂತನ ಮಹಾಕ್ಷೇತ್ರದ ಕಟೀಲ ಅಂಚನೆ ಕುಲಮಾತೆಯ ಕಲಾಸರಸ್ವತಿ ಪಂಚಶಿಲ್ಪಾಧಿಪತಿ ಅಪ್ಪಯ್ಯನಿಂದ ಕುಲಮಾತೆ ಕಾಳಿಕಾಂಬ ದೇವಿಲ ಜಗನ್ಯಾಮದ ಪ್ರಭುದೇವಿರಲ ಎಂಕಲ್ ಎಲ್ಲಡ ಆರಾಧನೆ ಮತ್ತು ಜಿತ್ನ ಶಕ್ತಿಲ್ಲ ನಂಕ ಭೂಪಜಾದ ನಮ್ಮನ ಈ ಭೂಮಿ ಕೊರನ ಜಿತ್ನ ಎಂಕಲ್ನ ಹಿರಿಯರ ಜಿತ್ನ ಅಪ್ಪ ಅಮ್ಮ ಪೂರ ಮಿತ್ರನಾಥ ಪ್ರಾರ್ಥನೆ ಮಾಡ್ತದೆ ಈ ಎಡ್ಡೆ ಕೆಲಸ ಜತ್ತಿ ಬಿದ್ದಾಗದ ಎಂಕಲ್ನ ಪಿರಾಡ ದೈವ ದೇವತೆಗೆ ಪುರಾಡುವುದು ಎಂಕಲ್ನ ಕೈಗೆ ಕೊಡುವ ತುಂಬುದ ಕೆಲಸ ಮಲ್ಪ ಒಂದು ಈ ಸಮಾಜಕ್ಕೆ ಎಡ್ಡೆ ರೀತಿಯ ಆಚಾರ ವಿಚಾರ ಆಹಾರ ಸಂಸ್ಕಾರ ಸಂಸ್ಕೃತಿ ಕುಟುಂಬದ ಬದುಕಿನ ಬಂಗಾರದ ಚಿತ್ತ ಬದುಕಿನ ದೇವರ ಪ್ರಾಪ್ತಿ ಮತ್ತು ಈ ಅಕ್ಕಾರ ಸಂಘದ ಪುಣ್ಯ ಕೀರ್ತಿ ಲೋಕೋತ್ತರ ಯೋಗ ಭಾಗ್ಯದ ಪ್ರಾಪ್ತಿ ಮತ್ತು ಸ್ವಲ್ಪ ಈ ಪುಣ್ಯಭಾಗದ ಪೂಜೆಯ ಪ್ರಾರಂಭ ಕಾಲ ಅಮೃತಮಯ ಯಾವುದು ಅಮೃತಗಳಿಗೆ ಯಾವುದು ಪಡೆದು ದೇವರ ಸನ್ನಿಧಾನದ ಶ್ರೀಫಲ ದೀದು ಮಲ್ಪ ಚಿತ್ತ ಪ್ರಾರ್ಥನೆ ಪಡೆದು ಈ ಮಂತ್ರಾಕ್ಷರದಲ್ಲಿ ಫಲಕ ಬೆಳೆಯವ ಯಾಹ ಫಲನೀಯ ಅಬಲ ಅಸುತಯ ಸರುಷ್ಮಿಣಿ ಬೃಹಸ್ಪತಿ ಪ್ರಚೋದಾಸ್ತಾನಂ ಚಂತಮ್ಮತಃ ಸರ್ವಸತ್ಯಾಧಿಪತಿ ವಿಶ್ವಕರ್ಮ ಪರಮಾತ್ಮನೇ ನಮಃ ಪಟ್ಟೆ ಸುತ್ತುವರ್ತದೆ ನಾನಿಕಾನಿಂದ ಪಾಪಾನಿ ಜನ್ಮಾಂತರಾಂತಾನಿ ಚ ನಾನಿಕಾನಿ ವಿಲಸಂತಿ ದೇವಾದೇವರೇ ಅತೋಹಂ ಕಾಲಕರ್ಮಾಣಾಂ ದೇವಾಂ ಸಂಭವನಂ ಪ್ರಣಾಮಿ ಕಾರಣ್ಯಭಾವಿ ಲಕ್ಷಲಕ್ಷಾದಿ ಸರ್ವೇಶ್ವರ ಸರ್ವೇಶ್ವರಾಯ ಮದಳ
ಮಾತೆಯನ್ನ ಗಮನ ಆಗಬೇಕು ಪಕ್ಕ ಮಾತೆಯಲ್ಲಿ ಜವಾಬ್ದಾರಿ ಬೇರೆ ಇರ್ತಾರೆ ಮಾತೆಯನ್ನು ಕುಟುಂಬ ಪಕ್ಕ ಮಂಗಾಪು ಈಗ ಸ್ವರೂಪ ನಿಗಲಿ ಬಂದು ಎಂಗೆಲ್ಲ ಮೂಲ ಗುರುಸ್ಥಾನವಾಗಿದ್ದ ಸುಮಾರು 370 ವರ್ಷದ ನನಗೆ ಕಣ್ಣು ಗೋಜಿನ ಸಮಾಧಿ ಸಂಚಿತ್ತ ಗುರುಕುಲಗೆ 7 ವರ್ಷದ ಸಾನ್ನಿಧ್ಯ ವಹಿಸಂಚಿತ್ತ ಕ್ಷೇತ್ರ ಗುರುಮಠ ಅಲಂಗಾರ ಅಯ್ಯಸ್ವಾಮಿ ಮಠ ಈ ಅಯ್ಯಸ್ವಾಮಿ ಮಠ ಅಲಂಗಾರ ಜೀರ್ಣೋದ್ಧಾರ ಮಲ್ಕೊಂಡು ಬಂದು ತುಗಿದಾಗ ಇದು ಮಾಡಿದ ಪೂರ 12 ವರ್ಷ ಆಡಿದೆ ಪೂರ ಪಂಚಾಂಗಗಳು 15 ವರ್ಷ ಬರ್ತಾರೆ ಮಾತಾಡಿ ಅಜೀರ್ಣ ಆಗ್ತದೆ ಆ ಜೀರ್ಣೋದ್ಧಾರ ಮಲ್ಕೊಂಡು ಒಂದು ಯೋಚನೆ ಮಾಡ್ತಿದ್ದು ಬಿದ್ದಾಡ ಅದಕ್ಕೋಸ್ಕರವಾದ ಎಲ್ಲಂಜಿ ಅಕ್ಟೋಬರ್ ತಿಂಗಳ 5ನೇ ತಾರೀಕಿನಲ್ಲಿ ಐತಾರದಾನಿ ಮುಷ್ಟಿ ಕಾಣಿಕೆ ಕಾರ್ಯಕ್ರಮ ಸಮರ್ಪಣೆ ಸಮಸ್ತ ಮಾತ ಬಂದುಲ್ಲ ಬರ್ತದೆ ಮುಷ್ಟಿ ಕಾಣಿಕೆಯ ಭಂಡಾರಕ್ಕೆ ಪುಂಡಿ ಪಣ ಪಡ್ತೀರಿ ಅವ ಸಮರ್ಪಣೆ ಮತ್ತು ದೇವರ ನುಗ್ರಹ ಪಾತ್ರಗಳು ಅದೇ ಪ್ರಕಾರದ ಆಂದಿನ ವಿಶ್ವಕರ್ಮ ಪೂಜೆಲ್ಲ ಗುರಿಯಜ್ಞಲ ಅವರದ್ದು ಆ ವಿಶ್ವಕರ್ಮ ಗುರಿಯಜ್ಞಗಳ ಸಂಘದ ನಿಗಲಿನ ಮಾತಿನಲ್ಲಿ ಲೆಕ್ಕು ಬರುವುದಿಲ್ಲ ಈ ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ಎಕ್ಕಾರು ಎಂತ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರುಗಳು ಅಂದಿನ ನಿಗಲ ಸ್ವಲ್ಪ ಬೇದವಣ್ಣ ಸಮಿತಿ ಮಾತಿನ ಸೇರಿಸಿಕೊಂಡು ಎಲ್ಲ ಜಿಲ್ಲ ಅಕ್ಟೋಬರ್ ತಿಂಗಳ ನವರಾತ್ರಿಗಳ ವಿಜಯದಶಮಿಗಳ 5ನೇ 3 ಐತಾರದಾನಿ ಈ ಕಾರ್ಯಕ್ರಮ ನಡಬರನ್ನು ಇದು ಮಾತೆಲ್ಲ ಇದೇ ರೀತಿಯ 3 ಸಂಘಟನೆಯಿಂದ ಸ್ವಯಂ ಸೇವಕರಾದ ಕೆಲಸ ಮಾಡ್ತದೆ ಈ ಸಂಘದ ಕೆಲಸವನ್ನು ಕೊಲ್ಲಾಡುವ ಆಲೋಚನೆ ಮಾಡ್ತಾರ ಗುರುಮಠ ನಡಪನ ಕೆಲಸದ ಎಂಕಲ್ಲ ಸಂಘದ ಎಂಕಲ್ಲ ಸಮಾಜದ ಭಾವನೆ ಇದೆ ಮಾತೆಲ್ಲ ಸ್ವಯಂ ಸೇವಕರಾದ ಬಂದಿದೆ ಗುರುದೇವರ ಆಶೀರ್ವಾದಕ್ಕೆ ಪಾತ್ರರಾವರಿಗೋಸ್ಕರವಾದ ಈ ಕಾರ್ಯಕ್ರಮದ ನಿಮಿತ್ತವಾದ ಈ ಸಂಘಕ್ಕೋಸ್ಕರ ಕಾಗದ ಕೊಡುತ್ತದೆ ಮಾತೆಲ್ಲ ಹೊರಡುಕೊಂಡು ಕೇಳುವುದಿಲ್ಲ ತುಂಬಗೂ ಇರುವುದರ ಕಾರ್ಯಕ್ರಮ ಮಾತೆಲ್ಲ ಬಲೆ ಪಕ್ಕ ಇಂಥ ಕಲೆಕ್ಷನ್ ಇದ್ದದಲ್ಲಜ್ಜಿ
ಪ್ರಾರ್ಥನೆ ಮಾಡಿಕೊಳ್ಳುವ, ಆಯಿತಾ? ಶ್ರೀ ಗುರುಭ್ಯೋ ನಮಃ. ಜ್ಯೋತಿರ್ಮಯಂ ಶಾಂತಮಯಂ ಪ್ರದೀಪ್ತಂ ವಿಶ್ವ. ಸರಿ, ಸೇರಿರ್ತಕ್ಕಂತಹ ಸಂಘದ ಎಲ್ಲ ಸದಸ್ಯರುಗಳು ಹಾಗೆ ಭಕ್ತ ಸಮೂಹದವರು ಎಲ್ಲರೂ ಸೇರಿಕೊಂಡು ಸೃಷ್ಟಿಕರ್ತನಾಗಿರತಕ್ಕಂತಹ ಭಗವಂತ ವಿಶ್ವಕರ್ಮ ದೇವರ ಪುಣ್ಯ ಪೂಜಾ ಕಾಲದ ಸಂದರ್ಭದಲ್ಲಿ ಭಗವಂತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಂದು ಹೊತ್ತಿಗೆ ನಾವು ಭಗವತ್ ಚಿಂತನೆಯನ್ನು ಮಾಡ್ತಾ ಹೋದರೆ ವಿಶ್ವಕರ್ಮ ಪರಮಾತ್ಮ ಎನ್ನುವಂತಹ ಒಂದು ಶಕ್ತಿ ಏಕರೂಪವಾಗಿದ್ದುಕೊಂಡು ಏಕರೂಪವಾದಂತಹ ಭಗವಂತನನ್ನು ಏಕ ಸತ್ ವಿಪ್ರಾಣಂ ಬಹುಧಾ ವದಂತಿ ಎಂಬಂತಹ ಮಾತಿಗೆ ಋಷಿಮುನಿಗಳು ಆ ಸತ್ಯವನ್ನು ಕಂಡುಕೊಳ್ಳುವಾಗ ಏಕರೂಪವಂತ ಭಗವಂತ ನಾನಾ ರೂಪಕ್ಕೆ ತಾಳ್ತಾನೆ ಭಕ್ತರ ಭಕ್ತಿಯ ಮಾರ್ಗಕ್ಕನುಗುಣವಾಗಿ. ನಾವು ಯಾವ ರೀತಿಯಂತಹ ಯೋಚನೆ ಚಿಂತನೆಯನ್ನು ಮಾಡುತ್ತೇವೆಯೋ ಅದನ್ನು ಪಡೆಯುವುದಕ್ಕೋಸ್ಕರವಾಗಿ ಯಾವ ರೀತಿ ಸಾಧನೆಯನ್ನು ಮಾಡುತ್ತೇವೆಯೋ ಆ ಸಾಧನೆಯ ಫಲ ಪ್ರತೀಕವಾಗಿ ನಮಗೆ ಧಾರ್ಮಿಕ ಚಿಂತನೆಯಲ್ಲಿ ಭಗವಂತ ನಮ್ಮನ್ನು ಕಂಡುಕೊಳ್ಳುತ್ತಾನೆ. ಭಗವಂತ ನಮ್ಮನ್ನು ಕಂಡುಕೊಳ್ಳುವಾಗ ನಾವು ಅವನನ್ನು ಕಾಣುವಂಥ ರೀತಿ ನಮ್ಮ ಭಕ್ತಿಯ ಮಾರ್ಗಕ್ಕೆ ಅನುಸಂಧಾನವಾಗಲ್ಪಡ್ತದೆ. ಆದ್ದರಿಂದ ಅಂತಹ ಭಗವಂತನಾಗಿರತಕ್ಕಂಥ ವಿಶ್ವಕರ್ಮ ದೇವರು ಪ್ರಪಂಚದಲ್ಲಿ ನಾನಾ ರೂಪಗಳನ್ನು ತಾಳುತ್ತಾ ಇವತ್ತಿನ ನಮ್ಮ ಕಾಲದ ಕಲಿಕಾಲಕ್ಕೆ ಭಗವಂತನಾಗಿರ್ತಕ್ಕಂಥವನ್ನು ಆರಾಧಿಸಬೇಕಾದಲ್ಲಿ ಯಾವ ರೀತಿಯಾಗಿ ಅವನನ್ನು ಕಂಡುಕೊಳ್ಳಬೇಕಾದಲ್ಲಿ ನಾವು ಯಾವ ರೀತಿಯಾಗಿ ಸಾಫಲ್ಯವನ್ನು ಹೊಂದಲ್ಪಡ್ತೇವೆ ಅಂತ ಹೇಳಿದ್ರೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಎನ್ನುವಂಥ ನಿಟ್ಟಿನಲ್ಲಿ ತಂದೆ ತಾಯಿಗಳು ಗುರುಗಳ ಮುಖೇನವಾಗಿ ಹಾಗೆ ಎಲ್ಲ ರೀತಿಯಂಥ ಜೀವಜಂತುಗಳಲ್ಲಿ ನಾವು ಭಗವಂತನ ಕಂಡುಕೊಳ್ಬೇಕಂತೆ. ಹಾಗಾದರೆ ವೇದ ಮಾರ್ಗದಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥ ಪ್ರಭು ವಿಶ್ವಕರ್ಮ ದೇವರು ತನ್ನನ್ನು ತಾನು ರೂಪಿಸಿಕೊಳ್ಳುವಾಗ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನೆಂಬಂಥ ಪಂಚದೇವತಾ ಶಕ್ತಿಯೊಂದಿಗೆ ಪ್ರಪಂಚಮುಖನಾಗುತ್ತಾನೆ. ಅಂಥ ಸದ್ಯೋಜಾತಾದಿ ಪಂಚಬ್ರಹ್ಮರು ಮುಂದಕ್ಕೆ ಮನು ಮಯ ತ್ವಷ್ಟೃ ಶಿಲ್ಪಿ ವಿಶ್ವಜ್ಞ ಎಂಬಂಥ ಪಂಚ ಶಿಲ್ಪಬ್ರಾಹ್ಮಣರ ಸ್ವರೂಪದಲ್ಲಿ ನಮಗೆ ಗೋಚರವಾಗಲ್ಪಡ್ತಾರೆ. ಅರ್ಥಾತ್ ಪ್ರಪಂಚ ಎನ್ನುವಂಥದ್ದು ಪೃಥ್ವಿ ಆಪು ತೇಜೋ ವಾಯು ಆಕಾಶ ಅಂತೇಳಿ. ಪೃಥ್ವಿ ಅಂದರೆ ಭೂಮಿ, ವಾಯು ಅಂದರೆ ಗಾಳಿ, ಆಪ ಅಂದರೆ ನೀರು, ತೇಜ ಅಂದರೆ ಅಗ್ನಿ, ಹಾಗೆ ಆಕಾಶ. ಈ 5 ತತ್ವಗಳಿಂದ ಒಳಗೂಡಿಕೊಂಡು ಭಗವಂತ ಈ ಭೂಮಿಯನ್ನು ಪ್ರಪಂಚ ಎಂಬುದಾಗಿ ಸೃಷ್ಟಿ ಮಾಡ್ತಾನೆ. ಇಂಥ ಪ್ರಪಂಚದಲ್ಲಿ ಮನುವಾದಿ ಪಂಚಬ್ರಹ್ಮಗಳು ಶಿಲ್ಪಿಗಳಾಗಿ ಈಕೆ ನಿರೂಪಣೆಗೊಳ್ಳಲ್ಪಡ್ತಾರೆ. ಅಂತಹ ಶಿಲ್ಪ ಪರಂಪರೆಗೆ ಶಿಲ್ಪ ಅಂತೇಳಿದರೆ ಈ ಪ್ರಪಂಚಮುಖಕ್ಕೆ ಬೇಕಾದ ಎಲ್ಲ ಸೃಷ್ಟಿಯ ವಿಭಾಗವನ್ನು ನೆರವೇರಿಸತಕ್ಕಂಥ ಶಕ್ತಿಗಳು. ಅಂಥ ಶಕ್ತಿಗಳು ಗೋತ್ರ ರೂಪವಾಗಿ ಗೋತ್ರ ಪ್ರಭೇದವಾಗಿ ಒಂದು ಗುಂಪಾಗ್ತದೆ. ಅದಕ್ಕೆ ಸಾನಗ ಸನಾತನ ಅಹಬುನ ಪ್ರತ್ನ ಸುಪರ್ಣಾದಿ ಎಂಬಂಥ 5 ಗೋತ್ರ ಪಂಗಡಗಳಾಗ್ತದೆ. ಅಂಥ 5 ಗೋತ್ರ ಪಂಗಡಗಳಲ್ಲಿ ಕೂಡ ಪುನಃ ಉಪಪಂಗಡಗಳಾಗಿ ವಿಶ್ವಬ್ರಾಹ್ಮಣ ಸಮುದಾಯ ಎನ್ನುವಂಥದ್ದೊಂದು ಸಮಾಜವು ಈ ಭೂಮಿಯಲ್ಲಿ ಪ್ರಪಂಚಮುಖಕ್ಕೆ ಎಲ್ಲರಿಗೆ ಬೇಕಾದಂತಹ ದೇವತಾ ಸ್ವರೂಪದಿಂದ ಹಿಡಿದು ಸಾಮಾನ್ಯ ಮನುಷ್ಯನ ಜನಜೀವನಕ್ಕೆ ದಿನನಿತ್ಯಕ್ಕೆ ಬೇಕಾದಂತಹ ಪರಿಕರ ಸಲಕರಣೆಗಳನ್ನು ನಿರ್ಮಾಣ ಮಾಡುವುದರೊಂದಿಗೆ ಪ್ರಪಂಚದ ಪಂಚಭೂತಗಳನ್ನು ತಾನು ತನ್ನ ಜೀವನಕ್ಕೆ ಆಯಾಯ ಕಾಲಕ್ಕೆ ಅಳವಡಿಸಿಕೊಳ್ಳುವಲ್ಲಿ ಬೇಕಾದಂಥ ಮಾಧ್ಯಮಗಳನ್ನು ನಿರೂಪಿಸುವಲ್ಲಿ ಶಿಲ್ಪತ್ವವನ್ನು ಕಂಡುಕೊಳ್ತಕ್ಕಂತಹ ಸಮುದಾಯ ನಮ್ಮದಾಗಿದೆ. ಅಂಥ ವಿಶ್ವಬ್ರಾಹ್ಮಣ ಸಮುದಾಯದಲ್ಲಿ ಇವತ್ತು ಅಂತಹ ಪರಬ್ರಹ್ಮ ಸ್ವರೂಪನಂಥ ಪೂಜೆಯನ್ನು ನೆರವೇರಿಸಿಕೊಂಡು ಬರ್ತಾ ಈ ಒಂದು ಎಕ್ಕಾರಿನ ಈ ಒಂದು ವಿಶ್ವಕರ್ಮ ಸಮುದಾಯದಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಒಂದು ಐಕ್ಯತೆಯಿಂದ ಸಂಗಚ್ಛದ್ದಂ ಸಂವದದ್ದಂ ಸಂವೋ ಮನಾಂಸಿ ಜಾನತಂ ಅಂತ ಎನ್ನುವಂಥ ವೇದ ಮಂತ್ರಗಳು ಹೇಳಲ್ಪಟ್ಟಾಗೆ ನಾನು ಮುಂದಕ್ಕೆ ಹೋಗಬೇಕು, ನನ್ನೊಂದಿಗೆ ಹಿಂದಿನಿಲ್ಲ ಎಲ್ಲರೂ ಬರಬೇಕು, ನಮ್ಮ ಹಿಂದಿನ ಇದ್ದವರನ್ನು ಮುಂದೆ ಕಳಿಸುವಂಥ ಸನ್ಮಾರ್ಗವನ್ನು ತೋರಿಸಿಕೊಡ್ತಕ್ಕಂಥ ಧೀಶಕ್ತಿ ನಮಗೆ ಬೇಕೆಂಬಂಥ ವಿಚಾರ ಇಟ್ಟುಕೊಂಡು ಸಮಾನೀವ ಆಕೂತಿ ಸಮಾನ ಹೃದಯ ನಿವಾಹ, ನಾವೆಲ್ಲರೂ ಕೂಡ ಸಮಾನ ಮನಸ್ಕರಾಗಿದ್ದುಕೊಂಡು ಇನ್ನೊಬ್ಬರ ಮನಸ್ಸನ್ನು ಅರ್ಥೈಸಿಕೊಂಡು ಪ್ರಬುದ್ಧರಾಗಿ ಮುಂದೆ ಹೋಗಬೇಕೆನ್ನಂಥ ಮಂತ್ರವನ್ನು ಇಟ್ಟುಕೊಂಡು ಇವತ್ತಿಗೆ 20 ವರ್ಷಗಳು ಸಾಗಿ ಬಂದಂಥ ಈ ಸಂಘ 20 ವರ್ಷಗಳ ಸಂಭ್ರಮ ಉಲ್ಲಾಸದ ಈ ಉತ್ಸವದ ಸಂದರ್ಭದಲ್ಲಿ 20ನೇ ವರ್ಷದ ಶುಭಾಚರಣೆ ಮಾಡುವಂಥ ಕಾಲಕ್ಕೆ ವೈಶ್ವಕರ್ಮಣ ಯಜ್ಞವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡು ಸರ್ವ
ಸರ್ವಾಲಂಕಾರ ಭೂಷಿತವಂತ ಅಲಂಕಾರದ ಮಂಟಪದಲ್ಲಿ ಅಲಂಕಾರಯುಕ್ತ ಕಲಶವನ್ನು ಅಕ್ಕಿ ರಾಶಿಯಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ನೀವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಪ್ರತಿಷ್ಠಾಪನೆ ಮಾಡಿದಂಥ ಕಲಶ ಮಧ್ಯದಲ್ಲಿ ಪಂಚಭೂತಾತ್ಮಕನಾಗಿರತಕ್ಕಂಥ ಪ್ರಭು ವಿಶ್ವಕರ್ಮ ದೇವರನ್ನು ಭಕ್ತಿಯಿಂದ 16 ಉಪಚಾರಗಳೊಂದಿಗೆ ಪೂಜೆ ನಡೆಸಿಕೊಂಡು ಬಂದಿದ್ದೀರಿ. ಅಂದಿನಿಂದ ಇಂದಿನವರೆಗೆ ಸೂಡ ಗಣೇಶ ಪುರೋಹಿತರ ಆಚಾರ್ಯತ್ವದಲ್ಲಿ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳು ಸರ್ವ ಸದಸ್ಯರು ಭಕ್ತ ಸಮೂಹದ ಒಡಗೂಡಿಕೊಂಡು ಅಂದಿನಿಂದ ಇಂದಿನವರೆಗೆ ಆಚರಿಸಿಕೊಂಡು ಬಂದಿರತಕ್ಕಂಥ ಸಮರ್ಪಿಸಂಥ ಪೂಜೆಯನ್ನು ದೇವರು ಸ್ವೀಕಾರ ಮಾಡಿಕೊಂಡ ಹಾಗೆ ಇವತ್ತು ಪ್ರತ್ಯಕ್ಷವಾಗಿ ಇಂಥ ಸಂಭ್ರಮ ಉಲ್ಲಾಸದಲ್ಲಿ ಈ ಕಾರ್ಯಕ್ರಮವನ್ನು ವೈಭವದಲ್ಲಿ ನಡೆಸಲಿಕ್ಕೆ ಸಾಧ್ಯವಾಗಿದೆ. ಆದ್ದರಿಂದ ದೇವರು ನೀವು ಕೊಟ್ಟಂಥ ಪೂಜೆಯನ್ನು ಸ್ವೀಕರಿಸಿದ್ದಾರೆ. ನಿಮಗೆ ಮನೋಬಲವನ್ನು ಹಾಗೆ ಧೈರ್ಯವನ್ನು ಎಲ್ಲ ರೀತಿಯಿಂದ ಸನ್ಮಾರ್ಗವನ್ನು ದೇವರು ತೋರಿಸಿಕೊಟ್ಟಿದ್ದಾರೆ. ಆ ಮಾರ್ಗದಲ್ಲಿ ಹೋಗುವಾಗ ದೇವರದೇ ನಮಗೆ ಇರಲಿ ಎಂಬಂಥ ವಿಚಾರ ಇಟ್ಟುಕೊಂಡು ಇವತ್ತಿನ ದಿವಸ ನೀವುಗಳು ಮಾಡಿದಂತಹ ಪೂಜೆ ಆ ದೇವರಿಗೆ ಸಮರ್ಪಣೆ ಮಾಡಿ ಮಂಗಳಾರತಿಯನ್ನು ಮಾಡಿಯಾಗಿದೆ. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದಿಷ್ಟೇ. ನಾವು ಸಾಂಘಿಕ ಬಲವನ್ನು ಕಲಿಯುಗದಲ್ಲಿ ಶಕ್ತಿಯಾಗಿ ಪರಿಣಮಿಸಲ್ಪಡಬೇಕು. ಆದ್ದರಿಂದ ಈ ಸಾಂಘಿಕ ಶಕ್ತಿ ಹೇಗಿರಬೇಕು ಅಂತ ಹೇಳಿದ್ರೆ ಕೇವಲ ಇವತ್ತು ಈ ಒಂದು ಮಂಟಪದಲ್ಲಿ ಅಲಂಕಾರ ಊಟೋಪಚಾರ ಪ್ರಸಾದಕ್ಕಾಗಿ ಮಾತ್ರ ಸೀಮಿತವಾಗಿರದೆ ಹಾಗೆ ವೈಭವದ ಯಾವುದೇ ಸಂಭ್ರಮೋಲ್ಲಾಸದ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿರದೆ ಮಾತ್ರವಲ್ಲದೆ ಅದು ಸಾಕ್ಷಿ ಹೇಗಾಗಬೇಕು ಅಂತ ಹೇಳಿದ್ರೆ ನಾವು ನಿತ್ಯ ವೇದಜ್ಞರಾಗಿರಬೇಕು, ವೇದಾಧ್ಯಯನ ಮಾಡಬೇಕು, ಉತ್ತಮ ಶಿಲ್ಪವನ್ನು ನಿರ್ಮಾಣ ಮಾಡಬೇಕು. ನಾವೆಲ್ಲರೂ ಶಿಲ್ಪಿಗಳಾಗಿದ್ದೇವೆ. ಶಿಲ್ಪವನ್ನು ನಿರ್ಮಾಣ ಮಾಡುವಾಗ ಆ ಶಿಲ್ಪದಲ್ಲಿ ನಾವು ದೈವತ್ವವನ್ನು ಕಂಡುಕೊಳ್ಬೇಕಾದ್ರೆ ನಮ್ಮ ಭಾವನೆಗಳು ಅದಕ್ಕೆ ಒಳಗೆ ಹೋಗಬೇಕು. ಅಂತಹ ಭಾವನೆ ಒಳಗೆ ಹೋಗುವುದಂತ ಹೇಗೆ ಅಂತ ಹೇಳಿದ್ರೆ ನಮ್ಮ ಒಳಗೆ ಶಿಲ್ಪ ನಿರ್ಮಾಣ ಆದರೆ, ನಮ್ಮ ಮನಸ್ಸಿನೊಳಗೆ ಶಿಲ್ಪ ಮೂರ್ತಿ ಪ್ರತ್ಯಕ್ಷ ಆದರೆ ಅದು ಕೈಯಿಂದ ಹೊರಗಿಂದ ನಿರ್ಮಾಣವಾಗಲ್ಪಡ್ತದೆ. ನಮ್ಮ ಮನೋಭಾವನೆಯಲ್ಲಿ ಶಿಲ್ಪ ನಿರ್ಮಾಣ ಆಗದೆ ಕೈಯಿಂದ ಯಾವ ಕೂಡ ಆಭರಣ ಶಿಲ್ಪಗಳು ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ನಮ್ಮೊಳಗೆ ಭಗವಂತ ಸೇರಬೇಕು. ಅದಕ್ಕೆ ಆತ್ಮಾವೇ ಪುತ್ರನ ಅಂತ ಹೇಳಿದರೆ ನಮ್ಮ ಮನಸ್ಸಿನ ಭಾವನೆಗಳು ಪುತ್ರ ಅಂತ ಹೇಳಿದ್ರೆ ನಮ್ಮಿಂದ ಉತ್ಪತ್ತಿ ಆಗಲ್ಪಡ್ತದೆ. ಯಾವುದು ಶಿಲ್ಪರೂಪದಲ್ಲಿ ಉತ್ಪತ್ತಿ ಆಗಲ್ಪಡ್ತದೆ. ಆದ್ದರಿಂದ ನಾವುಗಳು ಮಾಡುವಂಥ ಶಿಲ್ಪವು ಉತ್ತಮ ಶಿಲ್ಪ ಆಗಿ ಉತ್ತಮ ಜ್ಞಾನಿಗಳಾಗಿ ಒಳ್ಳೆಯ ಆಚಾರವಂತರಾಗಿ ಬಾಳಿ ಬದುಕಿಸ್ತಕ್ಕಂತಹ ಈ ಯೋಗ್ಯತೆ ಒಳ್ಳೆಯ ಯೋಗ್ಯತೆಯನ್ನು ಪಡೆಯುವಂತಹ ಈ ಸಂಘಕ್ಕೆ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯ ಯೋಗವನ್ನು ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಡಲಿ. ಎಲ್ಲರಿಗೂ ಸಮಾನವಂತ ಮನಸ್ಸನ್ನು ಪ್ರಾಪ್ತಿ ಮಾಡಿಕೊಡಲಿ. ಐಕ್ಯದ ಭಾವನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ನಾವುಗಳು ಎಲ್ಲರೂ ಮಾಡತಕ್ಕಂಥ ಉದ್ಯೋಗ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಿಗೆ ಎಲ್ಲಿಯೂ ಕೂಡ ಕುಂದು ಕೊರತೆ ಲೋಪ ದೋಷ ಬಾರದ ಹಾಗೆ ಉತ್ತಮವಾದ ಜಯನ್ನು ಯಶಸ್ಸನ್ನು ಕೀರ್ತಿಯನ್ನು ಲಾಭವನ್ನು ಗಳಿಸಂಥ ಭಾಗ್ಯವನ್ನು ನಮ್ಮ ಪಾಲಿಗೆ ಪ್ರಾಪ್ತಿ ಕೊಡಬೇಕು. ಇಂದು ಮುಂದೆ ಹುಟ್ಟತಕ್ಕಂಥ ಮಕ್ಕಳಿಗೆ ಹಣೆಯ ಬರಹ ಅಂತ ಹೇಳ್ತೇವೆ ನಾವು. ದೇವರು ಕೊಟ್ಟ ಬರಹ ಅಂತೇಳಿ ನಾವು ಪ್ರಾರ್ಥನೆ ಮಾಡಿದಾಗ ಏನು ಹೆಚ್ಚಿಗೆ ದೇವರು ಕೊಡುವುದಿಲ್ಲ. ನಾವು ಪ್ರಾರ್ಥಿಸಿಕೊಳ್ಳೋದು ಏನಂತ ಹೇಳಿದ್ರೆ ನಮಗೆ ಏನು ಭಗವಂತ ಕೊಟ್ಟಿದ್ದೀಯಾ ಬರೆದಿದ್ದೀಯಾ ಅದೇ ಒಂದು ನಮಗೆ ಸಕಾಲದಲ್ಲಿ ಪ್ರಾಪ್ತಿ ಮಾಡಿ ಕೊಡು ಅಂತೇಳಿ, ಕಷ್ಟ ಇದ್ದರೆ ದೂರ ಮಾಡು, ಇಷ್ಟಾರ್ಥವನ್ನು ಪ್ರಾಪ್ತಿ ಮಾಡಿ ಕೊಡು ಎಂಬುದಾಗಿ ಪ್ರಾರ್ಥಿಸಿಕೊಳ್ಳಬಹುದು. ಆದ್ದರಿಂದ ನಾವೆಲ್ಲ ದೇವರದೆಯಿಂದ ಹುಟ್ಟಿ ಬಂದಾಗಿದೆ. ಇನ್ನು ಮುಂದೆ ಈ ಸಮಾಜದಲ್ಲಿ ಹುಟ್ಟುವಂಥ ಮಕ್ಕಳಿಗೆ ಹಣೆಯ ಬರಹದಲ್ಲಿ ಒಳ್ಳೆಯ ಸಂಸ್ಕಾರವನ್ನೇ ಒಳ್ಳೆಯ ಬದುಕನ್ನೇ ಬರೆಯಬೇಕೆಂಬುದಾಗಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಬೇಕು. ಎಂದು ಹುಟ್ಟಿದಂಥ ಮಕ್ಕಳಿಗೆ ಒಳ್ಳೆಯದಂಥ ಆಯುಷ್ಯವನ್ನು ಬುದ್ಧಿಯನ್ನು ಪ್ರಾಪ್ತಿ ಮಾಡಿಕೊಡಬೇಕು. ಹಾಗೆ ಪ್ರೌಢಾವಸ್ಥೆ ಬಂದಾಗ ಒಳ್ಳೆಯ ಸಂಸ್ಕಾರಗಳು ಬೇಕು. ಯಾಕೆಂತ ಹೇಳಿದ್ರೆ ಪ್ರೌಢಾವಸ್ಥೆಯಲ್ಲಿ ಮನ ಪರಿವರ್ತನೆಯಾಗುವಂತಹ ಸಾಧ್ಯತೆಗಳಿರ್ತದೆ. ಅಂತಹ ಕಾಲಕ್ಕೆ ದೇವರು ದಿಯೋಯೋನಃ ಪ್ರಚೋದಯಾತ್ 8ನೇ ವರ್ಷಕ್ಕೆ ಉಪನಯನವಾದಂತಹ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಸಂಸ್ಕಾರ ಪ್ರಾಪ್ತಿಯಾಗಬೇಕು. ಅದೇ ರೀತಿಯಾಗಿ ಯೌವನಾವಸ್ಥೆಗೆ ಬಂದಾಗ ನಾವು ಜೀವನದಲ್ಲಿ ಯಾವ ರೀತಿಯ ಮಟ್ಟದಲ್ಲಿ ಆಶ್ರಮ ಪದ್ಧತಿಯಲ್ಲಿ ಬದುಕಬೇಕೆನ್ನಂಥ ಉದ್ದೇಶ ಇಟ್ಟುಕೊಂಡು ಒಳ್ಳೆಯ ದಾಂಪತ್ಯ ಪ್ರಾಪ್ತಿಯಾಗಬೇಕು. ದಾಂಪತ್ಯ ಜೀವನದಲ್ಲಿ ಭವಿಷ್ಯಕ್ಕೆ ಒಳ್ಳೆಯ ಮಕ್ಕಳ ಭಾಗ್ಯ ಪ್ರಾಪ್ತಿಯಾಗಬೇಕು. ಮಕ್ಕಳು ಯಾವುದಂತೆ ಹೆತ್ತುವತ್ತಂಥ ಅಪ್ಪನಿಗೆ ಸತ್ಕೀರ್ತಿ ಕುಲಕೋಟಿಗೆ ಸತ್ಕೀರ್ತಿ ಕರೆದಿರತಕ್ಕಂತಹ ಮಕ್ಕಳನ್ನು ದಯಪಾಲಿಸಬೇಕು. ಹಾಗೆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳೊಂದಿಗೆ ದೀರ್ಘಾಯುಷ್ಯವಾದಂತಹ ಬದುಕನ್ನು ದೇವರು ನಮ್ಮ ಮಾಲಿಗೆ ಪ್ರಾಪ್ತಿ ಮಾಡಿಕೊಟ್ಟು ಅಂತಹ ದೀರ್ಘಾಯುಷ್ಯವನ್ನೇ ಈ ಸಂಘಕ್ಕೂ ಕೂಡ ಇವತ್ತು 25 ನಾಡ್ದು ರಜತ ಮಹೋತ್ಸವ 25ಕ್ಕೆ ಹಾಗೆ 30ಕ್ಕೆ ಸುವರ್ಣ ಮಹೋತ್ಸವ ವಜ್ರ ಮಹೋತ್ಸವ ಶತಮಾನೋತ್ಸವಗಳು ಕಾಣುವಂಥ ಯೋಗ ಭಾಗ್ಯವನ್ನು ಅದಕ್ಕೆಲ್ಲರೂ ನೀವೆಲ್ಲರೂ ಕೂಡ ನಿಮ್ಮ ವಂಶದಲ್ಲಿ ಇದಕ್ಕೆ ಸಾಕ್ಷಿಯಾದ ಮಕ್ಕಳನ್ನು ಪ್ರಾಪ್ತಿ ಮಾಡಿಕೊಡುವಂಥ ಯೋಗ ಭಾಗ್ಯವನ್ನು ದೇವರು ದಯಪಾಲಿಸಬೇಕು. ನಿಮ್ಮೆಲ್ಲರ ಜೀವನ ಹೇಗಿರಬೇಕು ಅಂತ ಹೇಳಿದ್ರೆ ಒಬ್ಬ ಸಾತ್ವಿಕನಾಗಿ ಬಾಳಿ ಬದುಕಿ ಸಮಾಜಕ್ಕೆ ಮಾರ್ಗದರ್ಶಕನಾಗಿರುವ ಹಾಗೆ ನಮ್ಮ ಬದುಕನ್ನು ದೇವರು ಕಾಪಿಟ್ಟುಕೊಂಡು ಬದುಕು ಬಂಗಾರ ಮಾಡಿಕೊಟ್ಟು ಈ ಒಂದು ಸಂಘವನ್ನು ಉದ್ಧಾರ ಮಾಡಿಕೊಡಬೇಕು ಎಂಬುದಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಭು ವಿಶ್ವಕರ್ಮ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಶ್ರೀರಂಗೇ ಸುಟ್ವಾಂಸಸ್ತನೋಭಿಃ ವೃಷೇಮ ದೇವಹಿತಂ ಯದಾಯೋ. ವಿಶ್ವಕರ್ಮ ಪರಮಾತ್ಮನೇ ನಮಃ. ವೇದೋಕ್ತ ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ. ಮನಸಾಭಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಸುತ್ತ ಬಂದು ನಮಸ್ಕಾರ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ
ಓಂ ಸರ್ವಸೃಷ್ಟಿಯಾಧಿಪತಿ ವಿಶ್ವಕರ್ಮ ಪರಮಾತ್ಮನೇ ನಮಃ. ಮಾತಾ ಪಿತೃದೇವತಾಭ್ಯೋ ನಮಃ. ಇಷ್ಟದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಗ್ರಾಮದೇವತಾಭ್ಯೋ ನಮಃ. ಸ್ಥಾನದೇವತಾಭ್ಯೋ ನಮಃ. ಏತತ್ಕರ್ಮ ಪ್ರಧಾನದೇವತಾಭ್ಯೋ ನಮಃ. ಜ್ಯೋತಿರ್ಮಯಂ ಶಾಂತಮಯಂ ಪ್ರದೀಪ್ತಂ ವಿಶ್ವಾತ್ಮಕಂ ವಿಶ್ವಜಿತನಿರೀಹಂ ಆದ್ಯಂತಶೂನ್ಯಂ ಸಕಲೈಕನಾಥಂ ಶ್ರೀ ವಿಶ್ವಕರ್ಮಾಣಹಂ ನಮಾಮಿ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಗ್ರಿಯುಗಂ ಸ್ಮರಾಮಿ ಮನಸಾ ಧ್ಯಾನಾಂ ಸಮರ್ಪಯಾಮಿ. ಓಂ ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ಪವಿತ್ರದ ಜನಿವಾರ ಪಾಠದಲ್ಲಿ ಜಲಶುದ್ಧಿ ಮಾಡ್ತೀವಿ. ಓಂ ಯಜುರ್ವೇದಾಯ ಸ್ವಾಹ. ಓಂ ಸಾಮವೇದಾಯ ಸ್ವಾಹ. ಅಥರ್ವವೇದಾಯ ನಮಃ. ಅಂಗಾಂಗ ಮುಟ್ಟದಂತೆ ಮುಟ್ಟೋದು. ಓಂ ವಾಂಗ್ಮಾ ಆಸ್ತೆಸ್ತು. ಓಂ ನಸೋರ್ಮೇ ಪ್ರಾ. ಓಂ ಚಕ್ಷುಶ್ಚಕ್ಷುಃ. ಓಂ ಶ್ರೋತ್ರಂ ಶ್ರೋತ್ರಂ. ಓಂ ನಾಭಿಃ. ಓಮದ ಅಸ್ಯ ಶ್ರೀಮದ್ಭಗವತೋ ಮಹಾಪುರುಷಸ್ಯ ವಿಶ್ವಕರ್ಮಣ ಪರಬ್ರಹ್ಮಣಾಜ್ಞಾಯ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ. ಒಂದು ಸೊಟ್ಟು ನೀರು ಪಾಡ್ಲಮ್ಮ. ದ್ವಿತೀಯ ಪರಾರ್ಧೆ ಎಡಕೈಗೆ ಪಾಡ್ಲೆ, ಬಲತ ಕೈ ಮುಚ್ಚೊಳ್ಳೆ. ಅಕ್ಕ ಎಡಕೈ ಮುಲ್ಪ ತೊಡಗಿದಲ್ಲಿ ಚೂರು ಅಕರಗುಲ್ಲ, ಚೂರು ಜಸ್ಟ್ ಅಕರಗುಲ್ಲ. ಹಾಂ ಎಡಕೈ ಎಡಗ ಹಾಂ ಮುಂದೆ ಹಾಂ 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 ಇಡೀಕೆಲ್ಲ ವೈವಸುತಮನ್ವಂತರೆ ಅಷ್ಟಾವಿಂಶತಿಥಮೆ ಯುಗೆ ಚ ದಶಕೆ ಕಲಿಯುಗೆ ಪ್ರಥಮಾಚರಣೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೇ ದಂಡಾಕಾರಣ್ಯದೇಶೆ ಗೋದಾವರ್ಯಾಯ ದಕ್ಷಿಣಾತೀರೆ ದಕ್ಷಿಣ ಭಾರತೆ ಕರ್ನಾಟಕ ಮಹಾಪ್ರಾಂತೆ ದಕ್ಷಿಣ ಭಾರತೆ ಕರ್ನಾಟಕ ಮಹಾಪ್ರಾಂತೆ ದಕ್ಷಿಣ ಕರ್ನಾಟಕೆ ಪರಶುರಾಮ ಕ್ಷೇತ್ರೆ ಮಂಗಲಾಪುರ ಮಹಾಮಂಡಲೆ ಮುಲ್ಕಿ ತಾಲೂಕ ಮಂಗಳೂರು ಉಪಮಂಡಲೆ ಗ್ರಾಮ ಎಕ್ಕಾರ ಗ್ರಾಮೆ ಕುಂಭಗಂಟಿನ ಮೋಹಿನಿ ನಾಮ್ನೆ ಯಜಮಾನಸ್ಯಾಯ ಸಮಿತ್
श्रियमयो जरेद्रभ्यो ददातु श्रियं वसान अमृतोत्तमायन् भवन्ति सत्या सह मितामितद्रौ श्रिय एवेनं दच्छ्रियाम ददाति सन्ततां वृचा वषड्कृत्यं सन्धत्तं सन्धीयते प्रजया पशुप्रियं वेद मङ्गलनीराजनपूजाम् सद्यो जातं प्रपद्यामि सद्यो जाताय वै नमो नमः भवे भवे नाति भवे भवस्वा भवद्भवाय नमः ओं वामदेवाय नमो ज्येष्ठाय नमः श्रेष्ठाय नमो रुद्राय नमः कालाय नमः कलाविकरणाय नमो बलविकरण नमो बलाय नमो बलवरसरदोपदसरपुरमनाय नमो मनन्मनाय नमः नमः रुद्ररूपेभ्यो नमः नीराजना पूजां समर्पयामि विश्वकर्म परमात्मने नमो नमः नीराजन पूजां समर्पयामि ओम राजा ओम ध्रुवन्ते ध्रुव ओम ध्रुवन्ते राजा वरुणो बृहस्पतिन्यां विश्वदक्षो मुखो विश्वतो बाहुस्वस्वादं संबाहुभ्यां नमातिष्ठदक्षः मनेषु नो मनः प्रक्षते तद्यतद्यतिष्ठोना निधारयन् या ते दामानि परमाणि यावमाया मध्यमा विश्वकर्मन्नुते मां शिक्षा सख्यभ्यः विसुदावसयं यजस्सुतन्नप्रदानः विश्वकर्मन्न विशा वा प्रदानस्वयं यजस्वा प्रतिमदध्यां मुख्यं पुण्य अभितो जनादि अस्माकं मतवा आसुरस्तो वाचस्पतिं विश्वकर्माणमूतये मनोजीवं वाचे अद्याहुवेमां तनो विश्वानि हवनानि जोषद्विषयं भूरवसे साधुकर्माणाय कुर्महे समे कामान् कामकामाय मह्य अनन्तरायाय सर्वस्वमोतिरात्रा उत्साहर्भवते सर्वस्याप्ते सर्वस्यजित्ते सर्वमेव तेनाप्नोति यो वेदे च प्रतिष्ठितः तस्य प्रकृतिरस्य यः परस्तमहेश्वर्यः प्रतिवेशस्य शालिने देशो यंक्षोपरहिता सज्जना सन्तु निर्भयाः अपुत्राः पुत्रिणा सन्तु पौत्रिणः अदना सदना सन्तु जीवन्तु शरदां शतम् आवायतयज्ञन्तर्यामे श्रीमन्महाविश्वकर्म परमात्मने नमः मङ्गलनीराजन पूजा समर्पयामि मनसा विष्टप्रार्थना समर्पय अध्यक्ष ಸಮರ್ಪಯಾಮಿ ಧ್ಯಾನ ಸಮರ್ಪಯಾಮಿ ಅವರು ಮಾಡ್ತಾರೆ ಅವರಿಗೊಬ್ಬರಿಗೆ ಹೇಳಿದ್ರು ಮಾತು ಬಾಕಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಜಗನ್ನಿಯಮಕನಾಗಿದ್ದ ಪ್ರಭು ವಿಶ್ವಕರ್ಮ ದೇವರನ್ನು ಕಂಡುಕೊಂಡಿರ್ತಕ್ಕಂಥವರು ಭವನ ಮಹರ್ಷಿಗಳಂತೇಳಿ. ಭವನ ಮಹರ್ಷಿಗಳು ಈ ಪ್ರಪಂಚ ತಾನು ತನಗೆ ಸೃಷ್ಟಿಯಾಗಲು ಕಾರಣ ಏನು ಎಂಬುದಾಗಿ ಪ್ರಶ್ನಿಸಿಕೊಳ್ಳುತ್ತಾರೆ. ನಾನು ಹುಟ್ಟಿದ್ದು ಹೇಗೆ, ನನ್ನ ಹುಟ್ಟಿಗೆ ಕಾರಣ ಏನು, ಈ ಹುಟ್ಟನ್ನು ಹುಟ್ಟಿಸುವಂಥ ಶಕ್ತಿ ಯಾವುದು ಎಂಬುದಾಗಿ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕೋಸ್ಕರವಾಗಿ ತಪಸ್ಸನ್ನು ಆಚರಿಸಬೇಕು. ಆದಿಶಕ್ತಿಯನ್ನು ಅರ್ಥಾತ್ ಯಾವುದೇ ಒಂದು ಗೋಚರವಿಲ್ಲದಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯನ್ನು ಕಂಡುಕೊಳ್ಳಬೇಕೆಂಬುದಾಗಿ ತಪಸ್ಸನ್ನು ಆಚರಿಸ್ತಾರೆ. ನಾವು ಈ ಕಾಲದಲ್ಲಿ ಕೂಡ ತಪಸ್ಸು ಎನ್ನುವಂಥದ್ದು ಕೃತಯುಗದಲ್ಲಿ ತ್ರೇತಯುಗದಲ್ಲಿ ತಪಸ್ಸು ಮಾಡಿದ ಹಾಗೆ ಕಲಿಯುಗದಲ್ಲಿ ತಪಸ್ಸು ಮಾಡಲಿಕ್ಕಾಗುವುದಿಲ್ಲ. ನಮ್ಮ ಜನ್ಮದಲ್ಲಿ ತಪಸ್ಸು ಯಾವುದಂತಂದರೆ ಭಕ್ತಿ ಮತ್ತು ಶ್ರದ್ಧೆ ಮಾತ್ರ ತಪಸ್ಸು. ಭಕ್ತಿ ಮತ್ತು ತಪಸ್ಸಿನಿಂದವಾಗಿ ಎಲ್ಲವನ್ನು ಪಡ್ಕೊಳ್ಳಿಕ್ಕಾಗ್ತದೆ. ಭಕ್ತಿ ಮತ್ತು ಶ್ರದ್ಧೆಯಿಂದ ಎಲ್ಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಕಲಿಕಾಲದಲ್ಲಿ ಅಂತೇಳಿ. ಆದ್ದರಿಂದ ಆ ಕಾಲದಲ್ಲಿ ಭವನ ಮಹರ್ಷಿ ಎಂಬವರು
ತಪಸ್ಸನ್ನು ಆಚರಿಸಿ ಈ ಜಗತ್ತಿಗೆ ಪಂಚತತ್ವಗಳಿಗೆ ಕಾರಣೀಭೂತನಾಗಿರತಕ್ಕಂಥ ಪರಾಶಕ್ತಿ ಯಾವುದು ಯೋಚನೆ ಮಾಡಿದಾಗ ಅದು ಕಂಡು ಬಂದದ್ದು ಯೋ ದೇವಾನಂ ನಾಮದ ಏಕಏವಾಹ. ಪ್ರಪಂಚದಲ್ಲಿ ಕಾಣತಕ್ಕಂಥ ಯಾವಂಥ ವಿಷಯಗಳಿದು ಅದಕ್ಕೆ ಕಾರಣೀಭೂತದಂತಹ ಶಕ್ತಿ ಅಂತ ಹೇಳಿದ್ರೆ ಅದಕ್ಕೆ ವಿಶ್ವಕರ್ಮ ಎಂಬುದಾಗಿ ಹೆಸರನ್ನಿಡ್ತಾರೆ. ಅಂತಹ ವಿಶ್ವಕರ್ಮ ನೆರವೇರಿಸಿಕೊಂಡು ಮಹಾಯಜ್ಞಾದಿಗಳನ್ನು ಯಾಗಾದಿ ನೆರವೇರಿಸಿಕೊಂಡು ಇಡೀ ಋಷಿಮಂಡಲಕ್ಕೆ ಅಧಿಪತಿಯಾದ ಸ್ಥಾನವನ್ನು ಭವನ ಋಷಿ ಕೊಡ್ತಾರೆ ಋಷಿಮುನಿಗಳು. ಅಂತಹ ವಿಶ್ವಕರ್ಮ ದೇವರನ್ನು ಕಂಡುಕೊಂಡಿರತಕ್ಕಂತಹ ವಿಚಾರದಲ್ಲಿ ಯಜ್ಞೋ ವೈ ಶ್ರೇಷ್ಠತಮಃ ಕರ್ಮ ಅಂತ ಹೇಳ್ತಾರೆ. ನಾವು ಜೀವನದಲ್ಲಿ ಯಾವುದೇ ಕೆಲಸವನ್ನು ಭಕ್ತಿಯಿಂದ ಮಾಡದಿದ್ರೆ ಅದರಲ್ಲಿ ಶ್ರೇಷ್ಠವಾದ ಕೆಲಸ ಯಾವುದು ಅಂತ ಹೇಳಿದ್ರೆ ಯಜ್ಞ ಅಂತ ಹೇಳ್ತಾರೆ. ಯಜ್ಞ ಅಂತ ಹೇಳಿದ್ರೆ ಪುನಃ ಏನು ಅಂತೇಳಿ ಯಜ್ ಪೂಜಾಯ, ಪೂಜೆಯನ್ನು ಮಾಡಬೇಕು. ಪೂಜೆಯನ್ನು ಹೇಗೆ ಮಾಡಬೇಕು? ಭಕ್ತಿರೇವ ಗರಿಯಸಿ, ಭಕ್ತಿಯಿಂದ ಮಾಡಬೇಕು. ಭಕ್ತಿಯಲ್ಲಿ ಎಲ್ಲಿ ಹೋಗ್ತದೆ? ಭಜ ಸೇವಾಯ. ನಾವು ಸೇವಾ ಭಾವನೆಯನ್ನು ಎಲ್ಲಿ ಕೊಡುತ್ತೇವೋ ಅಲ್ಲಿ ಭಕ್ತಿ ಹುಟ್ಟಲ್ಪಡ್ತದೆ. ಆದ್ದರಿಂದ ಭಕ್ತಿಯಿಂದ ಆ ಭಗವಂತನನ್ನು ಆರಾಧನೆ ಮಾಡಿಕೊಳ್ತಕ್ಕಂಥ ವಿಧಾನಗಳಿಗೆ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಆ ಪರಾಶಕ್ತಿಯಾದ ಪರಮಾತ್ಮನ ಸೇವೆಯನ್ನು ಮಾಡಿದಂತಾಗ್ತದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಅಂತಹ ಸೇವೆಯನ್ನು ಇವತ್ತಿನ ದಿವಸದಲ್ಲಿ ಶ್ರೇಷ್ಠವಾದ ಯಜ್ಞ ಪ್ರಕ್ರಿಯೆಯನ್ನು ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ಎಕ್ಕಾರು ನೀವು ಈ ಸಂಘದ್ವಾರದಿಂದ ಎಲ್ಲ ಸಾನಗ ಸನಾತನ ಅಹಬ್ನ ಭಕ್ತ ಸುಪರ್ಣಾದಿ ಹಾಗೆ ಎಲ್ಲ ಭಕ್ತಜನರನ್ನು ಸೇರಿಸಿಕೊಂಡು ಈ ಒಂದು ಸಂಘದ 20 ಸಂವತ್ಸರ ಪೂರಕಾಲೆ ಅಂತಂದ್ರೆ 20 ವರ್ಷಗಳು ಪೂರ್ತಿಯಾದಂತಹ ಕಾಲಕ್ಕೆ ವಿಶ್ವಕರ್ಮ ಪೂಜೆಯನ್ನು ಮಾಡುವ ಪೂರ್ವಭಾವಿಯಾಗಿ ವಿಶ್ವಕರ್ಮ ದೇವರನ್ನು ಯಜ್ಞದಲ್ಲಿ ಸುಪ್ರೀತಗೊಳಿಸಿಕೊಂಡು ಅನುಗ್ರಹ ಪಡಿಬೇಕೆಂಬ ಉದ್ದೇಶದಲ್ಲಿಟ್ಟುಕೊಂಡು ಸಂಕ್ಷಿಪ್ತವಾಗಿ ವಿಶ್ವಕರ್ಮ ಸೂಕ್ತಾದಿಗಳಿಂದ ಮನುವಾದಿ ಪಂಚಬ್ರಹ್ಮದಿಗಳು ಸಾನಗಾದ ಋಷಿಗಳು ಸದ್ಯೋಜಾತಾದಿಗಳು ಅಂಗ ಪ್ರತ್ಯಂಗ ದೇವತೆಗಳನ್ನು ಪ್ರಾರ್ಥಿಸಿಕೊಂಡು ಹವನವನ್ನು ಮಾಡಿದ ಮುಖಾಂತರವಾಗಿ ವೈಶ್ವಕರ್ಮಣ ಯಜ್ಞವನ್ನು ಸಂಘದ್ವಾರದಿಂದ ಭಗವಂತನಿಗೆ ಸಮರ್ಪಣೆ ಮಾಡಿದೆ. ಕೊಟ್ಟಂತಹ ಯಜ್ಞ ಪ್ರಕ್ರಿಯೆಯಿಂದ ಹವಿಸ್ಸನ್ನು ಭಗವಂತ ಸ್ವೀಕಾರ ಮಾಡಿಕೊಂಡು ಕೊಟ್ಟಂತಹ ಸೇವೆಯನ್ನು ಭಗವಂತ ಅಗ್ನಿರೂಪವಾಗಿ ಸ್ವೀಕಾರ ಮಾಡಿಕೊಂಡು ಯಾವ ರೀತಿಯಾಗಿ ಭಸ್ಮೀಕೃತಗೊಳಿಸ್ತಾನೋ ಏಕರೂಪಕ್ಕೆ ತರುತ್ತಾನೋ ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಸಂಸಾರದಲ್ಲಿ ಈ ಸಾಂಘಿಕ ನೆಲೆಯಲ್ಲಿ ಭಿನ್ನವಾಗಿರತಕ್ಕಂತಹ ಲೋಕೋ ಭಿನ್ನ ರುಚಿ ಅಂತ ಹೇಳ್ತಾರೆ. ಒಬ್ಬನ ರುಚಿ ಇನ್ನೊಬ್ಬನಿಗೆ ಆಗ್ಲಿಕ್ಕಿಲ್ಲ, ಒಬ್ಬನ ನಿರ್ಣಯ ಇನ್ನೊಬ್ಬನಿಗೆ ಆಗ್ಲಿಕ್ಕಿಲ್ಲ, ಒಬ್ಬನ ನಿರ್ಧಾರ ಇನ್ನೊಬ್ಬನಿಗೆ ಆಗ್ಲಿಕ್ಕಿಲ್ಲ. ಆದ್ರಿಂದ ಅಭಿರುಚಿಗಳಲ್ಲಿ ಭೇದ ಪ್ರಭೇದಗಳು ಬಂದಾಗ ವ್ಯತ್ಯಾಸಗಳು ಆಗುವುದು ಧರ್ಮ ಸಹಜವಾಗಿರುತ್ತದೆ. ಆದ್ರಿಂದ ಅಂತಹ ವ್ಯತ್ಯಾಸಗಳಲ್ಲಿ ಯಾವುದೇ ಭಿನ್ನಗಳಿದ್ರೆ ಅದೆಲ್ಲವನ್ನು ಕೂಡ ದೂರೀಕರಿಸಿ ಆ ಅಗ್ನಿ ಪರಮಾತ್ಮ ಎಲ್ಲವನ್ನು ನಾಶ ಮಾಡಿ ಒಂದೇ ಸ್ವರೂಪವನ್ನು ಕೊಡ್ತಾನೆ, ಭಸ್ಮ ಸ್ವರೂಪವಾಗಿ ಕೊಡ್ತಾನೆ. ಆದ್ರಿಂದ ಅದು ವಿಭೂತಿಯಾಗಿ ನಮ್ಮ ಪಾಲಿಗೆ ಪ್ರಾಪ್ತಿಯಾಗಬೇಕು. ಆ ವಿಭೂತಿನಾಥನಾಗಿರತಕ್ಕಂಥ ಭಗವಂತ ಪರಮೇಶ್ವರ ಜಗದೀಶ್ವರನಾಗಿದ್ದ ವಿಶ್ವಕರ್ಮ ದೇವರು ನಮ್ಮೆಲ್ಲರ ಪಾಪಗಳನ್ನು ದಹನ ಮಾಡಿ ಪಾಪದಾಹಕನಾಗಿ ನಮಗೆ ಪುಣ್ಯದಾಯಕನಾಗಿ ಅನುಗ್ರಹಿಸುವ ಮುಖಾಂತರವಾಗಿ ಸರ್ವಕಾಲಕ್ಕೂ ಸಾರ್ವದೇಶಿಕಕ್ಕೂ ಸರ್ವರೀತಿಯಲ್ಲಿ ಕೂಡ ನಮ್ಮನ್ನು ಕಾಪಾಡಿಕೊಂಡು ಬರಬೇಕು. ಈ ಸಂಘವನ್ನು ಉತ್ತರೋತ್ತರ ಅಭಿವೃದ್ಧಿ ಆಗುವಲ್ಲಿ ದೇವರ ದಯೆ ಸದಾ ಇದ್ದುಕೊಂಡು ಎಲ್ಲರಿಗೂ ಧೀಯೋಯೋನ ಪ್ರಚೋದಯಾದಂತೆ ನಾವು ನಿತ್ಯ ಸಂಧ್ಯಾವಂದನೆ ಮಾಡುವಾಗ ಗಾಯತ್ರಿ ಮಂತ್ರದಲ್ಲಿ ಹೇಳುತ್ತೇವೆ. ಆದ್ರಿಂದ ನಿತ್ಯ ಗಾಯತ್ರಿ ಮಂತ್ರ ಮಾಡತಕ್ಕಂಥವನು, ನಿತ್ಯ ಸಂಧ್ಯಾವಂದನೆ ಮಾಡತಕ್ಕಂಥವನು, ನಿತ್ಯ ಸಂಧ್ಯಾವಂದನೆಯ ಗಾಯತ್ರಿ ಉಪಾಸಕನಾಗಿ ಅದರ ಮಂತ್ರಾರ್ಥವನ್ನು ಅನುಷ್ಠಾನ ಮಾಡಿಕೊಂಡು ಬರುವವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಎಲ್ಲಿಯೂ ಕೂಡ ಕೋಪಗೊಳ್ಳುವುದಿಲ್ಲ, ಎಲ್ಲಿಯೂ ಕೂಡ ಬೇಸರ ಮಾಡಿಕೊಳ್ಳುವುದಿಲ್ಲ, ಎಲ್ಲಿಯೂ ಕೂಡ ಉದ್ವೇಗಕ್ಕೆ ಒಳಗಾಗುವುದಿಲ್ಲ, ಎಲ್ಲಿಯೂ ಕೂಡ ದ್ವೇಷವನ್ನು ಸಾಧಿಸುವುದಿಲ್ಲ, ಎಲ್ಲಿಯೂ ಕೂಡ ಅಸೂಯೆಯನ್ನು ಯೋಚನೆ ಮಾಡುವುದಿಲ್ಲ, ಎಲ್ಲಿಯೂ ಕೂಡ ಹಿಂಸೆಯನ್ನು ಮಾಡುವುದಿಲ್ಲ, ಎಲ್ಲಿಯೂ ಕೂಡ ಅಧರ್ಮ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ದಾರಿ ಇಡುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಯಜ್ಞರೂಪವಾಗಿರತಕ್ಕಂಥ ಮಂತ್ರ. ಇಡೀ 10,000 ಮಂತ್ರಗಳಲ್ಲಿ ಶ್ರೇಷ್ಠ ಮಂತ್ರ ಅಂತಂದ್ರೆ ಗಾಯತ್ರಿ ಮಂತ್ರ ಅಂತ ಹೇಳಿದ್ರೆ ಗಾಯತ್ರಿ ಮಂತ್ರ ಎನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಮಂತ್ರ. ಅದು ದೇವರ ವಾಕ್ಯ. ಅಂತ ದೇವರ ವಾಕ್ಯವನ್ನು ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಯವರು ಅವರ ಬಾಯಿಯ ಮುಖಾಂತರವಾಗಿ ವಾಕ್ ಸ್ವರೂಪವಾಗಿ ಶ್ರವಣ ದೇವತೆಯನ್ನು ಪ್ರಾರ್ಥಿಸಿ ನಮ್ಮ ಕಿವಿಯಲ್ಲಿ ಉಪದೇಶ ಮಾಡಿಕೊಟ್ಟಿದ್ದಾರೆ. ಅಂತಹ ದೇವತಾ ವಾಕ್ಯವನ್ನು ತಂದೆ ತಾಯಿಯವರು ನಮಗೆ ಕಿವಿ ಕೊಟ್ಟು ಉಪದೇಶ ಕೊಟ್ಟಿರ್ತಕ್ಕಂಥ ಯಾವೊಂದು ಗಾಯತ್ರಿ ಮಂತ್ರದಲ್ಲಿ ನಾವು ನಿತ್ಯ ಹೇಳ್ತೇವೆ, ಧಿಯೋ ಯೋ ನಃ ಪ್ರಚೋದಯಾತ್. ಒಳ್ಳೆಯ ದಾರಿಯಲ್ಲಿ ನಡೀಲಿಕ್ಕೆ ನನಗೆ ಬುದ್ಧಿಯನ್ನು ದಾರಿಯನ್ನು ಪ್ರಚೋದನೆ ಮಾಡಿಕೊಡು ಅಂತೇಳಿ. ಹಾಗೆ ಒಳ್ಳೆಯ ದಾರಿಯಲ್ಲಿ ಹೋಗುವಾಗ ಯಾವ ರೀತಿಯಲ್ಲಿ ಕೋಪ ಮಾಡಿದರೆ, ದ್ವೇಷ ಮಾಡಿದರೆ, ಅಸೂಯೆ ಮಾಡಿದರೆ, ಹಿಂಸೆ ಮಾಡಿದರೆ, ಅಧರ್ಮ ಮಾಡಿದರೆ ಒಳ್ಳೆಯ ದಾರಿ ಸಿಗುವುದಿಲ್ಲ. ದಾರಿ ಬೇರೆ 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 ಕವಲನ್ನು ಹಿಡಿತದೆ. ಆದ್ರಿಂದ ನಮ್ಮ ಏಕರೂಪದ ಮನಸ್ಸನ್ನು ಒಂದೇ ರೂಪದಲ್ಲಿ ಭಗವಂತನ ರೂಪಕ್ಕೆ ಭಗವಂತನನ್ನು ಕಾಣೋದಕ್ಕೆ ಜ್ಞಾನಾಸಕ್ತನಾಗ್ತಾನೋ ಅವನಿಗೆ ಮಾತ್ರ ಏಕರೂಪವಾದ ಭಗವಂತ ಸಾಕ್ಷಾತ್ಕಾರಗೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಕಲಿಕಾಲದಲ್ಲಿ ಸಾಕ್ಷಾತ್ಕಾರ ದೇವರೊಳಗಿಲ್ಲ. ಅದಕ್ಕೋಸ್ಕರವಾಗಿ ನರರೂಪೋ ಧರೋ ಹರಿ ಅಂತ ಹೇಳಿದರೆ
ಸರ್ವವ್ಯಾಪಕನಾಗಿರ್ತಕ್ಕಂಥ ಭಗವಂತ. ಹಾಗೆ ಹೇಳಿದಾಗೆ ಸರ್ವಕಾಲಿಕ ಸಾರ್ವದೇಶಿಕವಾಗಿರುವ ಭಗವಂತ ನಮಗೆ ಎಲ್ಲರಲ್ಲಿಯೂ ಇದ್ದಾನೆ. ಹೇಗೆಂತ ಹೇಳಿದ್ರೆ ಅಣುರೇಣು ತೃಣಕಾಷ್ಟ ಪಿಪೀಲಿಕಾದಿಗಳಿಂದ ಹಿಡಿದು ಎಲ್ಲರಲ್ಲಿ ಕೂಡ ದೇವರಿದ್ದಾರೆ. ಆದ್ರಿಂದ ನಮ್ಮ ಸನಾತನ ಧರ್ಮ ಎನ್ನುವಂಥದ್ದು ಹರಿಯುವ ನೀರಿನಲ್ಲಿ, ಉಸಿರಿನ ಗಾಳಿಯಲ್ಲಿ, ಕಣ್ಣಿಗೆ ಕಾಣತಕ್ಕಂಥ ಎಲ್ಲ ವಸ್ತುಗಳಲ್ಲಿ, ಕುಡಿಯುವಂತೆ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಕೂಡ ದೇವರನ್ನು ಕಂಡಿದ್ದಾನೆ. ಹರಿದುಕೊಂಡು ಹೋಗುವಂತಹ ಸರೀಸೃಪಗಳಲ್ಲಿ, ಹಾರುವಂತಹ ಹಕ್ಕಿಗಳಲ್ಲಿ, ನಡೆಯುವಂತಹ ಪ್ರಾಣಿಗಳಲ್ಲಿ, ಉಸಿರಾಡ್ತಕ್ಕಂಥ ಪ್ರಾಣಿಗಳಲ್ಲಿ, ಜನ್ಮ ಕೊಟ್ಟಂತಹ ಮನುಷ್ಯರಲ್ಲಿ, ತಂದೆ ತಾಯಿಯವರಲ್ಲಿ ಎಲ್ಲರಲ್ಲಿ ಕೂಡ ದೇವರನ್ನು ಕಾಣ್ತಾನೆ. ಆದ್ರಿಂದ ಜೀವ ಎನ್ನುವಂಥದ್ದು ಎದ್ದು ಜಡವೋ ಚೈತನ್ಯ ರೂಪದಲ್ಲಿ ಭೂಮಿಯಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಅದು ಭಗವಂತ ವಿಶ್ವಕರ್ಮನ ಅನುಗ್ರಹದ ಪ್ರಸಾದವಾಗಿದೆ. ಆದ್ರಿಂದ ನಾವು ದೇವರ ಪ್ರಸಾದವಾಗಿ ಭೂಮಿಗೆ ಬಂದಿದ್ದೇವೆ. ಬಂದಂತಹ ಪ್ರಸಾದವನ್ನು ಎಲ್ಲಿಯೂ ಕೂಡ ವ್ಯತ್ಯಾಸ ಆಗದ ಹಾಗೆ ಭಗವಂತನಿಗೆ ಸಮರ್ಪಣೆ ಮಾಡುವುದೇ ನಮ್ಮ ಧ್ಯೇಯಕರ್ತವಾಗಿದೆ. ಆದ್ರಿಂದ ನಮ್ಮ ಭಕ್ತಿಯನ್ನು ಭಗವಂತನಿಗೆ ಅರ್ಪಿಸುವಲ್ಲಿ ನಾವು ವಿಶೇಷವಾದ ದ್ರವ್ಯಗಳನ್ನು ಭಗವಂತನಿಗೆ ಅರ್ಪಿಸಿದ್ದೇವೆ. ಆವಾಗ ಆ ಮಂತ್ರ ಹೇಳಲ್ಪಡ್ತದೆ. ಏನಂತ ಹೇಳಿದ್ರೆ ಆವಿವೇಶ ಅಂದ್ರೆ ವಿಶ್ವಕರ್ಮ ವಿಮಾನ ಆದ್ವಿಹಾಯ ದಾತಾವೇದ ಮಂತ್ರಗಳು ಹೇಳಲ್ಪಡ್ತದೆ. ಅದರಲ್ಲಿ ಏನಂತ ಹೇಳಿದ್ರೆ ಆ ಭಗವಂತ ತನ್ನನ್ನೇ ತಾನೇ ಅಗ್ನಿಗೆ ಆಹುತಿಯಾಗಿಸಿಕೊಂಡು ಪ್ರಪಂಚವನ್ನು ಸೃಷ್ಟಿ ಮಾಡಿದೆನೆಂಬುದಾಗಿ ವೇದ ಹೇಳಲ್ಪಡ್ತದೆ. ನಾವು ಅಗ್ನಿಗೆ ಆಹುತಿ ಆಗ್ಲಿಕ್ಕೆ ಆಗುದಿಲ್ಲ, ಆದರೂ ಕೂಡ ನಮ್ಮಿಂದ ಏನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯವಾಗುತ್ತದೆ. ಯಾಕೆಂದ್ರೆ ಇದು ಕಲಿಕಾಲ. ಆದ್ರಿಂದ ನಮ್ಮ ಭಕ್ತಿಯ ಪ್ರತೀಕವಾಗಿ ಅಗ್ನಿಗೆ ಸಮರ್ಪಣದಂತ ಯಾವೊಂದು ಹವಿರ್ದ್ರವ್ಯವಿದೆಯೋ ಅದು ನಮ್ಮ ಪಾಲಿಗೆ ಆರೋಗ್ಯವನ್ನು ಕೊಡಲ್ಪಡ್ತದೆ. ಆ ಆರೋಗ್ಯವನ್ನು ಕೊಟ್ಟಾಗ ನಮಗೆ ಅದಕ್ಕಿಂತ ಭಾಗ್ಯ ಯಾವುದಿಲ್ಲ. ಆದ್ರಿಂದ ದೊಡ್ಡ ಭಾಗ್ಯ ಅಂತ ಹೇಳಿದ್ರೆ ಆರೋಗ್ಯ ಭಾಗ್ಯ. ಆರೋಗ್ಯ ಹೊಂದಿದ್ರೆ ಎಲ್ಲವೂ ಆರೋಗ್ಯವಾಗಿರ್ತದೆ. ತ್ರಿಕಾರಣ ಪೂರ್ವಕವಾಗಿ ಆರೋಗ್ಯದಲ್ಲಿರ್ತದೆ. ಆರೋಗ್ಯ ಕೆಟ್ಟಿತು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆಯ ಯೋಜನೆಗಳು ಬರ್ತದೆ. ಆದ್ರಿಂದ ಅಂತಹ ಆರೋಗ್ಯವನ್ನು ದಾಯಕವಾಗಿರ್ತಕ್ಕಂಥ ಯಜ್ಞವನ್ನು ಇವತ್ತಿನ ದಿವಸ ನೀವುಗಳು ಮಾಡಿದ್ರೆ ಯಾಕೋಸ್ಕರ ಅಂತ ಹೇಳಿದ್ರೆ ಈ ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ಯಜ್ಞಾರಿದ್ರ ಆರೋಗ್ಯವು ಪರಿಪೂರ್ಣವಾಗಿರಬೇಕು, ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು, ಆ ಭಗವಂತನಾಗಿದ್ದ ವಿಶ್ವಕರ್ಮ ದೇವರು ಅನುಗ್ರಹಿಸಿಕೊಂಡು ಬರಬೇಕೆನ್ನುವ ಉದ್ದೇಶಕ್ಕೋಸ್ಕರವಾಗಿ ನೀವುಗಳು ಮಾಡಿದಂಥ ಯಜ್ಞ ಪ್ರಕ್ರಿಯೆಯಲ್ಲಿ ಭಗವಂತ ಸುಪ್ರೀತನಾಗಿದ್ದುಕೊಂಡು ಮುಂದೆ ನಡೆದಕ್ಕಂತಹ ಮಹಾಪೂಜೆ, ಅನ್ನ ಸಂತರ್ಪಣೆ, ವಿವಿಧವಾದಂತಹ ಧಾರ್ಮಿಕ ಸಭೆ, ಹಾಗೆ ಸಾಂಸ್ಕೃತಿಕವಾಗಿದ್ದ ವೈಭವಗಳು ಎಲ್ಲ ಇಲ್ಲಿ ನಡೀಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಕ್ಕೆ ಭಗವಂತ ಸಾಕ್ಷಿಯಾಗಿದ್ದುಕೊಂಡು ನಮ್ಮಲ್ಲಿ ನೆರವೇರಿಸಿಕೊಂಡು ಎಲ್ಲರ ಮನಸ್ಸಿಗೆ ಸಂತೋಷ ಆಗುವ ಹಾಗೆ, ಅದರಿಂದ ಪ್ರೇರಣಾದಾಯಕವಂತ ಒಳ್ಳೆ ಸಂದೇಶ ಜೀವನಕ್ಕೆ ಬರುವ ಹಾಗೆ ಇಲ್ಲಿ ಎಲ್ಲ ಕಾರ್ಯಕಲಾಪಗಳು ನಡೆಯುವಲ್ಲಿ ವಿಶ್ವಕರ್ಮ ದೇವರು ಸಾಕ್ಷಿಯಾಗಿ ಅನುಗ್ರಹಿಸಿಕೊಂಡು ಬರಬೇಕು. ನಮ್ಮೆಲ್ಲರ ಚಿಂತನಾ ಮಾರ್ಗ ಇದೆ. ಆ ಚಿಂತನಾ ಮಾರ್ಗವನ್ನು ಆ ಭಗವಂತ ಬಂಗಾರದಂತೆ ಕಾಪಿಟ್ಟುಕೊಂಡು ರಕ್ಷಣೆ ಮಾಡಿಕೊಂಡು ನಮ್ಮ ಸಮಾಜವನ್ನು ಒಳ್ಳೆ ಶಿಲ್ಪ ಬ್ರಾಹ್ಮಣ ವೇದ ಬ್ರಾಹ್ಮಣ ಸಮಾಜವಾಗಿ ಮುನ್ನಡೆಸುವಲ್ಲಿ ಸಾಕ್ಷಾತ್ಕಾರ ಆಗುವ ಹಾಗೆ ಭಗವಂತ ಅನುಗ್ರಹಿಸಿಕೊಂಡು ಬರಬೇಕು ಎಂಬುದಾಗಿ ನಾವು ನಂಬಿದಂತಹ ದೇವರನ್ನು ತಲೆದಗ್ಗಿಸಿ ವಿಶ್ವಕರ್ಮ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜ್ಯೋತಿರ್ಮಯಂ ಶಾಂತಮಯಂ ಪ್ರದೀಪ್ತಂ ವಿಶ್ವಾತ್ಮಕಂ ವಿಶ್ವಜಿತ ನಿರೀಹಂ ಆದ್ಯಂತ ಶೂನ್ಯಂ ಸಕಲೈಕನಾಥಂ ಶ್ರೀ ವಿಶ್ವಕರ್ಮಾಣಂ ನಮಾಮಿ. ಮನಸಾವಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ. ವೇದೋಕ್ತ ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ. ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಓಂ ಯಾನಿ ಕಾನಿ ಚ ಪಾಪಾನಿ ಜನೋಂತ್ರಕೃತಾನಿ ಚ ಕಾನಿ ತಾನಿ ವಿನಶಂತಿ ಪ್ರದಕ್ಷಿಣಂ ಪದೇ ಪದೇ ಪಾಪೋಪಕಾರ್ಮಾನಂ ಪಾಪಾತ್ಮಸಂಭವಾನಂ ರಾಹಿಮಾನ್ ಕೃಪಯಾಮಿ ಶರಣಾಗತಸ್ಥಲ ಅನ್ಯತಾ ಶರಣನ್ನಾಸಿ ತಮೇವ ಶರಣಂ ಮಮ. तस्मात् प्रजापत्यात्मने परशुरूणां प्रायश्चित्ताज्यमग्नये स्वाहा ओमग्नये स्वाहा ओमग्नये स्वाहा अग्ने नमः विश्वेभ्यदेव स्वाहा विश्वेभ्यदेव नमः ओम भूः स्वाहा अग्ने नमः ओम भुवः स्वाहा वाये नमः ओम स्वः स्वाहा सूर्याय नमः ओम भूर्भुवः स्वः स्वाहा प्रजापत्यात्मने परब्रह्मणे इदं नमः. ओम पूर्णाहुति होमे विनियोगः. ओम ओम तारे परमदित्ले. ओम जागंटे. ओम काले सुमुहूर्तमस्तु सुप्रतिष्ठितामस्तु स्वस्ति.
श्रद्धा मेधा विषा प्रज्ञा विद्या बुद्धिं श्रियं बलमायुषं तेजारोग्यं मे परमेश्वर 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 नमः हव्यकव्याजपुरुषाय नमो नमः ओम मदाकुल मयि मेधा मयि प्रजा प्राच्यां दिशि देवरपूजोहायमें जाति विश्वास्मादेहि प्रजाविरग्न अमृतमश्यां यस्मेतं सुकृते जातवेदवलोकनकृणमस्वनम् अश्विनं सुपितरवीरमन्तं गोमन्तं रयिम्नाशते अग्निरङ्करणा समर्पयामि यज्ञपुरुषाय नमो नमः ओं भूर्वस्त्रं मान
ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘ ಇದರ 20ನೇ ವರ್ಷದ ವಿಶ್ವಕರ್ಮ ಪೂಜೆಯ ಹಾಗೂ ವಿಶ್ವಕರ್ಮ ಯಜ್ಞದ ಈ ಪುಣ್ಯ ಕಾರ್ಯದ ಸಂದರ್ಭದಲ್ಲಿ ನಾವು ಸಭಾ ಕಾರ್ಯಕ್ರಮವನ್ನು ಈಗ ಆರಂಭಿಸಲಿಕ್ಕಿದ್ದೇವೆ. ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ ವೇದಮೂರ್ತಿ ಶ್ರೀ ವೆಂಕಟರಮಣ ಆಸರಣ್ಣ, ಪ್ರಧಾನ ಅರ್ಚಕರು, ಕಟೀಲು ಕ್ಷೇತ್ರ, ಶ್ರೀ ಗಣೇಶ್ ಪುರೋಹಿತರು ಸೂಡ. ಅದೇ ರೀತಿಯಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಕಾವರಮನೆ ಶ್ರೀ ನಿತಿನ್ ಹೆಗ್ಡೆ ತಿಮ್ಮಕಾವರು, ಆಡಳಿತ ಮುಕ್ತೇಸರು ಶ್ರೀ ಕೊಡಮಣಿತ್ತಾಯ ದೇವಸ್ಥಾನ ಎಕ್ಕಾರು. ಗೌರವ ಉಪಸ್ಥಿತಿಯಲ್ಲಿ ಶ್ರೀ ಪ್ರವೀಣ್ ಆಚಾರ್ಯ, ಅಧ್ಯಕ್ಷರು ಎಕ್ಕಾರ್ ಗ್ರಾಮ ಪಂಚಾಯತ್, ಶ್ರೀ ಮೋನಪ್ಪ ಶೆಟ್ಟಿ ಎಕ್ಕಾರು, ಶ್ರೀ ರತ್ನಾಕರ ಶೆಟ್ಟಿ ಬಡಕರೆ ಬಾಳಿಕೆ ಎಕ್ಕಾರು, ಶ್ರೀ ರಾಕೇಶ್ ರೈ ಅಳಕೆ, ಉದ್ಯಮಿಗಳು ಮಂಗಳೂರು. ಹಾಗೂ ಗೌರವ ಸನ್ಮಾನವನ್ನು ಸ್ವೀಕರಿಸಲಿಕ್ಕಿರುವಂತಹ ಡಾಕ್ಟರ್ ಶ್ರೀ ಶಶಿಕುಮಾರ್ BAMS ಕುಮಾರ್ ಕ್ಲಿನಿಕ್ ಕಟೀಲ್, ಇವರು ನಮ್ಮ ಜೊತೆಗೆ ಭಾಗವಹಿಸಲಿಕ್ಕಿದ್ದಾರೆ. ಬಂದಿರುವಂತಹ ಎಲ್ಲ ಅತಿಥಿಗಳನ್ನು ನಮ್ಮ ಅಧ್ಯಕ್ಷರು ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲ ಅತಿಥಿಗಳನ್ನು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇವರೊಂದಿಗೆ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಗೇಶಾಚಾರ್ಯವರು ಕೂಡ ಉಪಸ್ಥಿತಿ ಇರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದೇವರ ಪೂಜೆಯಿಂದ ಈ ಕಾರ್ಯಕ್ರಮ ಆರಂಭ ಆಗಿದೆ. ದೇವರ ಆಶೀರ್ವಾದ ಮತ್ತೊಮ್ಮೆ ಬೇಡುತ್ತಾ ಈ ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಇದೀಗ ಎಲ್ಲರನ್ನು ಕೂಡ ಈ ಸಭೆಗೆ ಪ್ರೀತಿಯಿಂದ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀ ಮಂಜುನಾಥ ಆಚಾರ್ಯ ಇವರು. ಓಂ ಶ್ರೀ ಗಣೇಶಾಯ ನಮಃ. ಕಟೀಲಿನ ತಾಯಿ ದುರ್ಗಾ ಪರಮೇಶ್ವರನ್ನು ನೆನಪಿಸಿಕೊಂಡು ಹಾಗೆ ತಾಯಿ ಕಾಳಿಕಾಂಬೆ ವಿಶ್ವಕರ್ಮನ ಪಾದಕ್ಕೆ ತಲೆಬಾಗಿ ಕ್ಷೇತ್ರದಲ್ಲಿ ನೆಲೆದಾಗಿಂತ ಉಳ್ಳಾಯ ಸಹಿತ ಪಂಚಶಕ್ತಿಗಳು 3 ಬಂಟರ ಪಾದಕ್ಕೆ ತಲೆ ತಗ್ಗಿಸಿ ಇವತ್ತಿನ ಈ ಕಾರ್ಯಕ್ರಮ ನಾವು ಪ್ರಾರಂಭಿಸ್ತಾ ಇದ್ದೇವೆ. ವಿಶ್ವಕರ್ಮ ಸಂಘ ಎಕ್ಕಾರ್ವನ್ನ ಅನ್ನುವ ಸಂಘವು ಕಳೆದ 19 ವರ್ಷಗಳ ಹಿಂದೆ ಪ್ರಾರಂಭವಾಯಿತು. ನಮ್ಮ ಊರಿನಲ್ಲಿ ಒಂದು ಸಂಘ ಬೇಕು ಅನ್ನುವ ಉದ್ದೇಶದಿಂದ ಹಿರಿಯ ಕಿರಿಯರಲ್ಲಿ ನಾವು ಕೇಳಿಕೊಂಡಾಗ ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡು ನಿರಂತರವಾಗಿ 19 ವರ್ಷಗಳ ಕಾಲ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುತ್ತೇವೆ. ಎಲ್ಲರ ಮುಕ್ತ ಮನಸ್ಸಿನ ಪ್ರೀತಿಯಿಂದ ಇವತ್ತಿನ ಈ 20ನೇ ವರ್ಷದ ಕಾರ್ಯಕ್ರಮದಲ್ಲಿ ನಾವು ಉಪಸ್ಥಿತರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಹಲವಾರು ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಂಥ ಕಾರ್ಯಕ್ರಮದಲ್ಲಿ 5ನೇ ವರ್ಷದಲ್ಲಿ ನಮ್ಮ ಈ ಸಭಾಭವನಕ್ಕೆ ಸುಮಾರು 12,000 ರೂಪಾಯಿ ಮೊತ್ತದ ಅಡುಗೆ ಪಾತ್ರೆಯನ್ನು ನೀಡಿದ್ದೇವೆ. ಹಾಗೆಯೇ ಪ್ರತಿ ವರ್ಷವೂ ಕೂಡ ಮಂಗಳೂರಿನ ಕಾಳಿಕಾಂಬ ದೇವಸ್ಥಾನದ ಯುಗಾದಿ ಉತ್ಸವಕ್ಕೆ ನಿರಂತರ ಹೊರೆಕಾಣಿಕೆಯನ್ನು ಸಂಘದ ವತಿಯಿಂದ ತಪ್ಪದೆ ಕೊಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ಸಂಘವು 19 ವರ್ಷಗಳಿಂದ ಸಮಾಜ ಬಾಂಧವರ ಒಂದು ಉದ್ಧಾರಕ್ಕಾಗಿ ಉದ್ದೇಶಕ್ಕಾಗಿ ಅವರ ಕಷ್ಟಗಳಿಗೆ ಸ್ಪಂದಿಸುವುದಕ್ಕಾಗಿ ನಮ್ಮ ಸಂಘದ ಸದಸ್ಯರಾಗಲಿ ಸಂಘದ ಸದಸ್ಯರ ಮನೆಯವರಾಗಲಿ ಮರಣವನ್ನು ಹೊಂದಿದಾಗ ಅವರ ಮರಣ ಸಾಂತ್ವನದ ಖರ್ಚು ವೆಚ್ಚವನ್ನು ಸಂಪೂರ್ಣವಾಗಿ ಸಂಘವು ನಿರಂತರವಾಗಿ ಕೊಡ್ತಾ ಬರ್ತಾ ಇದೆ. ಹಾಗೆಯೇ ಇವತ್ತಿನ ಈ ವಿಶ್ವಕರ್ಮ ಯುವಕ ಸಂಘದ ಕಾರ್ಯಕ್ರಮ ಹಲವಾರು ವರ್ಷಗಳಿಂದ ನಾವು ಪ್ರಾರಂಭ ಮಾಡಿದಂಥ ವಿಶ್ವಕರ್ಮ ಯುವಕ ಸಂಘ ಇವತ್ತು ಎಲ್ಲರ ಪ್ರೀತಿಯ ಒಪ್ಪಿಗೆಯ ಮೇರೆಗೆ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಎಕ್ಕರನ್ನು ಹೆಸರಿನಿಂದ ಇವತ್ತು ನಾವು ನೋಂದಾವಣೆಗೊಂಡಿರುತ್ತೇವೆ. ಈ ನೋಂದಾವಣೆಗೊಂಡಂಥ ಸಂಘಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ನಿರಂತರವಾಗಿ ಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತಿನ ಈ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಅನ್ನುವ ಹೆಸರಿಗೆ ನಿಮ್ಮೆಲ್ಲರ ಚಪ್ಪಲೆಯ ಮೂಲಕ ಪ್ರೋತ್ಸಾಹವನ್ನು ನಾವು ಬೇಡ್ತಾ ಇದ್ದೇವೆ. ಆತ್ಮೀಯರೇ, ಇವತ್ತಿನ
ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಶೇಷ ವರದಿಯನ್ನು ನಾವು ಮಂಡಿಸಲಿಕ್ಕೆ ಏನೂ ಇಲ್ಲ. ಹಾಗೆ ಮುಂದಿನ 25ನೇ ವರ್ಷದ ರಜತ ಮಹೋತ್ಸವದಲ್ಲಿ ವರದಿಯನ್ನು ಮಂಡಿಸುವಂಥ ಯೋಗ ಭಾಗ್ಯವನ್ನು ಭಗವಂತ ಕರುಣಿಸಲಿ. ನಿರಂತರ 17 ವರ್ಷಗಳ ಕಾಲ ಈ ಸಂಘದಲ್ಲಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಸಂಘದ ಹಿರಿಯರು ಕಿರಿಯರನ್ನು ಎಲ್ಲರನ್ನು ಅಭಿನಂದಿಸುತ್ತಾ, ಇವತ್ತಿನ 20ನೇ ವರ್ಷದ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿ ಇರುವಂಥ ಕಟೀಲಿನ ಪ್ರಧಾನ ಅರ್ಚಕರಾದಂಥ ವೇದಮೂರ್ತಿ ವೆಂಕಟರಮಣ ಆಸನ್ನರವರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾವು ಅವರನ್ನು ಈ ವೇದಿಕೆಗೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಇವರಿಗೆ ನಮ್ಮ ಸಂಘದ ಗೌರವ ಕಾರ್ಯದರ್ಶಿ ಜಯಂತಾಚಾರ್ಯ ಅವರು ವೇದಿಕೆಗೆ ಬಂದು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆಯೇ ಇನ್ನೋರ್ವರು ಶ್ರೀ ಗಣೇಶ್ ಪುರೋಹಿತ್ ಕಳೆದ 19 ವರ್ಷಗಳಿಂದ ನಿರಂತರವಾಗಿ ಬಂದು ನಮ್ಮನ್ನು ಪ್ರೋತ್ಸಾಹಿಸಿ ಆಶೀರ್ವದಿಸಿ ಪರಮಾತ್ಮನ ಈ ಪೂಜಾ ಕೈಂಕರ್ಯದ ಒಂದು ನೇತೃತ್ವವನ್ನು ವಹಿಸಿಕೊಂಡ ಸೂಡ ಗಣೇಶ್ ಪುರೋಹಿತ್ ಇವರನ್ನು ನಮ್ಮ ಸಂಘದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಇವರಿಗೆ ಮಧುಸೂದನ ಆಚಾರ್ಯರವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇನ್ನೋರ್ವರು ನಮ್ಮ ಊರಿನ ಕ್ಷೇತ್ರದ ಉರಿವಿಳ್ಳ ಐವೀರ್ ಸತ್ಯಲ್ನ ಮುಕ್ತೇಶ್ವರರು ಶ್ರೀ ತಿಮ್ಮ ಕಾವಾರಮನೆಯವರು ಇವರ ಅಧ್ಯಕ್ಷರಾಗಿ ಇವರ ಉಪಸ್ಥಿತಿಯಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಇವರಿಗೆ ದಯಾನಂದ ಆಚಾರ್ಯವರು ವೇದಿಕೆಗೆ ಬಂದು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇನ್ನೋರ್ವ ಅತಿಥಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಪ್ರವೀಣಾಚಾರ್ಯವರು ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿ ಅನಿವಾರ್ಯ ಕಾರಣಗಳಿಂದ ನಮಗೆ ಶುಭಾಶಯವನ್ನು ಕೋರಿ ತಿಳಿದ್ದಾರೆ. ಅವರನ್ನು ಕೂಡ ನಾವು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಹಾಗೆ ಮೋನಪ್ಪ ಶೆಟ್ಟಿ ಅಕ್ಕಾರ್ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಬೆನ್ನು ತಟ್ಟಿ ನೀವು ಮಾಡಿ ನಾವಿದ್ದೇವೆ ಅನ್ನುವ ಮಾತನ್ನು ಹೇಳುವಂಥ ವ್ಯಕ್ತಿ, ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. 10ನೇ ವರ್ಷದ ಕಾರ್ಯಕ್ರಮದಲ್ಲಿಯೂ ಕೂಡ ಅತಿಥಿಯಾಗಿ ನಮ್ಮೊಟ್ಟಿಗಿದ್ದರು. ಇವತ್ತು ಕೂಡ ಪ್ರೀತಿಯಿಂದ ನಿಖುಲ್ ಮಲ್ಪುಲ್ಲೆ ಯಾನುಲ್ಲೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವರನ್ನು ಅತ್ಯಂತ ಪ್ರೀತಿಯಿಂದ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಇವರಿಗೆ ಮಧುಸೂದನ ಆಚಾರ್ಯರವರು ಸ್ಮರಣಿಕೆ ಮತ್ತು ಶಾಲನ್ನು ಹೊದಿಸಿ ಸನ್ಮಾನಿಸಬೇಕಾಗಿ ವಿನಂತಿ, ಸ್ವಾಗತಿಸಬೇಕಾಗಿ ವಿನಂತಿ, ಕ್ಷಮಿಸಿ. ಹಾಗೆಯೇ ಇನ್ನೋರ್ವ ಅತಿಥಿ ಶ್ರೀ ರತ್ನಾಕರ ಶೆಟ್ಟಿ ಎಕ್ಕ ಬಡಕರೆ ಬಾಳಿಕೆ ಆಡಳಿತ ಮುಕ್ತೇಶ್ವರರು ಜಾರಂದಯ ಬಂಟ ದೇವಸ್ಥಾನ ಬಡಕರೆ, ಇವರನ್ನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಇವರಿಗೆ ಪ್ರಶಾಂತ್ ಆಚಾರ್ಯ ಅವರು ವೇದಿಕೆಗೆ ಬಂದು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆಯೇ ಇನ್ನೋರ್ವ ಅತಿಥಿ ರಾಕೇಶ್ ರೈ ಆಳಕ್ಕೆ ಉದ್ಯಮಿಗಳು ಮಂಗಳೂರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರಬೇಕಿತ್ತು, ಅನಿವಾರ್ಯ ಕಾರಣಗಳಿಂದ ಬರಲಾಗಲಿಲ್ಲ. ಅವರ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ. ಹಾಗೆಯೇ ಡಾಕ್ಟರ್ ಶ್ರೀ ಶಶಿಕುಮಾರ್ BAMS ಕುಮಾರ್ ಕ್ಲಿನಿಕ್ ಕಟೀಲು, ಇವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಯಲ್ಲಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಯೋಗೀಶ್ ಆಚಾರ್ಯರವರು ವೇದಿಕೆಗೆ ಬಂದು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಸತೀಶ್ ಆಚಾರ್ಯರವರು ವೇದಿಕೆ ಬರಬೇಕು. ಶ್ರೀ ನಾಗೇಶ್ ಆಚಾರ್ಯ ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘ ಎಕ್ಕಾರು,
ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ವಿ. ಇವರಿಗೆ ಉಮೇಶ್ ಆಚಾರ್ಯ ಇವರು ವೇದಿಕೆಗೆ ಬಂದು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ದೈಜಿ ವರ್ಲ್ಡ್ನ ಯಕ್ಷರಸ ಕಾರ್ಯಕ್ರಮದ ಎಲ್ಲ ಕಲಾವಿದರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಬಂದಿರುವಂಥ ವೇದಿಕೆಯ ಮುಂದಿರುವಂಥ ಹಿರಿಯರು, ಕಿರಿಯರು, ಬಂಧುಗಳು ಇವರೆಲ್ಲರನ್ನು ಒಂದೇ ಮಾತಿನಲ್ಲಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡುತ್ತಾ ಈ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರಾಸ್ತಾವಿಕ ನುಡಿಗಳೊಂದಿಗೆ ಬಂದಿರುವಂಥ ಎಲ್ಲ ಅತಿಥಿಗಳನ್ನು ಸ್ವಾಗತವನ್ನು ಮಾಡಿದಂತಹ ಶ್ರೀ ಮಂಜುನಾಥ ಆಚಾರ್ಯ ಗೌರವ ಅಧ್ಯಕ್ಷರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ನಮ್ಮ ಈ ಕಾರ್ಯಕ್ರಮಕ್ಕೆ ಆಶೀರ್ವಾದದ ನುಡಿಗಳನ್ನು ಆಡಬೇಕಾಗಿ ವೇದಮೂರ್ತಿ ವೆಂಕಟರಮಣ ಆಸರನ್ನ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ದುರ್ಗೆ ಸ್ಮೃತಾ ಹರಸಿ ಭೀತಿಮಶೇಷಜಂತೋಃ ಸ್ವಸ್ಥೈ ಸ್ಮೃತಾ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾ ತ್ವದನ್ಯಾ ಸರ್ವೋಪಕಾರಕರಣಾಯ ಸದಾರ್ದ್ರಚಿತ್ತ ತರುಣಶಕಲಮಿಂದೋರ್ಬಿಭ್ರತಿ ಶುಭ್ರಕಾಂತಿ ಕುಚಭರನಮಿತಾಂಗೀ ಸನ್ನಿಷಣ್ಣಾ ಶಿತಾಬ್ಜೇ ನಿಜಕರಕಮಲೋದ್ಯತ್ ಲೇಖನೀ ಪುಸ್ತಕಶ್ರೀಃ ಸಕಲ ವಿಭವ ಸಿದ್ಧೈ ಪಾತು ವಾಗ್ದೇವತಾನಃ. ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ಎಕ್ಕಾರು ಇದರ 20ನೇ ವರ್ಷದ ಸಂಭ್ರಮಾಚರಣೆಯ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ಅಧ್ಯಕ್ಷರಾದಂತಹ ನಿತಿನ್ ಕುಮಾರ್ ಹೆಗ್ಡೆ ಅವರೇ, ಮೊಣಪ್ ಶೆಟ್ರೆ, ಇವತ್ತು ಸನ್ಮಾನಗೊಳ್ಳಲಿರುವ ನಮ್ಮ ಆತ್ಮೀಯ ವೈದ್ಯರು ಡಾಕ್ಟರ್ ಶಶಿಕುಮಾರ್ ರವರೇ, ರತ್ನಾಕರ್ ಶೆಟ್ರೆ ಹಾಗೂ ವಿಶ್ವಕರ್ಮ ಬಂಧುಗಳೇ ಸೇರಿರುವ ಸಮಸ್ತ ವಿಶ್ವಕರ್ಮ ಬಾಂಧವರ ಪ್ರೀತಿಪಾತ್ರರೇ, ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷವಾದ್ದು. ಯಾಕೆ ಅಂತ ಕೇಳಿದರೆ, ನಾನು ಇಷ್ಟು ಸಭಾ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ, ಈ ಹೊತ್ತಿನಲ್ಲಿ ಸಭಾ ಕಾರ್ಯಕ್ರಮ ಎಲ್ಲೂ ಮಾಡಿದ್ದಿಲ್ಲ. ನಿಮಗೆಲ್ಲ ಅನಿಸಿರ್ಬೋದು, ನಮ್ಮದು ಊಟ ಆಯಿತು, ನಾವು ಸಭಾ ಕಾರ್ಯಕ್ರಮಕ್ಕೆ ಕೂತಿದ್ದೇವೆ ಅಂತೇಳಿ. ಆದರೆ ಸಾಮಾನ್ಯ ಹೆಚ್ಚಿನ ಕಡೆಯಲ್ಲಿ ಈ ಹೊತ್ತಿಗೆ ಸ್ವಲ್ಪ ಊಟ ಆದ ನಂತರ ಎಲ್ಲರೂ ತೂಕಡಿಸುವ ಸಮಯ. ಆದರೆ ಇದೊಂದು ಇವತ್ತಿನ ಒಂದು ಸಭಾ ಕಾರ್ಯಕ್ರಮ ಬಹಳ ವಿಶಿಷ್ಟವಾದ್ದು. ಈ ವಿಶ್ವಕರ್ಮ ಅಂತ ಹೇಳಿದರೆ ಈ ಸಮಾಜ ಬಾಂಧವರಿಗೆ ಒಂದು ಗುರುಪೀಠ ಇದ್ದಾಗೆ. ಯಾಕೆಂತ ಹೇಳಿದರೆ ವಿಶ್ವಕರ್ಮ ಅಂತ ಹೇಳುವ ಶಬ್ದ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಬರ್ತದೆ. ವಿಶ್ವಕರ್ಮ ಮನುಸ್ತ್ವಷ್ಟ ಸ್ಥವಿಷ್ಟ ಸ್ಥವಿರೋಧ್ರುವ ಅಂತೇಳಿ. ಮಾತ್ರ ಅಲ್ಲ, ದೇವಿ ಮಹಾತ್ಮೆಯಲ್ಲೂ ಕೂಡ ಒಂದು ಕಡೆ ವಿಶ್ವಕರ್ಮ ಅಂತ ಹೇಳಿ ಉಲ್ಲೇಖ ಉಂಟು. ಅದು ಅದೇ ರೀತಿ ಈ ತ್ರಿಮೂರ್ತಿಗಳ ಆಯುಧವನ್ನು ಯಾರು ತಯಾರಿ ಮಾಡಿದ್ದು ಅಂತ ಕೇಳಿದರೆ, ಅಂದರೆ ವಿಷ್ಣುವಿದ್ದಾಗಲಿ, ಈಶ್ವರಂದಾಗಲಿ, ಬ್ರಹ್ಮಂದಾಗಲಿ, ಅದೆಲ್ಲ ಅದನ್ನು ತಯಾರಿಸಿಕೊಟ್ಟದ್ದು ವಿಶ್ವಕರ್ಮ ಅಂತ. ಯಾಕೆ ಹೇಳಿದರೆ,
ಬ್ರಹ್ಮದಂಡ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತುಂಟು, ಅದು ಯಾವ ರೀತಿ ಇರ್ತದೆ. ನಾವು ಯಕ್ಷಗಾನದಲ್ಲಿ ನೋಡ್ತೇವೆ, ಎಲ್ಲ ಕಡೆಯಲ್ಲೂ ನೋಡ್ತೇವೆ. ಅದು ಮರದ್ದೇ ಆಗಿರ್ತದೆ ಅಂತ ಹೇಳಿದರೆ ನಮ್ಮ ಈ ಸಾಮಾನ್ಯ ಮರದ್ದೆಲ್ಲ, ದೇವವೃಕ್ಷದ್ದು ಬ್ರಹ್ಮದಂಡ. ಹಾಗೆ ಉಳಿದ ಆಯುಧಗಳೆಲ್ಲ ಅದಕ್ಕೆ ಬೇಕಾದಂತಹ ಹೇಳಿ ಮಾಡಿಸಿದಂತಹ ಲೋಹದ್ದು. ಈ ದೇವರನ್ನು ನಾವು ಕೆಲವು ರೀತಿಯಲ್ಲಿ ಪೂಜೆ ಮಾಡಲಿಕ್ಕೆ ಬರ್ತದೆ. ಅದಕ್ಕೆ ಎಲ್ಲದಕ್ಕೂ ಶಿಲ್ಪಿಗಳು ಯಾರು ಕೇಳಿದರೆ ವಿಶ್ವಕರ್ಮ. ಮೊದಲಾಗಿ ಅದರಲ್ಲಿ 8 ವಿಧದ ಪ್ರತಿಮೆಗಳಿರ್ತದೆ. ಶೈಲಿ ಅಂತ ಹೇಳಿದರೆ ಶಿಲೆಯಿಂದ ಮಾಡಿದಂತಹ ಮೂರ್ತಿಯನ್ನು ಅದಕ್ಕೆ ಶೈಲಿ ಅಂತ ಹೇಳ್ತಾರೆ. ದಾರುಮಯಿ ಅಂತ ಹೇಳಿದರೆ ಮರದಿಂದ ಮಾಡಿದಂತಹ ವಿಗ್ರಹಗಳಿಗೆ ದಾರುಮಯಿ ಅಂತ ಹೇಳ್ತೇವೆ. ಲೌಹಿ, ಲೋಹದಿಂದ ಮಾಡಿದಂಥದ್ದನ್ನು ಲೌಹಿ ಅಂತ ಹೇಳ್ತೇವೆ. ಲೇಪ್ಯ ಅಂದರೆ ಲೇಪನ ಮಾಡುವಂಥದ್ದು. ನೀವೆಲ್ಲ ಹೊಳಲಿಯಲ್ಲಿ ನೋಡಿದರೆ ಅಲ್ಲಿಯ ಮೂರ್ತಿಯೆಲ್ಲ ಲೇಪನದಿಂದ ಮಾಡಿದಂತಹ ಮೂರ್ತಿಗಳು. ಲೇಖ್ಯ ಅಂದರೆ ಬರೆದು ಮಾಡುವಂಥದ್ದು. ನಾವೇನು ಈಗಿನ ಕಾಲದಲ್ಲೆಲ್ಲ ಭಾವಚಿತ್ರ ಅಂತ ಹೇಳಿ ಏನು ಹೇಳ್ತೇವ, ಅದು ಲೇಖ್ಯ. ಸೈಕತಿ ಅಂತ ಹೇಳಿದರೆ ಹೊಯ್ಗೆಯಿಂದ ಲಿಂಗವನ್ನು ಮಾಡೋದು, ಅದು ಕೂಡ ಒಂದು ನಮ್ಮ ಪೂಜಾ ಸಾಧನ. ಮನೋಮಯಿ, ಮನಸ್ಸಿನಲ್ಲಿ ದೇವರನ್ನು ಇಟ್ಟುಕೊಂಡು ಪೂಜೆ ಮಾಡುವುದಕ್ಕೆ ಮನೋಮಯಿ. ಮಣಿಮಯಿ, ಮಣಿಯಿಂದ ದೇವರನ್ನು ತಯಾರಿ ಮಾಡಿ ಅದನ್ನು ಪೂಜೆ ಮಾಡ್ತಾರೆ. ಹೀಗೆ 8 ವಿಧದ ಮೂರ್ತಿಗಳಿರ್ತದೆ. ನಮಗೆ ಈ ವಿಶ್ವಕರ್ಮನ ಬದಲಿಗೆ ವಿಷಯವಾಗಿ ಹೇಳುವುದಿದ್ದರೆ, ಶಿಲ್ಪಕಲೆಗೆ ಪ್ರಧಾನ ಹೆಸರೇ ವಿಶ್ವಕರ್ಮನ್. ಅದರಲ್ಲಿ ಆ ವಿಶ್ವಕರ್ಮ ಮತ್ತು ಪ್ರಸಿದ್ಧಿಯಾದ್ದು ಹೇಳಿದರೆ, ಅವರು ಕೂಡ ಒಂದು ಬ್ರಹ್ಮನ ಸ್ಥಾನದಲ್ಲಿ ಇರುವ ದೇವತೆ. ವಿಶ್ವಕರ್ಮನ ಮಗಳನ್ನು ಸೂರ್ಯದೇವರಿಗೆ ಕೊಟ್ಟದ್ದು. ನಮಗೆ ಪ್ರಪಂಚಕ್ಕೆ ಬೆಳಕು ಕೊಡುವಂತಹ ಆ ಸೂರ್ಯದೇವರಿಗೆ ಸಂಜ್ಞಾ ಅಂತ ಹೇಳುವ ಮಗಳನ್ನು ಸೂರ್ಯದೇವರಿಗೆ ಕೊಟ್ಟು ಮದುವೆ ಮಾಡಿಸಿದ. ನಾವೆಲ್ಲ ಚಂದ್ರವಂಶದವರಾಗಿರಬೇಕು, ಸೂರ್ಯವಂಶದವರಾಗಿರಬಾರ್ದು ಅಂತೇಳಿ ಅರ್ಥ ಅಲ್ಲ. ಚಂದ್ರವಂಶ ಅಂತ ಹೇಳಿದರೆ ಚಂದ್ರ ಮುಳುಗಿದ ನಂತರ ಮಲಗಬೇಕು, ಚಂದ್ರ ಅಸ್ತ ಆಗುವುದರ ಒಳಗೆ ಏಳಬೇಕು. ಅಂದರೆ ಸೂರ್ಯೋದಯ ಆದ ನಂತರ ಏಳುವುದು ಅಂತೇಳಿ ಅಲ್ಲ, ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ನಮ್ಮ ನಿತ್ಯ ವಿಧಿಯನ್ನು ಪೂರೈಸಬೇಕು ಅಂತೇಳಿ. ಯಾಕೇಳಿದರೆ ಆ ಬೆಳಗಿನ ಒಂದು ಕಾಲ, ಬ್ರಾಹ್ಮಿ ಕಾಲ ಬಹಳ ಒಳ್ಳೆಯ ಕಾಲ. ಆ ಸೂರ್ಯದೇವರಿಗೆ ಹೆಸರುಂಟು ಕಾಶ್ಯಪಿ ಅಂತೇಳಿ. ಅಂದರೆ ಕಶ್ಯಪ ಗೋತ್ರ ಸಂಭೂತನಾದಂತಹ ಸೂರ್ಯದೇವರು. ಈಗ ಯಾರಿಗೇ ಆಗಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಗೋತ್ರ ಅಂತ ಹೇಳಿದೆ. ಯಾರಿಗಾದರೂ ಒಂದು ಗೋತ್ರ ಗೊತ್ತಿಲ್ಲದಿದ್ದರೆ ಅವರು ಕಾಶ್ಯಪ ಗೋತ್ರ ಅಂತ ಹೇಳ್ಬೋದು. ಯಾಕೆ ಅಂತ ಕೇಳಿದರೆ, ಕಾಶ್ಯಪರಿಗೆ ಅಷ್ಟು ಮಂದಿ ಹೆಂಡಂದಿರಿದ್ದರು. ಅದರಲ್ಲಿ ರಾಕ್ಷಸರು, ದೇವತೆಗಳು, ದಾನವರು ಹೀಗೆಲ್ಲ ಇದ್ದರು. ಹಾಗಾಗಿ ಆ ಕಶ್ಯಪನ ಕುಟುಂಬ ಬಹಳ ವಿಸ್ತಾರವಾದದ್ದು. ನಮಗೆ ಒಂದು ಗೃಹ ನಿರ್ಮಾಣ ಆಗಬೇಕಿದ್ರೆ ಹೊಸದಾಗಿ ಅದಕ್ಕೆ ವಿಶ್ವಕರ್ಮರು ಬಹಳ ಪ್ರಧಾನ.
ಗೃಹ ಪ್ರವೇಶದಲ್ಲಿ ಮನೆ ಬಿಟ್ಟು ಕೊಡುವಾಗ ಒಂದು ಪ್ರಾರ್ಥನೆ ಉಂಟು. ಏನು ಅಂತ ಕೇಳಿದರೆ, ದಾರುಭಿರ್ನಿರ್ಮಿತಂ ಗೇಹಂ ದೃಢಂ ಸೌಮ್ಯಂ ತ್ವಯಾಕೃತಂ ಅಸ್ಮಾಕಂತು ನಿವಾಸಾರ್ಥಂ ದೇಹಿತ್ವಂ ಶಿಲ್ಪಿ ಸತ್ತಮ ಅಂತ ಹೇಳಿ. ಅಂದರೆ ಮರದಿಂದ ಮಾಡಿದಂತಹ ಈ ಮನೆಯನ್ನು ಅದು ಕೂಡ ಭಾಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದೀರಿ. ನನಗೆ ವಾಸ ಮಾಡಲಿಕ್ಕೋಸ್ಕರ ಈ ಮನೆಯನ್ನು ಬಿಟ್ಟು ಕೊಡಬೇಕು ಅಂತ ಹೇಳಿ ಮನೆ ಯಜಮಾನ ಶಿಲ್ಪಿ ಹತ್ರ ಕೇಳ್ತಾನೆ. ನಾನು ಕನ್ನಡದಲ್ಲೇ ಮಾತಾಡಿದರೆ ಆಗ್ಬೋದಲ್ಲ ಅಥವಾ ತುಳುವಲ್ಲಿ ಮಾತಾಡಬೇಕಾ? ಹಾಂ. ಆವಾಗ ಶಿಲ್ಪಿ ಹೇಳ್ತಾನೆ, ತ್ವಯಾಕೃತಂಚ ಯತ್ಪುಣ್ಯಂ ದಶಾಂಶೋ ದೀಯತೆ ಪ್ರಭೋ ತದ್ಗೃಹೀತ್ವಾ ಪ್ರದಾಸ್ಯಾಮಿ ಮುದಾಗೇಹಂ ನರೋತ್ತಮ. ಅದಕ್ಕೆ ಹೇಳಿದ್ದು ಕಾಣ್ತದೆ, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತೇಳಿ, ಎರಡು ಕೂಡ ಪುಣ್ಯದ ಕೆಲಸ ಅಂತ. ಶಿಲ್ಪಿ ಹೇಳ್ತಾನೆ, ತ್ವಯಾಕೃತಂಚ ಯತ್ಪುಣ್ಯಂ, ನಿನ್ನಿಂದ ಮಾಡಿದಂತಹ ಯಾವ ಒಂದು ಪುಣ್ಯದ ಕೆಲಸ ಇದೆಯೋ, ಅಂದರೆ ಈಗ ಮನೆ ಅಂತ ಹೇಳಿದರೆ ಅದು ಯಾಕೆ ಇರುವುದು ಅಂತ ಹೇಳಿದರೆ, ಬಂದವರಿಗೆ ಆತಿಥ್ಯಂ ಹರಿಪೂಜನಂ ಅಂತೇಳಿ, ಮನೆಯಲ್ಲಿ ಬಂದವರಿಗೆ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಇತ್ತು, ಬಂದ ಕೂಡಲೇ ಬೆಲ್ಲ ನೀರು ಇಡುವುದು. ಯಾಕೆ? ಬಹಳ ಒಳ್ಳೆಯದು ಬೆಲ್ಲ ನೀರು ಕುಡಿದ್ರೆ. ಅದು ನಮ್ಮ ಆಯುರ್ವೇದದ ಡಾಕ್ಟ್ರಲ್ಲಿ ಕೇಳಿದರೆ ಗೊತ್ತಾಗ್ತದಲ್ಲ. ಬೆಲ್ಲ ತಿಂದು ನೀರು ಕುಡಿದ್ರೆ ನಮಗೆ ಆಯಾಸವೇ ಗೊತ್ತಾಗೋದಿಲ್ಲ. ಅದು ಅಲ್ಲದೆ ನಮಗೆ ಆರೋಗ್ಯಕ್ಕೆ ಒಂದು ಸೂತ್ರವೂ ಇದೆ, ಭೋಜನಾಂತೆ ಪಿಬೇತ್ ತಕ್ರಂ. ನಾವು ಮಧ್ಯಾಹ್ನದ ಊಟ ಮಜ್ಜಿಗೆಯಲ್ಲಿ ಮಾಡಬೇಕಂತೆ, ರಾತ್ರಿ ಕಾಲೇ ಪಯಪ್ಪಿಬೇತ್, ರಾತ್ರಿಯಲ್ಲಿ ಹಾಲಿನಲ್ಲಿ ಊಟ ಮಾಡಬೇಕು. ಪ್ರಾತಃ ಕಾಲೇ ಪಿಬೇದ್ವಾರಿ, ಬೆಳಿಗ್ಗೆ ಎದ್ದು ನೀರು ಕುಡಿಬೇಕು. ತಸ್ಯ ಆಯುರು ವರ್ಧತೆ ಅಂತ ಹೇಳಿ, ಅಂಥವನ ಆಯುಷ್ಯ ವೃದ್ಧಿಯಾಗ್ತದೆ ಅಂತ. ಅದಕ್ಕೋಸ್ಕರ ಯಾರೇ ಆಗಲಿ, ನಾವು ಬೆಳಿಗ್ಗೆ ಎದ್ದು ಕಾಫಿಯೆಲ್ಲ ಮೊದಲು ಕುಡಿಯುವುದಕ್ಕಿಂತ ಫಸ್ಟಿಗೆ ಒಂದು ಸಲ ನೀರು ಕುಡಿಬೇಕು. ಯಾಕೇಳಿದರೆ ನಮ್ಮ ಹೊಟ್ಟೆಯಲ್ಲಿರುವುದು ಜಠರಾಗಲಿ, ಮೊದಲೇ ಅದು ಅಲ್ಲಿ ಕುದೀತಾ ಇರ್ತದೆ. ನಾವು ಅದಕ್ಕೆ ಇನ್ನಷ್ಟು ತುಪ್ಪ ಹಾಕಿದರೆ ಇನ್ನಷ್ಟು ಜ್ವಲಿಸ್ತಾ ಇರ್ತದೆ. ಆವಾಗ ಹೋಗಿ ಡಾಕ್ಟ್ರಲ್ಲಿ ಮಾತಾಡೋದು, ಡಾಕ್ಟ್ರೆ ನನಗೆ ಆ್ಯಸಿಡಿಟಿ ಅದು ಇದು ಅಂತೇಳಿ. ಅದೇನು ಅಂತ ಹೇಳಿದರೆ ಅದೇ ಕಾರಣ. ಅದಕ್ಕೋಸ್ಕರ ಆಹಾರವನ್ನು ತೆಗೆದುಕೊಳ್ಳುವುದಕ್ಕಿಂತ ಮೊದಲು ಸ್ವಲ್ಪ ನೀರು ಕುಡಿಯಬೇಕು. ಮಧ್ಯಾಹ್ನವಾದರೂ ಅಷ್ಟೇ, ನಾವು ಊಟ ಮಾಡೋದಕ್ಕಿಂತ ಮೊದಲು ಸ್ವಲ್ಪ ನೀರು ಕುಡಿದ್ರೆ ನಮಗೆ ಹೊಟ್ಟೆಗೂ ಎಷ್ಟು ಸೇರಬೇಕಾ ಅಷ್ಟೇ ಸೇರ್ತದೆ. ರಾತ್ರಿಯೂ ಅಷ್ಟೇ. ಅದು ಕೂಡ ಸ್ವಲ್ಪ ಸ್ಥೂಲ ಶರೀರವರು ಇದ್ದವರಿದ್ದರೆ, ಸ್ವಲ್ಪ ದಪ್ಪಗಿದ್ದರೆ ಅಂಥವರು ಸ್ವಲ್ಪ ಆ ರೀತಿಯ ನಿಯಮವನ್ನು ಪಾಲಿಸುವುದು ಬಹಳ ಒಳ್ಳೆಯದು. ನೀರಿನಷ್ಟು ಒಳ್ಳೆಯ ಆಹಾರ ಯಾವುದೂ ಇಲ್ಲ. ಮನುಷ್ಯ 52 ದಿವಸ ಬರೀ ನೀರು ಕುಡಿದು ಬದುಕಲಿಕ್ಕೆ ಆಗ್ತದಂತೆ. ಹಾಗಾಗಿ ಮನುಷ್ಯನಿಗೆ ಆರೋಗ್ಯ ಎಲ್ಲದಕ್ಕಿಂತ ಪ್ರಧಾನ. ಅದರಲ್ಲಿ ಶಿಲ್ಪಿ ಆವಾಗ ತ್ವಯಾಕೃತಂಚ ಯತ್ಪುಣ್ಯಂ ದಶಾಂಶೋ ದೀಯತೆ ಪ್ರಭೋ ತದ್ಗೃಹೀತ್ವಾ ಪ್ರದಾಸ್ಯಾಮಿ ಮುದಾಗೇಹಂ ನರೋತ್ತಮ. ಆವಾಗ ಆ ಮನೆ ವಿಷಯದಲ್ಲಿ ನೀನು ಏನು ಆ ಮನೆಯಲ್ಲಿ ಪುಣ್ಯ ಮಾಡ್ತಿ, ಅದರಲ್ಲಿ ನನಗೆ 10ನೇ 1 ಭಾಗ ನನಗೆ ಕೊಡಬೇಕು ಅಂತ ಹೇಳಿ ಶಿಲ್ಪಿ ಹೇಳ್ತಾನೆ. ತದ್ಗೃಹೀತ್ವ, ನೀ ಅದನ್ನು ನನಗೆ ಕೊಡ್ತಿ ಅಂತೇಳಿ ಆದರೆ ನಾನು ಬಹಳ ಪ್ರೀತಿಯಿಂದ ನಿನಗೆ ಆ ಮನೆಯನ್ನು ಬಿಟ್ಟು ಕೊಡ್ತೇನೆ ಅಂತ ಹೇಳ್ತಾನಂತೆ. ಆವಾಗ ಯಜಮಾನ ಹೇಳ್ತಾನೆ, ಮಯಾ ಸಂಪಾದಿತಂ ಪುಣ್ಯಂ ನ ದಾಸ್ಯಾಮಿ ಕದಾಚನ. ನಾನು ಏನು ಪುಣ್ಯ ಮಾಡ್ತೇನೆ ಆ ಪುಣ್ಯದ ಭಾಗದಲ್ಲಿ ನಿನಗೆ ಏನನ್ನು ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನು ಮಾಡ್ತೇನೆ, ಗೇಹಂ ದೇಹಿ, ನನಗೆ ಮನೆಯನ್ನು ಕೊಡು, ಧನಂ ದತ್ತಂ
ಗ್ರಹಣಾಲಯ ದಾರುಕ ಅಂತ. ನಾನು ನಿನಗೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಕೊಡಬೇಕು ಅಂಥದ್ದನ್ನು ನಿನಗೆ ಕೊಡ್ತೇನೆ. ಅದನ್ನು ನೀನು ಬಿಚ್ಚು ಮನಸ್ಸಿನಿಂದ, ಪೂರ್ಣ ಮನಸ್ಸಿನಿಂದ ಮನೆಯನ್ನು ಬಿಟ್ಟು ಕೊಡಬೇಕು ಅಂತ ಹೇಳ್ತಾನೆ. ಈ ಶಿಲ್ಪಿ ದೇವತೆಗಳಿಗೆ ಮಾತ್ರ ಅಲ್ಲ, ಅಸುರರಿಗೂ ಶಿಲ್ಪಿ ವಿಶ್ವಕರ್ಮ. ಅಂತಹ ದೇವಿ ಮಹಾತ್ಮೆಯಲ್ಲಿ ವಿಶ್ವಕರ್ಮ ದದೌ ತಸ್ಯೈ ಪರಶುಂ ಚಾತಿ ನಿರ್ಮಲಂ ಅಸ್ತ್ರಾಣ್ಯನೇಕ ರೂಪಾಣಿ ತಥಾ ಭೇದ್ಯಂಶ ದಂಶನಂ ಅಂತ ಹೇಳಿ ಅಲ್ಲಿ ಕೂಡ ವಿಶ್ವಕರ್ಮನ ಹೆಸರು ಉಲ್ಲೇಖ ಆಗಿದೆ. ಹಾಗಾಗಿ ಅಂತಹ ವಿಶ್ವಕರ್ಮ ಪರಬ್ರಹ್ಮ, ಅಂತಹ ವಿಶ್ವಕರ್ಮನ ಸೇವೆಯನ್ನು ನೀವು 20 ವರ್ಷದಿಂದ ಮಾಡ್ತಾ ಬಂದಿದ್ದೀರಿ. ಇದು ನಿರಂತರವಾಗಿ ಈ ಕಾರ್ಯಕ್ರಮ ನಡೆಯಲಿ. ಆ ವಿಶ್ವಕರ್ಮನ ಅನುಗ್ರಹದೊಂದಿಗೆ ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯು ನಿಮಗೆಲ್ಲ ಅನುಗ್ರಹಿಸಲಿ ಅಂತ ಹೇಳಿ ಈ ಮಾತನ್ನು ದೇವರ ಪಾದಾರವಿಂದಕ್ಕೆ ಸಮರ್ಪಿಸ್ತೇನೆ. ಆಶೀರ್ವಾದದ ನುಡಿಗಳಿಂದ ಉಪನ್ಯಾಸದ ಮಾತುಗಳನ್ನಾಡಿದಂತಹ ವೇದಮೂರ್ತಿ ವೆಂಕಟರಮಣ ಆಸರಣ್ಣ ಇವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವತ್ತು ಸನ್ಮಾನ ಸ್ವೀಕರಿಸುವ ನಮ್ಮ ಡಾಕ್ಟರ್ ಶಶಿಕುಮಾರರ ಬಗ್ಗೆ ನನಗೆ ಸ್ವಲ್ಪ ಹೇಳಲಿಕ್ಕಿದೆ. ನಮಗೆ ಆ ಕೊರೋನಾ ಬಂದ ಸಮಯದಲ್ಲಿ ಯಾವ ಡಾಕ್ಟ್ರ್ ಆದರೂ ಕೂಡ ಬಾಗಿಲು ಹಾಕಿ ಮನೆಯಲ್ಲಿ ಇರ್ತಿದ್ರು. ಆದರೆ ಡಾಕ್ಟರ್ ಶಶಿಕುಮಾರ್ ಆ ಥರ ಮಾಡಲಿಲ್ಲ. ಪಾಪ ಅವರೇ ಅದನ್ನು ಅನುಭವಿಸಿದರು. ಕರೋನಾದ ಸಮಯದಲ್ಲಿ ಅವರು ಕೆಲವು ದಿನದವರೆಗೆ ನಮ್ಮ ಬ್ಯಾಂಗ್ಳೂರಿನ KMCಯಲ್ಲಿ ಆಸ್ಪತ್ರೆಯಲ್ಲಿ ಇದ್ದರು. ಹಾಗಾಗಿ ವೈದ್ಯರು ಅಂತ ಹೇಳಿದರೆ ವೈದ್ಯೋ ನಾರಾಯಣೋ ಹರಿಹಿ ಮಾತ್ರ ಅಲ್ಲ, ಅವರ ಒಂದು ಸ್ಲೋಗನ್ ಒಂದಿದೆ, ಸುರೇನು ನವೈದ್ಯ ಪ್ರಭರಾಯುಷಃ ಅಂತ ಹೇಳಿ. ಅಂದರೆ ಡಾಕ್ಟ್ರು ಹೇಳಿದರೆ ಅವರು ರೋಗ ಯಾವುದು ಅಂತ ಹೇಳಿ ಕಂಡು ಹುಡುಕ್ಲಿಕ್ಕೆ ಆಗ್ತದೆ. ಅದರಲ್ಲೆಲ್ಲ ಭಾಳ ನಮ್ಮ ಡಾಕ್ಟರ್ ಶಶಿಕುಮಾರ್ ಅಂತೂ ಅದರಲ್ಲಿ ನಿಸ್ಸೀಮ, ಅದರಲ್ಲಿ ಏನು ಹೇಳಲಿಕ್ಕೆ ಇಲ್ಲ. ಯಾವ ರೋಗ ಅಂತೇಳಿ ಕಂಡು ಹಿಡಿಯೋದ್ರಲ್ಲಿ ಅದ್ಭುತ. ಮತ್ತು ನವೈದ್ಯ ಪ್ರಭುರಾಯುಷಃ, ಮನುಷ್ಯನ ಆಯುಷ್ಯವನ್ನು ಯಾರು ಹೇಳಲಿಕ್ಕೂ ಸಾಧ್ಯ ಇಲ್ಲ, ಅದೊಂದು ಆ ಪರಮಾತ್ಮನಿಗೆ ಮಾತ್ರ ಗೊತ್ತು. ಅದು ಅಲ್ಲದೆ ಅವರು ಮೊದಲು ರಾತ್ರಿ ಯಾರಿಗಾದರೂ ಸಮಸ್ಯೆ ಆದರೆ ಪಾಪ ಮನೆಗೆ ಹೋಗ್ತಾಯಿದ್ರು. ನಂತರ ಈ ಕೇರಳದ ಸೈಡಲ್ಲಿ ಸ್ಟೇಟಲ್ಲಿ ಎಲ್ಲ ರಾಜ್ಯದಲ್ಲಿ ಬಹಳ ಸಮಸ್ಯೆಗಳು ಪ್ರಾರಂಭ ಆಯಿತು. ಅದು ಅಲ್ಲದೆ ಅವರ ಜೀವನದಲ್ಲಿ ಒಂದು ಕಹಿ ಘಟನೆ. ಅವರು ಒಬ್ಬನಿಗೆ ಇಂಜೆಕ್ಷನ್ ಕೊಡುವಾಗ ಅವ ಕೈಯನ್ನು ಹೀಗೆ ಮಾಡಿ ಅವರ ಕಣ್ಣಿಗೆ ಇದು ಸೂಜಿ ಚುಚ್ಚಿತು. ಅಂತಹ ಹಲವಷ್ಟು ಡಾಕ್ಟ್ರ್ ಬಗ್ಗೆ ಅವರ ಬಾಯಲ್ಲೇ ಕೇಳಬೇಕು ಎಷ್ಟು ಅದರಲ್ಲಿ ಅನುಭವಿಸಿದ್ದಾರೆ ಅಂತೇಳಿ. ಬೇಡ, ಈಗ ನಾವು ಹೋಗ್ತೇವೆ ಯಾರೇ ಆಗಲಿ, ಜ್ವರ, ಶೀತ, ಕೆಮ್ಮು ಅಂತೇಳಿ ಅವರು ಹೇಗಿರಬೇಕು? ಅವರಿಗೆ ಮದ್ದು ಹತ್ತಿರದಲ್ಲೇ ಉಂಟು, ಹೌದು, ಆದರೂ ಕೂಡ ಹೇಳ್ತಾರೆ ವೈರಲ್ ಫೀವರ್ ಅದು ಇದು ಅಂತೇಳಿ. ಅದೆಲ್ಲ ಕೂಡಲೇ ಸ್ಪ್ರೆಡ್ ಆಗ್ತದೆ. ಅದಕ್ಕೆಲ್ಲ ಬಹಳ ಅವರು ಚಾಕಚಕ್ಯತೆಯಿಂದ, ಬಹಳ ಜಾಗರೂಕತೆಯಿಂದ ಕಟೀಲಿನಲ್ಲಿ ಬಹಳಷ್ಟು ವರ್ಷ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ಇವತ್ತು ಸನ್ಮಾನ ಆಗಲಿಕ್ಕಿದೆ. ಅವರು ಆ ಸೇವೆಯನ್ನು ನಿರಂತರ ಮಾಡುವ ಹಾಗೆ ನಮಗೆಲ್ಲ, ನಮ್ಮ ಈ ಕಟೀಲು ಆಸುಪಾಸಿನ ಜನತೆಗೆ ಎಲ್ಲ ಒಂದು ವರದಾನ ಆಗಿದೆ. ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ಹೇಳಿ ಮತ್ತೊಮ್ಮೆ ಅವಕಾಶ ನೀಡಿದ್ದಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ಮಾತಿನಿಂದ ವಿರಮಿಸ್ತೇನೆ. ಪೂಜ್ಯರಿಗೆ ವಂದನೆಗಳು. ವೈದ್ಯೋ ನಾರಾಯಣ ಹರಿ ಎಂಬಂತೆ ನಮ್ಮೊಂದಿಗೆ ವೈದ್ಯರಾಗಿರುವಂತಹ, ಈ ಪರಿಸರದಲ್ಲಿ
ಅನೇಕ ಮಂದಿಯ ಶುಶ್ರೂಷೆಯಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದಂತಹ, ಬಹಳಷ್ಟು ಜನರಿಗೆ ಉಪಯೋಗವಾಗುವಂತಹ ವೈದ್ಯರು ನಮ್ಮ ಕಟೀಲಿನ ಡಾಕ್ಟರ್ ಶ್ರೀ ಶಶಿಕುಮಾರ್ BAMS ಇವರನ್ನು ಈ 20ನೇ ವರ್ಷದ ನಮ್ಮ ಆಚರಣೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸುವುದು ಎನ್ನುವುದು ನಮಗೆಲ್ಲರಿಗೂ ಕೂಡ ಸಂತಸದ ವಿಷಯ. ಅದರಿಂದ ಡಾಕ್ಟರ್ ಶಶಿಕುಮಾರ್ ಅವರು ದಯವಿಟ್ಟು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇವರೊಂದಿಗೆ ಇವರ ಧರ್ಮಪತ್ನಿಯಾಗಿರುವ ಗೀತಾ ಶಶಿಕುಮಾರ್, ಡಾಕ್ಟರ್ ಗೀತಾ ಶಶಿಕುಮಾರ್ ಇವರು ಕೂಡ ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಡಾಕ್ಟರ್ ಶಶಿಕುಮಾರ್ ಇವರ ಸನ್ಮಾನ ಪತ್ರವನ್ನು ಇದೀಗ ನಿಮ್ಮ ಮುಂದೆ ವಾಚಿಸಲಿಕ್ಕಿದ್ದಾರೆ ಸೌಮ್ಯ ಪ್ರವೀಣ್ ಆಚಾರ್ಯವರು. ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸನ್ನ, ಶ್ರೀ ವಿಶ್ವಕರ್ಮಣೇ ನಮಃ, ಶ್ರೀ ಕಾಳಿಕಾದೇವಿ ಪ್ರಸನ್ನ, ಶ್ರೀ ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ಎಕ್ಕಾರು 20ನೇ ವರ್ಷದ ವಿಶ್ವಕರ್ಮ ಪೂಜೆ ಹಾಗೂ ವಿಶ್ವಕರ್ಮ ಯಜ್ಞದ ಪರ್ವಕಾಲದಲ್ಲಿ ಡಾಕ್ಟರ್ ಶಶಿಕುಮಾರ್ ಕಟೀಲ್ BAMS ಇವರ ಅವಿರತ ವೈದ್ಯಕೀಯ ಸೇವೆಯನ್ನು ಗೌರವಿಸಿ ಸಮರ್ಪಿಸುವ ಸನ್ಮಾನ ಪತ್ರ. ಡಾಕ್ಟರ್ ಶಶಿಕುಮಾರ್ ವೈದ್ಯರಾಗಿ ಗ್ರಾಮೀಣ ಪ್ರದೇಶ ಕಟೀಲಿನ ಮುತ್ತಲಿನ ಹಳ್ಳಿಗಳಾದ ಎಕ್ಕಾರು, ಕೊಡೆತ್ತೂರು, ಅಜಾರು, ಕೊಂಡೆಮೂಲ, ಮೆನ್ನಬೆಟ್ಟು, ಕಿಲೆಂಜೂರು, ಮಿತ್ತಬೈಲು, ನಿಡ್ಯೋಡಿ, ಮಚ್ಚಾರು, ಶಿಬರೂರು ಇನ್ನೂ ಹಲವು ಗ್ರಾಮಸ್ಥರು ಅನಾರೋಗ್ಯಕ್ಕೆ ತುತ್ತಾದ ಸಂದರ್ಭ ತನ್ನದಾದ ಕುಮಾರ್ ಕ್ಲಿನಿಕ್ ಕಟೀಲು ಮೂಲಕ ಕಳೆದ 3-4 ದಶಕಗಳಿಂದ ಚಿಕಿತ್ಸೆ ನೀಡುತ್ತಿರುವುದು ಸರ್ವರಿಗೂ ವೇದ್ಯ ವಿಚಾರ. ಇವರ ನಿರಂತರ ಸೇವೆ ಪರಿಗಣಿಸಿ ಗೌರವಪೂರ್ವಕ ಕಾವ್ಯ ನಮನ. ಓಷಧೀಶ ಚಂದ್ರಮ ಬಾನಂಗಳದೊಳು ಜೀವ ಸಂಕುಲ ಅನುಪಮ ಭೂಮಂಡಲದೊಳು ಶಶಿಕುಮಾರನ ಒಲುಮೆ ಸಿರಿ ಕಟೀಲಿನೊಳು ತೋಷದಾತನ ಚಿಲುಮೆ ದೇವಿಯ ಮಡಿಲಿನೊಳು ಆಯುರ್ವೇದ ಅರಿತ ಆಧುನಿಕ ವೈದ್ಯೋತ್ತಮ ಆರೋಗ್ಯ ಕಾಯುತ ಆಪದ್ ಬಾಂಧವ ಜೀವೋತ್ತಮ ಪದುಮನಾಭರ ಪ್ರೇಮಲತೆಯ ದಾಂಪತ್ಯ ಫಲ ಗೀತಾ ಜ್ಞಾನದ ಭಿಷಗ್ವರ ಪಾಣಿಗ್ರಹಣದೊಳಖಿಲ ಚಿನ್ಮಯ ಚಂದನ ಪ್ರಿಯ ವೈಷ್ಣವಿ ಸುಖ ಸಂಸಾರ ದುರ್ಗತಿ ಪ್ರಶಮನಿ ಸಂಪ್ರೀತ ಕೃಪಾಸಾಗರ ವೈದ್ಯೋ ನಾರಾಯಣೋ ಹರಿಹಿ ಪ್ರಶಸ್ತಿ ಬಹುಮಾನಿತ ಗುಣಸಿರಿ ಸುಖ ಸಂಜೀವನಗೆ ಸನ್ಮಾನ ಬಹುಜನ ಪ್ರಿಯ ಅಭಿವಂದನ. ದೇವಸ್ವರೂಪರಾದ ಜೀವರಕ್ಷಕ ವೈದ್ಯರು ಡಾಕ್ಟರ್ ಶಶಿಕುಮಾರ್ ಕಟೀಲು ಇವರಿಗೆ ಬಹಳಷ್ಟು ಮಾನ ಸಮ್ಮಾನಗಳು ಒಲಿದು ಬಂದಿವೆ. ಶ್ರೀದೂತ ಪಾಪೇಶ್ವರ ಕಂಪನಿಯಿಂದ ಅತ್ಯುತ್ತಮ ವೈದ್ಯ ಸನ್ಮಾನ ಪ್ರಶಸ್ತಿ, ಶ್ರೀ ಗೋಪಾಲಕೃಷ್ಣ ಅಸ್ರಣ್ಣ ಸ್ಮಾರಕ ಟ್ರಸ್ಟ್ನಿಂದ ಗೌರವ ಸನ್ಮಾನ ಮತ್ತು ಪ್ರಶಸ್ತಿ ಸೇರಿ ಹಲವು ಸಂಘ ಸಂಸ್ಥೆಗಳಿಂದ ಇವರ ಸೇವೆಯನ್ನು ಗೌರವಿಸಿ ಸನ್ಮಾನ ಮತ್ತು ಪ್ರಶಸ್ತಿಗಳು ಅರ್ಹವಾಗಿ ಅರಸಿ ಬಂದಿವೆ. ಶ್ರೀ ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ಎಕ್ಕಾರು ವತಿಯಿಂದ 20ನೇ ವರ್ಷದ ವಿಶ್ವಕರ್ಮ ಪೂಜೆ ಹಾಗೂ ವಿಶ್ವಕರ್ಮ ಯಜ್ಞದ ಸುಪ್ರಸನ್ನ ಕಾಲದಲ್ಲಿ ಸಮಾಜ ಬಾಂಧವರು, ಹಿರಿಯರು ಹಾಗೂ ಸದ್ಭಕ್ತ ಸಜ್ಜನ ಬಂಧುಗಳ ಸಮಕ್ಷದಲ್ಲಿ ಶ್ರೀಯುತರ ಸೇವೆಯನ್ನು ಗುರುತಿಸಿ ಇವರ ಮುಂದಿನ ಭವಿತವ್ಯದಲ್ಲಿ ಜನಸಾಮಾನ್ಯರ ಆರೋಗ್ಯವನ್ನು ಸುಸ್ಥಿರವಾಗಿರುವ ಸುಯೋಗವನ್ನು ನಮ್ಮೆಲ್ಲರ ಆರಾಧ್ಯ ಮೂರ್ತಿ ವಿಶ್ವಕರ್ಮ ದೇವರು ಕ್ಷೇತ್ರದ ಕಾರಣಿಕ ಶಕ್ತಿಗಳು ಕರುಣಿಸಲಿ. ಕೀರ್ತಿ ಸಮ್ಮಾನಗಳು ನಿರಂತರವಾಗಿರಲಿ, ಆಯುರಾರೋಗ್ಯ ಚೈತನ್ಯಪೂರ್ಣವಾಗಿರಲಿ, ಸಮೃದ್ಧಿ ನೆಮ್ಮದಿ ಸುಸ್ಥಿರವಾಗಿರಲಿ ಎಂಬ ಹಾರೈಕೆಯೊಂದಿಗೆ ಗೌರವಿಸಿ ಸಮರ್ಪಿಸುತ್ತಿರುವ ಸನ್ಮಾನ ಪತ್ರ. ಸ್ಥಳ ಎಕ್ಕಾರು, ದಿನಾಂಕ 19/9/2025. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ಎಕ್ಕಾರು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿ ಡಾಕ್ಟರ್ ಶಶಿಕುಮಾರ್ ದಂಪತಿಗಳನ್ನು ಗೌರವದಿಂದ ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವೇದಮೂರ್ತಿ ವೆಂಕಟರಮಣ ಅಸರಣ್ಣ ಇವರು ಶಾಲು ಹೊದಿಸುವ ಮೂಲಕ ಅವರನ್ನು ಗೌರವಿಸ್ತಾ ಇದ್ದಾರೆ.
ಹಾರವನ್ನು ಹಾಕಿ ಪೀಠವನ್ನು ಧರಿಸಿ ಸನ್ಮಾನ ಪತ್ರದೊಂದಿಗೆ ಅರಶಿನ ಕುಂಕುಮದೊಂದಿಗೆ ಹೂವನ್ನು ಧರಿಸಿ ಗೌರವದಿಂದ ಪ್ರೀತಿಯಿಂದ ಸನ್ಮಾನಿಸ್ತಾ ಇದ್ದಾರೆ ಶ್ರೀಮತಿ ಗೀತಾ ಶಶಿಕುಮಾರ್ ಇವರನ್ನು, ಡಾಕ್ಟರ್ ಗೀತಾ ಶಶಿಕುಮಾರ್ ಇವರನ್ನು. ಅದೇ ರೀತಿಯಲ್ಲಿ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಸಂಘದ ಅಧ್ಯಕ್ಷರಲ್ಲಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ರತ್ನಾಕರ್ ಶೆಟ್ಟಿಯವರು ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಗೌರವ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಜಯಂತ್ ಆಚಾರ್ಯ ಅವರು ಫಲಪುಷ್ಪವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಶ್ರೀಯುತ ದಯಾನಂದ ಆಚಾರ್ಯ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಇದು ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘ ಎಕ್ಕಾರು ಇದರ ವತಿಯಿಂದ ನಡೆಯುವಂತಹ ಗೌರವಯುತವಾದಂತಹ ಸನ್ಮಾನ ನಮ್ಮ ಊರಿನ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ನಿಮ್ಮೆಲ್ಲರ ಕರತಾಡನದ ಅಭಿನಂದನೆ ಸಲ್ಲಿಸುತ್ತಾ ಗೌರವವನ್ನು ಸ್ವೀಕರಿಸಿದಂತಹ ಡಾಕ್ಟರ್ ಶಶಿಕುಮಾರ್ ದಂಪತಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಸನ್ಮಾನವನ್ನು ಸ್ವೀಕರಿಸಿದಂತಹ ಡಾಕ್ಟರ್ ಶಶಿಕುಮಾರ್ ಇವರು ಸನ್ಮಾನಕ್ಕೆ ಉತ್ತರವಾಗಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮಾತೆ ಭ್ರಮರಾಂಬಿಕೆಗೆ ಪೊಡಮಡುತ್ತಾ ಸ್ಥಳೀಯವಾಗಿರುವಂತಹ ವಿಶ್ವಕರ್ಮ ದೇವರಿಗೆ ಪೊಡಮಡುತ್ತಾ ಕ್ಷೇತ್ರವಾಸಿ ಎಕ್ಕಾರು ಕೊಡಮಾಯಂತಾಯ ದೈವಕ್ಕೂ ವಂದಿಸುತ್ತಾ ವೇದಿಕೆಯಲ್ಲಿರುವ ವೇದಮೂರ್ತಿ ವೆಂಕಟರಮಣ ಶರಣರೇ, ಇಂದಿನ ಸಭೆಯ ಅಧ್ಯಕ್ಷರೇ, ನಿತಿನ್ ಹೆಗಡೆಯವರೇ, ರತ್ನಾಕರ್ ಶೆಟ್ಟರೆ, ಮೋಹನಪ್ಪ ಶೆಟ್ಟರೆ ಹಾಗೂ ಸಭಾಸದರಾಗಿರುವಂತಹ ವಿಶ್ವಕರ್ಮ ಬಂಧುಗಳೇ, ಮನಸ್ಸಿಗೆ ಅತ್ಯಂತ ಒಂದು ಸಂತಸದ ದಿನ. ಒಬ್ಬ ವೈದ್ಯನಾಗಬೇಕು ಅಂತಿದ್ದರೆ ಶ್ರದ್ಧೆ, ಬದ್ಧತೆ, ನಿಷ್ಠೆ, ಇದರ ಜೊತೆಗೆ ತ್ಯಾಗ, ಇದೆಲ್ಲವನ್ನು ತನ್ನಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತದೆ. ಇದನ್ನೆಲ್ಲವನ್ನು ಅಳವಡಿಸಿಕೊಂಡು ಆತ ಹೋದಲ್ಲಿ ಆತನು ಸಾಗಬೇಕಾದ ಪಥಕ್ಕೆ ಒಂದು ದಾರಿಗೆ ಒಂದು ಬೆಳಕು ಅಲ್ಲಿಂದ ಬರ್ತದೆ. ಗಮ್ಯ ಸ್ಥಾನ ಎಲ್ಲಿ ಉಂಟೋ ಆ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತದೆ. ಇವತ್ತಿನ ಈ ಸನ್ಮಾನ ಶ್ರದ್ಧೆ, ನಿಷ್ಠೆ ಹಾಗೂ ಬದ್ಧತೆಯ ಮೌಲ್ಯಗಳಿಗೆ ನೀವು ಮಾಡಿದ ಸನ್ಮಾನ. ಡಾಕ್ಟರ್ ಶಶಿಕುಮಾರ್ ಕೇವಲ ಅದನ್ನು ಪಡ್ಕೊಂಡದ್ದು ಮಾತ್ರ, ಆದರೆ ವೈದ್ಯನಾಗಿ ವೈದ್ಯರ ಸೇವೆಯಲ್ಲಿರಬೇಕಾದಂತಹ ಆ ಮೌಲ್ಯಗಳಿಗೆ ನೀವು ಮಾಡಿದ ಸನ್ಮಾನ ಎಂದು ವಿನಯಪೂರ್ವಕವಾಗಿ ಸ್ವೀಕರಿಸಿ ಇದನ್ನು ದೇವರ ಪ್ರಸಾದವೆಂದೇ ಪರಿಗಣಿಸಿ ನಾನು ವಿನಮ್ರನಾಗಿ ಸ್ವೀಕರಿಸಿದ್ದೇನೆ. ಬಹುಶಃ ಒಬ್ಬ
ಯಶಸ್ವಿ ವೈದ್ಯನಾಗಬೇಕು ಅಂತಿದ್ದರೆ ಇದೆಲ್ಲ ಗುಣಗಳನ್ನು ಹೊಂದಿದ್ದರೂ ಆತನ ಚಿಕಿತ್ಸಾ ಪದ್ಧತಿಯನ್ನು, ಚಿಕಿತ್ಸಾ ವೈಖರಿಯನ್ನು ಸಾಮಾನ್ಯ ಜನರು ಒಪ್ಪಿಕೊಂಡರೆ ಮಾತ್ರ ಆತ ಯಶಸ್ವಿಯನ್ನು ಹೊಂದಲು ಸಾಧ್ಯವಾಗ್ತದೆ. ಬಹುಶಃ ನನ್ನ ಜೀವನದಲ್ಲಿ ನನಗೆ ನಂಬಿದ ಮಾತೆ ಭ್ರಮರಾಂಬೆ ಕೊಟ್ಟ ಅತ್ಯಂತ ದೊಡ್ಡ ಸಂಪತ್ತು ಏನು ಕೇಳಿದರೆ ನನ್ನನ್ನು ಪ್ರೀತಿಸುವ ಜನಗಳು. ಬಹುಶಃ ನಾನು ಇದಕ್ಕಿಂತ ದೊಡ್ಡ ಭಾಗ್ಯವಂತ ಅಲ್ಲ, ದೊಡ್ಡ ಭಾಗ್ಯ ನನಗೆ ನನ್ನ ಜೀವನದಲ್ಲಿ ಬೇರೆ ಏನೂ ಇಲ್ಲ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. 1985ನೇ ಇಸ್ವಿ 23ರ ತರುಣ ನಾನಾಗ ಕೇವಲ ವೈದ್ಯಕೀಯ ಡಿಗ್ರಿಯನ್ನು ಮಾತ್ರ ಹೊಂದಿದ್ದು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎನ್ನುವ ಒಂದು ವಾಂಛೆಯಿಂದ ಹಾಗೂ ಕಟೀಲು ದುರ್ಗಾಂಬಿಕೆಯಲ್ಲಿ ನನಗಿರುವ ಶ್ರದ್ಧೆ ಮತ್ತು ಭಕ್ತಿಯಿಂದಾಗಿ ಈ ಕ್ಷೇತ್ರವನ್ನು ನಾನು ಆಯ್ದುಕೊಂಡೆ. ಯೌವನದ ಹುರುಪು, ಸಾಧಿಸುವ ಛಲ ಎರಡೂ ಇದ್ದರೂ ಅದರ ಒಟ್ಟಿಗೆ ದೈವಾನುಕೂಲ ನನಗೆ ಒದಗಿ ಬಂದದು ನನ್ನ ಭಾಗ್ಯ. ಈ ಕ್ಷೇತ್ರದಲ್ಲಿ, ಈ ಪರಿಸರದ ಸುತ್ತಮುತ್ತ ಅನೇಕ ಹಿರಿಯ ವೈದ್ಯರನ್ನು ನಾನು ಈ ಸಂದರ್ಭದಲ್ಲಿ ಈ ಸನ್ಮಾನವನ್ನು ಸ್ವೀಕರಿಸುವಾಗ ಅವರನ್ನು ಸ್ಮರಿಸಿಕೊಳ್ಳುತ್ತೇನೆ. ಯಾಕೆಂತ ಹೇಳಿದರೆ, ಪ್ರತಿಯೊಬ್ಬರ ಮನೆಗೂ ಭೇಟಿ ನೀಡಿ ಅವರ ಅನಾರೋಗ್ಯದಲ್ಲಿ ಅವರ ಹತ್ತಿರ ನಿಂತು ಅದನ್ನು ಗುಣಪಡಿಸುವ ಮೂಲಕ ಒಂದು ಒಳ್ಳೆಯ ದಾರಿಯನ್ನು ತೋರಿಸಿಕೊಟ್ಟವರು ಈ ಪರಿಸರದ ಆಗಿ ಹೋದ ಅನೇಕ ಹಿರಿಯ ವೈದ್ಯರು. ನನಗೂ ದಾರಿಯನ್ನು ತೋರಿದವರು ಅವರೇ. ಈ ದಾರಿಯಲ್ಲಿ ನಡೆದರೆ ಮಾತ್ರ ಒಬ್ಬ ಯಶಸ್ವಿಯಾಗಲು ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟ ಆ ಹಿರಿಯ ವೈದ್ಯರನ್ನು ನಾನಿಂದು ಸ್ಮರಿಸಿಕೊಳ್ಳುತ್ತೇನೆ. ಆಗ ಹೇಳಿದಂತೆ ಸುಮಾರು 85ರ ದಶಕದಲ್ಲಿ ಬಹುಶಃ ನನಗೆ ನೆನಪಿದ್ದ ಪ್ರಕಾರ ಕಟೀಲಲ್ಲಿ 3 ವಾಹನ ಇತ್ತು. ಒಂದು ವೇದಮೂರ್ತಿ ವೆಂಕಟರಮಣಾಸರಣರ ತಂದೆ ಶ್ರೀನಿವಾಸಾಸರಣರ ಒಂದು ಕಾರಿತ್ತು, ಮತ್ತೊಂದು ಮಾಧವರಾಯರ ಒಂದು ಕಾರಿತ್ತು, ಮತ್ತೊಂದು ವಿಲ್ಲಿಯ ಒಂದು ಜೀಪ್ ಇತ್ತು. ಬಹುಶಃ ಯಾರಿಗೂ ಅನಾರೋಗ್ಯ ಆದರೆ ಆ ಕಷ್ಟ ಕಾಲದಲ್ಲಿ ಒದಗಿ ಬರುತ್ತಿದ್ದ ವಾಹನಗಳು. ಹೆಚ್ಚಿನ ಕಡೆಗೆ ವಾಹನ ಸಂಪರ್ಕವೇ ಇದ್ದಿದ್ದಿಲ್ಲ. ಹೆಚ್ಚಿನ ಮನೆಗಳಲ್ಲಿ ವಿದ್ಯುತ್ ಶಕ್ತಿಯೇ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿಯೂ ನಾನು ಜನರಿಗೆ ಒಂದು ಉತ್ತಮ ಸೇವಾ ಮಾಡಬೇಕು ಅಂತ ಒಂದು ಮಹದಿಚ್ಛೆಯಿಂದ ಸತತ 31 ವರ್ಷಗಳ ಕಾಲ ದಿನ ರಾತ್ರಿ 24x7 ಅಂತ ಹೇಳಿದ ಹಾಗೆ ನಡು ರಾತ್ರಿ 2 ಗಂಟೆಗೆ ಬಂದರು, 4 ಗಂಟೆಗೆ ಬಂದರು, ಮಧ್ಯಾಹ್ನ ನಿದ್ದೆ ಹೊತ್ತಿನಲ್ಲಿ ಬಂದರು. 31 ವರ್ಷಗಳ ಕಾಲ ಸತತವಾಗಿ ಎಲ್ಲರಿಗೂ ನನ್ನ ಸೇವೆಯನ್ನು ಒದಗಿಸಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತೇನೆ. ಬಹುಶಃ ಈ ಸೇವೆಗಾಗಿಯೇ ದೇವರು ನನಗೆ ಈ ರೀತಿಯ ಯೋಗ ಭಾಗ್ಯವನ್ನು ಅನುಗ್ರಹಿಸಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. 2016ರ ನಂತರ ನಾನೀಗ ಮನೆ ಭೇಟಿಯನ್ನು ರಾತ್ರಿ ಹೊತ್ತಿನಲ್ಲಿ ಅಥವಾ ಮನೆಯಲ್ಲಿ ಔಷಧಿ ಕೊಡುವುದನ್ನು ವೈಯಕ್ತಿಕ ಕಾರಣಗಳಿಂದ ನಾನು ನಿಲ್ಲಿಸಿದರೂ ನನ್ನ ಬಗ್ಗೆ ನನ್ನಲ್ಲಿರುವ ಜನರ ಪ್ರೀತಿ ಎಳ್ಳಷ್ಟು ಕಡಿಮೆ ಆಗಲಿಲ್ಲ. ಆದರೂ ಈ ಪ್ರೀತಿಯನ್ನು ಕೊಟ್ಟ ನಿಮಗೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ಈಗಿನ ಪರಿಸ್ಥಿತಿಯನ್ನು ಆಲೋಚನೆ ಮಾಡಿದರೆ ಆಗಕ್ಕೂ ಈಗಕ್ಕೂ ಅಜಗಜಾಂತರ, ವೇಗದ ಯುಗ. ನಮ್ಮ ಸಮಾಜದಲ್ಲಿ ಎಷ್ಟೊಂದು ಬದಲಾವಣೆಗಳಾದರೂ
ಎಲ್ಲರಿಗೂ ವಿದ್ಯುತ್ ಶಕ್ತಿ ಉಂಟು, ಎಲ್ಲರ ಮನೆಗೂ ವಾಹನ ಹೋಗ್ತದೆ, ಎಲ್ಲ ಕಡೆಯಲ್ಲೂ ಕಾಂಕ್ರೀಟ್ ರಸ್ತೆಗಳು ಉಂಟು, ಭಾಳಷ್ಟು ಪ್ರಪಂಚ ಉದ್ಧಾರವಾದರು. ಮನುಷ್ಯನು ಅಷ್ಟೇ ತ್ವರಿತಗತಿಯಲ್ಲಿ ಮನುಷ್ಯನ ಮೈಂಡ್ ಸೆಟ್ ಅಂತ ಏನು ಹೇಳ್ತಾರೋ ಅದು ಕೂಡ ಅಷ್ಟೇ ವಾಯುವೇಗದಲ್ಲಿ ಓಡ್ತಾ ಇತ್ತು. ನಾನೊಂದು ಸಣ್ಣ ವಿಷಯ ಹೇಳ್ತೇನೆ. 4-5 ದಿವಸದ ಔಷಧಿಯನ್ನು ಕೊಟ್ಟು ಜ್ವರ ಕಡಿಮೆ ಆಗದಿರುವಾಗ ಅಂದಿನ ಕಾಲದಲ್ಲಿ ನಮ್ಮರೆ ಒಂಜಿ ನೆತ್ತೆರೆ ಟೆಸ್ಟ್ ಒಂದು ಮಲ್ತೊಂದು ಬಲ ಅಂತ ಒಬ್ಬನಿತ್ರ ಹೇಳಿದರೆ ಇರೆಗೆ ಪಂಪಿನ ಏರು ನೆರ್ಪಿನ ಏರ್ಲಜ್ಜಿ ನನಂಜ ಹಿಂದಿನ ಮರೆದು ಕೊರಲಿ ಯಾನ್ ಪಂಪಿನತ್ತ ಕೊರಲಿ ಅಂತ ಹೇಳುವಷ್ಟು ಆತನಿಗೆ ನನ್ನಲ್ಲಿ ಭರವಸೆಯಾದರೆ, ಈಗಿನ ಯುಗ ಹೇಗೆ ಉಂಟು ಅಂತ ಕೇಳಿದರೆ ಕಾಂಡೆ ಅಡೆ ಪೋಯ ಮಧ್ಯಾಹ್ನ ಬೊಕ್ಕೊಂಜಿ ಕಡೆ ಪೋದು ಇಂಜೆಕ್ಷನ್ ತೆತ್ತೊಂಡು ಇತ್ತೆ ದಾಲ ತೀರುಜಿ ಇರುನಡೆ ಬತ್ತೆ ಅಂತ ಹೇಳುವಲ್ಲಿವರೆಗೆ ಆಗಿದೆ. ಜನಗಳಿಗೆ ತಾಳ್ಮೆ ತುಂಬ ಕಡಿಮೆ ಆಗ್ತಾ ಇದೆ. ಒಂದು ದಿನಕ್ಕೆ ಸುಮಾರು 4 ವೈದ್ಯರನ್ನು ಕಂಡ ರೋಗಿಗಳನ್ನು ನಾನು ಕಂಡಿದ್ದೇನೆ. ಅಷ್ಟು ವಿಷಯ ಗಂಭೀರ ಇರುತ್ತಿದ್ದರೆ ಅವ ಹೋದದರಲ್ಲಿ ಏನೂ ತಪ್ಪು ಅಂತ ನನಗೆ ಅನಿಸುವುದಿಲ್ಲ. ಆದರೆ ಜನಗಳಿಗೆ ಬರಬರುತ್ತಾ ತಾಳ್ಮೆಯ ಒಂದು ಮಟ್ಟ ತುಂಬ ಕಡಿಮೆ ಆಗ್ತಾ ಇದೆ. ಒಬ್ಬ ಪರದೇಶದಲ್ಲಿರುವ ಒಬ್ಬ ರೋಗಿ ಅಂತ ಅವ ತಿಳ್ಕೊಂಡದ್ದು, ನಿಜವಾಗಿ ಅದವ ನಿರೋಗಿ. ಅವ ಬಂದು ನನ್ನ ಹತ್ರ ಹೇಳಿದರೆ, ಡಾಕ್ಟ್ರ್ ಹೆಂಗಿಲ್ಲ ಗಲ್ಪುಡು ಪೂರ ದಾಲ ಉಂಡದು ವಾ ಡಾಕ್ಟ್ರಲ್ಲ ಒಂಜಿಲ ಸಮಾಜಿ ಪೂರ ಅರೇಬಿಕ್ ಪಾತಿರ್ನಾಕುಲು ಎಂಕ್ ದಾದಾಂಡ್ವಾರ ಪೂರ ಒಂಜಿ ಚೆಕಪ್ ಆವಡು ಮೂಲು ಕುಡ್ಲಾಡು KMC ಡಾವ ಓಲು ಏಜೆ ಡಾವ ಅಂತ ಕೇಳಿದ. ಒಲ್ಲ ಇರೆಗೆ ಬೋಡ ಇನ್ನು ಅಲ್ಪ ಮಲ್ಪ ಅವಲಿ ಎಂಕೊಂಜಿ ಐಕೊಂಜಿ ಅರೇಂಜ್ಮೆಂಟ್ ಮಲ್ತು ಕೊರಲಿ ಅಂತ ಹೇಳಿದ. ಅವನಿಗೆ ಬೇಕಾದ ವ್ಯವಸ್ಥೆಯನ್ನು ಫೋನ್ ನಂಬರು ಎಲ್ಲ ಮಾಡಿಕೊಟ್ಟೆ. ಒಂದು ದಿವಸ ಹೋದ, ಪೂರ್ಣ ಎಲ್ಲ ರಕ್ತ ಪರೀಕ್ಷೆಗಳು ಎಕ್ಸ್ರೇ ECG ಮಾಡಿದ. ಮತ್ತೊಂದು ದಿವಸ ಮಾರನೇ ದಿವಸ ಅಡ್ಮಿಟ್ ಆಗಿ ಪುನಃ ಬೇಕಾದ ಎಲ್ಲ ಪರೀಕ್ಷೆಗಳನ್ನು ಮಾಡಿಸಿಕೊಂಡು ಸುಮಾರು 24,000 ರೂಪಾಯಿಯನ್ನು ಖರ್ಚು ಮಾಡಿಕೊಂಡು ಎಲ್ಲ ರಿಪೋರ್ಟ್ ಸಮೇತ ನನ್ನಲ್ಲಿ ಬಂದ. ಇದು ನಾನು ಹೇಳುವಂಥದ್ದು ಉತ್ಪ್ರೇಕ್ಷೆ ಏನವಲ್ಲ, ನೈಜ ಘಟನೆ. ಎಲ್ಲ ರಿಪೋರ್ಟ್ಗಳನ್ನು ಮೆಲುಕು ಹಾಕಿ 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 ನೋಡಿದೆ. ವೈದ್ಯರು ಎಲ್ಲವೂ ನಾರ್ಮಲ್ ಇದೆ ಹೇಳಿ ಕೊನೆಗೆ ಒಂದು ಖಾಲಿ ಒಂದು ಬ್ರೀ ಕಾಂಪ್ಲೆಕ್ಸ್ ಮಾತ್ರೆಯನ್ನು ಬರೆದು ಕೊಟ್ಟ. ನಾನು ನೀವು ಆಗಿರ್ತಿದ್ದರೆ ಇಷ್ಟು ಟೆಸ್ಟಲ್ಲಿ ನನಗೇನು ರೋಗ ಇಲ್ಲ ಅಂತ ನಾವು ಸಮಾಧಾನದಲ್ಲಿ ಇರ್ತಿದ್ದರೆ. ಆದರೆ ಆತನ ಬಾಯಿಯಲ್ಲಿ ಬಂದ ಮಾತನ್ನು ನಿಮ್ಮ ಹತ್ರ ಹೇಳ್ತೇನೆ. ಯಾನು 24,000 ರೂಪಾಯಿ ಖರ್ಚು ಮಲ್ತಿನಿಕ್ಕೆ ದಾದಾಂಡಲ ತಿಗುದೊಡಿತ್ತುಂಡು. ಇದನ್ನು ನೀವು ಆಲೋಚನೆ ಮಾಡಿ. ಇಂತಹ ಜನಗಳು ಕೂಡ ವೈದ್ಯಕೀಯ ಕ್ಷೇತ್ರಕ್ಕೆ ನಮಗೆ ಬರ್ತಾರೆ ಹೇಳಿದ್ದು. ಸೊ ಇದರ ಪರಿಸ್ಥಿತಿಯನ್ನು ಕೇಳಿದರೆ ಅವನಿಗೆ ತನ್ನ ದೇಹದೊಳಗೆ ಯಾವುದೋ ಒಂದು ರೋಗ ಉಂಟು ಅಂತ ಅವನಿಗೆ ಒಂದು ಭ್ರಮೆಯಲ್ಲಿ ಇದ್ದಾನೆ. ಆದರೆ ಯಾವ ವೈದ್ಯರಿಗೂ ಇದು ಸಿಗ್ತಾ ಇಲ್ಲ ಅಂತ ಅವ ತಿಳ್ಕೊಂಡಿದ್ದಾನೆ. ಇಂಥದ್ದು ಕೆಲವೊಮ್ಮೆ ನಮಗೆ ತುಂಬ ವಿಷಾದ ವ್ಯಕ್ತಪಡಿಸುವಂಥ ಘಟನೆಗಳು ತುಂಬ ನಡೆದು ಹೋಗ್ತದೆ. ವೈದ್ಯಕೀಯದಲ್ಲಿ ಹೇಳಿದರೆ ಹಾಗೆ ನಾವು ಈ ಶ್ರದ್ಧಾ ನಿಷ್ಠೆಯಿಂದ ಇರುವುದಲ್ಲದೆ ಹೊರತು ಕೇವಲ ನಮ್ಮ ವೈದ್ಯಕೀಯ ಅಂತ ಹೇಳಿದರೆ ಮಾತ್ರೆ ವ್ಯವಹಾರ ಅಲ್ಲ. ಅಥವಾ ಎಷ್ಟೋ ಸಲ ಪೇಷಂಟ್ಗಳು ತಿಳ್ಕೊಂಡಿರ್ತಾರೆ, ಡಾಕ್ಟ್ರಿಗೆ ನಮ್ಮ ರೋಗವನ್ನು ಮತ್ತು ದುಡ್ಡನ್ನು ಕೊಟ್ಟು ಮಾತ್ರೆಯನ್ನು ಮತ್ತು ಆರೋಗ್ಯವನ್ನು ನಾವು ಹಿಡ್ಕೊಂಡು ಹೋಗುವುದು ಅಂತ. ಅಂತಹ ವ್ಯಾಪಾರ ಇದು ಅಲ್ಲ. ವೈದ್ಯನಾದವ ಔಷಧಿ ಕೊಡುವುದರ ಜೊತೆಗೆ ಆ ರೋಗಿಯ ಬಗುಲಲ್ಲಿ ನಿಂತುಕೊಂಡಿರಬೇಕು. ಆತನ ಕಷ್ಟದಲ್ಲಿ ತಾನು ಇದ್ದೇನೆ ಎನ್ನುವುದನ್ನು ತೋರಿಸಿಕೊಡಬೇಕು. ಆಗ ಮಾತ್ರ ಆ ವೈದ್ಯಕೀಯಕ್ಕೆ ಒಂದು ಬೆಲೆ ಬರ್ತದೆ. ಎಷ್ಟೋ ಪೇಷಂಟ್ಗಳು ನನಗೆ ಕೆಲವೊಮ್ಮೆ ಬೇಸರ ಆಗೋದು ಉಂಟು. ಸಿಕ್ಕಾಪಟ್ಟೆ ಬೇಡದ್ದನ್ನೆಲ್ಲ ಪಿಜ್ಜಾ ಬರ್ಗರ್ ಎಲ್ಲ ತಿಂದು ಹೊಟ್ಟೆಯನ್ನು ಹಾಳು ಮಾಡಿಕೊಂಡು ಬಂದವರು ನನ್ನ ಹತ್ರ ಮಾತ್ರೆ ತಗೊಳ್ಳುವಾಗ ಕೇಳ್ತಾರೆ, ಡಾಕ್ಟರ್ನ ಇಟ್ಟದಲ್ಲ ಸೈಡ್ ಎಫೆಕ್ಟ್ ಮಿನಿ ಉಪ್ಪಿ. ಏನು ಉತ್ತರ ಕೊಡಬೇಕು? ಇರ್ನ ಮಾತ್ರೆ ಮಿನಿ ಕಂಡಾ ಬಟ್ಟೆ ಗರ್ಮಿ ಆವಿ, ಪೇರು ಮಿನಿ ಪರೋಡಾವಿ, ಬೊಂಡ ಬೋಡಾವಿ. ಆದರೆ ಇಷ್ಟರವರೆಗೆ ಯಾವನೂ ಒಬ್ಬನು
ಡಾಕ್ಟ್ರೇ ಯಾನಂದೇನು ದೆತೋಲಿಳಿ ಅಂತ ಯಾರೂ ನನ್ನ ಹತ್ರ ಕೇಳಿ ಕೊಡಿದವರು ಇಲ್ಲ. ಇದನ್ನು ಇಷ್ಟನ್ನು ಕೇಳೋರು ಅದನ್ನು ಕೇಳ್ತಿದ್ರೆ ನಿಜವಾಗಿಯೂ ಸಂತೋಷ ಆಗ್ತಿತ್ತು, ಮುಟ್ರೆವಲ್ಲಿ ಅಂತ ಹೇಳ್ಬೋದಿತ್ತು. ಆದರೆ ಯಾರೂ ಅದನ್ನು ಕೇಳಲಿಲ್ಲ. ನಾವು ವೈದ್ಯರಾಗಿ ನಿಮ್ಮೊಡನೆ ಸಾಮಾನ್ಯ ಜನರಾಗಿ ಇರ್ತದೆ. ಎಲ್ಲರೂ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ಅದು ವೈದ್ಯನನ್ನು ವಿಷ್ಣು ರೂಪ ಧನ್ವಂತರಿ ಅಂತ ಒಂದು ಗೌರವ ಕೊಡುವ ಒಂದು ಪದ್ಧತಿ ಅಷ್ಟೇ. ಆದರೆ ನಾನು ಹೇಳುವುದು ವೈದ್ಯನ ಜೊತೆಗೆ ನಾರಾಯಣನು ಇದ್ದರೆ ಮಾತ್ರ ಕಾರ್ಯ ಸಾಫಲ್ಯ ಆದೀತು, ನಮಗೂ ಚಿಕಿತ್ಸಾ ಸಾಫಲ್ಯ ದೊರಕಿತು. ನಾವು ನಿಮ್ಮಂತೆ ಸಾಮಾನ್ಯ ಜನರು, ಬಹುಶಃ ನಮ್ಮ ಸೇವೆಯಲ್ಲಿ ನಾವು ಒಂದಷ್ಟು ನಿಷ್ಠೆ ಬದ್ಧತೆಯನ್ನು ತ್ಯಾಗಗಳನ್ನು ನಿಮಗೆಲ್ಲರಿಗಿಂತ ನಾವು ಹೆಚ್ಚು ವೃತ್ತಿಯಲ್ಲಿ ಮಾಡಿದ ಕಾರಣ ನಮಗೆ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನ, ಉನ್ನತ ಗೌರವ ಬಂದಿದೆ. ಇವತ್ತಿನ ಈ ಸನ್ಮಾನ ಇಂತಹ ಮೌಲ್ಯಗಳಿಗೆ ನೀವು ಕೊಟ್ಟಿದ್ದೀರಿ. ನನಗೆ ತುಂಬ ಸಂತಸವಾಗಿದೆ. ಬಹುಶಃ ವಿಶ್ವಕರ್ಮ ದೇವರ ಬಗ್ಗೆ ಮಾತಾಡುವಷ್ಟು ನಾನು ಪ್ರಾಜ್ಞನಲ್ಲ. ಸೇರಿದ ವಿಶ್ವಕರ್ಮ ಬಂಧುಗಳಿಗೆ ನನಗಿಂತಲೂ ಹೆಚ್ಚು ಈ ಬಗ್ಗೆ ಮಾಹಿತಿ ಇರಬಹುದು. ಹಾಗಾಗಿ ನಾನು ವೈದ್ಯಕೀಯ ಹಾಗೂ ನನ್ನ ವೃತ್ತಿಯ ಬಗ್ಗೆ ಮಾತ್ರ 4 ಮಾತುಗಳನ್ನಾಡಿದ್ದೇನೆ. ವಿನಮ್ರವಾಗಿ ನಾನು ದೇವರ ಪ್ರಸಾದವೆಂದು ಇವತ್ತಿನ ಈ ಸನ್ಮಾನವನ್ನು ನಾನು ಸ್ವೀಕರಿಸಿದ್ದೇನೆ. ಈ ಮೂಲಕ ನನಗೆ ಇನ್ನಷ್ಟು ಶ್ರದ್ಧೆ ಮತ್ತು ಬದ್ಧತೆ ಅಥವಾ ಜವಾಬ್ದಾರಿ ಹೆಚ್ಚಿದೆ. ದೇವರು ನನಗೆ ಇದನ್ನು ಮುನ್ನಡೆಸಿಕೊಂಡು ಹೋಗುವಂತಹ ಶಕ್ತಿಯನ್ನು ಸದಾ ಅನುಗ್ರಹಿಸಲಿ. ನಾವು ನಿಮ್ಮಂತೆ ಸಾಮಾನ್ಯ ಜನರೇ, ಏನೂ ದೊಡ್ಡ ವಿಷಯ ಅಲ್ಲ. ನನಗೆ ಬಹುಶಃ ದೇವರು ಕೊಟ್ಟ ಅತ್ಯಂತ ದೊಡ್ಡ ಸಂಪತ್ತು ಏನು ಕೇಳಿದರೆ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ನನ್ನನ್ನು ಪ್ರೀತಿಸುವ ಜನಗಳು. ಆ ಜನಗಳ ನಡುವೆ ನಾನು ಇದ್ದೇನೆ ಎನ್ನುವುದು ಅಂತ ಹೇಳುವಂಥದ್ದು ಬಹುಶಃ ನನಗೆ ಅತ್ಯಂತ ಖುಷಿ ಕೊಡುವ ವಿಷಯ. ಅಸರಣರು ಹೇಳಿದ ಹಾಗೆ ವ್ಯಾದೇಹಸ್ತತ್ವ ಪರಿಜ್ಞಾನಂ ವೇದನಾಯಶ್ಚ ನಿಗ್ರಹ ಏತತ್ ವೈದ್ಯಸ್ಯ ವೈದ್ಯತ್ವಂ ನವೈದ್ಯ ಪ್ರಭುರಾಯಿಷಃ. ವ್ಯಾಧಿ ಏನೆಂದು ತಿಳಿದುಕೊಂಡು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಮಾಡುವುದಷ್ಟೇ ವೈದ್ಯನ ಕರ್ತವ್ಯ ಹೊರತು ಯಾವ ವೈದ್ಯನೂ ಆಯುಷ್ಯಕ್ಕೆ ಪ್ರಭುವಲ್ಲ. ನಾವು ಶ್ರದ್ಧಾಭಕ್ತಿಯಿಂದ ನಿಷ್ಠೆಯಿಂದ ನಿಮ್ಮನ್ನು ಚಿಕಿತ್ಸೆ ಮಾಡುತ್ತೇವೆ, ನೀವು ಖರ್ಚು ಮಾಡುತ್ತೀರಿ. ಪ್ರತಿಫಲಾಪೇಕ್ಷೆ ಏನು ದೇವರು ಕೊಡ್ತಾರೆ. ನಿಮಗೂ ನಮಗೂ ಚಿಕಿತ್ಸಾ ಸಾಫಲ್ಯವನ್ನು ದೇವರು ಅನುಗುಡ್ತಾರೆ, ನಿಮಗೆ ಆರೋಗ್ಯ ಭಾಗ್ಯವನ್ನು ದೇವರು ಕೊಡ್ತಾರೆ. ಈ ಜವಾಬ್ದಾರಿಯಿಂದ ಇನ್ನಷ್ಟು ಈ ವೃತ್ತಿಯಲ್ಲಿ ಕಾರ್ಯೋನ್ಮುಖರಾಗುವ ಹಾಗೆ ನನಗೆ ವಿಶ್ವಕರ್ಮ ದೇವರು, ಕಟೀಲು ಭ್ರಮರಾಂಬೆ, ಸ್ಥಾನೀಯ ಸ್ಥಳವಾಸಿ ದೈವಗಳು ಅನುಗ್ರಹಿಸಲಿ. ಮತ್ತೊಮ್ಮೆ ಮಗದೊಮ್ಮೆ ಒಂದು ಸಮಾಜದಲ್ಲಿ ಒಂದು ಏನಾದರೂ ಒಂದು ಕಿಂಚಿತ್ತಾದರೂ ಒಂದು ಸೇವೆಯನ್ನು ಮಾಡಿದವರನ್ನು ಗುರುತಿಸುವ ಇಂತಹ ಸಂಘ ಸಂಸ್ಥೆಗಳು ಹೆಚ್ಚಾಗಿ ಹುಟ್ಟಿಕೊಳ್ಳಲಿ. ವಿಶ್ವಕರ್ಮ ಬಂಧುಗಳಿಗೆ, ವಿಶ್ವಕರ್ಮ ಈ ಬಳಗಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಬಹುಶಃ ಇಂತಹ ಒಂದು ಅವಕಾಶ ನನ್ನ ಜೀವನದಲ್ಲಿ ಹಲವು ಬಾರಿ ಬಂದಿದ್ದರೂ ಇವತ್ತಿನ ಒಂದು ನನ್ನನ್ನು ಸನ್ಮಾನಿಸುವ ಒಂದು ಕಾವ್ಯ ಬಹಳ ಮನಸ್ಸಿಗೆ ಮುದವನ್ನು ನೀಡಿದೆ. ಈ ವಿಶ್ವಕರ್ಮ ಸಂಘ ಸಂಸ್ಥೆಗಳಿಗೆ ಮತ್ತೊಮ್ಮೆ ನಾನು ಚಿರಋಣಿ ಎಂದು ಹೇಳುತ್ತಾ, ನನ್ನನ್ನು ಸನ್ಮಾನಿಸಿದ್ದಕ್ಕಾಗಿ ಹಾಗೂ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ದುಡಿದ ನನ್ನನ್ನು ಈ ಸ್ಥಾನಕ್ಕೆ ತಂದ ನಿಮಗೆಲ್ಲರಿಗೂ
ಚಿರಋಣಿ ಅಂತ ಹೇಳ್ತೇನೆ. ಸಾಮಾನ್ಯವಾಗಿ ಬೇರೆ ಎಲ್ಲ ಫೀಲ್ಡಲ್ಲಿ, ಬೇರೆ ಎಲ್ಲ ವಿಭಾಗಗಳಲ್ಲಿ ಪಕ್ಕ ಅಭಿಮಾನಿ ಬಳಗ ಹುಟ್ಟಿಕೊಳ್ತದೆ. ಆದರೆ ವೈದ್ಯಕೀಯದಲ್ಲಿ ಅಭಿಮಾನ ಹುಟ್ಟಿಕೊಳ್ಳೋದು ಸ್ವಲ್ಪ ಕಡಿಮೆ. ಯಾಕೆ ಕೇಳಿದರೆ, ರೋಗಿಯಾದವ ವೈದ್ಯರ ಹತ್ರ ಬರುವುದೇ ಕೂಗಿಕೊಂಡು, ಅದರ ಮೇಲಿಂದ ಡಾಕ್ಟ್ರ್ ಒಂದು ಇಂಜೆಕ್ಷನ್ ಕೊಟ್ಟು ಅಲ್ಲ ಕಹಿ ಮದ್ದು ಕೊಟ್ಟು ಮತ್ತಷ್ಟು ಕೂಗಿಸ್ತಾರೆ. ಮತ್ತೆ ಪುನಃ ಹೋಗುವಾಗ ಒಂದಷ್ಟು ದುಡ್ಡು ಕೂಡ ವಸೂಲು ಮಾಡಿ ಬಿಡ್ತಾರೆ. ಹಾಗಾಗಿ ಸ್ವಲ್ಪ ಅಭಿಮಾನ ಹುಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಅಂತಹದ್ರಲ್ಲೂ ನನ್ನನ್ನು ಅಭಿಮಾನದಿಂದ ಈ ಜಾಗಕ್ಕೆ ತಂದು ಕೂತ್ಕೊಳ್ಳಿಸಿ ಸನ್ಮಾನಿಸಿದ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ನಮಸ್ತೆ. ವೈದ್ಯಕೀಯ ಕ್ಷೇತ್ರದ ಬಗ್ಗೆ ಬಹಳ ವಿಸ್ತಾರವಾಗಿ ಬಿಚ್ಚಿಟ್ಟಂತಹ ಗೌರವ ಸನ್ಮಾನಕ್ಕೆ ಪ್ರೀತಿಯಿಂದ ಉತ್ತರಿಸಿದಂತಹ ಡಾಕ್ಟರ್ ಶಶಿಕುಮಾರ್ ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ನಾವು ಇಬ್ಬರಿಗೆ ಈ ವೇದಿಕೆಯಲ್ಲಿ ವಿಶೇಷವಾಗಿ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಸುದೀರ್ಘವಾಗಿ, ಅಂದರೆ ಆರಂಭದ ಹಂತದಿಂದ ಇವತ್ತಿನವರೆಗೂ ಕೂಡ ನಮ್ಮ ಜೊತೆಗೆ ಸೇವೆಯನ್ನು ಸಲ್ಲಿಸಿದವರು ಶ್ರೀಯುತ ಗಣೇಶ್ ಪುರೋಹಿತ್ ಸೂಡ ಇವರು. ನಮ್ಮ ಪೂಜಾ ಕೈಂಕರ್ಯದಲ್ಲಿ ಪ್ರಥಮ ವರ್ಷದಿಂದ ಕೂಡ ಇವತ್ತು 20ನೇ ವರ್ಷದವರೆಗೂ ಕೂಡ ನಮ್ಮ ಜೊತೆಗೆ ಸಹಕರಿಸ್ತಾ ಇದ್ದಾರೆ. ಅವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು. ಅದೇ ರೀತಿಯಲ್ಲಿ ಇನ್ನೋರ್ವರು ನಮ್ಮ ಅಡುಗೆ ಶಾಲೆಯಲ್ಲಿ ಅಡುಗೆಯನ್ನು ತಯಾರು ಮಾಡುವಂತಹ ಶ್ರೀ ಮೋಹನ್ ಆಚಾರ್ಯ ಪಡುಬಿದ್ರೆ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗೌರವದಿಂದ ಸನ್ಮಾನಿಸಲಿಕ್ಕಿದ್ದೇವೆ. ಪ್ರಥಮ ವರ್ಷದಿಂದ ಇವತ್ತು 20 ವರ್ಷದವರೆಗೆ ನಮ್ಮ ಜೊತೆಗೆ ಸುದೀರ್ಘವಾಗಿ ಸೇವೆ ಸಲ್ಲಿಸಿರುವವರು. ದಯವಿಟ್ಟು ವೇದಿಕೆಯಲ್ಲಿರುವಂತಹ ಗಣ್ಯರು ಇವರಿಗೆ ಗೌರವವನ್ನು ಸಮರ್ಪಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶಾಲು, ಹಾರ ಹಾಗೂ ಸ್ಮರಣಿಕೆಯೊಂದಿಗೆ ಫಲಪುಷ್ಪವನ್ನು ನೀಡುವುದರ ಮುಖಾಂತರ ಗೌರವವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಗೌರವ ಸ್ಮರಣಿಕೆಯನ್ನು ನೀಡುವುದರೊಂದಿಗೆ ಇಬ್ಬರಿಗೂ ಕೂಡ ತಮ್ಮ ಸುದೀರ್ಘ ಸೇವೆಗಾಗಿ ನಮ್ಮ ಸಂಘದ ವತಿಯಿಂದ ಬಹಳ ಗೌರವದಿಂದ ಗುರುತಿಸಿ ಸನ್ಮಾನಿಸ್ತಾ ಇದ್ದೇವೆ. ಗೌರವವನ್ನು ಸ್ವೀಕರಿಸಿದಂತಹ ಇಬ್ಬರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಮಧುರಾಜ್ ಗುರುಪುರವರು ಉಪಸ್ಥಿತಿದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ಒಂದು ಶಾಲನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬಹಳ ಹೆಸರನ್ನು ಮಾಡಿರುವಂತಹ ತುಳುನಾಡಿನ ಖ್ಯಾತ ನಿರೂಪಕರು, ಇವರನ್ನು ನಾವು ಈ ಸಂದರ್ಭದಲ್ಲಿ ಗುರುತಿಸಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಪೂಜ್ಯ ಅಸರಣ್ಣರು ಇವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವವನ್ನು ನೀಡ್ತಾ ಇದ್ದಾರೆ. ತಮ್ಮ ಉಪಸ್ಥಿತಿಗೆ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ವಂದನೆಗಳು. ನಗುಮೊಗದಿಂದಲೇ ನಮಗೆ ಪ್ರೀತಿಯ ಸಂದೇಶವನ್ನು ನೀಡಿದ್ದಾರೆ. ವಂದನೆಗಳು ತಮ್ಮ ಉಪಸ್ಥಿತಿಗಾಗಿ. ಇದೀಗ ನಮ್ಮ ವಿಶ್ವಕರ್ಮ ಪೂಜೆಯ ಮಹತ್ವದ ಕುರಿತಾಗಿ ಶ್ರೀ ಪುರಂದರ ಪುರೋಹಿತರಿವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪೂಜ್ಯ ಅಸರಣ್ಣರು ತಮ್ಮ ಕ್ಷಮಿಸಿ. ಪೂಜ್ಯ ಅಸರಣ್ಣರೇ, ನಿಮ್ಮ ಪಾದಾರವಿಂದಗಳಿಗೆ ವಂದಿಸುತ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ. ಸೇರಿರ್ತಕ್ಕಂತಹ ಎಲ್ಲ ಮಹನೀಯರೇ, ಮಹಿಳೆಯರೇ, ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಸಜ್ಜನರೇ, ಗಣ್ಯರೇ, ಮುಖ್ಯ ಅತಿಥಿಗಳೇ,
ವಿಶ್ವಕರ್ಮ ಪೂಜೆಯ ಬಗ್ಗೆ ಇವತ್ತಿನ ವೇದಿಕೆಯಲ್ಲಿ ಹೇಳುವಂಥ ಅವಶ್ಯಕತೆಗಳೇನಿಲ್ಲ. 20 ವರ್ಷಗಳಿಂದ ಪೂಜೆ ನಡೀತಾ ಬರ್ತಾಯಿದೆ, ಕಥೆಯನ್ನು ಪುರೋಹಿತರು ಹೇಳ್ತಾ ಇದ್ದಾರೆ. ಆದರೆ ಇವತ್ತಿಗೂ ಕೂಡ ವಿಶ್ವಕರ್ಮ ಎನ್ನುವಂತಹ ಒಂದು ಶಬ್ದ ಸಮಾಜದಲ್ಲಿ ಎಲ್ಲೋ ಗೌಣವಾಗಿ ಉಳಿದ ಹಾಗೆ ಕಾಣ್ತದೆ. ಅದು ಬಹಳ ಬೇಸರ, ಖೇದಕರ. ವೇದ ಪ್ರತಿಪಾದ್ಯವಾಗಿರ್ತಕ್ಕಂಥ ವಿಶ್ವಕರ್ಮ ಶಬ್ದ 5 ವೇದಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಪ್ರಣವೇದವನ್ನು ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ ವಿಭಾಗ ಮಾಡಿಕೊಂಡಿದ್ದಾರೆ. ಏನು ಮಾಡಲಿಕ್ಕಾಗದು, ಕಾಲ ಇವತ್ತು ತ್ರೈ ಅಂತ ಹೇಳಿದ್ರೆ ವೇದತ್ರಯ ಆಗಿಬಿಟ್ಟು 3 ವೇದ ಆಗಿಬಿಟ್ಟಿದೆ. 4 ಕೂಡ 5 ಹೋಗಿ 4 ಹೋಗಿ 3 ಆಗಿಬಿಟ್ಟಿದೆ. ಇರಲಿ, ಪರವಾಗಿಲ್ಲ. ಶುಕ್ಲ ಯಜುರ್ವೇದದಲ್ಲಿ ವಿಶ್ವಕರ್ಮ ಸೂಕ್ತ ಇದೆ, ಕೃಷ್ಣ ಯಜುರ್ವೇದದಲ್ಲಿ ವಿಶ್ವಕರ್ಮ ಸೂಕ್ತ ಇದೆ. ಒಟ್ಟು 5 ವೇದಗಳ 5 ಸೂಕ್ತ ಇದೆ. ಇಂತಹ ವೇದ ಪ್ರತಿಪಾದ್ಯವಾಗಿರ್ತಕ್ಕಂತಹ ವಿಶ್ವಕರ್ಮ ಶಬ್ದ ನಮಗೆ ಎಲ್ಲಿಯೂ ಕೂಡ ಯಾವ ಪೂಜೆ ಪುರಸ್ಕಾರಗಳಲ್ಲಿ, ಯಾವ ಪ್ರಾಯಶ್ಚಿತ್ತಗಳಲ್ಲಿ, ಯಾವ ಪ್ರಶ್ನೆಯಲ್ಲಿ ಕೂಡ ಎಲ್ಲಿಯೂ ಕೂಡ ಅದು ಪ್ರಾಯಶ್ಚಿತ್ತಕ್ಕೆ ಪೂಜೆಗೆ ಬರುವುದಿಲ್ಲ. ಇದು ನಮಗೆ ತುಂಬ ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರ. ಬೇಸರ ಅಲ್ಲ, ಅಂತಹ ವಿಶ್ವಕರ್ಮ ಎನ್ನುವಂಥ ಶಬ್ದದ ಅಡಿಯಲ್ಲಿ ಬಾಳಿ ಬದುಕತಕ್ಕಂತಹ ಬ್ರಾಹ್ಮಣ್ಯವನ್ನು, ವೈದಿಕವನ್ನು, ಶಿಲ್ಪವನ್ನು ಆಚರಿಸಿಕೊಂಡು ಬಂದಿರತಕ್ಕಂತಹ ಪರಂಪರೆಯ ಒಂದು ಸಮಾಜ ವಿಶ್ವಬ್ರಾಹ್ಮಣ ಸಮುದಾಯ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಹಸರಂಡರು ಆಗ ಬಹಳ ವ್ಯವಸ್ಥಿತವಾಗಿ ಹೇಳಿದರು, ವಿಶ್ವಕರ್ಮರು ಸಮಾಜದಲ್ಲಿ ಯಾವ್ಯಾವ ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ಅಗತ್ಯವಿದ್ದವರು ಎನ್ನುವಂಥದ್ದು ಬಹಳ 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 ಮಾರ್ಮಿಕವಾಗಿ ಹೇಳಿದ್ದಾರೆ. ಹಾಗಾಗಿ ವಿಶ್ವಕರ್ಮ ಪೂಜೆಯನ್ನು ಮಾಡಬೇಕಾದ್ದು ಕೇವಲ ಪೂಜೆ, ತೀರ್ಥ ಪ್ರಸಾದಕ್ಕೆ ಸೀಮಿತವಾಗಬಾರದು, ರಶೀದಿಗೆ ಸೀಮಿತವಾಗಬಾರದು, ಕೇವಲ ಒಂದು ವಿಶ್ವಕರ್ಮ ಸಮುದಾಯದ ಸಂಘಕ್ಕೆ ಸೀಮಿತವಾಗದೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿದೆ ಸ್ಥಾನವನ್ನು ಗಳಿಸೋದಕ್ಕೋಸ್ಕರವಾಗಿ ನಿನ್ನೆ ಮೊನ್ನೆ ನಮ್ಮ DC ಆಫೀಸಲ್ಲಿ, ತಾಲೂಕು ಆಫೀಸಲ್ಲಿ ವಿಶ್ವಕರ್ಮ ಜಯಂತಿ ಎಂಬಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಇದಕ್ಕೆ ನಾವು ಸಂತೋಷ ಪಡಬೇಕು. ಕೇವಲ ವಿಶ್ವಕರ್ಮ ಎನ್ನುವಂಥದ್ದು ಒಂದು ಸಮುದಾಯ ಅಲ್ಲ, ಸಮುದಾಯಕ್ಕೆ ಮಾತ್ರ ಅಲ್ಲ ಎನ್ನುವಂಥದ್ದು ಇಡೀ ಸಮಾಜ ಅರ್ಥೈಸಿಕೊಳ್ಳಬೇಕು ಎಂದು ನಮ್ಮದು ವಾಕ್ಯ. ಯಾಕೆ ಅಂತ ಹೇಳಿದ್ರೆ ವಿಶ್ವಕರ್ಮ ಎನ್ನುವಂಥ ಒಂದು ನಾಗರಿಕತೆ, ವಿಶ್ವಕರ್ಮ ಎನ್ನುವಂಥ ಒಂದು ಶಬ್ದ ಶಿಕ್ಷಣ, ವಿಶ್ವಕರ್ಮ ಎನ್ನುವಂಥ ಒಂದು ಶಬ್ದ ಅದು ಸಂಸ್ಕೃತಿ, ಅದು ಸಮುದಾಯ ಅಲ್ಲ. ಇವತ್ತು ಸಮುದಾಯದ ಮಟ್ಟಿಗೆ ಬಂದು ನಿಂತಿದೆ. ವಾಚಸ್ಪತಿಂ ವಿಶ್ವಕರ್ಮಾಣ ಮುತಯೇ ಮನೋಜಿವಂ ವಾಜೇ ಅದ್ಯಾಹುವೇ ಮಾಂ ಸನೋ ವಿಶ್ವಾನಿ ಹವನಾನಿ ಜೋಷದ್ವಿಶಂ ಭೂರವಸೆ ಸಾಧುಕರ್ಮ. ಋಗ್ವೇದದಲ್ಲಿ ಬಂದಿರತಕ್ಕಂತಹ ಒಂದು ಮಂತ್ರ. ಅದೇ ಮಂತ್ರ ಮುಂದೆ ಹೋಗ್ತಾ ಹೇಳ್ತಂಡು ಯೋನಃ ಪಿತಾ ಜನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ ಯೋ ದೇವಾನಂ ನಾಮದ ಏಕ ಏವ. ಎಲ್ಲ ಜಗತ್ತಿನ ಶಕ್ತಿಗಳಿಗೆ ಒಬ್ಬನೇ ಶಕ್ತಿಯಾಗಿದ್ದಾನೆ, ಅವನೇ ಪರಮಾತ್ಮ, ಅವನೇ ವಿಶ್ವಕರ್ಮ ಅಂತ ಹೇಳಿಕೊಂಡು ವೇದ ಕೊಂಡಾಡ್ತದೆ. ಇದು ಪುರಂದರ ಪುರೋಹಿತರು ಹೇಳೋದಾಗಲಿ ಅಥವಾ ಇನ್ಯಾವುದೋ ಸಮುದಾಯದವರು ಹೇಳೋದಾಗಲಿ ಅಲ್ಲ, ಇದು ವೇದ ಸತ್ಯವಾಗಿರತಕ್ಕಂಥ ಮಾತು. ವಿಶ್ವಕರ್ಮ ಎನ್ನುವಂಥದ್ದು ಜಗತ್ತಿನ ಯಾವುದೇ ಶಕ್ತಿಗಳಿದ್ದರೂ ಕೂಡ ಅದಕ್ಕೆ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ಒಂದು ಶಕ್ತಿ ಅಂತ ಹೇಳಿದ್ರೆ ಅದಕ್ಕೆ ವಿಶ್ವಕರ್ಮ ಅಂತ ಹೆಸರು. ಆದ್ದರಿಂದ ಇವತ್ತಿನ ದಿನಮಾನಗಳಲ್ಲಿ ಕಂಡುಕೊಳ್ತಕ್ಕಂತಹ ಯಾವುದೋ ಒಂದು ಸಮುದಾಯ ಅಥವಾ ಪಂಚಶಿಲ್ಪಗಳನ್ನು ನೆರವೇರಿಸತಕ್ಕಂಥ ಒಂದು ಸಮುದಾಯಕ್ಕೆ ಸೀಮಿತವಾದ ಶಕ್ತಿ ಅಲ್ಲ, ಸೀಮಿತವಾದ ದೇವರು ಅಲ್ಲ ಎನ್ನುವಂಥ ಮಟ್ಟಿಗೆ ನಾವು ಜಾಗೃತರಾಗಬೇಕಾದ್ದು ಇವತ್ತಿನ ಸಮುದಾಯದ ಸಮಾಜದಲ್ಲಿದೆ. ಅದನ್ನು ಅರ್ಥೈಸಿಕೊಳ್ಳಬೇಕಾದಂತಹ ಅವಶ್ಯಕತೆಗಳಿದೆ. ಹಾಗಾಗಿ ಈ ಒಂದು ವಿಶ್ವಕರ್ಮ ಪೂಜೆ ಎನ್ನುವಂಥದ್ದು ಇಡೀ ಯಾರು ಬೆಳಿಗ್ಗೆಯಿಂದ ಸಂಜೆ ತನಕ ಊಟಕ್ಕೋಸ್ಕರ ಮಾಡುವಂಥ ಕಾರ್ಮಿಕರು ಯಾರಿದ್ದಾರೋ ಅವರೆಲ್ಲರೂ ಕೂಡ ವಿಶ್ವಕರ್ಮ ಎನ್ನುವಂಥ ಶಕ್ತಿಯನ್ನು ಆರಾಧಿಸಬೇಕಾದದ್ದು ಆದ್ಯಂತ ಕರ್ತವ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಇವತ್ತು ಬಹಳಷ್ಟು ವಿಜೃಂಭಣೆಯಿಂದ ವಿಶ್ವಬ್ರಾಹ್ಮಣ ಸಮುದಾಯ ಸಂಘದವರು, ಸಮಾಜ ಸಂಘ ಎಕ್ಕಾರ್ನವರು 20 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಿದ್ದಾರೆ. 20 ವರ್ಷಗಳ ಹಿಂದೆ ಎಲ್ಲೋ ಕೆಲವು ಬೆರಳೆಣಿಕೆಯ ಒಂದು ಮನೆಯವರು ಸೇರಿಕೊಂಡು, ಹಿರಿಯರು ಸೇರಿಕೊಂಡು ಈ ಸಂಘವನ್ನು ಕಟ್ಟಬೇಕು ಅಂತ ಹೇಳಿಕೊಂಡು ನಿರ್ಣಯ ಮಾಡಿಕೊಂಡು ಸಂಘವನ್ನು ನಿರ್ಣಯ ಮಾಡಿದರು. ಆ ಹೊತ್ತಿನಲ್ಲಿ ನನಗೆ ವಿಶೇಷವಾದಂಥ ಒಂದು ಪೂಜೆಗೋಸ್ಕರವಾಗಿ ಮಂಜುನಾಥಾಚಾರ್ಯರು ನಮಗೆ ಆಹ್ವಾನ ಕೊಟ್ಟರು. ಆ ದಿವಸ ಬರ್ತೇನೆ ಅಂತ ಹೇಳಿದೆ 20 ವರ್ಷಗಳ ಹಿಂದೆ. ವಿಶೇಷವಾಗಿ ನನಗೆ ಮುಂಬಯಿಯಲ್ಲಿ ವಿಶ್ವಕರ್ಮ ಪೂಜೆಗೋಸ್ಕರ ಕರೆದದ್ರಿಂದ ನನ್ನ ಸನ್ಮಿತ್ರ ಅಂತ ಗಣೇಶ್ ಪುರೋಹಿತರನ್ನು ಇಲ್ಲಿ ಕಳಿಸಿದೆ. ಅವರು ದಿನವರೆಗೆ ಕೂಡ ಕಾರ್ಯಕ್ರಮ ಬರ್ತಿದ್ದಾರೆ. 10ನೇ ವರ್ಷದ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ದಾರೆ. ಇವತ್ತು 20ನೇ ವರ್ಷ ಕೂಡ ಕಾರ್ಯಕ್ರಮ ಕರೆದಿದ್ದಾರೆ. ವೇದಿಕೆಯಲ್ಲಿ ನಾನು ಬರುವುದಿಲ್ಲ, ಕೂತ್ಕೊಳ್ಳೋದಿಲ್ಲ ಅಂತೇಳಿ ನಾನು ಹೊರಗೆ ಕೆಳಗೆ ಕೂತ್ಕೊಂಡಿದ್ದೆ. ಆದರೂ ಕೂಡ 2 ಮಾತುಗಳನ್ನ ಆಡಬೇಕಂತ ಹೇಳಿದ್ದಾರೆ. ಬಂಧುಗಳೇ, ಇವತ್ತು ನಡೆಸಿದಂಥ ಕಾರ್ಯಕ್ರಮ ಇದು ವಿಜೃಂಭಣೆಯ ಕಾರ್ಯಕ್ರಮ, ಸಂಭ್ರಮೋಲ್ಲಾಸದ ಕಾರ್ಯಕ್ರಮ. ವೇದಿಕೆಯಲ್ಲಿ ಪೂಜ್ಯ ಅಸ್ರಣ್ಣರಿದ್ದರು. ವಿಶ್ವಕರ್ಮ ಸಮುದಾಯದ ಬಗ್ಗೆ ಬಹಳಷ್ಟು ಎಚ್ಚರಿಕೆಯ ಒಂದು ಮಾತುಗಳನ್ನು ಹೇಳಿದ್ದಾರೆ.
ನಿಮಗಿರ್ತಕ್ಕಂತಹ ನಮಗಿರ್ತಕ್ಕಂತಹ ಯಾವೊಂದು ವ್ಯವಸ್ಥೆ ಇದೆ ಅದನ್ನು ಕಾಪಿಟ್ಟುಕೊಂಡು ಬರಬೇಕು. ಅದಕ್ಕೆ ಸಿಗುವಂಥ ಗೌರವ ಏನಿದೆ ಅದನ್ನು ದಕ್ಕಿಸಿಕೊಳ್ಳಬೇಕೆನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಸನ್ಮಾನವನ್ನು ಮಾಡಿದ್ದಾರೆ. ಸನ್ಮಾನ ಮಾಡಿದ್ದು ಡಾಕ್ಟ್ರೇ, ಸನ್ಮಾನ ಮಾಡಿದ್ದು ನಿಮಗೆ ಆದರೂ ಕೂಡ ನಾನು ಹೇಳುವುದು ಇದು ಆದರ್ಶ. ಈ ಸಮಾಜದ ಬಂಧುಗಳಲ್ಲಿ ಕುಳಿತುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಏನಿದ್ದೀರಾ, ಈ ವಿದ್ಯಾರ್ಥಿಗಳು ಇವತ್ತು ಡಾಕ್ಟರ್ ಯಾವ ಸನ್ಮಾನವನ್ನು ಸ್ವೀಕರಿಸಿದ್ದೀರಾ ಆ ಪೀಠಕ್ಕೆ ನೀವು ಅರ್ಹರಾಗಿ ಬರಬೇಕೆಂದ ಸಂದೇಶ ಇದ್ರದ್ದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪೂಜ್ಯದಂತಹ ಗೌರವಾನ್ವಿತ ಅಸ್ರಣರಿಲ್ಲಿದ್ದಾರೆ. ಪರಂಪರೆಯ ಬ್ರಾಹ್ಮಣ ಪರಂಪರೆಯಲ್ಲಿ ದೇವಿಯ ಆರಾಧಕರಾಗಿ ಬಂದಿರತಕ್ಕಂಥವರು. ನಾವುಗಳು ಕೂಡ ಗಾಯತ್ರಿ ಉಪದೇಶನ ಪಡ್ಕೊಂಡು ಪರಂಪರೆಯಲ್ಲಿ ಬ್ರಾಹ್ಮಣ್ಯವನ್ನು ವೈದಿಕನ ಇಟ್ಟುಕೊಂಡು ಆಚರಿಸಿಕೊಂಡು ಬಂದಿರತಕ್ಕಂಥವರು, ವೇದಾಧ್ಯಯನ ಮಾಡ್ತಕ್ಕಂಥವರು. ಹಿರಿಯರಿಗೊಂದು ಕಿವಿ ಮಾತನ್ನು ಹೇಳುತ್ತೇನೆ. ಇವತ್ತಿನ ಕಾಲದ ವಿಜೃಂಭಣೆಯ ಯಾವೊಂದು ಚಾಲಿತವಂತ ಮೌಲ್ಯಯುತವಾಗಿರ್ತಕ್ಕಂಥ, ಮೌಲ್ಯಯುತ ಅಲ್ಲ, ಅದು ದುಡ್ಡು ಕೊಟ್ಟದ್ದು ಮಾತ್ರ ಮೌಲ್ಯ, ಯಾವುದು ಸಾಮಾಜಿಕ ಜಾಲತಾಣ, ಟಿ ವಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಒಂದು ಪ್ರತಿಭೆಗಳಿರ್ಬೋದು. ಅದಕ್ಕಿಂತ ಮಿಗಿಲಾಗಿ ನಮ್ಮ ಒಳ್ಳೆಯ ಶಿಲ್ಪಜ್ಞಾನ ಪಡೀಲಿಕ್ಕೋಸ್ಕರವಾಗಿ ಮಕ್ಕಳನ್ನು ನೀವು ದೇಣಿಗೆಯಾಗಿ ಸಮಾಜಕ್ಕೆ ಕೊಡಬೇಕು. ಒಳ್ಳೆಯ ವೇದಜ್ಞರಾಗಿ ಬದುಕುವುದಕ್ಕೋಸ್ಕರವಾಗಿ, ಪಂಡಿತರಾಗುವುದಕ್ಕೋಸ್ಕರವಾಗಿ ಮಕ್ಕಳನ್ನು ನೀವು ತಯಾರು ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಒಳ್ಳೆಯ ಸಂಸ್ಕಾರ, 16 ಸಂಸ್ಕಾರ ಇವತ್ತು ಕೇವಲ ವಾದ್ಯಘೋಷ, ಅಲಂಕಾರ, ಊಟೋಪಚಾರ ನಿಂತಿದೆ. ಸಂಸ್ಕಾರಗಳು ಯಾವುದೋ ದಡವನ್ನು ಸೇರ್ತಾ ಉಂಟು. ಈ ಸಂಸ್ಕಾರಗಳು ನಮಗೆ ಆಧಾರ ಸ್ತಂಭವಾಗುವಾಗಿ ಈ ಒಂದು ಇಲ್ಲಿ ಸೇರತಕ್ಕಂಥ ಹಿರಿಯವರು ಅದನ್ನು ಗಮನಕ್ಕಿಟ್ಟುಕೊಳ್ಬೇಕು. ಒಳ್ಳೆಯ ಆಚಾರ, ಒಳ್ಳೆಯ ವಿಹಾರ, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಒಳ್ಳೆಯ ಸಂಸ್ಕೃತಿ ಇದೆಲ್ಲವನ್ನು ಕೂಡ ನಾವು ಜೀವನದಲ್ಲಿ ಪಾಲನೆ ಮಾಡಿಕೊಂಡ್ರೆ ಮಾತ್ರ ನಾವು ವಿಶ್ವಬ್ರಾಹ್ಮಣ ಎನ್ನುವಂಥ ಒಂದು ಹೆಸರಿನ ಅಡಿಯಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ, ನಮಗೆ ಜನ್ಮ ಕೊಟ್ಟಂಥ ಅಪ್ಪ ಅಮ್ಮನ ಬದುಕು ಸಾರ್ಥಕ, ನಮ್ಮ ಭವಿಷ್ಯಕ್ಕೆ ಹುಟ್ಟತಕ್ಕಂಥ ಮಕ್ಕಳಿಗೆ ದಾರಿದೀಪವಾಗಿ ನಾವು ಬದುಕಿ ಸಾರ್ಥಕ ಎನ್ನುವಂಥ ವಿಚಾರವನ್ನು ಹೇಳುತ್ತಾ, ವಿಶ್ವಕರ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಈ ಒಂದು ಸಂಘದಲ್ಲಿ ಇನ್ನು ಮುಂದಕ್ಕೂ ಇಂತಹ 20 ವರ್ಷ ಕಳೆದು 20 ವರ್ಷ ಆಯಿತು. ರಜತ ಮಹೋತ್ಸವ, ಸುವರ್ಣ ಮಹೋತ್ಸವ, ವಜ್ರ ಮಹೋತ್ಸವ, ಶತಮಾನೋತ್ಸವಗಳು ಈ ಸಂಘಕ್ಕೆ ತೇಲಿ ಬರಲಿ, ಆವರಿಸಿಕೊಂಡು ಬರಲಿ, ಅದನ್ನು ರಕ್ಷಿಸಿಕೊಂಡು ಬೆಳೆಸಿಕೊಂಡಂತಹ ಶಕ್ತಿ ಈ ಸಮಾಜದ ಸದಸ್ಯರಿಗೆ ಇರಲಿ ಅಂತ ಹೇಳುತ್ತಾ, ಹಿರಿಯರೆಲ್ಲರಿಗೂ ಕೂಡ ವಂದಿಸುತ್ತಾ, ಅವಕಾಶ ಮಾಡಿ ಕೊಟ್ಟದ್ದಕ್ಕಾಗಿ ನಿಮಗೆಲ್ಲರಿಗೂ ಋಣಿಯಾಗುತ್ತಾ, ಮುಂದಕ್ಕೂ ನಿಮ್ಮೊಟ್ಟಿಗೆ ನಾವು ಇರ್ತೇವೆ. ಗಣೇಶಪುರದ ಈ ಸಂಘವನ್ನು ತಮ್ಮ ಧಾರ್ಮಿಕ ಸಾರಥ್ಯದಲ್ಲಿ ಮುಂದುವರಿಸಿಕೊಂಡು ಹೋಗಲಿ. ಅವರ ಪ್ರೇರಣಾದಾಯಕವಾಗಿರತಕ್ಕಂಥ ಮಾತುಗಳು ನಿಮಗೆ ಭವಿಷ್ಯಕ್ಕೆ ಒಳ್ಳೆಯ ದಾರಿದೀಪವಾಗಲಿ ಅಂತ ಹೇಳುತ್ತಾ, ಎಲ್ಲರ ಆಶಯವು ಭಗವಂತ ಸ್ವೀಕರಿಸಿ, ಭಗವಂತನ ಅನುಗ್ರಹ ನಿಮಗೆಲ್ಲರಿ ಪ್ರಾಪ್ತಿಯಾಗಲಿ, ಬಂಗಾರದ ಬದುಕನ್ನು ಕಾಣುವಂಥ ಭವಿಷ್ಯ ನಮಗಿರಲಿ ಅಂತ ಹೇಳ್ತಾ, ಪ್ರಭು ವಿಶ್ವಕರ್ಮ ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮನ ಕೊಡ್ತಾ, ಅವಕಾಶಕ್ಕಾಗಿ ಎಲ್ಲರಿಗೂ ಹಿರಿಯರಿಗೆ ವಂದನೆಗಳನ್ನು ಅರ್ಪಿಸಿದ ಶುಭಮಸ್ತು. ಬಹಳ ಉತ್ತಮ ರೀತಿಯ ಮಾತಿನೊಂದಿಗೆ ನಮಗೆ ಉಪನ್ಯಾಸವನ್ನು ಮಾಡಿದಂತಹ ಪೂಜ್ಯ ಪುರಂದರ ಪುರೋಹಿತರು ಇವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ, ಇದೀಗ ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ದಾನಿಗಳು ನಮಗೆ ಸಹಕರಿಸಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸುವುದು ನಮ್ಮ ಕರ್ತವ್ಯ. ಆದ್ದರಿಂದ ಅವರನ್ನು ಗುರುತಿಸಲಿಕ್ಕಿದ್ದೇವೆ. ದಯವಿಟ್ಟು ನಾನು ಹೆಸರು ಹೇಳಿದಂತೆ ಬಂದು ವೇದಿಕೆಯಲ್ಲಿರುವಂತಹ ಗಣ್ಯರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮಗೆ ವಿಶೇಷವಾಗಿ ನಾವು ಇಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾರಿಗಂತ ಹೇಳಿದರೆ, ನಮಗೆ ಬಜ್ಪೆ ವ್ಯವಸಾಯ ಸೇವಾ ಸಹಕಾರಿ ಸಂಘದವರು ನಮ್ಮ ಈ ಸಂಘ ಮಾತ್ರ ಅಲ್ಲ, ನಮ್ಮ ಊರಿನ ಯಾವುದೇ ಸಂಘ ಇರಲಿ ಅದಕ್ಕೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂಥ ಏಕೈಕ ಒಂದು ಸಹಕಾರ ಸಂಘ ಇದ್ದರೆ ಅದು ಬಜ್ಪೆ ವ್ಯವಸಾಯ ಸೇವಾ ಸಹಕಾರಿ ಸಂಘ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದಕ್ಕೆ ಸಹಕರಿಸಿದಂತಹ ಶ್ರೀಯುತ ಮೋನಂ ಶೆಟ್ಟಿ ಅಕ್ಕರ್ ಇವರನ್ನು ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಒಂದು ನಿಮ್ಮ ಸೇವೆಗಾಗಿ. ಅದೇ ರೀತಿಯಲ್ಲಿ ನಾನು ಹೆಸರು ಹೇಳ್ತಾ ಹೋಗ್ತೇನೆ. ದಯವಿಟ್ಟು ತಮ್ಮ ಉಪಸ್ಥಿತಿ ಇದ್ದರೆ ದಯವಿಟ್ಟು ವೇದಿಕೆ ಬಂದು ಗಣ್ಯರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಧನಂಜಯ ರೈ ಕಿನ್ನಿಗೋಳಿ, ದ್ವಿತೀಯ ಕನ್ಸ್ಟ್ರಕ್ಷನ್ ಕಿನ್ನಿಗೋಳಿ. ದಿನೇಶ್ ಆಚಾರ್ಯ, ದಿನೇಶ್ ಜ್ಯುವೆಲ್ರಿ ಕಿನ್ನಿಗೋಳಿ. ಸ್ವಪ್ನ ಬೋರ್ವೆಲ್ಸ್ ಕಿನ್ನಿಗೋಳಿ. ಪೃಥ್ವಿರಾಜ್ ಆಚಾರ್ಯ ಕಿನ್ನಿಗೋಳಿ. ತ್ಯಾಗರಾಜ್ ಆಚಾರ್ಯ, ರಾಜ್ ಕನ್ಸ್ಟ್ರಕ್ಷನ್ಸ್ ಕಿನ್ನಿಗೋಳಿ. ಸಂದೀಪ್ ಆಚಾರ್ಯ ದುಬಾಯ್. ಭರತೇಶ್ ಶೆಟ್ಟಿ ಎಕ್ಕಾರ್. ಸಂದೀಪ್ ಆಚಾರ್ಯ ದುಬಾಯಿ ಅವರ ಮನೆಯವರಿದ್ದರೆ ಬರ್ಬೋದು ದಯವಿಟ್ಟು. ಭರತೇಶ್ ಶೆಟ್ಟಿ ಎಕ್ಕಾರು. ಸಂಜೀವ ಮಡಿವಾಳ. ಸಾಯಿ ರೆಸ್ಟೋರೆಂಟ್ ಕಟೀಲು. ದೊಡ್ಡಯ್ಯ ಮೌಲ್ಯ ಕಟೀಲು. ರಾಕೇಶ್ ರೈ ಅಳಕೆ. ಚಂದ್ರಹಾಸ್ ಶೆಟ್ಟಿ. ಪ್ರದೀಪ್ ಶೆಟ್ಟಿ ದುರ್ಗಾನಗರ. ಪ್ರಸನ್ನ ಭಟ್ ಎಸ್ ಎನ್ ಮಯ್ಯಾಸ್. ವೈ ಪ್ರಕಾಶ್ ರಾವ್ ಆನಂದ ಭವನ ಎಕ್ಕಾರ್. ಅಜಯ್ ಮೂಡಬಿದ್ರಿ.
ಆದಿತ್ಯ ಶೆಟ್ಟೀಸ್ ಸೂರ್ಯ ಡೆವಲಪರ್ಸ್, ಪ್ರವೀಣ್ ಆಚಾರ್ಯ ದೇವಿ ಜ್ಯುವೆಲ್ಲರ್ಸ್. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ವಿಜಯ ಯುವ ಸಂಗಮ. ಸುರೇಶ್ ಅವರಿದ್ದಾರೆ, ದಯವಿಟ್ಟು ಬಂದು ಗೌರವವನ್ನು ಸ್ವೀಕರಿಸಬೇಕು. ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತಹ ನಮ್ಮ ಸ್ಥಳೀಯ ಸಂಘ ಸಂಸ್ಥೆಗಳಲ್ಲಿ ಒಂದಾದಂತಹ ವಿಜಯ ಯುವ ಸಂಗಮ ರಿಜಿಸ್ಟರ್ಡ್ ಎಕ್ಕಾರು, ಇವರಿಗೆ ನಾವು ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ. ಶ್ರೀಮತಿ ಮತ್ತು ಶ್ರೀ ಉಮೇಶ್ ಆಚಾರ್ಯ ಕುಳಾಯಿ, ಶಿವಂ ಬಾಡಿ ವರ್ಕ್ಸ್ ಅವರು, ದಯವಿಟ್ಟು ಬನ್ನಿ. ಶ್ರೀ ಮಂಜುನಾಥ್ ಆಚಾರ್ಯ ಬಚ್ಪೆ, ಶ್ರೀಮತಿ ಯಶೋಧ ರಾಜೇಶ್ ಮಂಗಳದೇವಿ, ಹಾಗೆ ಬಹಳಷ್ಟು ಜನ ಈ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಧನ ಸಹಾಯವನ್ನು ನೀಡುವುದರ ಮುಖಾಂತರ ತನು ಮನ ಧನಗಳಿಂದ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ವಿಶೇಷವಾಗಿ ಸಹಕರಿಸಿದಂಥ ಪ್ರತಿಯೊಬ್ಬರನ್ನು ಕೂಡ ನಾವು ಗೌರವಿಸ್ತಾ ಇದ್ದೇವೆ. ಯಾರದಾದರೂ ಹೆಸರು ಬಿಟ್ಟು ಹೋಗಿದರೆ ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಗುರುತಿಸಿ ನಿಮ್ಮನ್ನು ಗೌರವಿಸ್ತೇವೆ. ನಾವು ನಿಮ್ಮ ಸೇವೆಗೆ ನಾವು ಚಿರಋಣಿಯಾಗಿರ್ತೇವೆ. ವಂದನೆಗಳು. ಯಶೋಧ ರಾಜೇಶ್ ಮಂಗಳದೇವಿ ಅವರು, ದಯವಿಟ್ಟು ಬನ್ನಿ. ಸಹಕರಿಸಿದಂತಹ ಎಲ್ಲ ಬಂಧುಗಳಿಗೆ ನಾವು ವಂದಿಸ್ತಾ ಇದ್ದೇವೆ. ನಮ್ಮ ಸಮಾಜದವರು ಮಾತ್ರವಲ್ಲದೆ ಬೇರೆ ಸಮಾಜದವರು ಕೂಡ ನಮ್ಮ ಸಮಾಜದ ಬಗ್ಗೆ ಬಹಳಷ್ಟು ಅಭಿಮಾನ ಬಿಟ್ಟು ನಮಗೆ ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ಕೂಡ ನಾವು ಹೃದಯ ಸ್ಪರ್ಶಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ನಮ್ಮ ಈ 20ನೇ ವರ್ಷದ ಪೂಜೆಯ ಸಲುವಾಗಿ ನಮ್ಮ ಸಮಾಜದವರಿಗೆ ವಿಶೇಷವಾದಂತಹ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಿದ್ದೆವು. ಇದರಲ್ಲಿ ಸ್ಪರ್ಧಾ ವಿಜೇತರ ಹೆಸರನ್ನು ಕರೀತೇನೆ. ದಯವಿಟ್ಟು ಆದಷ್ಟು ಬೇಗ ಬಂದು ಸ್ಪರ್ಧೆಯಲ್ಲಿ ಗೆದ್ದವರು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಯಲ್ಲಿರುವಂತಹ ಗಣ್ಯರು ಬಹುಮಾನವನ್ನು ನೀಡಲು ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ರಂಗೋಲಿ ಸ್ಪರ್ಧೆಯಲ್ಲಿ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದವರು ವಿದ್ಯಾಶ್ರೀ ಪ್ರಸನ್ನಾಚಾರ್ಯ, ದ್ವಿತೀಯ ಬಹುಮಾನ ಪ್ರಭಾವತಿ ಶ್ರೀನಿವಾಸ್ ಆಚಾರ್ಯ, ತೃತೀಯ ಬಹುಮಾನ ಸೌಮ್ಯ ಶಿವಾನಂದ ಆಚಾರ್ಯ. ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಿ ಅವರಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಆದಷ್ಟು ಬೇಗ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಪೂಜ್ಯ ಹಸರಣ್ಣರು ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದ್ವಿತೀಯ ಬಹುಮಾನ ಪ್ರಭಾವತಿ ಶ್ರೀನಿವಾಸ ಆಚಾರ್ಯ, ತೃತೀಯ ಬಹುಮಾನ ಸೌಮ್ಯ ಶಿವಾನಂದ ಆಚಾರ್ಯ. ರಂಗೋಲಿ ಸ್ಪರ್ಧೆ ಮಕ್ಕಳ ವಿಭಾಗದಲ್ಲಿ ಪ್ರಥಮ ಬಹುಮಾನ ಶ್ರೀಯಾ ಎನ್ ಆಚಾರ್ಯ, ನಮ್ಮ ಅಧ್ಯಕ್ಷರ ಮಗಳು. ದ್ವಿತೀಯ ಬಹುಮಾನ ಆದ್ಯ ಮಧುಸೂದನ್ ಆಚಾರ್ಯ. ಬನ್ನಿ, ಆದಷ್ಟು ಬೇಗ ಬನ್ನಿ. ತೃತೀಯ ಬಹುಮಾನ ಚಾರ್ವಿಕ್ ವಿ ಆಚಾರ್ಯ, ಚಾರ್ವಿಕ್ ತೃತೀಯ ಬಹುಮಾನ. ಮ್ಯೂಸಿಕಲ್ ಚೇರ್ ಮಕ್ಕಳ ವಿಭಾಗದಲ್ಲಿ ಪ್ರಥಮ ಬಹುಮಾನ ಮೋಹಿತ್ ಸೂದನ್. ಮಕ್ಕಳು ಬರದಿದ್ದರೆ ಅವರ ತಂದೆ ತಾಯಿಯರು ಬಂದು ಬಹುಮಾನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮ್ಯೂಸಿಕಲ್ ಚೇರ್ ಮಕ್ಕಳ ವಿಭಾಗ ದ್ವಿತೀಯ ಬಹುಮಾನ ಅಕ್ಷಜ್. ಮ್ಯೂಸಿಕಲ್ ಚೇರ್ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಬಬಿತಾ ಮಧುಸೂದನ್, ದ್ವಿತೀಯ ಬಹುಮಾನ ವಿದ್ಯಾಶ್ರೀ ಪ್ರಸನ್ನ. ಮ್ಯೂಸಿಕಲ್ ಚೇರ್ ಪುರುಷರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಮಧುಸೂದನ್ ಆಚಾರ್ಯ, ದ್ವಿತೀಯ ಬಹುಮಾನ ಪ್ರವೀಣ್ ಆಚಾರ್ಯ, ದ್ವಿತೀಯ ಬಹುಮಾನ ಪ್ರವೀಣ್ ಆಚಾರ್ಯ. ನಿಂಬೆ ಚಮಚ ಓಟ ಮಕ್ಕಳ ವಿಭಾಗದಲ್ಲಿ ಪ್ರಥಮ ಬಹುಮಾನ ಶ್ರೇಯಾಂಕ್, ದ್ವಿತೀಯ ಬಹುಮಾನ ಸಿಂಚನ. ಮಕ್ಕಳ ವಿಭಾಗದಲ್ಲಿ ದ್ವಿತೀಯ ಬಹುಮಾನ ಸಿಂಚನ. ನಿಂಬೆ ಚಮಚ ಓಟ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಸೌಮ್ಯ ಪ್ರವೀಣಾಚಾರ್ಯ,
ದ್ವಿತೀಯ ಬಹುಮಾನ ಸುಮಂಗಳ ವೆಂಕಟೇಶ್. ನಿಂಬೆ ಚಮಚ ಓಟ ಮಹಿಳೆಯರ ವಿಭಾಗ ಪ್ರಥಮ ಬಹುಮಾನ ಸೌಮ್ಯ ಪ್ರವೀಣಾಚಾರ್ಯ ಮತ್ತು ದ್ವಿತೀಯ ಬಹುಮಾನ ಸುಮಂಗಳ ವೆಂಕಟೇಶ್. ನಿಂಬೆ ಚಮಚ ಓಟ ಪುರುಷರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಜಯಂತ್ ಆಚಾರ್ಯ, ದ್ವಿತೀಯ ಬಹುಮಾನ ಮಧುಸೂದನ್ ಆಚಾರ್ಯ. ದ್ವಿತೀಯ ಬಹುಮಾನ ಮಧುಸೂದನ್ ಆಚಾರ್ಯ. ಬಾಲ್ ಪಾಸಿಂಗ್ ಮಕ್ಕಳ ವಿಭಾಗದಲ್ಲಿ ಪ್ರಥಮ ಬಹುಮಾನ ಆದ್ಯ ಮಧುಸೂದನ್ ಆಚಾರ್ಯ, ದ್ವಿತೀಯ ಬಹುಮಾನ ಕಾರ್ತಿಕ್. ಪ್ರಥಮ ಬಹುಮಾನ ಆದ್ಯ ಮಧುಸೂದನ್, ದ್ವಿತೀಯ ಬಹುಮಾನ ಕಾರ್ತಿಕ್. ಬಾಲ್ ಪಾಸಿಂಗ್ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಸೌಮ್ಯ ಶಿವಾನಂದ್, ಬಾಲ್ ಪಾಸಿಂಗ್ನಲ್ಲಿ ದ್ವಿತೀಯ ಬಹುಮಾನ ಮಮತಾ ಪ್ರಶಾಂತ್. ಬಹುಮಾನ ಗೆದ್ದವರಿಗೆ ಗೊತ್ತಿದೆ, ಆದಷ್ಟು ಎದುರಿಗೆ ಬಂದು ನಿಲ್ಲಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಸೌಮ್ಯ ಶಿವಾನಂದ್, ದ್ವಿತೀಯ ಬಹುಮಾನ ಮಮತಾ ಪ್ರಶಾಂತ್. ಕ್ಯಾಂಡಲ್ ಉರಿಸುವ ಸ್ಪರ್ಧೆಯಲ್ಲಿ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಸೌಮ್ಯ ಪ್ರವೀಣಾಚಾರ್ಯ, ದ್ವಿತೀಯ ಬಹುಮಾನ ಸುನಂದ ಬಿ ಆಚಾರ್ಯ. ಪ್ರಥಮ ಬಹುಮಾನ ಸೌಮ್ಯ ಪ್ರವೀಣಾಚಾರ್ಯ, ದ್ವಿತೀಯ ಬಹುಮಾನ ಸುನಂದ ಬಿ ಆಚಾರ್ಯ. ಕ್ಯಾಂಡಲ್ ಉರಿಸುವ ಸ್ಪರ್ಧೆ ಪುರುಷರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಹರೀಶ್ ಆಚಾರ್ಯ, ದ್ವಿತೀಯ ಬಹುಮಾನ ಲೋಕನಾಥ್ ಆಚಾರ್ಯ. ದ್ವಿತೀಯ ಬಹುಮಾನ ಲೋಕನಾಥ್ ಆಚಾರ್ಯ. ಸಂಗೀತ ಸ್ಪರ್ಧೆಯಲ್ಲಿ ಮಕ್ಕಳ ವಿಭಾಗದಲ್ಲಿ ಪ್ರಥಮ ಬಹುಮಾನ ಮೋಹಿತ್ ಸೂದನ್. ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ ಆದ್ಯ ಮಧುಸೂದನ್. ಪ್ರಥಮ ಮೋಹಿತ್ ಸೂದನ್, ದ್ವಿತೀಯ ಬಹುಮಾನ ಆದ್ಯ ಮಧುಸೂದನ್. ಸಂಗೀತ ಸ್ಪರ್ಧೆ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ವಿದ್ಯಾಪ್ರಸಾದ್ ಆಚಾರ್ಯ. ವಿದ್ಯಾಪ್ರಸಾದ್ ಆಚಾರ್ಯ. ದ್ವಿತೀಯ ಬಹುಮಾನ ಪವಿತ್ರ. ಪಜಲ್ ಗೇಮ್ನಲ್ಲಿ ಪ್ರಥಮ ಬಹುಮಾನ ಪವಿತ್ರ ಆಚಾರ್ಯ. ಸಂಗೀತ ಸ್ಪರ್ಧೆ ದ್ವಿತೀಯ ಹಾಗೂ ಪಜಲ್ ಗೇಮ್ ಸ್ಪರ್ಧೆಯಲ್ಲಿ ಪವಿತ್ರ ಆಚಾರ್ಯ ಪ್ರಥಮ. ದ್ವಿತೀಯ ಬಹುಮಾನ ರಶ್ಮಿ ಆಚಾರ್ಯ. ಮಡಕೆ ಒಡೆಯುವ ಸ್ಪರ್ಧೆಯಲ್ಲಿ ಮಕ್ಕಳ ವಿಭಾಗದಲ್ಲಿ ಮಡಕೆ ಒಡೆದವರು ಸಿಂಚನ. ಮಕ್ಕಳ ವಿಭಾಗದಲ್ಲಿ ಸಿಂಚನ. ಮಹಿಳೆಯರ ವಿಭಾಗದಲ್ಲಿ ಐಶ್ವರ್ಯ. ಮಹಿಳೆಯರ ವಿಭಾಗದಲ್ಲಿ ಐಶ್ವರ್ಯ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಗೌರವಿಸಬೇಕು, ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪುರುಷರ ವಿಭಾಗದಲ್ಲಿ ಪ್ರಸನ್ನಾಚಾರ್ಯ. ದಂಪತಿಗಳಿಗೆ ನಡೆಸಿದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಶ್ರೀಮತಿ ವಿದ್ಯಾಶ್ರೀ ಮತ್ತು ಶ್ರೀ ಪ್ರಸನ್ನಾಚಾರ್ಯ. ವಿದ್ಯಾಶ್ರೀ ಆಚಾರ್ಯ ಬನ್ನಿ ವೇದಿಕೆಗೆ. ದಂಪತಿಗಳಿಗೆ ನಡೆಸಿದಂಥ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ ಶ್ರೀಮತಿ ಶ್ರೀದೇವಿ ಮತ್ತು ಶ್ರೀ ನಾಗೇಶ್ ಆಚಾರ್ಯ.
ಕೊನೆಯದಾಗಿ ಹಗ್ಗ ಜಗ್ಗಾಟ ಸ್ಪರ್ಧೆ, ಗುಂಪು ಸ್ಪರ್ಧೆ. ಪ್ರಥಮ ಬಹುಮಾನ ಸುಮಂಗಳ ಮತ್ತು ತಂಡ. ದಯವಿಟ್ಟು ಆದಷ್ಟು ಬೇಗ ಬಂದು ಬಹುಮಾನ ಸ್ವೀಕರಿಸಬೇಕು. ತಂಡದ ಎಲ್ಲರೂ ಬರಬೇಕು. ಹಗ್ಗ ಜಗ್ಗಾಟ ಮಹಿಳೆಯರ ವಿಭಾಗ. ದ್ವಿತೀಯ ಬಹುಮಾನ ಪ್ರಥಮ ಬಹುಮಾನ ಸುಮಂಗಳ ಮತ್ತು ಬಳಗ. ದ್ವಿತೀಯ ಬಹುಮಾನ ಶಿಲ್ಪ ಮತ್ತು ಬಳಗ. ಹಗ್ಗ ಜಗ್ಗಾಟ ಪುರುಷರ ವಿಭಾಗ. ಹಗ್ಗ ಜಗ್ಗಾಟ ಮಹಿಳೆಯರ ವಿಭಾಗ ದ್ವಿತೀಯ ಶಿಲ್ಪ ಮತ್ತು ಬಳಗ. ಹಗ್ಗ ಜಗ್ಗಾಟ ಪುರುಷರ ವಿಭಾಗ ಪ್ರಥಮ ಅಚ್ಯುತ ಆಚಾರ್ಯ ಮತ್ತು ಬಳಗ. ಚಪ್ಪಾಳೆ ತಟ್ಟಿ ಗೌರವಿಸಬೇಕು. ದ್ವಿತೀಯ ಬಹುಮಾನ ನಾಗೇಶ್ ಆಚಾರ್ಯ ಮತ್ತು ಬಳಗ. ದ್ವಿತೀಯ ಬಹುಮಾನ ನಾಗೇಶ್ ಆಚಾರ್ಯ ಮತ್ತು ಬಳಗ. ಪೂಜ್ಯ ಹಸರಣ್ಣ ಇವರಿಗೆ ಸಂಘದ ಅಧ್ಯಕ್ಷರು ಫಲಾನ್ಯಾಸವನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ತಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಎಂದು ನಾವು ಬೇಡಿಕೊಳ್ಳುತ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಬಹುಶಃ ಮುಂದಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ಅದರಿಂದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಕೂಡ ತಮ್ಮ ನಗುಮೊಗದಿಂದ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ನಮ್ಮ ತಿಮ್ಮಕ್ಕ ಅವರವರು ನಮ್ಮ ಈ ಕಾರ್ಯಕ್ರಮದ ಸಭಾಧ್ಯಕ್ಷರು, ಅವರು ಕೂಡ ನಗುಮೊಗದಿಂದಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ಹರಸಿದ್ದಾರೆ. ನಮಗೆ ಬಹಳಷ್ಟು ವರ್ಷದಿಂದ, ಅಂದರೆ ಪ್ರಥಮ ವರ್ಷದಿಂದ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಈ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟವರು ನಮ್ಮ ಕೊಡಮಣಿತಾಯ ದೇವಸ್ಥಾನದ ಆಡಳಿತ ಮಂಡಳಿ. ಇದಕ್ಕೆ ಸಂಪೂರ್ಣ ರೀತಿಯಲ್ಲಿ ಸಹಕರಿಸುವವರು ನಮ್ಮ ಕಾವರು. ಇವರನ್ನು ನಾವು ಈ ಸಂದರ್ಭದಲ್ಲಿ ಗೌರವದಿಂದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಬಂಧುಗಳಿಗೆ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಕ್ಕೆ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಅನುವು ಮಾಡಿಕೊಡಬೇಕಾಗಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಜೊತೆಗೆ ದಾಯಿಜಿವಳ್ಳಿನ ಯಕ್ಷರಸ ಕಾರ್ಯಕ್ರಮ ನಡೀಲಿಕ್ಕಿದೆ. ದಾಯಿಜಿವಳ್ಳಿ ಯಕ್ಷರಸ ಖ್ಯಾತಿಯ ಪ್ರಶಾಂತ್ ಸಿಕೆ ಮತ್ತು ಬಳಗದವರಿಂದ ಕುಸೇಲ್ದ ಕೂಟ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಇದರೊಂದಿಗೆ ವಿಶೇಷವಾಗಿ ನಮ್ಮ ತುಳುನಾಡಿನ ಹಾಸ್ಯ ಕಲಾವಿದರಾಗಿರುವಂತಹ ಶ್ರೀಯುತ ಭೋಜರಾಜ್ ವಾಮಂಜೂರು ಅವರು ಈ ಒಂದು ಕೂಟದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ನಮಗೆಲ್ಲರಿಗೂ ಕೂಡ ಇದೊಂದು ಖುಷಿಯ ವಿಚಾರ. ಅದರಿಂದ ಈ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ನೋಡಿ ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ.
ಹಲೋ ಬೇರೆ ಸದ್ಭಕ್ತ ಸಮಾಜ ಬಂಧುಗಳೇ, ನಿಮಗೊಂದು ಪ್ರಕಟಣೆ ಕೊಡ್ತಿದ್ದೇನೆ. ನಿಮಗೆಲ್ಲರಿಗೂ ತಿಳಿದಂತೆ ಮೂಡುಬಿದಿರೆಯ ಅಲಂಗಾರನಲ್ಲಿರತಕ್ಕಂತಹ ಶ್ರೀ 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 ಜಗದ್ಗುರು ಅಯ್ಯಸ್ವಾಮಿ ಮಠ ಆಲಂಗಾರು ಸಮಾಧಿ ಕ್ಷೇತ್ರ ಸಾನ್ನಿಧ್ಯ ಕ್ಷೇತ್ರ ಎಂಬುದಾಗಿ ಗುರುಮಠ ಅಂತೇಳಿ ಎಲ್ಲರೂ ಕೂಡ ಬಂದು ಅಲ್ಲಿ ಪ್ರಸಾದ ಸ್ವೀಕರಿಸಿದವರೇ ಆಗಿದ್ದೀರಿ. ಗುರುಮಠ ಜೀರ್ಣೋದ್ಧಾರ ಆಗಬೇಕು ಅಂತೇಳಿ ಯೋಚನೆ ಮಾಡಿಕೊಂಡಿದ್ದೇವೆ. ಅದಕ್ಕೋಸ್ಕರವಾಗಿ ಜೀರ್ಣೋದ್ಧಾರದ ಪೂರ್ವಭಾವಿಯಾಗಿ ನಾಡಿದ್ದು ಅಕ್ಟೋಬರ್ ತಿಂಗಳ 5ನೇ ತಾರೀಕು ಆದಿತ್ಯವಾರ, ನಮ್ಮ ನವರಾತ್ರಿ ಮುಗಿದು ವಿಜಯದಶಮಿ ಮುಗಿದು ಒಂದು 3 ದಿವಸದಲ್ಲಿ ಆದಿತ್ಯವಾರ ದಿವಸ ಗುರುಮಠದಲ್ಲಿ ಶ್ರೀ ಗುರು ಯಜ್ಞ ಮತ್ತು ವಿಶ್ವಕರ್ಮ ಯಜ್ಞ ಕಾರ್ಯಕ್ರಮವನ್ನು ಈ ಜೀರ್ಣೋದ್ಧಾರ ನಿಮಿತ್ತವಾಗಿ ಪೂರ್ವಭಾವಿಯಾಗಿ ಮಾಡಲಿಕ್ಕಿದ್ದೇವೆ. ಆ ಒಂದು ಧಾರ್ಮಿಕ ಪ್ರಕ್ರಿಯೆಯೊಂದಿಗೆ ಜೀರ್ಣೋದ್ಧಾರ ಕಾರ್ಯಕ್ರಮ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೀತದೆ. ಅದರ ಪೂರ್ವಭಾವಿಯಾಗಿ ನಿಧಿ ಸಂಗ್ರಹಕ್ಕೋಸ್ಕರವಾಗಿ ಮೂಲ ದೇಣಿಗೆಯಾಗಿ ಸಮಾಜದ ಎಲ್ಲ ಮನೆಯಿಂದ ಒಂದು ಮುಷ್ಟಿ ಕಾಣಿಕೆಯನ್ನು ಗುರುದೇವರ ಭಂಡಾರಕ್ಕೆ ಸಮರ್ಪಣೆ ಮಾಡೋದ ಮುಖಾಂತರವಾಗಿ ಮುಷ್ಟಿ ಕಾಣಿಕಾ ಕಾರ್ಯಕ್ರಮ ಎಂದುಗಾಗಿ ಇಟ್ಟುಕೊಂಡಿದ್ದೇವೆ. ಆದ್ದರಿಂದ ಸದ್ಭಕ್ತ ಸಮಾಜ ಬಂಧುಗಳು ಗುರುಗಳ ಆಶೀರ್ವಾದನ ಪಡೆಯೋದಕ್ಕೋಸ್ಕರವಾಗಿ ನಾಡ್ದು ಅಕ್ಟೋಬರ್ ತಿಂಗಳ ಆದಿತ್ಯವಾರ ದಿವಸ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಮುಷ್ಟಿ ಕಾಣಿಕಾ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕಾಗಿ ಈ ಮೂಲಕ ಕ್ಷೇತ್ರದ ಪರ ಕೇಳಿಕೊಳ್ತಿದ್ದೇನೆ. 11:30 ಗಂಟೆಯಿಂದ ಧಾರ್ಮಿಕ ಸಭೆ ಕಾರ್ಯಕ್ರಮ ನಡೆಯಲಿಕ್ಕೆ, ಮಧ್ಯಾಹ್ನ ಅನ್ನ ಸಂತರ್ಪಣೆಯೊಂದಿಗೆ ಈ ಕಾರ್ಯಕ್ರಮ ಸಂಪನ್ನಗೊಳ್ಳಲಿಕ್ಕಿದೆ. ಸಮಾಜದ ಸುಮಾರು 3,000 ಭಕ್ತಾದಿಗಳು ಸೇರ್ತಕ್ಕಂಥ ಬಹುದೊಡ್ಡ ಕಾರ್ಯಕ್ರಮದಲ್ಲಿ ನಿಮ್ಮ ಸಂಸಾರವು ಬಂದು ಸೇರಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ನಾಡಿದ್ದು ಅಕ್ಟೋಬರ್ 5ನೇ ತಾರೀಕು ಆದಿತ್ಯವಾರ ದಿವಸ ಮುಷ್ಟಿ ಕಾಣಿಕೆಗೋಸ್ಕರವಾಗಿ ನೀವೆಲ್ಲರೂ ಬನ್ನಿ ಮತ್ತು ನೀವೆಲ್ಲರೂ ಬಂದು ಸ್ವಯಂ ಸೇವಕರಾಗಿದ್ದುಕೊಂಡು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಎಂಬುದಾಗಿ ಕ್ಷೇತ್ರದ ಪರವಾಗಿ ಮಠದ ಪರವಾಗಿ ಈ ಮೂಲಕ ಪ್ರಕಟಣೆ ಮಾಡ್ತಿದ್ದೇನೆ. ಅವಕಾಶಕ್ಕಾಗಿ ಸಂಘದವರಿಗೆ ವಂದನೆಗಳು. हरि ओम हरि ओम. ಶ್ರೀ ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ಯಕ್ಕರು ಹರಿ ಓಂ ಹರಿ ಓಂ.
ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ಎಕ್ಕಾರ ಮುಕಲ್ನ ಸಹಭಾಗಿತ್ವಡೆ 20ನೇ ವರ್ಷದ ವಿಶ್ವಕರ್ಮ ಪೂಜೆದ ಈ ಪುರ್ಲಕಂಠದ ಲೇಸಡು ಅತಿಥಿ ಅಭ್ಯಾಗತರಗಳ ಸಮಕ್ಷ ಮಾಡಿ ಸಭಾ ವೇದಿಕೆ ಸಭಾ ಕಾರ್ಯಕ್ರಮ ಮುಗಿದಾತಂಡು ನಮ್ಮ ಮಾತಿರಲ ನಿರೀಕ್ಷಿಸಿದ ಕಾತೊಂದು ಪುನಶ್ಚಿತನ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾದ ಅವಿಭಜಿತ ನಮ್ಮ ಜಿಲ್ಲೆ ಅತ್ತನಾಡ ರಾಜ್ಯ ಮಟ್ಟಾಡ್ಲ ಬಾರಿ ಮಲ್ಲ ಖ್ಯಾತಿನ ಪಡೆಯನ ಚಿತ್ತನ ಕಲಾವಿದರನ್ನ ಒಟ್ಟು ಸೇರಿಗೆಡೆ ಕುಸಲದ ಕೂಟ ಪಂಪಿನ ಚಿತ್ತನ ಯಕ್ಷರಸ ಕಾರ್ಯಕ್ರಮ ನನ್ನ ವೇದಿಕೆ ನಿಮಿತ್ತ ಸಾಕಾರವರೆಗೊಂಡು ನಮ್ಮ ಜೊತೆಗೆ ಯಕ್ಷರಸದ ಈ ವೇದಿಕೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಮನೋರಂಜನೆ ನೀಡುವಂತಹ ಕಲಾವಿದರು ಕಲಾ ಸವ್ಯಸಾಚಿ ಪ್ರಶಾಂತ್ ಸಿಕೆ, ಭಾಗವತರಾಗಿ ಡಾಕ್ಟರ್ ಪ್ರಖ್ಯಾತ ಶೆಟ್ಟಿ, ಹಾಸ್ಯದರಸು ಬಿರುದಾಂಕಿತ ಸುಂದರ್ ಬಂಗಾಡಿ, ನವರಸರಾಜ ಬಿರುದಾಂಕಿತ ತುಳು ರಂಗಭೂಮಿಯ ಮೇರು ಕಲಾವಿದ, ತುಳು ಚಿತ್ರರಂಗ ಕಂಡಂತಹ ಹೆಮ್ಮೆಯ ಕಲಾವಿದ ಶ್ರೀಯುತ ನವರಸರಾಜ ಭೋಜರಾಜ್ ವಾಮಂಚೂರು, ಎಲ್ಲ ಕಲಾವಿದರ ಒಟ್ಟುಗೂಡುವಿಕೆಯಲ್ಲಿ ನಮ್ಮೆಲ್ಲರ ನಿರೀಕ್ಷೆಯ ಕಾರ್ಯಕ್ರಮ ಕುಸಲದ ಕೂಟ ದೈಜ್ ವರ್ಲ್ಡ್ ವಾಹಿನಿಯ ಮುಖಾಂತರವಾಗಿ ದೇಶ ವಿದೇಶದಲ್ಲಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಯಶಸ್ವಿ ಪ್ರಯೋಗವನ್ನು ಮಾಡ್ತಾ ಇರುವಂತಹ ಯಕ್ಷರಸ ಇಂದಿನ ಕೆಲವು ಕ್ಷಣದಲ್ಲಿ ವೇದಿಕೆಯಲ್ಲಿ ಸಾಕಾರಗೊಳ್ಳಲಿಕ್ಕೆ ಬಿಟ್ಟು ಎಲ್ಲ ಸದ್ಭಕ್ತ ಬಾಂಧವರು ಅದರ ಜೊತೆಗೆಲ್ಲ ಅಭಿಮಾನಿಗಳು ಕೂಡ ವೇದಿಕೆಯ ಮುಂಭಾಗದಲ್ಲಿ ಒಂದು ಸೇರಬೇಕಾಗಿದ್ದ ಮರಿ ವಿನಂತಿ. ಓಲ್ಮಾತ ಚೇರ್ ಖಾಲಿ ಉಂಡು, ಚೇರಡು ಕುಲ್ಲುದು ಕಾರ್ಯಕ್ರಮ ತೋಡು ಎಲ್ಲೆಲ್ಲ ಆಸನ ಖಾಲಿ ಇದೆ. ಹಾಗೆ ಯಾರೆಲ್ಲ ಹಿಂಭಾಗದಲ್ಲಿ ಕೂತಿದ್ದಾರೆ ನೋಡಿ ದಯವಿಟ್ಟು ಎಲ್ಲರೂ ಕೂಡ ಸ್ವಲ್ಪ ಮುಂದೆ ಬಂದು ಇವತ್ತಿನ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಉಪಸ್ಥಿತಿಯೊಂದಿಗೆ ಚಂದ ಕಾಣಿಸ್ಕೊಡ್ಬೇಕಾಗಿದ್ದ ಮಾಡಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಶ್ರೀ ವಿಶ್ವಬ್ರಹ್ಮಣ ಸಮಾಜ ಸೇವಾ ಸಂಘ ಎಕ್ಕಾರ ಮುಕಲ್ನ ಮುತಾಲಿಕೆಡೆ 20ನೇ ವರ್ಷದ ವಿಶ್ವಕರ್ಮ ಪೂಜೆದ ಈ ಪುರ್ಲಕಂಠದ ವೇದಿಕೆಡೆ ನಮ್ಮ ಮಾತೆಲ್ಲ ನಿರೀಕ್ಷಿಸಿದ ಕಾತೊಂದು ಪುನಚಿತ್ತಿನ ಯಕ್ಷರಸ ನನ್ನ ಕೆಲವೇ ಪುರ್ತರು ವೇದಿಕೆ ಮೆತ್ತೆ ಸಾಕಾರವರೆಗೊಂಡು ದಮತ್ತದೆ ಈ ಲೇಸನ್ನು ಕಣ್ಣ ದಿಂಚಾರ ವೇದನೆ ಚಿತ್ತನ ಮಾತ ಕಲಾಭಿಮಾನಿಲ್ಲ ಮಾತೆರೆಗಳ ನಮಸ್ಕಾರ. ತುಳು ಭಾಷೆ ಗೊತ್ತಿತ್ತಿನಗಳು ಯಾರು ಮಾತಾಡ್ಲಾರ ಮಲ್ಪ ಒಂಚೂರು ಕೈ ಮಿತ ಅನ್ಬುಗ. ತುಳು ಭಾಷೆ ಮಾತನಾಡಿಗೆ ಬರೋದಿಲ್ಲ ಅಥವಾ ಅರ್ಥ ಆಗೋದಿಲ್ಲ ಅನ್ನೋರೆಷ್ಟು ಮಂದಿ ಮಾತೆರೆಗಳ ತುಳು ಬರ್ಕೊಂಡು ಬಂದೆ ಎನ್ನುವೆ ಅಂಚಾದೆ ತುಳು ಭಾಷೆಡೆ ಪಾತ್ರ ನಚ್ಚಿದನ ಪ್ರಯತ್ನ ವೇದಿಕೆ ದಿಮಿತ ಮನ್ಪ ಪರಿ ಖುಷಿ ಹಾಕೊಂಡು ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘ ಎಕ್ಕಾರ್ ಈ ಪುದರನ ಕರಡಿ 14 ವರ್ಷದಿಂದ ಯಾನಕ್ಕೇನೊಂದಿತ್ತೆ ಮಾತ್ರ ಅಲ್ಪ ಒಂಜಾತ್ ಸಾಮಾಜಿಕ ಬೇಲೆ ಮಂತೇರು ಮುಲ್ಪ ಧಾರ್ಮಿಕ ಬೇಲೆ ಮಂತೇರು ಬಂದು ಅಂಡ ವಾರದ ನಡುಟ್ಲ ಈತ ಜನ ಒಟ್ಟು ಸೇರಿದ ಈ ಕಾರ್ಯಕ್ರಮ ಮಲ್ತೊಂದುಲ್ಲರು ಬಂದ ಒಂದು ಎಕ್ಕಾರದ ಈ ಸಮುದಾಯದ ಕಲ್ಲ ಒಗ್ಗಟ್ಟು ತಾಕತ್ತು ಮಾಡಿ ನೆಚ್ತಾನೆ ಖುಷಿ ನಮಕ್ಕೆ ಬಹುಶಃ ಬೇತೆ ಬೇತೆ ಕಡೆ ನಮ್ಮ ವಾರದ ಮಿಡ್ಲಿಡ್ ಹತ್ತಂಡ ಐತಾರ ಒಂದು ಕಾರ್ಯಕ್ರಮ ಮಾಡಲ್ಲ ಅಲ್ಪ ಜನ ಪೂಜೆ ಅಂಡ ಈ ಪೊರ್ತುಗಳ ಈತ ಜನ ಉಲ್ಲರು ಬಂದಾಂಡ ಎಕ್ಕಾರದ ಕಲ್ಲ ಒಂಚಿ ಬಾರಿ ಮಲ್ಲ ಮನಸ್ಸು ಬಣ್ಣ ನೆಚ್ತಾನೆ ಖುಷಿತ ಒಟ್ಟಿಗೆ ఇక్కడ ಹಸ್ರನ್ನೆಲ್ಲ ಪಾತ್ರನ ಪಂಡೇರು ವನ ಸಾಯಿ ಬೊಕ್ಕ ಇಂಚಿತನ ಸಭಾ ಕಾರ್ಯಕ್ರಮ ಅದು ಆಪನು ಬಾರಿ ವಿಶೇಷ ಬಂದು ಆ ಸಭಾ ಕಾರ್ಯಕ್ರಮದ ಬಗ ಪಾಯಸ ಹೋಳಿಗೆ ತಿಂದು ನಂಗೆ ನಿದ್ರೆ ಬರ್ಪನೆ ಅಂತ ಅಂದ ಕೇನ್ ನಂಚಿತನ ಒಂಜಿ ಪ್ರಯತ್ನ ಮಂತೊಂದು ಪೂಜಾ ಅಂಡ ಮಾತ್ರ ನನ್ನ ಮೋನೆ ಸ್ಟೇಜಿಗೆ ಇತ್ತನ ಬಂದಾಂಡ ಅವನಿಗಳು ಕಲಾವಿದರೇ ಕೊರ್ಪನ ಚಿತ್ತನ ಗೌರವ ಈ ವೇದಿಕೆ ಮೇಲೆ ಎಂಕುಳಿತು ಬಂದಿಲ್ಲ. ಬಹುಶಃ ವಿಶ್ವಕರ್ಮ ಸಮಾಜದ ಬಗ್ಗೆ ನಂಗೆ ಮಾತಾಡಲ್ಲ ಗೊತ್ತುಂಡು. ಜಗತ್ತಿಡು ಸಾವಿರ ಜನ ಮಂದ ಎಷ್ಟೋ ವರ್ಷಗಟ್ಟಲೆ ಕಾತೊಂದಿತ್ತಿನ ಚಿತ್ತನ ಪ್ರಭು ಶ್ರೀರಾಮಚಂದ್ರನ ಭೂಮಿ ಅಯೋಧ್ಯದ ರಾಮಲ್ಲನ್ನು ಕೆತ್ತಾಯನ ಚಿತ್ತಿನ ಈ ಸಮಾಜವನ್ನು ಖುಷಿ ನಮಕ್ಕೆ ಕೇವಲ ಭಾರತ ದೇಶದಗಳು ಮಾತ್ರ ತೂಪಿನ ತಿನಿಕಾನಗ ಜಗತ್ತದ ಮೂಲೆ ಹಿಡ್ದು ನೀ ರಾಮಲ್ಲನ ಅವನಿಗೆ ಮೂರ್ತಿನ ತಗೊಂಡಿರು ಬಂದಾಂಡ ಆಯ್ತಾ ಪಿರೋಡು ಪುಣಚಿತ್ತನ ಅವನಿಗೆ ಕಲೆತ ಕೈ ಅತ್ತ ನನ್ನ ವ್ಯಕ್ತಿಯವು ನಮ್ಮ ಸಮಾಜದ ಚಿತ್ತನ ಖುಷಿ ನಮಕ್ಕೆ ಅಂಚಾದೆ ಯಾನು ಮುರಣೆನ್ನ ಸೊಲ್ಮ ಪನ್ಪಿನ ತುಳು ಯೂಟ್ಯೂಬ್ ಚಾನಲ್ ಒಂಜಿ ಸಂದೀಪ್ ಆಚಾರ್ಯ ಮುಲ್ಲಕಾಡು ಮೆರ್ನ ಒಂಜಿ ಸಂದರ್ಶನ ಮಲ್ತೊಂದಿತ್ತೆ ಮುಗ ಮೂರ್ತಿನ ಮಾತ ಮಲ್ಪುನ ಚಿತ್ತನ ಬೇಲೆನು ಮಲ್ಪುನಾರು ಅಂಚ ಅರಡ ಪಾದರನಾಕ ಏನಂದಿತ್ತೆ ಬಹುಶಃ ಎಂಕುಲು ದೇವಸ್ಥಾನದ ದೀಬೊಕ್ಕ ಅತ್ತನಾಡ ದೈವಸ್ಥಾನದ ಒಂಜಿ ಮೊಗನ ದೀಬೊಕ್ಕ ಎಂಕುಲು ಭಕ್ತಿಡು ಪ್ರಾರ್ಥನೆ ಮಲ್ಪಂದು ಅಂಡ ಆ ಪ್ರಾರ್ಥನೆ ಮಾತ ಆಪುನೇಡು ತುಂಬು ದೇವಸ್ಥಾನ ಕೊನುಪುನೇಡು ತುಂಬು ಆ ದೇವರಿಗೆ ಒಂಜಿ ರೂಪನ ಕೊರ್ಪುನ ಚಿತ್ತನ ಬರಿ ಮಲ್ಲ ಬೇಲೆ ಮನ್ಪುನಕ್ಕು ನಿಕುಲು ಅಂಚ ಅದು ದೇವರಿಗೆ ಮೆಚ್ಚುನ ಚಿತ್ತನ ಬೇಲೆನ ಮಣ್ಣು ಚಿತ್ತನ ಕಾಯಕ ನಿಕಲನ ಅದುಂಡತೆ ಐಕೋಸ್ಕರ ಸಾವಿರ ಸೊಲ್ಮಿನಿ ಪುರ್ತೀನಿ ಅನ್ಸಂದಾಯ್ತ ಮಂತದಲ್ಲ ಅಂಚಾದೆ ಇಕಡೆ ಅದೇ ಭಾಷಣಡ್ಲ ಉಲ್ಲೇಖ ಮಂತೇರು ಸಾಮಾಜಿಕ ಜಾಲತಾಣ ದಿನ ಜಾಸ್ತಿ ಅವನುಂಡು ನಮಗೆ ಡಾಕ್ಟರ್ ಅವಡು ಇಂಜಿನಿಯರ್ ಅವಡು ಅತ್ತನಾಡ ಬೇತೆ ಮಲ್ಲ ಹುದ್ದೆ ತೂಗೋಡು ಮಣ್ಣು ಚಿತ್ತನೇ ಕಾನೂನು ಕಟ್ಟೋ ದಿನಗಳು ಮಾತಿರಲ್ಲ ಅಂಡ ನಮ್ಮ ಸಮಾಜದ ಈ ವಿಶ್ವಕರ್ಮ ಸಮಾಜದ ಅದೊಂದು ತೊಲೆ ಮೊಕ್ಕುಲ್ಲನೇ ವೃತ್ತಿ ಅವು ದೇವರ ಮೆಚ್ಚುನ ಚಿತ್ತನ ಬೇಲೆ ಅಂಚಾದು ಆ ಶಿಲ್ಪಿನ ಬೇಲೆಲ್ಲ ನಿಕಲು ಮಾತಿರಲ್ಲ ನನತ ಪೀಳಿಗೆದಕ್ಕಲು ಕಲ್ಪಲೆ ಬಣ್ಣ ಚಿತ್ತನ ಎಲ್ಲಿಯ ಭಿನ್ನಯ ಮಾತ್ರ ದೇಪನಾಗ ಆ ಕಲೆನೆಲ್ಲ ಮಾಚಾರೆ ಬಲ್ಲಿ ಮಾತಾರಲ್ಲ ಇತ್ತಿನ ಹಿಡ್ದಾದ್ರೆ ಇನ್ನು ದೇವಸ್ಥಾನಡು ಬ್ರಹ್ಮಕಲಶಾವನ್ನುಂಡು ದೈವಸ್ಥಾನಡು ನಮ್ಮ ಕೋಲಾತನ ನೇಮವಾದ ತಗೊಂದಿಲ್ಲ ಅಂಚಾದು ಬಾರಿ ಪುರ್ಲ ಕಟ್ಟದ ಬೇಲೆಯನ್ನು ಮಣ್ಣು ಚಿತ್ತನ ಕಾಯಕನಿಕಲ್ಲ ಬಹುಶಃ ಮಾತಿರಲ್ಲ ನಿರೀಕ್ಷಿದ್ದು ಕಾತೊಂದಿಲ್ಲ ಭಾಗವತಿಯರೆಲ್ಲ ತಯಾರಾದಿಲ್ಲ ರಂಚನೆ ಮಾತ ಕಲಾವಿದರೆಲ್ಲ ಒಟ್ಟು ಸೇರಿದೇರು ಆಯ್ತು ಒಟ್ಟಿಗೆ ನಮ್ಮ ಮಿತ್ತು ಮೋಕೆ ದಿನ ಚಿತ್ತನ ತುಳು ಚಿತ್ರರಂಗದ ಚಿತ್ರನ ಮೇರು ಕಲಾವಿದ್ದೆ ನವರಸರಾಜೆ ಭೋಜರಾಜ್ ವಾಮಂಜೂರ್ಲ ನಾನು ಕೆಲವೇ ಪೊರ್ತುಡು ಬರ್ಪೇರು ಬಣ್ಚಿತನ ಖುಷಿ ನಮಕ್ ಅಂಚಾದ ನಮ್ಮ ಮಾತಿರಲ್ಲ ನನ್ನ ತೂಕ ಯಕ್ಷರಸ ದೈಶಿ ವರ್ಲ್ಡ್ ವಾಹಿನಿದ ಮುಖಾಂತರವಾದ ಜಗತ್ತಿಗೆ ಪರೀಕ್ಷೆ ಚಿತ್ತನ ಈ ಕೂಟದ ಕಲ್ನ ಅಂಜನೆ ಬಾರಿ ಮೋಕೆಡೆ ಎತ್ತಿನ ಚಿತ್ರ ಮಧುವನ್ನ ಜ್ಞಾನ ಮಸ್ತ್ ಆಭಾರಿ ಅದಿಲ್ಲ ಥ್ಯಾಂಕ್ಸ್ ಫಾರ್ ದ ಅಪರ್ಚುನಿಟಿ.
ಹರಿ ಓಂ 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 ಚಾರುಮಾನಗಮ್ಯ ಪುರವರ ನಿಲಯ
ಸಿರಿ ದರ್ಶನಗುಂದು ದೇವರೇನ ದರ್ಶನಗುಂದು ರಾಣಿನದೇ ಗಿಡ ಬರುವಲು ಕೂಡುದೆ ದೇವರ ದರ್ಶನಗುಂದಾನಿ ಬೋಲುಡು ಮಿಂಗುನ ತಿಂಗುಲು ದೇವರೇ ಬೋನಿದ ಐಸಿರ ಸಿಂಗಾರಿನ ಬೋನಿದ ಐಸಿರ ಸಿಂಗಾರಿನ ಬೋನಿದ ಐಸಿರ ಸಿಂಗಾರಿನ ಮೋನದ ಐಸಿರೋ. ನಮಸ್ಕಾರ. ಯಾರು ಅಂತ ಗೊತ್ತಾಯ್ತಾ? ಏರು ಗೊತ್ತಾಗ್ಲಿಲ್ವಾ? ಹಾ, ನಾನು ನಾಟ್ಯಗಾರ್ತಿ. ಓ, ನಾಟ್ಯ ಮಾಡುವುದೇ ನನ್ನ ಉದ್ದೇಶ. ಆಹಾ, ನನ್ನನ್ನು ನೋಡುವಾಗ ಏನೆಲ್ಲ ಹೇಳ್ತಾರೆ ಗೊತ್ತಾ? ಏನೇನು? ಸಿಂಗಾರಿ, ಸಿಂಗಾರಿ, ಬಂಗಾರಿ, ಬಂಗಾರಿ, ಒಣಪು ವಯ್ಯಾರದ ಸಿಂಗಾರಿ, ಆಹಾ, ಬೆಡಗಿನ ವಯ್ಯಾರಿ ಎನ್ನುವ ಹಾಗೆ. ಆದ್ರೆ ನನ್ನ ಹೆಸರು ಯಾವುದು ಗೊತ್ತಾ? ಯಾವುದು? ಶ್ರೀವಲ್ಲಿ. ಓಹೋ, ಭಾರಿ ಒಳ್ಳೆ ಹೆಸರು. ಹೌದಪ್ಪ. ಶ್ರೀ ಅಂತ ಹೇಳಿದ್ರೆ ಏನು? ಏನು? ಸಂಪತ್ತು. ಹಾ, ಲಕ್ಷ್ಮಿ. ಹೌದಪ್ಪ. ಅವಳ ಹಾಗೆ ನಾನು ಕಾಡ್ತೇನಂತೆ. ಹೌದಾ? ಹಾಗಿರ್ಬೋದು, ನನ್ನ ಅಪ್ಪ ಹಾಗೆ ಹೆಸರಿಟ್ಟದ್ದು. ಆಹಾ, ಆದ್ರೆ ಮಕ್ಕಳಿಗೆ ಯಾವುದೆಲ್ಲ ಸತ್ಕರ್ಮಗಳು ಸಕಾಲದಲ್ಲಿ ಒದಗಿ ಬರಬೇಕು ಅದೆಲ್ಲವನ್ನ ಕಲಿಸುವುದಕ್ಕೆ ಅನುವನ್ನ ಮಾಡಿಕೊಟ್ಟವರು. ಆಹಾ, ಅದೆಲ್ಲವನ್ನ ಕಲ್ಕೊಂಡವಳು ನಾನು. ಸರಿ. ನಾಟ್ಯ ಅಂತ ಹೇಳಿದ್ರೆ ಹೇಗೆ? ಹೇಗೆ ಹೇಗೆ? ಎಲ್ಲರೂ ಹೇಳಿದ್ರೆ ಹೇಗೆ? ನಾಟ್ಯ ಮಯೂರಿ. ಮಯೂರಿ ಅಲ್ಲ, ಮಯೂರಿ. ಹೇಳುವುದಕ್ಕೆ ಕೇಳಿದ್ರೆ ಅಲ್ಲಿ ನಾಟ್ಯ ಮಾಡುವುದು ಗಂಡು ನವಿಲಿ ಅಲ್ವಾ? ಹೌದೌದು. ಹೆಣ್ಣು ನೋಡಿ ನೋಡುವುದಕ್ಕೆ ಇರು ಚಂದ ಇಲ್ಲ. ಆದ್ರೆ ಹೆಣ್ಣು ಮಕ್ಕಳಿಗೆ ಹೆಸರು ಬರುವುದು ಹೇಗೆ? ಹೇಗೆ? ನಾಟ್ಯ ಮಯೂರಿ ಅಂತ ಹೇಳಿ. ಪಾಪ ಗಂಡು ನೋಡಿ ಎಷ್ಟು ಕಷ್ಟಪಟ್ಟರು, ಹೆಸರು ಹೆಣ್ಣಿನದ್ದೇ. ಪಾಪ ಏನು ಮಾಡೋಣ ಹೇಳಿ? ಕೆಲವು ಗಂಡಸರು ವೇಷ ಆಗ್ತಾರಲ್ಲ. ಹೌದು, ಸ್ತ್ರೀ ವೇಷ. ಹೌದೌದು. ಆವಾಗ ಸಿಗುವುದೇ ಹೇಗೆ ಹೆಸರು? ಕನಸಿನ ಕನ್ಯೆ. ಹಾಗೆ. ಹೌದು, ಹೇಳ್ಬೋದಲ್ಲ ಕನಸಿನ ಕನ್ಯಾ ಅಂತೇಳಿ. ಮತ್ತೆ ನಾಟ್ಯ ಮಯೂರಿ, ನಾಟ್ಯ ಮಯೂರ ಅಂತ ಇಡ್ಬೋದು. ಇಡ್ಬೋದು. ಆದ್ರೆ ಅವನು ಹಾಕಿರುವ ವೇಷ ಯಾವುದು? ಹೆಣ್ಣು ವೇಷ ಅಲ್ವಾ? ಸ್ತ್ರೀ ವೇಷಕ್ಕಿರುವ ಮಾನ್ಯತೆ ಹಾಗೆ. ಪ್ರಪಂಚದಲ್ಲಿ ಹೆಣ್ಣು ಎನ್ನುವ ವಿಚಾರಕ್ಕೆ ಗೌರವವನ್ನು ಕೊಡುತ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳನ್ನು ಕಂಡಾಗ ಕೈ ಮುಗಿಯುತ್ತಾರೆ, ಮಾತೆ ಎನ್ನುವ ಭಾವನೆ. ದೇವಿ ಎನ್ನುವ ಹಾಗೆ ಕರವನ್ನು ಮುಗಿಯುತ್ತಾರೆ, ಅಷ್ಟು ಗೌರವವನ್ನು ಕೊಡುತ್ತಾರೆ ಅಲ್ವಾ? ಹಾಗಾಗಿ ನಾನು ಎಲ್ಲಿಂದ ಬಂದದ್ದು ಗೊತ್ತಾ? ಬಾದಾಮಿ. ಓ, ಅದು ಎಂತದು? ಎಂತದು ಬಾದಾಮಿ ಹೇಳಿದ್ರೆ? ಬಾದಾಮಿ ತಿನ್ನುವ ಬಾದಾಮಿ ಅಲ್ಲ ಹೇಳಿದ್ರೆ, ಮತ್ತೆ ಊರು ಊರು ಬಾದಾಮಿ. ಊರು ಬಾದಾಮಿ. ಇಲ್ಲಿದಲ್ಲ, ಅಲ್ಲಿಂದ ಈ ಕಡೆ ಹಿಡ್ಕೊಂಡು ಬಂದದ್ದು ಯಾಕೆ? ಯಾಕೆ? ನನಗೆ ಇಲ್ಲೊಂದು ಅವಕಾಶ ಸಿಕ್ಕಿದೆ ಈಗ. ನಾಟ್ಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಹೌದಾ? ನಾಟ್ಯ ವೈಭವ. ಈಗ ಎಲ್ಲಿ ನೋಡಿದ್ರು ನಾಟ್ಯ ವೈಭವ, ಗಾನ ವೈಭವ, ಹಾಸ್ಯ ವೈಭವ ಇದೇ ಆಗುತ್ತಾ ಉಂಟು ಅಲ್ವಾ? ಹಾಗೆ ಆ ನಾಟ್ಯ ವೈಭವದಲ್ಲಿ ಒಂದು ಪಾಲ್ಗೊಳ್ಳುವುದಕ್ಕೆ ಬಂದವಳು. ಅದು ಯಾವುದೋ ಒಂದು ಊರು ಹೇಳಿದ್ರು ನೋಡಿ. ಯಾವ ಊರು? ಎಲ್ಲಿ? ಅದೆಂತ ನಾಲ್ಯ 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 ಪದವು. ನಾಲ್ಯ ಪದವು. ಓ, ಅಲ್ಲೇ ನಾಲ್ಯ ಪದವು. ಅಲ್ಲೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಬಂದಿದ್ದೇನೆ. ಕಾರ್ಯಕ್ರಮ ಇರುವುದು ಇನ್ನು ಸ್ವಲ್ಪ ತಡ ಉಂಟು. ಆದ್ರೆ ಬೇಗ ಹೊರಟದ್ದು ಯಾಕೆ ನಾನು? ಯಾಕೆ? ಸ್ವಲ್ಪ ತುಳುನಾಡು ನೋಡ್ಬೇಕು ಅಂತ ಹೇಳಿ. ಇಲ್ಲಿ ನಿದ್ರೆ ಆಗ್ಲಿಕ್ಕಿಲ್ಲ, ಸ್ವಲ್ಪ ಕೆಳಗೆ ಹೋಗ್ತೇನೆ ನಾನು. ನೋಡಿ ಸಂತಸವಾಯಿತೆ ತುಳುನಾಡ, ನೋಡಿ ಸಂತಸವಾಯಿತೆ, ನೋಡಿ ಸಂತಸವಾಯಿತೆ ತುಳುನಾಡ, ನೋಡಿ ಸಂತಸವಾಯಿತೆ. ತೆಂಗು ಕಂಗಿನ ತೋಟ, ರಂಗು ರಂಗಿನ ಆಟ, ತೆಂಗು ಕಂಗಿನ ತೋಟ, ರಂಗು ರಂಗಿನ ಆಟ, ಮೈಮನ ಮರೆಸುವ ಚೆಲುವ ನೋಟ. ನೋಡಿ ಸಂತಸವಾಯಿತೆ ತುಳುನಾಡ, ನೋಡಿ ಸಂತಸವಾಯಿತೆ. ತಾರೆ ಗಂಗದ ಪಚ್ಚೆ ಪಜಿರದ ಪೊರ್ಲ ಬೋಡು ಈ ತುಳುನಾಡು,
ತಾರೆ ಕಂಗದ ಪಚ್ಚೆ ಪಜಿರದ ಪುರ್ಲ ಬೂಡು ಈ ತುಳು ನಾಡೆ ಅಂಕ ಆಯನ ನೇಮ ಕಂಬುಲ ಅಂಕ ತುಳುವಿರೆ ಸಿರಿಬೋಡು ಅಂಕ ಆಯನ ನೇಮ ಕಂಬುಲ ತಂಕ ತುಳುವಿರೆ ಸಿರಿಬೋಡು ಈ ತುಳುನಾಡು ಆ ಸಿರಿಬೋಡು ಹಟ್ಟ ಸಾಲದ ಉಪ್ಪು ನೀರದ ನಟುಟ್ಟೆ ಪಸರಿನ ಈ ನಾಡೆ ಹಟ್ಟ ಸಾಲದ ಉಪ್ಪು ನೀರದ ನಡುಟ್ಟೆ ಪಸರಿನ ಈ ನಾಡೆ ಸುತ್ತ ಜಾಗಿಡು ದೈವತ ನೋಡು ಮೈಮೆ ಸಾರು ನಾ ತುಳುನಾಡೆ ಸುತ್ತ ಜಾಗಿಡು ದೈವತ ನೋಡು ಮೈಮೆ ಸಾರು ನಾ ತುಳುನಾಡೆ ಅತಾರೆ ಕಂಗದ ಪಚ್ಚೆ ಪಜಿರದ ಪುರ್ಲ ಬೂಡು ಈ ತುಳುನಾಡೆ ಅಂಕ ಆಯನ ನೇಮ ಕಂಬುಲದ ತಂಕೋ ತುಳುವಿರೆ ಸಿರಿಬೋಡು ಈ ತುಳುನಾಡೆ ಸಿರಿಬೋಡು ಈ ತುಳುನಾಡೆ ಸಿರಿಬೋಡು ಈ ತುಳುನಾಡೆ ತುಳುನಾಡೆ ಅಬ್ಬಾ ಎಷ್ಟು ಚಂದ ಅಂತ ಗೊತ್ತಾ ತುಳುನಾಡು ಅಂತ ಹೇಳಿದ್ರೆ. ಅಲ್ವಾ ಹೌದೌದು, ತೆಂಗು ಕಂಗುಗಳಿಂದ ಕಂಗೊಳಿಸುವ ನಾಡು. ಅಬ್ಬ, ಹಲಸು ಮಾವುಗಳಿಂದ ಅಲಂಕರಿಸಿದ ನಾಡು. ಕಡಲ ಕಿಲಾನೆಯಿಂದ, ಉಪ್ಪಿನ ರಾಶೆಯಿಂದ, ಮರಳಿನ ದಿಬ್ಬದಿಂದ, ಇದರಿಂದಲೇ ಕಂಗೊಳಿಸುವಂತಹ ನಾಡು ಯಾವುದು ಕೇಳಿದ್ರೆ ಯಾವುದು? ತುಳುವ ನಾಡಂತೆ. ಅದ್ವಿತೀಯ ಭಾಷೆ, ಅಮೋಘ ಅರ್ಥ, ಕನ್ನಗಳಿಗೆ ಆನಂದಿಸುವುದಕ್ಕೆ ಆನಂದವನ್ನ ತಂದು ಕೊಡುವಂತಹ ಭಾಷೆಯಂತೆ. ತುಳು ಇದು ಯಾವ ರೀತಿಯಾಗಿದೆಯೋ ಆ ತೌಳವರ ಮನಸ್ಸು ಕೂಡ ಅಷ್ಟೇ ಮೃದುವಂತೆ. ಹೌದಾ? ಹೌದಪ್ಪ. ಮತ್ತೆ ಒಬ್ಬರನ್ನ ಹಚ್ಚಿಕೊಂಡ್ರು ಅಂತೇಳಿ ಆದ್ರೆ ಯಾವ ಕಾರಣಕ್ಕೂ ಬಿಡುವುದಿಲ್ಲ ಅಲ್ವಾ? ಅಷ್ಟು ಪ್ರೀತಿಸುವ ಜನವಂತೆ. ಅಂತ ಪ್ರದೇಶವನ್ನು ಹೋಗಿ ನಾನು ಸೇರಿಕೊಳ್ಬೇಕು. ಅವರ ಮನಸ್ಸಿನಲ್ಲಿ ನಾನೊಂದು ಮನೆಯನ್ನು ಮಾಡಬೇಕು ಎನ್ನುವ ಆಸೆ ನನಗೆ ಹೆಚ್ಚಾಗುತ್ತಾ ಇದೆ. ಅದಕ್ಕೆ ಎಲ್ಲ ಕಡೆಯಿಂದ ನೋಡಬೇಕು. ಅಲ್ಲಿ ದೈವಗಳಿಗೆ ಮಾನ್ಯತೆಯನ್ನು ಕೊಡ್ತಾರೆ ಅಲ್ವಾ? ದೇವರಿಗೆ ಪೂಜೆಯನ್ನು ಅರ್ಪಿಸ್ತಾರೆ, ನಾಗಗಳಿಗೆ ಹಾಲನ್ನ ಎರೆಯುತ್ತಾರೆ. ಅದ್ವಿತೀಯವಾದಂತಹ ಭಾಷೆಗಳ ಗೂಡು, ಅದ್ಭುತವಾದಂತಹ ಸೌಂದರ್ಯಗಳ ಗೂಡು, ಅದ್ವಿತೀಯವಾದಂತಹ ಸಂಸ್ಕೃತಿಯ ನೆಲೆಬೀಡು. ಇದೆಲ್ಲವೂ ಎರಕವಾಗಿದೆ ತುಳುವರ ಮನಸ್ಸಿನಲ್ಲಿ. ಆ ಮನಸ್ಸನ್ನ ಸ್ವಲ್ಪ ನಾನು ಹೋಗಿ ಅಲಂಕರಿಸಬೇಕೆನ್ನುವ ಆಸೆ. ಅದಕ್ಕೆ ಬೇಕಾಗಿ ಎಲ್ಲ ಕಡೆ ಸುತ್ತುತ್ತಾ, ಹೂವನ್ನ ಕೊಯ್ಯುತ್ತಾ, ನೀರನ್ನ ಕುಡಿಯುತ್ತಾ, ತೆಂಗನ್ನ ಸುತ್ತುತ್ತಾ, ಅಡಿಕೆಗಳನ್ನ ಕೊಯ್ಯುತ್ತಾ ಮುಂದೆ ಹೋಗುತ್ತೆ. ಕಂಡೋದ ಪುಡಿಟೆ ಆನೆ, ಆ ಕಂಡೋದ ಪುಡಿಟೆ ಆನೆ, ಸೇಲೆಡೆ ನಲಿಪುರತ್ತ, ಸೇಲೆಡೆ ನಲಿಪುರತ್ತ, ಬಿರಯೋನೆ ಆತೀನ ಮದತಿರತ್ತ, ಸೇಲೆಡೆ ನಲಿಪುರತ್ತ, ಸೇಲೆಡೆ ನಲಿಪುರತ್ತ, ಬಿರಯೋನೆ ಆತೀನ ಮದತಿರತ್ತ, ಬಿರಯೋನೆ ಆತೀನ ಮದತಿರತ್ತ. ಪುತ್ತೂರ್ದ ಪುತ್ತಕ ಇಟ್ಟಲದ ಮೀನಕ ಮಿತ್ತೂರ್ದ ಮುಟ್ಟಲ ತಿರ್ತೂರ್ದ ಸಾದಿಡೆ ನಟಿಗೆ ಬರುವೆರತ್ತ, ಓಹೋ ನಟಿಗೆ ಬರುವೆರತ್ತ. ಬಾರೆ ಬೈಲಡ್ ಮೆರಪಿ ಬಾರಿ ಬಿಂಕದ ಪರಬು ಪೂರಾ ಪನ್ಪೆರ್ ಬಾಗಿ ಪಂದಿ, ಬಾರೆ
प्रभु पूरा पन पर बागी पंदे तान पूरा पन पर बागी पंदे पारी पंडित को रंबो पतदानी पारी पंडित को रंबो पतदानी कंडडे बारी पर लुडे पर पल आने बारे पलडे मर भी बारी पिकद प्रभु पूरा पन पर बागी पंदे पूरा पन पर बागी पंदे पूरा पन पर बागी पंदे बारी पिकोद प्रभु बारी पिकोद प्रभु ಯಾಲ ಪ್ರಾಯಾಣ ಗಿಂಚನೆ ಕೊಡಂದಾಪನೆ ಅಜ್ಜಿ ನೀವು ಇರುವೆಲ್ಲ ಆತ ಪ್ರಾಯಾಣ ಏನೇನು ಪರಪುಂತಿನ ಇರಬಲ್ಲ ಅಜ್ಜಿ ಇಂದೇನು ಪರಪು ಅನ್ನಂದೆ ಅವ ಕೆಂಜಿನ ಅನ್ಕೊನು ಒಂತೆ ಪ್ರಾಯತಿನ ಪೊಣ್ಣು ಮಗಲ್ ಬಂದ್ರೆ ತೆಂದಿಕ್ಕೆ ಮೊಟ್ಟದಲ್ಲಕ್ಕೆ ಅಂದದೆ ಒಂತೆ ಪ್ರಾಯ ಒಂತೆ ಪ್ರಾಯ ಅದ್ಬೇಕು ನಾನು ಹೋಗುತ್ತಾರೆ ಏತ್ ವರ್ಷ ನಿಕ್ ನಿಕ್ ಓಲ್ದು ಎಂಟು ವರ್ಷ ಆತನ ಎಲ್ಲ ಅಂದಿದ ಆಮಾಸೆಗೆ ಎಂಟು ಅಲ್ಪ ತೆಡಮ್ಮ ಅವು ಎಂಟು ಕಡಿಮೆ ಪ್ರಾಯ ನಾವು ಅಕ್ಕ ನೂತನ್ಮದ ಹಾಕುನುಲ್ಲ 120 ಹಾಕುನುಲ್ಲ ಮಾರ ಐತಿ ನೂತನ್ಮದ ಒಪ್ಪಡು ಮೂಲಿತ ಯಾನು 20 ರಡ್ಡೆ ಕಾಲುಲ್ಲ ಎನ್ನದು ನಿಕ್ ಪರಮ ತಂದೆ ನಿಕ್ ಏತೆ 22 ಏ ಹೋಗು ಓಡ ಹಂಗರ ನಾಯಿ ಗಿರಗಡ್ಡೆ ಓಡಾಯ ಅಕ್ಕ ನನಗೆ ಸಮಾತುಲಕ್ಕೆ ಏತೆ ಜೋಲಿಯಾ ನೀಟ್ ಮಾಡ್ತಿನ ಕಟ್ಲೆದ ಲೆಕ್ಕ ಹೊರತರ ಮುರ್ಕೊಂಡೆ ಬರ್ಕಂತ ಅಜ್ಜಿ ಎನ್ನ ಜೀವನ ಚೆನ್ನಪ್ಪೆ ಲಂಚನೆ ಗೊತ್ತಲೇ ಲಂಚನ ಅಮ್ಮೆ ಬಚ್ಚಿದುಪ್ಪೆ ಹೌದೇ ಅಪ್ಪೆನ್ ಚತ್ತಂಡ ಅಣ್ಣೆ ಬಚ್ಚಿದು ಏ ಅಂಚತ್ತೆ ಅಮ್ಮನ ದೇಕಿ ಹೆಂಗ್ ಬೈದಿನಿ ಅಂಚಾದಿನ ಏನನ್ನ ದೇಯಿನಿ ಬರ್ರೆ ಬನ್ನಿ ನಾನು ಬರ್ಪುಜಿ ಮಂಡತ ಬರ್ಪುಜಿ ಮಂಡ ಬರ್ವಡತ್ತ ಮಾರೆ ನೀ ಬತ್ತು ಗಿಡ ದಾಗ ಅಜ್ಜಿ ದಾಗ ಬರ್ರೆ ನಚ್ಚಿ ನಡ್ನಾಗ ಒಂದು ಜವನೇದಿ ಪ್ರಬೋಡು ಅವ ಚೂಡಿನ ಮೀದೆ ಬಾಡತ್ತ ಏ ಅಜ್ಜಿ ಅಜ್ಜಿ ಕೊರ್ಗುದಲೆ ಸಾಲಾದು ಕೋಂದಿನ ಬರ್ರುದಲೆಗೆ ಕೊರ್ಗುಲು ಬರ ಏತು ಕೊರ್ಗುಲು ಕುಲೊಂದ ಕೊರ್ಗುಲಂತೇನೆ ದನನ ಬೆಟ್ಟకు ಕೊರ್ಗುಲು ಬರ್ಪ ಅಂದ ಮಣಿ ಪಂದ ಕುಲೊಂದ ದಾನೆ ದಾದನ ಮಣಿ ಪಂದ ಕುಲ್ದ ನನ್ನ ಎದಗ ರಾದು ಒಡ್ಡೆ ಪೋಪಂದ ಬಂದ ಅಂದ ಅವೇ ರಾಂಡ ಮಲ್ಲತ್ತ ಮಗ ಕೊರ್ಗುಲ್ ಅಪ್ಪೆನ್ನೆಲ್ಲ ರಾಂಡನ ಮಾತಾಡ ಹೌದಲ್ಲ ಅಜ್ಜಿ ಪಕ್ಕ ರಾವಡ್ಚಿ ಅಜ್ಜಿ ಈರ್ದಾನೆ ಮುರಣಿ ಮಾತ ಕಂಡದಂಚಿ ಬೈತಿ ಎದ್ದುವರೆತ್ತಿದ್ದಾರೆ ಹೆಂಗು ಸರಿ ಕೆತ್ತದೆ ಏನೇಗೆ ಹೆಂಗ್ ನಾನೇ ಉಬ್ಬೇಸ ಆದ ಮಿತುವ ಬಂದಾತ ಉಬ್ಬೇಸ ಆತ್ತೆ ದುಂಗುಡ್ದಿಲ್ಲ ಬೋಪಿನ್ ಬಿರಾಡ್ದ ಬೋಪಿನ್ ಹೆಚ್ಚಿನೆ ಪ್ರಾಯನಗ ಮತ್ತೆ ಇತ್ತಿನವೆ ಎಂಜಲಿ ಇತ್ತಿನ ಬಗರವರ ಪೋಯಿನ ಗೊತ್ತಾ ಮಲ್ಲಾಜಿ ಪ್ರಾಯನ ಕಂಚನೆ ನಿಕ್ ಪ್ರಾಯ ಆತಿದೆ ನಿಕ್ ಈಗುಲ್ಲು ಎಲ್ಲ ಬೆಳೆಯನ್ ಕೋಲ್ಮೋ ಅಜ್ಜಿ ಅವು ಪಾಡು ಇದೇನು ವಿನಿ ದಯ ಬತ್ತೆ ಗೊತ್ತಲ್ಲ ಕಂಡೋಗ ದಯ ಬತ್ತೆ ಎನ್ನ ಅಪ್ಪೇರಿ ಎಪ್ಪಲ ಬಂದ್ಪೇರಿ ಆ ಬಾಗಿಲ ಬಕ್ಕ ಈರ್ಲ ರಚ್ಚಿಲ್ಮಲ ಒಟ್ಟಿಗೆ ಪೋಲ ಬಾರಿ ಪೊರ್ಲು ಪದ ಬಂದ್ಪೇರ ನನ್ನ ವಾಕಲ್ ಹೋಗ ಪದ ಬಂದ್ಪಿನ್ ಯಾನಾನಿ ಅಪರೂಪಕ್ಕೆ ಬರ್ನಾಗಲಿ ಈ ಪದ ಬಂದ್ಪನ ತೂತೆ ಅವನಿಗೆ ಕೊರುಂಗುದನೆ ಪದ ಬಂತ ಇನಿಯಾನು ಬೇಲೆ ಶುರು ಮಲ್ಪಡಂಡ ಆ ಕೊರುಂಗ ಈ ಕೊರುಂಗುದ ಪದವನ್ನ ದುಂಬೆ ಕೊರುಂಗುಲ್ಲ ಪಾರ ಐಕೆ ಸಂತೋಷ ಆಪನು ಸಂತೋಷ ಕೊರುಂಗುಲು ಕೊನತ ಕೊರುಂಗುದ ಪದ ಹೆಂಗ್ ಬಾಡದು ಏನೋದೆ ಬೇಲೆ ಅನ್ಪಕ ಹೆಂಗ್ ಬಾಡದು रावो राव कुरुंगु रावेरेने केनु जले रावो राव कुरुंगु रावेरेने केनु जले कंडनी निल्लड बलद पुण्य परियरने केनु जले कंडनी निल्लड बलद पुण्य परियरने के
ಕನ್ನಡದ ಅಜ್ಜಿ ಕಂಡೋಡ್ದಾಗ ಅನ್ಪುನು ಎಂಜಿನ ನಾಟ್ಯ ಬೆಚ್ಚು ನಾಟ್ಯ ಬೆಚ್ಚಿನ ಹೆಚ್ಚಿಟ್ಟೆ ಮುಂದೆ ನಾಟ್ಯ ಬೆಚ್ಚು ಮತ್ತೆ ಅದೇ ನೆಲೆ ಮಿನಿ ಬಂದು ಆ ರೀತಿನ ನಮ್ಮ ಏನಿಲ್ಲ ಇದಿನ ಅಡಿ ಮೇಲೆ ಆಗ್ತು ನಮ್ಮ ಮೂಲ ಮಲ್ದೆ ದತ್ತ ಬಾರ್ದೆ ರತ್ತ ನಮ್ಮ ನೆಕ್ಕ ನಚ್ಚಿ ಮಾಡ್ಬೋದು ಬಾಕಿ ಯಾನಜಿ ಕೊಂದು ಬರ್ತಡ ಒಂದು ವರ್ಷ ಬಾಳೆ ಬರ್ತಾರೆ ಒಂದು ವರ್ಷ ಮರೆ ನಿಂತಿಲ್ಲದ ಬಿತ್ತಕ್ಕನ ಮಗಲೇನು ಗೊತ್ತಾನ ಮಟ್ನೆ ಅದ್ರ 2 ತಿಂಗಳನ್ನ ಬೆದ್ದದೋಳು ಮಟ್ನೆ ಅದ್ರ 2 ತಿಂಗಳನ್ನ ಬೆದ್ದದೋಳು ಅವು ದೇವರೇ ಗೊತ್ತಾಲ್ದಕ್ಕೆ ಎಂಟಮ್ಮ ಸರಿತಿ ದೇವರ ಕೊರ್ಪುನ ಕೊಟ್ಟು ನಮ್ಮ ದೆತ್ತು ನಾತಿ ಅವ ಅಂಚವ ನೋಡ್ತೇವ ಅದರ ಪೊಣ್ಣು ನಾನೇ ಬರೋಣ ಐತೆ ಎಂಕಿತ ಕೊಡ್ಸಿ ಎನ್ನ ಪೊರ್ಲು ಹೋಗ್ಕೊಂಡು ಮೊನ್ನ ಪೊರ್ಲು ತೂದಿವರ ಸುರು ಪೆದ್ದಿ ಒಡೆಗೆ ಬೆದ್ದನು ನೀರು ಬಲ್ಲೆ ಕಂಚ ಹೊರನೆ ಬೆದ್ದ ರಾಪಣ ಪನ್ಪುನ ಕಡೆಸಿಂಡು ಯಾನು ಒಳನೆ ಮೂಜಿ ಮೂಜಿ ಬೆದ್ದದ ಜನ ಎಂಜಿನೆ ಒಂದು ಕಲ್ಜಿಗ ಮಾಡಿ ಬಕ ಸುರುಕು ಎನ್ನನೇ ಕತ ಸನ್ಮಾನ ಮಾಡ್ತೀನಿ ಕುಚ್ಚಿನ ಕಿನೀನ ಮಾತೆಲ್ಲ ಜೋಡ್ಬೇಕು ಅಂತೀರ ಮಾತೆಲ್ಲ ಜೋಡ್ಬೇಕು ಅಂತ ಜೌಳಿ ಜೌಳಿ ಅಂತೀರ ಜೌಳಿ 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 ಆಗ್ತುಂಟು ನನ್ನ ಆಯ್ಕೆ ಎಂಜಿನ ಬಣ್ಣ ಆಮರ್ ಆಮರ್ ಅದೇ ಮಾಡು ಬೀದಿ ಬಟ್ಟೆಕ್ಕೆ ದಾದ ಅನ್ಪುನು ಅಮರ್ ಅಮರ್ ಈ ಬೇಟೆ ಅನ್ಪಕ ಯಾನ್ ಮೂಜಿ ಬೇಕಿದೆ ಕೈಕೆ ನಾನು ಬದಲಿಸದು ಈರು ಮೂಜಿ ಬೆದ್ದಲ್ಲ ಇತ್ತಿನ ಅಲ್ಲೋ ಕೊಡು ಮೂಜಿ ಬೇಕಿದ ಮಂಡ ಬಕ ಇಂಚಿನೇಟ್ ಬೆದ್ದಲ್ಲ ಜಾಗಿದ್ದೆ ಕರ್ಲೆ ಮಲ್ಲ ಕಂಡ ಒಯ್ತೆ ಬಾಲಕುಳ್ಳು ಯಾನೇ ಬರ್ತಿದ್ದೆ ಬತ್ತು ಕಂಡೆ ಕುಟರ ಹಾಕೊಂಡ ಅಲ್ಲೇ ಕುಟರ ಬಾಯ್ಕೆ ಮಾಡ್ಬೇಕು ಗೊಬ್ಬರ ಬೇರೆ ಬಾಯ್ಕೆ ಈಗ ಮಣ್ಣು ಮಾಡಿಗ ಬಾಯ್ಕೆ ಅಂಚತ್ತಿ ಇನ್ನ ವಿಷಯ ಮಣ್ಣು ಮಾಡಿಗ ಬೇಗ ನೇಜಿ ಬರ್ತಿರ್ಕ ಮಧ್ಯ ಬೋಡ್ರ ನೀರು ಅಲ್ಪ ಅಂತಲೇ ಅವ್ನು ಯಾರು ಬಂದ್ಪೇರಿ ಅವೇ ರಾವ್ ಮುಂಬೈ ರಾವ್ ಅವೇ ಬಲ್ಲಿ ಅವೇನಾ ಇನ್ನ ಸಗಾವೆ ನೋಡಿ ದಿಪ್ಪಿನ ನಡು ಆರು ಬಂದ್ಪೇರಿ ರಾವ್ 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 ಬರೋದು ರಾವ ರಾವ್ ಕುರುಂಗು ರಾಯರೇನೆ ಕೇನು ಜಲೆ ರಾವ ರಾವ್ ಕುರುಂಗು ರಾವರೇನೆ ಕೇನು ಜಲೆ ರಾವ ರಾವ್ ಕುರುಂಗು ರಾವರೇನೆ ಕೇನು ಜಲೆ ಮೆನ್ಪುರಿಯ ಬಟ್ಟೆ ಅಂತಂದು ಮಿತ್ರದ ಜಾಸ್ತಿ ಕೊಟ್ಟದಲ್ಲ ಹೋಲುತ್ತು ನೀರು ಬಂದು ಏನಾದಪ್ಪ ಏನಾದಪ್ಪ ಏರ್ಪೋನು 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 ಇಲ್ಲ ಇಲ್ಲ ಯಾರು ಹೆಣ್ಣು ಅಂದು ಮುಲ್ತತ್ತಿ ಕಂದೋಡಿ ಕಂದೋಡಿ ಎಲ್ಲ ವಿದ್ಯುದ ಭಾಷೆ ಕನ್ನಡ ಕನ್ನಡ ನೀವು ಕನ್ನಡ ನಾವು ತುಳುವೆ ತುಳುವೆ ಬರ್ಕೆ ತುಳು ತಕ್ಕುಲಿ ಎಂಕುಲು ತುಳು ತಕ್ಕುಲು ಇದು ಕನ್ನಡದ ಎಂಕ ಬರ್ಕುದಿ ಎಂಕೆ ಕನ್ನಡ ಬರ್ಕು ಅದೇ ಕನ್ನಡ ಬರ್ಕು ಮುಂದು ಈಗ ಊರು ಬಾದಾಮಿ ಎಂಕ ಯಾನ್ ಕಾಂಡ ರಾತ್ರಿ ನೀರು ಬಾಡ್ತಿ ರಾತ್ರಿ ನೀರು ಬಾಡ್ತಿ ಕಾಂಡವೆಲ್ಲ ಒಟ್ಟು ತಿಂಗಳು ಬಾದಾಮಿ 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 ಮೀಯ ಬಾದಾಮಿ ಬಾದಾಮಿ ಬಾದಾಮಿಯ ಮಿತಿ ಮಿತಿ ಮಾತಾಡ್ಕೊಂಡು ಬಾದಾಮಿ ಅವು ಮಾರನಕುಲ ಬಾದಾಮಿ ಮಾರನಲ್ಲ ಕಟ್ಟಿನ ಮಿತ್ತದ ಬತ್ತಿ ಮುಂಚಿನಪ್ಪ ಅಣ್ಣ ಬಣ್ಣಾಗ ಯಾವುದು ಗಟ್ಟಾಡ್ಕೊಂಡ ಬಾದಾಮಿ ಮಾತ್ರನ ಮುಂಚಿಂದ ಮುಂಚೆ ಅಂದ್ರೆ ಮುಂಜಿ ಬೇಗ ಕಟಿಪು ಬಣ್ಣ ಅದ್ಯಾವುದು ಹಾಗಂದ್ರೆ ಅವು ಉದ್ದದುಂಡು ಗುದ್ದದುಂಡು ಅದು ಹೇಗೆ ನಂಗೆ ಗೊತ್ತಿಲ್ಲ ಅದು ಅವ ಅಜ್ಜಿನಾಗ ಕಾರ ಅದೇ ಸತ್ಯದ ಗುಂಡ್ಲುಪೇಟೆ ಮುಂಚೆ ಬಂದ್ಪೇರಿ ಅವು ಹತ್ತಿ ಗುಂಡ್ಲುಪೇಟೆ ಮುಂಚೆ ಅವು ಹತ್ತು ಒಂದು ಬೇಟೆನೆ ಮುಂಚೆ ಮುಂದಕ್ಕ ಯಾವ್ದು ಇರ್ಬೇಕಾ ಕಟಿಪುಗೆ ಆಗ್ತದಲ್ಲ ಅದು ಹೇಗಿರ್ತದೆ ಹೇಗಿರ್ತದೆ ಅದು ಉದ್ದ ಕೆಂಪು 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 ಮೆಣಸು ಗೆನ ಸತ್ಯ ಗೆನ ಸತ್ಯ ಮೆಣಸು ಶೂ ಅತ್ತೆ ಶೂ ತಿಂಡ ಬಾಪಿನಿ ಬಂದಿಗೆ ಪಚ್ಚಿ ತಿಂಡ್ರೆ ಬಲ್ಲ ಶೂ ಅದೇ ಮೆಣಸು ಆಯ್ತಾ ಆಯ್ತು ಸಮಗಡ
ಈರು ಮಾರುನಾರ ಅಲ್ಲ ನಾನು ಹೀಗೆ ನೋಡ್ತಾ ಬಂದದ್ದು. ನಡ್ತೊಂದು ಹೊತ್ತಿನ ಅಲ್ಲ ದೈನಿ ಹೀಗೆ ನಡ್ತಾ ಬಂದದ್ದು ದೀಪ ಮಾರುನಾಲ್ ಎಲ್ಲಿ ಓ ನಮ್ಮ ದೂರ್ದೀಪ ಬಂತನ ದೂರ್ದೀಪ ಬಂತ ಎಲ್ಲ ಅಯ್ಯೋ ಅದು ಹಾಗಲ್ಲ, ಇದು ಸೌಂದರ್ಯ ವರ್ಧಕ. ಅಲ್ಲ ಸೌಂಡ್ 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 ಅಲ್ಲ ವ್ಯಾಸ ಎಂತ ಇಂಕ್ ಬರ್ ಪೂಜೆ ಇದೆಲ್ಲ ಹಾಕಿಕೊಂಡ್ರೆ ಸೌಂದರ್ಯ ಬರ್ಲ ಅಂಡ ಬರ್ಲ ಇದು ಇದ್ಯಾಕೆ ಇನ್ನು ಬೆಂಡು ಬೆಂಡು ಅವು ಹೊಟ್ಟೆಗೆ ನನ್ನ ನಿಮ್ಗೇನದು ಬೆಂಡಲ್ಲ ಬೆಂಡಲ್ಲ ನಿಮ್ಮಲ್ಲಿ ಇಲ್ವಾ? ಪರಪು ನಾನು ನೋಡಿ ಹಾಕಿರಿ ಅದ್ಯಾಕೆ ಎಂಟು ಫ್ರೈ ಆಗ್ತಿದ್ದಿ ಆಯ್ತಾನೆ ಯಾರು ದೀಪಜೋ ಕೆಸರು ಬಣ್ಣ ತಿಂಡ ಒಲ್ಲ ಹೊಂಡ ಅವರು 10-200 ಆಗ್ತದೆ ಮರ್ತೋಯ್ತಾ? ತರ್ಲಿಕ್ಕೆ ಬಾಕಿ 10-200 ಆಗ್ತದೆ ಹಾಗೆ ಹೌದಾ ಮಲ್ಲಕ್ಕೆ ಸೌಂಡು ಆರ್ಯ ನಡಪು ಬಂಗ ನಾನು ಐತದ್ದು ನೋಡು ಬಗ್ಗೆ ನಿಮ್ಮೂರಲ್ಲಿ ಉಮಾಶ್ರೀಯನ್ನು ನೋಡಿದ್ಯಾ? ಉಮಾಶ್ರೀ ಕೇಳಿದ್ದೇನೆ ಕೇಳಿ ಆ ದೇವರೇ ಏ ಹೆಚ್ಚಿನ ಈಗ ದಾನಿ ಪುಣಪ ಈ ಒಂದು ಅಯ್ಯೋ ನೀವೆಲ್ಲ ನೋಡಿ ಎಂತ ಕೆಸರಲ್ಲೆಲ್ಲ ಇದ್ದೀರಿ. ಕೆಸರ ಬಣ್ಣದಿ ಹೋಳಿ ಆಟವ ಎಸಗಿನಲ್ಲಿ ಬಿರಿ ನೋಡೆ ಹೇಸಿಗೆ ಮಸಗೆ ಬರುತ್ತಿದೆ ಅರೆ ಚೋದ್ಯೋ ಹೊಸುರಲೇನೋ ಹಾಗಲ್ಲ ಹೇಳಿದ್ದು. ಹೋಯ್ತಾ ಸೊರ ಹೋಯ್ತಾ? ಅದಲ್ಲ ಇಲ್ಲೆಲ್ಲ ಕೆಸರು ಉಂಟು, ಬಾಯಿ ಕೆಸರಲ್ಲೆಲ್ಲ ನಡೆದು ಕಾಣುವುದಿಲ್ಲ ನನಗೆ. ಕಾಲೆಲ್ಲ ಕೆಸರಾಗುತ್ತದೆ. ಒಂದು ಕೆಸರಿಗೆ ಭಾಗ್ಯ ಒಂದು ಕೆಸರು ನಿನ್ನ ನಾಲಿಡುವ ಹಸರು ಉಂಟು ಇದನ್ನ ಯಾಪನ ಉಂಟುದು ನಿನ್ನ ಇಲ್ಲಪ್ಪ ನಮ್ಮ ಕಡೆ ಎಲ್ಲ ಹೀಗೆ ಕೆಸರಿಲ್ಲ. ಇಲ್ಲಪ್ಪ ಮಗನಾದ ಕೆಸರು ಮಗನಾದ ಗುಡ್ಡೇನೆ ಮತ್ತೆ ಓ ಮೊನ್ನೆ ಒಂದು ಕೆಸರು ಬಂಡತ ನೆಟ್ಟು ದಾದಾಪನ್ ಗೊತ್ತುಂಡ ಬಾರ್ ಗೊತ್ತುಂಡ ಬಾರ್ ಬಾರಿ ಗೊತ್ತಿದ್ದ ಉದ್ದ ಹಾಕೊಂಡತ್ತ ಉದ್ದ ಬಾರ್ ಬಾರ್ ಕೈ ಉಂಡತ್ತ ಕೈ ಗೋವಿಂದ ಭಾವ ಮಾರೇ ಕೈ ಅವು ಕೈ ಅದೇನೆ ಹಾಗೆ ಅವು ದರ್ಪಚ್ಚ ಕೈ ಕಡಿ ಮಂಚ ಬಾರು ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಅರಿ ಉಂಡತ್ತ ಅರಿ 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 ಹಾ ಯಾವ್ದು ಅರಿ? ನಿಂಗು ಅತ್ತ ನಿಂಗ್ ಮಕ್ಕಳು ಹರಿ ನಿಂಗು ನತ್ತ ಮಕ್ಕಳ ಮುದ್ದೆ ಬಂತು ಬುಳ್ಕೊಂಡು ನೋಡು. ಓ ಇದು ಭತ್ತ ಕಡೆ ಭತ್ತ ನಮ್ಮ ಕಡೆ ಭತ್ತ ಭತ್ತ ಹೌದು ಬಾರಿ ಬಂದಿನ ನಿಕಲ್ಲ ಭತ್ತನ ಅವು ಮೂಲ ಗೊತ್ತು ನನಗೆ ಇಲ್ಲ. ಉಪ್ಪೋ ಎಂಚಾಪನ್ ಗೊತ್ತ ನಿಕ್ ಬಾಕ್ಯಾರ ಕಂಡಡು ಬಾಕ್ಯಾರೆ ಕಂಡಡು ಗಂಧ ಸಾಲೆ ಪುಲ್ಲ ಬಿದೆ ಗಮೆ ಸುಂಡು ಕಮ್ಮೆನ ಪೆಸರುಂಡು ರೊರ್ ಮೇಡನನ ಡಿನ್ನಾನ ಡಿನ್ನ ಡಿನನ ಡಿನ್ನ ಡಿನನ ಡಿನ್ನಾನ ಡಿನನ ಬಂಗಾರ ಕಂಗನಡು ಪೇರ ನಪ್ಪದವನಸು ಸಿರಿಭಾಗ್ಯ ಪೆರ್ಕ ಉರ್ಗರುಡು ಬಂಗಾರ ಕಂಗನಡು ಪೇರ ನಪ್ಪದವನಸು ಸಿರಿಭಾಗ್ಯ ಪೆರ್ಕ ಉರ್ಗರುಡು ಸಿರಿಭಾಗ್ಯ ಪೆರ್ಕ ಉರ್ಗರುಡು ಮಾಯಕುದ ರಂಗಿತೊಡು ಮಾಯಕುದ ರಂಗಿತೊಡು ಮುಡಲ ಮುಡಿಯೇ ಚಂದ್ರೆ ಭಾಗ್ಯಾರೆ ಕಂಡುಡು ಗಂಧ ಸಾಲೆ ಪುಲ್ಲ ಬಿದೆ ಗುಮೆ ಸುಂಡು ಕಮ್ಮೆನ ಬೆಸರುಂಡು ರೊರ್ ಮೇಡನನ ಡೆನನ ಡೆನ್ನ ಡೆನನ ಡೆನನ ಡೆನಾನ ಡೆನನ ನನಗೊಂದು ಮಾತ್ರ ಗೊತ್ತಾಯ್ತು. ಇವರನ್ನು ನೋಡಿದ್ರೆ ಕೆಲಸ ಮಾಡಿದವರ ಹಾಗೆ ಕಾಣ್ತದೆ ಪಾಪ. ಮತ್ತೆ ಯಾರು ಎನ್ನ ಕಣ್ಣನೆ ಫೇಟ್ ಮಾಡ್ಬಾರ್ದು ಅಷ್ಟು ಹೊಡಿತಾ ಇದ್ರ ಗೊತ್ತಾಗ್ಬಿಡಿ ಕಣ್ಣನ
ಬೇಟೆ ಅಂತ ಗೊತ್ತಾಗ್ತದೆ. ಹೌದಾ, ಅದು ಗೊತ್ತಾಯ್ತು ನನಗೆ. ಈಗ ಆಗುವಾಗ ಬರ್ಪಿನ್ ಡಿಬ್ರಿ ಮುನಿಪಿನ್. ಹೌದಾ, ಏನಾಯ್ತು ಅರ್ಧ ಪೋಯ್. ಆದ್ರೆ ನೀವು ಹೌದು, ಅವರು ಮಾತ್ರ ಕೆಲಸ ಮಾಡಿದ ಜೀವ ಅಲ್ಲ. ಬೆಂಕಿನ ಜೀವನ ಇದು ಕೂತು ತಿಂದ ಜೀವ. ಅದು ಕೆಲಸವೇ ಒಂದು ಚೂರು ಕೆಲಸ. ಎನ್ನ ಅಮ್ಮೇರು ಗೋದದಾರ ಅಂಚ ಅನ್ನದೇ ಕೆಂಕ ವೈಕಿನಿ. ಗೋದಂದ್ರೆ ಈ ಕೈ ಕಿನ್ನಂಟ್ಲೆ ಕನ್ನಡ ಎಂಜಿನ ಯೋಯಂ ಶಾಲೆ ಶಾಲೆ ವ್ಯಾಯಾಮ ಆಯ್ತಾ ಬನ್ನಿ. ಹೌದಾ, ಮತ್ತೆ ಎಂತ ಇದು ಯಾವುದು? ಗಂಧಶಾಲೆ ಬಿದೆ ಅಂಕಲ್ಲ, ಬೆದೆ ಬೇತೆ ಬಿದೆ ಒಬ್ಬರೊಂಡಕ್ಕ ಪಲ್ಲೆ ಭಾಗ್ಯಕ್ಕ ಅಚ್ಪಸಲೆ ಈ ಅಚ್ಪಸಲತ್ತ ಮೊರಡೆ ಮೊರಡೆ ಬಿದೆಯ. ಅಯ್ಯೋ ನಂಗೆ ಪಣದು ಹೋಗ್ಬೇಕು ತುಲ ಸಣ್ಣ ಬುಲ್ಲಾರಿ ಗೊತ್ತುಂಡ ಕಿನ್ನೆ ಆರಿದ ಅಚ್ಪದ ಬೇತೆ, ಇರುವದ ಬೇತೆ, ಮೊರಡೆ ಬೇತೆ, ಸಣ್ಣ ಬುಲ್ಲಾರಿ ಐತೆ, ಒಂದು ಪೂರ ತಿನ್ಕೊಂಡು ಇಲ್ಲಿ ಎಲ್ಲ ಒಂದೇ ಕಂಡು. ನನಗಂತೂ ಅರ್ಥ ಆಗ್ಲಿಲ್ಲ ಮಾತ್ರ. ಅವು ಬಿದೆ ತಪ್ಪುದ ಬಿದೆ ಅಂದ್ರೆ ತಳ್ಳಿ 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 ಅಲ್ಲ, ತಳಿ ತಳಿ ನೋಡು. ನಿನಗೆ ಗೊತ್ತಾಗುದಿಲ್ಲ ಯಾನ್ ಪಂಚೇನೆ ನಿಕಲ್ನ ರಾಗಿಡ ಪಿನ್ ಮುದ್ದೆ ಮೂಲು ಅರಿತ ಪಿನ್ ಪುಂಡಿ. ಪುಂಡಿ ಬಂಡ ಗೊತ್ತುಂಡ ಇಜ್ಜ ಕಡುಬು ಕಡುಬು ಮೊಲೆ ನೊಲೆಯಲ್ಲಿ ಪುನಃ ಬರ್ಕೊಂಡು ಅಲ್ಲೇ ರತ್ತಜಿಗತ್ತ ಗೊತ್ತಾಯ್ತು ಗೊತ್ತಾಯ್ತು. ತುಳುನಾಡದ ವಿಶೇಷ ಅಂತಲ್ಲ ಗೊತ್ತುಂಡ. ಅಯ್ಯೋ ನನಗೆಲ್ಲ ಗೊತ್ತಿದೆ. ನಿಮ್ಮ ತುಳುನಾಡು 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 ಅಂತ ಹೇಳ್ತೀರಲ್ಲ ನೀವು, ಅದು ಒಂದೊಂದು ತುಳುನಾಡಿ ಆಚೆಯಿಂದ ತುಳುನಾಡದ ಬಗ್ಗೆ ಪನ್ನಾಗ ಜಾಗದ ತುಳುನಾಡದ ವಿಶೇಷ ಗೊತ್ತಿರ ನಿಕ್ ಸಿರಿ ಚಾವಡಿ ದಾದ ಮಾತೊಂದು ತುಳುನಾಡದ ಗೊತ್ತಿರ ನಿಕ್ ತುಳುವನಾಡದ ಸಿರಿ ಚಾವಡಿಟೆ ಒಲಿ ಮಡಲ ಅಡಿಯಡಿಟೆ. ತುಳುವನಾಡದ ಸಿರಿ ಚಾವಡಿಟೆ ಒಲಿ ಮಡಲ ಕೊಡಿಯಡಿಟೆ. ಸಿಂಗಾರ ಸಿಂಗಾರ ಬೀಸಿರು ಮಲ್ತೊಂದು ಜೋಗುಡು ಆಯುಡೆ ಸಿರಿ. ಸಿಂಗಾರ ಸಿಂಗಾರ ಮಲ್ತೊಂದು ಜೋಗುಡು ಹೋಗನಡು ಮಾಯುಡೆ ಸಿರಿ. ಡೆನ್ನ ನಡ ನಾಡೆನ್ನ 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 ನಡ ನಾಡೆನ್ನ ನಾಯಿ. ನಡ ನಾಡೆನ್ನ ನಾಡೆನ್ನ ಬೆನ್ನ ನಡ ನಾಡೆನ್ನ ನಾಯಿ. ಕೋಲ ಕಂಬುಲ ನಾಗ ತಂಬಿಲ ಅಂಕ ಆಯನದ ಬೂಡು. ಕೋಲ ಕಂಬುಲ ನಾಗ ತಂಬಿಲ ಅಂಕ ಆಯನದ ಬೂಡು. ಬಾರೆ ಬಾರೆ ಫಲದಿಂಜಿ ಬಿಕ್ಕುಲು ಮದಿಮಾಲ ಸುಪ್ಪುದೈ ನಾಡೆ. ಬಾರೆ ಬಾರೆ ಫಲದಿಂಜಿ ಉರ್ಗರುನ ಮದಿಮಾಲ ತುಪ್ಪುದ ನಾಡೆ. ತುಳುವನಾಡುದ ಸಿರಿ ಚಾವಡಿಡೆ ಒಲಿ ಮಡಲ ಕುಡಿಯಡಿಡೆ. ಸಿಂಗಾರ ಸಿಂಗಾರ ಮಲ್ತೊಂದು ಜೋಗುಡು ಓಗೊನಡು ವಾಯುಡೆ ಸಿರಿ. ಸಿಂಗಾರ ಸಿಂಗಾರ ಮಲ್ತೊಂದು ಜೋಗುಡು ಓಗೊನಡು ವಾಯುಡೆ ಸಿರಿ. ನಿನ್ನ ನಡಿನ ನಾಡಿನ 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 ನಡಿನ ನಡಿನ ನಾಯಿ. ನಡಿನ ನಾಡಿನ ನಾಡಿನ ನಿನ್ನ ನಡಿನ ನಡಿನ ನಾಯಿ. ಜಾಗ್ರತೆ ಅನ್ಕುಲೆ ಅವ್ರನ್ನೆಂತ ಮಣ್ಣು ಹತ ಮಾಡ್ಲಿಕ್ಕೆ ಹೇಳಿದ್ದ. ತುಳುನಾಡು ಪಂಪುನವು ಐಶ್ವರ್ಯದಿಂಜಿನ ನಾಡೊಂದು ಆಟ ಕೋಲ ತಂಬಿಲ ನಾಗನ ಬಣ್ಣ ಒಂದು ಮತ್ತು ನಮ್ಮ ಪೊರ್ಲು ಗೊತ್ತು. ಅಯ್ಯೋ ಗೊತ್ತಿದೆ ನನಗೆ. ಇದು ಈಗನ ವರ್ಣಗ ನೋಡಿದೇನಪ್ಪ. ಅಯ್ಯೋ ಅದು ಆ ಪಾಪದ 2 ಕೋಳಿಗಳನ್ನು ಯಾಕೆ ಹಾಗೆ ಹೊಡೆದಾಡಿಸುವುದು? ಭಾಗ್ಯಜಿ ಕೋರ್ತ ಕಟ್ಟಕ್ಕೆ ಬಂದ್ಬಿಟ್ಟು ಕೋರ್ತಂತ ವಿಷಯದಾದ ಪಲ್ಯಲ್ಲಿ ಪಾಪ ಅಷ್ಟಷ್ಟು ರಕ್ತ ಎಲ್ಲ ಹೋಗ್ತದೆ ಗೊತ್ತಾ? ಪಂಪೇರ್ದಾಗಿ ಕೋಳಿದ ಕಟ್ಟ ಜಯ ಮಲ್ಪುನು ಯಾಕೆ ಜಾತ್ರೆ ನೇಮ ನೇಮ ಕೋಣ ದೈವಳು ಬಣ್ಪ ಎಡ ಸಾರ ಬಲ ಸಾರ ಹಿಂದು ಸಾರ ಮುಂದು ಸಾರ ಸಾರ ಸಾವಿರ ಗಂಡ ಗಂಡ ಕುಲೇನು ಪತ್ತೊಂದು ಯಾನು ಕೋಪೆ ನಮ್ಮ ಒಂಜಿ ಪುತ್ತಿನ ಸಾರ ಗಂಡ ಗಣಗಳಿಗೆ ಅವಂಡ ಬತ್ತಿನ ಗಂಡ ಗಣಪಲಿಗೆ ನೆತ್ತೆರದ ತಿಕ್ಕೊಡುಂದಂಡ ಮಣದನಿ ಕೊಡ್ದಟ್ಟ ನೆತ್ತೆರ ಊರುಡ ಕಂಡು ಕಂಡು ಮಲ್ಪು ಹೋಲು ಮಲ್ಪುವೆರ ಅವೇ ಕಂಡು ಸಲ ಮಲ್ಕೊಂಡು. ಓ ಹಾಗೆ ಗೊತ್ತಾಗ್ಬಿಡ ಎಲ್ಲ ಎಕ್ಕಾರ ನೇಮದ ಅನಿಬಲ್ಲ ಗೊತ್ತಾಗ. ಓ ಹೌದಾ? ಐಲಿ ಅಂತ ಉಂಟು ಕೋಟಗಟ್ಟದ ಗೊತ್ತಾನ ಅದು ಗೊತ್ತಾಯ್ತು. ಮತ್ತೆ ಮೊನ್ನೆ ಅಲ್ಲಿ ಕಂಬಳ 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 ಅಂತ ಕೋಣಗಳ
ಪಾಪ ಎಷ್ಟು ಆ ರೀತಿ ಹೊಡಿತಾರೆ ಯಾರಾದ್ರೂ ಈ ಎರುಕು ಹಾಕಿನ ಮನ್ಪುನ ಮತ್ತೆ ಈ ಹತ್ತು ನಿನ್ನಕ್ಕಲು ಕೆಲವು ಬದ್ದಿತ್ತೇರು ಕುಡ್ಲಾಗು ಪ್ರಾಣಿಂಸ ಮನ್ಪರ ಬಲ್ಲಿ ಕಂಬಳ ಉಂತಾವಡು ಮತ್ತೆ ಕಂಬಳ ಬಂಡದ ಆದ ಗೊತ್ತುಂಡು ರಡ್ಡಿ ಎರುಕುಲೆಗೆ ಹಾಕುನ ತೂತಾತ ಆ ರಡ್ಡಿ ಎರುಕುಲೇನೆ ಪುಟ್ಟಿನ ಜೋಕುಲಕ ಪುರುಬಾಲಕ ಎಣ್ಣೆ ಪೂಜಿದು ಮೀಪಾದ ಐಕ್ ತಂಪು ಮಂತದು ಅವೇನು ಪೊರ್ಲುಡ್ತೂದು ಆ ಕಂಬಳದ ಪುಟ್ಟು ಗಿಡಪ್ಪನಾಗ ಐಕ್ ಬೇನಾವುದಿಲ್ಲ ರಡ್ಡಿ ಪೆಟ್ಟು ಪಾಡುವರು ದಾಯಗೆ ಯಾಕೆ ಅವು ಪೆಟ್ಟು ಬುಡ್ಜಿನ ಎರುಕುಲು ದುಂಬುವ ಪೂಜ ಬಕ ಎರುಕು ನಿನ್ನ ಪೆಟ್ಟು ನಾಟ್ನವತ್ತು ಗೊತ್ತಾನ ಇಕ್ಕುಲು ಆಕುನೇನು ತೂಪಾರು ಅವೇನು ಪೊರ್ಲುಡು ಮಾನದ ಕುಲೆಪವನಿಗೆ ತೂಪ್ಲೆ ಬಕನ್ ಬರ ಪ್ರಾಣಿ ಹಿಂಸೆ ಒಡನೆ ಕಂಬಳೋಡು ಪೆಟ್ಟುಪಾಟ್ನು ಅಪ್ಪೆ ಬಕ್ಕ ಬಾಕಿದ ದಿನ ಪೂರ ಉಂಡತ್ತ ಐಕ್ಲೇನು ಕೋಣೆ ಎಡಿಯತ್ತು ಪೊರ್ಲುಡು ತಾಂಕುವೇರು ಗೊತ್ತುಂಡ ಬಕ್ಕ ಕುಡುನು ಮೆತ್ತದು ಹುರ್ಗ ಮಲ್ತದೆ ಐಕ್ಲೇದು ಬರ್ಪೇರು ಮೇಲಿಗೆ ಎಣ್ಣೆ ಪೂಜಿದೆ ಜೋಕುಳು ಲೆಕ್ಕ ಬಾಮಿವೇರು ವರ್ಷಕರ ಕಾವೇರ್ದ ಬಡು ಕುಮಾರ ಅರ್ಥ ಕುಡುಮನ್ ಲೆಕ್ಕ ವರ್ಷಕರ ಹಾಕುನ ಅಪ್ಪೆ ದಿನಲ ಕುಜರವ ಹೌದಾ ಗೊತ್ತಿರ್ಲಿಲ್ಲ. ಮತ್ತೆ ಈ ರಾತ್ರಿ ಬೆಳಿಗ್ಗೆವರೆಗೆಲ್ಲ ಯಕ್ಷಗಾನ ಅಂತ ಹೇಳ್ತಾರೆ. ಪಾಪ ಅವರಿಗೆ ಅದು ಹಿಂಸೆ ಅಲ್ವಾ? ನಿನ್ನ ಮುರಿಯೋಡಿದ್ದ 10 ಗಂಟೆಗೆ ಮುಂತ ಒಂದು ಶುರು ಪಾಪ ಬೇಡ, ರಾತ್ರಿ ಬೆಳಿಗ್ಗೆವರೆಗೆ ಬೇಡ, ಸ್ವಲ್ಪ ಬೇಗ ಮುಗಿಸಿದ್ರು ಒಳ್ಳೇದು. ಅವರಿಗಾದ್ರೂ ಸ್ವಲ್ಪ ಆಯಾಸ ಪರಿಹಾರ ಆದ್ರೂ ಆಗ್ತದೆ. ಆಯಾಸ ಪರಿಹಾರ ಅಲ್ಪ ಕುಲುಂಡಾವೆ ಬೇಡ ಆಯಾಸ ಹೊಡಿಬರ್ತೇನೆ ಮಾತು ಸೊಲ್ಲ ಬೆಜ್ಜವ ದಶಾವತಾರ ಬಂಡ ಅರ್ಥ ಎಂಜಿನ ಬಂಡ ಪುಳ್ಳೆ ಮುಟ್ಟದೆ ನಾವು ಹತ್ತು ನಮಿತವೆನ್ನ ಅವತಾರನು ತೋಜೋಡು ಅವತಾರ ಅವತಾರ ಅನ್ಮೀನ್ ಗೊತ್ತಾಣ ರಾತ್ರಿ ಹಿಡಿದು ಪುಳ್ಳೆ ಮುಟ್ಟ ಅನ್ಪತ್ತ ಬಾಕಿ ತಕೊಂಡು ಇಡ್ಸುತ್ತಾನೆ ನಿಖಿಲ್ನಾಗ ಮಿತ್ತು ತಕಲು ಒಂಜಿ ಚೂರು ಚೇತೊಂಬತ್ತದು ಹೊರ ಇಂಚ ತೋಚ್ಪಾದ ಅಜ್ಪ ತೊಂಬೋಪೇರು ಈಗ ಜವಣ್ಣ ರೆಜ್ಜಿನ ಅಲ್ಪೇರು ಮೋನೆಗೆ ಬಣ್ಣ ಪಾಡ್ದು ಆ ಇತ್ತಿನ ತುತ್ತೈತಲೆನ್ನು ತುತ್ತುದು ರಾತ್ರಿ ಹಿಡಿದು ಪುಳ್ಳೆ ಮುಟ್ಟ ಬೆಗರ ಸಂದದ ಬೆಂಪೇರು ಇನಿತಾನಗ ತುಳುವೇರು ನಕಲೆಗೆ ಬರವು ಸರವು ಇಜ್ಜಿಡ್ಲ ರಾಮಾಯಣ ಇಂಚಿನ ಮಹಾಭಾರತ ಇಂಪಿನ ಕಥೆ ತಿರ್ಲೆಂಚ ಗೊತ್ತಾಕೊಂಡು ಬಂಡ ಇಂಚಿನ ಆಟದ ಮೇಲೊಳುತ್ತುಂಡ ಮಾತ್ರ ಈಚಿಂದ ಏರಿಯಾಗೆಲ್ಲ ಗೊತ್ತಾಪು ಜಪ್ಪ ಆತಿ ಅತ್ತಿ ಯಕ್ಷಗಾನದ ಗಾಯ ಮಲ್ಲ ಮನದಿಗೆ ಗೊತ್ತುಂಡ ಕೊಟ್ಟು ಬರ ವಿದ್ಯನ್ನೊಂಜಿ ಕಲಾವಿದೆಲ್ಲ ಮಲ್ಲ ಮಲ್ಲ ಮಹಾಭಾರತ ದುಪ್ಪು ಭಾಗವತದ ಕಥೆಯನ್ನು ಬಾಯಿಪಾಠ ಮಂತದ್ದು ರಾತ್ರ ಕಾಂಡ ಮುಟ್ಟ ಒಂಜಿ ಶಬ್ದ ತಪ್ಪಂದ ಬಂದ್ಪೆ ಅವು ಯಕ್ಷಗಾನದ ಶಕ್ತಿ ಗೊತ್ತಣ್ಣ. ಒಂಜೇ ಕಲೆಟು ನಾಟ್ಯ ರಾಗ ತಾಲೂಕಿನ ಕಲೆ ಒಂದು ಕೆಂಡ ಯಕ್ಷಗಾನ ಮಾತ್ರ ಪಾತೆರಡು ನಲ್ಪರೆಂಡು ಒಂದು ನಿಖಿಲ್ ನೈಟ್ ನಲ್ತಿಂಡ ಪಾತಿರುಜಿ ಪಾತಿರ್ನ ನಲ್ಪೂಜಿ ಒಂಜೆ ಕೊಂಚ ಸಮಾನ ಪೂಜಿ ಎಕಲ್ ನಂಗೆ ಹತ್ತೆ ಓ ಆಡೋದು ಅರೆಡುತ್ತಲೆ ಹಂಗೆ ಈತನೆಲೆ ಜಾಗಟ್ಟೆ ಬತ್ತೊಂದು ಬುಟ್ಟು ಇರತ್ತ ಆ ಜಾಗಟ್ಟದ ಸ್ವರ ಮಧ್ಯಲದ ಸ್ವರಕ್ಕೂ ಸರಿಯಾವಡು ಆ ಮಧ್ಯಲದ ಸ್ವರ ಮೇರ್ಬೊಟ್ಟುನ ಚೆಂಡೆಗೆ ಸರಿಯಾವಡು ಅಕಲು ಮೂದಿದನ ಬೊಟ್ಟಿನ ಎಗಲ್ನ ಕಾರಕ್ಕೆ ಎದುರು ನಲ್ಪುನ ಕಾರಕ್ಕೆ ಸಮ ಅದು ಕುಳ್ಳೋಡು ಐಟು ವೈಟಾನೆಲ್ಲ ಒಂಜಿ ತತ್ತಂಡ ಅವು ಪಿರೋದ ಮೇಳಲಜಿ ಎದುರ್ದ ಮೇಳಲಜಿಂದ ಹಾಕೊಂಡು ಆತು ಹೊಂದಾಣಿಕೆ ಎತ್ತಿನ ಕಲೆವು ಉತ್ತುಂದಾಂಡ ಮತ್ತೆ ಕೆಲವರು ಕೂತ್ಕೊಂಡು ಮಾತಾಡ್ತಾರೆ, ಆವಾಗ ಕುಣಿಯುವುದಿಲ್ಲ ಯಾಕೆ? ಉಂಡಪ್ಪ ಐಕೆ ಬೇತೇನೆ ಬಂದ್ಪೇರು ತಾಳ ಮದ್ದಾಳ ಐಕೆ ಎಂಚಿನೇ ಕವು ಕುತೊಂದು ಬಂದ್ಪಿನಿ ಮಂಡ ನಲ್ಪರ ತೀರಂದಿನ ಎಂದತ್ತೆ ಮತ್ತೆ ನಿಜಮಾದಿನ ಪನೊಡುತ್ತೀನಿ ಏರು ಗೊತ್ತು ನಾವೇ ಪ್ರಾಯ ಖರೀದಿನಕ್ಕಲು ಮಾತ ವಿಚಾರವನ್ನ ಸರಿಯಾದ ತಿರಿದಿನಕ್ಕಲು ಎದುರುದೇ ಈನ ಪಂಡೇನ ಅವೇನು ಸರಿ ಮಲ್ತುಕೊಂಡ್ರೆ ಎರೆಗೆ ಸಾಧ್ಯ ಉಂಡ ಅವೇನು ವಾದ ಅನ್ಬಿ ವಿವಾದ ನಿನ್ನರ್ಥ ಆಗ್ತೀನಿ ಪುರ ವಿವಾದ ಅವೇನು ನಮ್ಮದಲ್ಲಿ ಕೂಟೋಡು ಕುಳ್ಳಾದ ಅಕಲ್ನ ಬಿರ್ಸಾದಿಗೆ ಪಾತ್ರದ ಬಿರ್ಸಾದಿಗೆ ತುಂಬಿ ತೂಪಿನವು ಹಾಗೆ ಗೊತ್ತಾಂಡ ಅಂಕುನಾಗ ಸುಲಭ ಅವಲ ಕುಲ ಒಂದು ಪಾತ್ಯನೊಂದು ಶಬ್ದಗಳು ವ್ಯತ್ಯಾಸ ಬರಬಲ್ಲಿ ಬೊಚ್ಚನ್ನು ಶಬ್ದಗಳು ಬರೆಯರಬಲ್ಲಿ ಕತ್ತೆತ ಚೌಕಟ್ಟದ ಉಲ ಎಪ್ಪೋಡು ಚೌಕಟ್ಟದ ಉಲ ಎಪ್ಪೋಡು ಎಂಕಲ್ಲಕ್ಕ ಗೊತ್ತಾಂಡತ್ತ ಹೌದಲ್ಲ ಒಟ್ಟು ಮಲ್ಪನ ಹೌದಲ್ಲ ಆ ಚಿತ್ತಿನಾಟಿ ಏನ್ ಬೈತೆ ಇದನ್ನ ಏನ್ ಆಡ್ಪುಜಿಂತ ನನ್ನ ಸಂಶಯ ಅಂತ ಇಲ್ಲ ತುಳುನಾಡದ ಬಗ್ಗೆ ಗೊತ್ತಲ್ಲ ಪ್ರಾರ್ಥನಕ್ಕೆ ಏನೋ ಮೊನ್ನೆ ಬೊಬ್ಬೆ ಹಾಕ್ತಾ ಇದ್ರಪ್ಪ. ಎಂತ ಬೊಬ್ಬೆ ಮತ್ತೆ ಏದಾಯ ನಕಲಿಗೆ ತುರುವೇರು ನಕಲಿಗೆ ಸರಿಯಾದ ಬರವು ಸರವು ಇಜ್ಜಿಡ್ಲ ಬಾಯಿದ ಬಾಯಿಗೆ ಬೈದಿನ ಒಂದು ಒಂದು ತುಂಡಾಂಡ ಏನು ಪಾಡ್ದಾನ ಹತ್ತಿಡ ಕವಿತೆ ಹತ್ತಿಡ ಒರಲ್ ಹತ್ತಿಡ ಸಂಧಿ ಇಂಚ ಬೇತೆ ಬೇತೆ ಪೂಡಕ್ಲ ಪಾಡ್ದಾನ ಒಂಡ್ರೆಜ್ಜಿ ಒಯ್ಟು ಡೆನ್ನಾನ ಒಂದು ಪಾಡುಂಡ ಅವು ಪಾಡ್ದಾನ ಒಯ್ಟು ಡೆನ್ನಾನ ಕೆಲವು ಸಂಧಿ ಇಡ್ಲ ಪಾಡ್ನೊಂಡು ಒರಲ್ ಬೇತೇನೆ ಅಂಜೋಲ್ ಪಾಡ್ನ ಒರಲ್ ಬೇತೆ ಉಂಡು ನಟ್ಟಿ ನಟ್ನ ಪೊಂಜೋಲ್ ಪಾಡ್ನ ಒರಲ್ ಬೇತೇನೆ ಒರಲ್ ನೀರು ಒಂಜಿ ಶಬ್ದ ಒಂಜಿ ಸಾಲ ಹೊರಲು ಬಂಡೆ ಹೆಚ್ಚಿನ ಗೊತ್ತುಂಡ ಕಂಡೋಡು ಎರುಪ್ಪುನಾಗ ಅರ್ಜೋಲ್ನಕಲು ಕಂಡೋಡುತ್ತಿನ ಎರುಪು ಮನಸ್ಸಿಗೆ ಹಿಂಪಾವರೆ ಪದ್ಯನ ಕೇಳು ಎರುಪು
ದಿನೇ ಅವು ಹೊರಲು ಮತ್ತೆ ಪಾಡ್ದನ ಬೇಕಿನಿ ಅದೇಗೆ ಪಾಡ್ದನ ಡೆನ್ನಾನಿ ಡೆನ್ನಾಣ ಡೆನ್ನ ಡೆನ್ನ ಡೆನ್ನನ ಡೆನ್ನ ಡೆನ್ನ ಡೆನ್ನಾನೋ ಡೆನ್ನಾನಿಯೇ ಮಾಜ ಈ ಮಾಜ ಬೆಚ್ಚಡುಳ್ಳೆ ಸಾಯನೆ ತಮ್ಮಾಲೆ ಸಾಯೋನೋ ಬೈಕ್ ಒಬ್ಬರು ಪಾಡ್ತ ನನ್ನ ಕವಿತೆ ಬೇಕು ಕೊಲ್ಲರಿ ಬತ್ತೊಂದು ಮನೆಗೆ ಅಂಗಡಿ ಹೋದೊಂದು ಅಂಗಡಿ ಹೋದೊಂದು ಮನೆಗೆ ರೆಡ್ಡಿಲ್ಲ ಬೇರೆದೇನ ಅವನಂಡ ದುಡ್ಡಿರಿಯ ಬಳ್ಳಲಿಲ್ಲ ಒಳ್ಳ ಬಳ್ಳಲಿಯ ಬೇರೆ ಮನೆಗೆಯ ಮನೆಗೆ ಪಾತ್ ಹಿಂಗ ಅರ್ಥ ಅಂಡ ಒಂಜಾಂಡಲ್ಲ ಅರ್ಥ ಆಯ್ತಾ ನಿಕ್ಕೆ ನರ್ತೆ ಗೊತ್ತಂದ ಮುಲ್ಸ ಹೋಯ್ ನಮ್ಮ ಪೇಜಿಗೆ ಮುಲ್ಪೊಂಡು ಬಲ ನಾನು ಕೊಡ್ತೇನೆ ಏತು ಪಾತ್ರೆಂಡಲ ಸುಳುಟುಂಡು ಎಂಚಂಚಿನ ದೇವರನ್ನ ದೇವತೆಯನ್ನ ಕಲ್ಲ ಸಂಜಿಡು ತೆಕ್ಕೊಂಡು ಅವು ಬೇಕು ವಿಶ್ವಕರ್ಮ ದೇವರನ್ನೆಲ್ಲ ಸಂಜಿಡು ತೆಕ್ಕೊಂಡು ಮೂಲೆ ಮಟ್ಟ ವೈಪುಲ್ಲ ಕರ್ಕಸ ದೀಪುಲ್ಲ ಮಾಡುವುದು ದುಟ್ಟ ಮುಂಡಾಸಿ ಎಡತ್ತು ಪೈಸರಂದು ಬಲಟ್ಟ ಜನಿಯಾರ ಪಾಡೊಂದುತ್ತಿನ ಶಕ್ತಿ ಏರಿಂದ ಕೆಂಡ ವಿಶ್ವಕರ್ಮ ದೇವರು ಎಂದು ಬಂತೇನೆ ಉಳ ಬಾರ್ದಂತ ಸಂಗೀತ ನಾಡೋಡು ಎಂಚೆಂಚಿನ ಪುರಂಡು ಊಲಿ ಸುತ್ತೆ ಮೂಲೆ ಮಟ್ಟ ಒಯ್ಪುಳ್ಳ ಕರ್ಕಸ್ ದೀಪುಳ್ಳ ಮಾಡು ಲಪ್ಪುಳ್ಳ ಕೋಲು ಬರೀ ಉಣ್ಣ ನೂರು ಒಂದು ಕೂಡ ತಿಕ್ಕೊಂಡು ಪಾಡ್ತಾನ ಅವು ವಿಶ್ವಕರ್ಮ ದೇವರು ಮತ್ತೊಂದು ತುಳಿದರಿಗೆ ಕೊಡ್ತೀವಿ ನಾವು ಪಕ್ಕ ಖಾಲಿ ಪಾಡ್ದನ ಬಂಡೆ ದಾಲ್ ಅಂತ ಕಲ್ಪುಂಡ್ರಲ್ಲೋ ಅದು ತಿರ್ಲುಂಡು ಪೊರ್ಲುಂಡು ಗೊತ್ತಾಯ್ತು ಈಗ ಗೊತ್ತಾಯ್ತು ಇತ್ತ ಬೈದತ ಕೆಸರಿಂದ ಮಂಡತ ಎಂಕಲೊಟ್ಟಿಗೆ ಗೀಲ ಬೇಲ ಅನ್ಕೊಡಿದ್ದೆ ನನಗಾಗುದಿಲ್ಲ ಎಂಕಲ ಮನ್ಪಾಗ ಉಂತೋಡು ಬೇಲ ಮನ್ಪೇರ ಇದು ಪದ ಮನಂದೆ ಮನ್ಪಗೆ ಇದು ನಮ್ಗೆ ಇದಾಗ್ಬಿಟ್ಟು ನಮ್ಮ ನಡ್ಕೊಂಡು ಗಿರಬಹುದು ಬೇಲ ಅಂತ ತುಳುವನಾಡುದ ಸಿರಿ ಚಾವಡಿಟೆ ಒಲಿ ಮಡಲ ಆ ಕುಡಿಯಡಿಟೆ ಸಿಂಗಾದ ಮಲ್ತಂದು ಜೋಗುಡು ಹೋಗುನಡು ಮಾಯುಡೆ ಸಿರಿ ಕೋಲ ಕಂಬುಲ ನಾಗ ತಮ್ಮಿಲ ಅಂಕ ಆಯನದ ಮೂಡು ವಾರೆ ವಾರೆ ಬಲದಿಂಜೆ ಉತ್ಕರುಣ ಮರಿಮಾಲ ಪೊದೈನಾಡೆ ಉದಿತದ ಸೂರ್ಯಲ ಮಾರ್ಪುರು ಏನಗ ಒದಗದ ಬರ್ಪೆನ ಮುನಿರಾಜೇ ತಾನು ತಗದ ಬರ್ಪೆನ ಮುನಿರಾಜೇ ಸೂರ್ಯಲ ಮಾರ್ಪನು ಏರ್ನಗ ಉದಿದ ಬರ್ಪೆನ ಮುನಿರಾಜೇ ಒದಗದ ಬರ್ಪೇನ ಮುನಿರಾಜೇ ಉದಟಲ ಮಲ್ಪುನ ಒಣಟಲ ಬಂದಿದೆ ಉದಟಲ ಮಲ್ಪುನ ಒಣಟಲ ಬಂದಿದೆ ಪಿರಡುವೆ ಬೀಸೊನೆಲೆ ಸುದಲ ಉದಿದ ಸೂರ್ಯಲ ಮಾರ್ಪನು ಏರ್ನಗ ಉದಗದ ಬರ್ಪೆನ ಮುನಿರಾಜೇ ಒದಗದ ಬರ್ಪೇನ ಮುನಿರಾಜೇ ಒದಗದ ಬರ್ಪೇನ ಮುನಿರಾಜೇ ತಾನ ಪನವು ಪನವು ಪಂದೆ ಪುಣ್ಯ ಪೀಪ ಸತ ಸಾಧಿ ನನ್ನಿದೆ ಪನವು ಪನವು ಪಂದೆ ಪುಣ್ಯ ಪೀಪ ಸತ ಸಾಧಿ ನನ್ನಿದೆ ಹೊಸತೊಂಜಿ ಲೇಸನ ಮಲ್ಪುನ ಸುಖಟೊಂಜಿ ಜೀವನ ಕರಿಪುನ ಸುಖ ತುಂಜಿ ಜೀವನ ಕರಿಪುನ ಲೇಸೊಂಜಿ ಮಲ್ಪೆ ಅಣ್ಣ ಪಣವುಲ್ಲ ಕೊರಡು ಅಣ್ಣ ಲೇಸು ಒಂಜಿ ಮಲ್ಪೆ ಅಣ್ಣ ಪಣಪುಲ್ಲ ಕೊರಡು ಅಣ್ಣ ಬಾರಿ ಗೌಜಿನಿ ನಡಪುಡಣ್ಣ ಬಾರಿ ಗೌಜಿನಿ ನಡಪುಡಣ್ಣ ಜನಮಾನಿ ಸೇರೊಡು ಕೂಟುಲೆನ ಮಲ್ಪೊಡು ಮನಸೊಂಜಿ ಮಲ್ತಣ ಲೇಸಲಾಗಿಲ್ಲ ಪಣವು ಪಣವು ಪಂದೆ ಪುಣ್ಯ ಪೇಪ ಸದು ಸಾಧಿ ಎನ್ನಿದೆ ಪಣವು ಪಣವು ಪಂದೆ ಪುಣ್ಯ ಪೇಪ ಸದು ಸಾಧಿ ನೆನ್ನಿದೆ ಹೊಸತು ಜೀವನ ಮಲ್ಪುನ ಸುಖಟ
ಜೀವನ ಕರಿಪುನ ಹೊಸತೊಂಜಿ ಲೇಸನ ಮಲ್ಪುನ ಸುಖಟೊಂಜಿ ಜೀವನ ಕರಿಪುನ. ತುಳುನಾಡಿನ ಮಾತಾ ಬಂಧುಲೆಗಳ ಸೊಲ್ಮೆ ಸಂದ ಒಂದು ಜಾಗಡಿತ್ರ ದೈವದೇವರ ಶಕ್ತಿಲೆಗೆ ಮಾತೆರೆ ಅಡ್ಡ ಊರಂದು ಮೂಡಾಯಿ ಗಟ್ಟದತ್ತು ಬಡ್ಡಾಯಿ ಕಡಲ್ಮುಟ್ಟ ಬಳಕಾಯಿ ಬಾರ್ಕುಡ್ದು ತೆಂಗಿನಗಿರಿ ಚಂದ್ರಗಿರಿ ಮುಟ್ಟ ಓಡಿ ಓಡಿ ಅವಂಚಿಂಚ ನಾನು ನಿರೂಪಣದೆ ಅಂದು ನಿರೂಪಣದೆ ತರಟದಿ ಒಂದು ಉಂಪು ಒಂದುಲ್ಲ ನಾನು ಅವಳು ಪೋದು ಜನಕುಲು ಕಾತುಕುಲ್ದೇರತ್ತ ಅದ ಹೊಕ್ಕುನಾಗನೆ ತಡಾಂಡ ಸುರುಮಲ್ಪುಲಂಡೇರ್ನ ಅದ ಕಾರ್ಯಕ್ರಮ ಎನ್ನ ಪರಿಚಯ ಇದ್ದ ಇರು ಜನ ಇರು ಮೂರ್ಛೆ ಮುನಿರಾಜು ಗೊತ್ತಾನ 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 ಗೊತ್ತಾವಡೆ ಅದ ನಿರೂಪಣೆ ಏರಿಂದ ಕೇಂದ್ರ ಮೂರ್ಛೆ ಮುನಿರಾಜು ಎಂಚೆಂಚಿನ ಕಾರ್ಯಕ್ರಮಕ್ಕೆ ಪೂರ ನಾನು ಲೆಪ್ಪೇರು ಗೊತ್ತುಂಡೆ ಅದ ಮುಖ ತುಮಪುರ ಎಂಕದಾಲ ಗೊತ್ತಿಚ್ಚ ಅದ ಶುರು ಕೊಂಚ ಅಂಗನವಾಡಿದ ಜೋಕುಲ್ನ ಕಾರ್ಯಕ್ರಮಕ್ಕೆ ಹೋಯ್ ಅವಳು 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 ಜೋಕುಲ್ ತಾಟಿ ಕೊಟ್ಟಿರಿ ಅನ್ನ ನಿರೂಪಣೆ ತಾಯ್ತಕ್ಕೆ ಕೊಟ್ಟಿದ್ದೀರಿ ಎಂಕಿ ಗೊತ್ತಿಚ್ಚ ಜೋಕುಲೇ ಖುಷಿ ಅಣ್ಣತ್ತ ಅದ ಐದು ಪ್ರೌಢಶಾಲೆಗೆ ಬೋದು ಅವೇಟೆ ಐದು ಚೂರು ಮಲ್ಲ ಜೋಕು ಚೂರು ಮಲ್ಲೆ ಚೂರು ಮಲ್ಲ ಅಮ್ಮ ನಿರೂಪಣೆಗೆ ಎಂದು ಬೊಟ್ಟಿಯರು ಅದ ಎಂದು ಬಾರಿ ಖುಷಿ ಅಣ್ಣ ಬುಕ್ಕ ತೂನಾಗಲು ಬೊಟ್ಟಿದ್ದೀನಿ ಏಪುರಂಬಿ ಮುಗಿತಿಜೇನು ಮಂಡಲ ಬೊಟ್ಟಿಯರು ಈ ತಾಟಿ ಬೊಟ್ಟಿನ ದೊಡ್ಡ ವಿಷಯ ಭಾಷಣ ಮಲ್ಪುನಾಗ ತುಲಿ ಸಭಾ ಕಾರ್ಯಕ್ರಮ ಅಂದು ಕೆಲವು ಕಡೆ ಸಭಾ ಕಾರ್ಯಕ್ರಮ ಎಂಚ ಎನ್ನಿಯೋಡ ಅಂಚೆನೆ ಆಪು ಬಾರಿ ಪೊರ್ಲಾಪು ಗಣ್ಯರಿಗೆ ಮಾತ ಎಂಚಿನ ಮಾತ ಕಾರ್ಯಕ್ರಮ ಆತಂಡೆ ಎಂಚಿನ ಕಾರ್ಯಕ್ರಮ ನಾನು ಆಯರ ಬಾಕಿಂಡು ಎನ್ನಡತೀರೆಗಳ ತೊಂದರೆ ಅವರ ಬಲ್ಲಿ ಬತ್ತನಗಲೆಗಳ ತೊಂದರೆ ಅವರ ಬಲ್ಲಿ ಬಾರಿ ಪೊರ್ಲುಡು ಆಪುನ ಕಾರ್ಯಕ್ರಮನೇ ಸಭಾ ಕಾರ್ಯಕ್ರಮ ಕೆಲವು ಕಡೆ ಸಭಾ ಕಾರ್ಯಕ್ರಮ ಎಂಚ ಸರಿ ಇದ್ದ ಸಭೆಯನ್ನು ಓಡಿಸುವುದೇ ಸಭಾ ಕಾರ್ಯಕ್ರಮ ತುಂಬುದಾಗ್ಲಿ ಏರು ಲೆತ್ತದೇರು ನಮ್ಮನೆ ತನ್ನ ನನದಾದ ಮಾತ ಕಾರ್ಯಕ್ರಮ ಆರಂಡು ಒಂದು ಮಾತ ನೆನಪಿದ್ದಿಂದ ಸುಮಾರು ಪೂರ್ತಿ ಪಾತಿರಿ ಅವರಕ್ಕೆ ಅಪ್ಪ ಗಾಯ ಹೊತ್ತು ಒಂದು ನೇದಾದ ಅಂಚಾಪುರ ಅವ್ನು ದಾದ ಅರ್ಥಾನಿನ ಅರ್ಥಾದಿನ ನಮ್ಮ ಅಂಚೆನೆ ತಾಟಿ ಬೊಟ್ಟು ದಾಯೆ ಭಾಷಣ ಮಲ್ತದಾನಗ ನಾಳೆ ಶಬ್ದ ಎಡ್ಡೆನ್ನ ಪಾತಿರ್ದು ಹೋಗಿ ಬೆಟ್ಟಿಗೆ ತಾಟಿ ಬಿಟ್ಟು ಬೇರೆ ಆಯ್ತಾ ಅರ್ಥ ನಮ್ಮನೆ ಅರ್ಥ ಮಾಡ್ತೇವೆ ನೋಡು ರಡೇ ರಡ್ಡಿ ಶಬ್ದ ಪಾತೇರಿಯೇ ಇಡೀ ಜೀವನಕ್ಕೆ ಬೋಡಾಪು ನಾವು ನಮ್ಮ ಅರ್ಥ ಮಲ್ತೊನ್ನ ಪಾತೇರ ಕೆಲ ತಗೊಳ್ಳು ಸುಮಾರು ಪೊರ್ತು ಪಾತಿರ್ತಾಯ ಬೇಕಾ ತಾಟಿ ಒಟ್ಟು ಬೇರೆ ಅಕಲ್ ದಾಯ ಒಟ್ಟಿನಿ ಇತ್ತಾಂಡಲ್ಲ ಉಂಟಾ ಎತ್ತಾಂಡು ರಡ್ ಅರ್ಥ ಉಂಡು ಒಂದೊಂದು ತಾಟಿಡು ಅಮ್ಮ ಯೋಚನೆ ಅಲ್ಬೋಡೈ ಅಂಚ ಎನ್ನ ನಿರೂಪಣೆ ಮಿತ್ತಗುರು ನಂಜಾದು ಶುರುಕ್ ಅಂಗನಾಡಿದ ಜಾಗ ಜೋಗುಲು ತಾಟಿ ಒಟ್ಟಿ ಕಾರಿ ಖುಷಿ ಅಂತ ಕೈನಂತೂ ನಂಗೆ ಜೋಗುಲು ಅಂಚೆ ಬೈತು ಅಂತ ಲೆಕ್ಕದಲ್ಲ ಆತ ಇಷ್ಟ ಆಯ್ತದ ಅದನ್ನ ಬುಕ್ಕ ಬುಕ್ಕ ಇತ್ತೆ ಒವೇ ಕಾರ್ಯಕ್ರಮಗಳು ನಮ್ಮ ನಿರೂಪಣೆಗೆ ನಮ್ಮನೆ ಲೆಪ್ಪು ಇನ್ನು ಬ್ರಹ್ಮಗಲ ಶೋಭ ಅಂತ ಮಲ್ಲಮಲ್ಲ ದೇವಸ್ಥಾನದ ಬ್ರಹ್ಮಗಲ ಶೋಭ ರಾಪಡೆ ಬ್ರಹ್ಮಗಲ ಸುಡು ಬ್ರಹ್ಮಗಲ ಶೋಭ ಪುರ ನಮ್ಮನೆ ನಿರೂಪಣೆ ನಿರೂಪಣೆ ಸುರು ಸುರುಕು ಅಂತ ಏನ್ ಬೇಗ ಒಂದಿತ್ತೆ ಅಂದ ಬೇಗ ಪೋಡು ಬುಕ್ಕ ಬೇಗ ಪೋಡು ಕಾರ್ಯಕ್ರಮದ ಅಡಿಗೆ ನಮ್ಮ ಒಂಚೂರು ಬೇಗನೆ ಪೋಡು 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 ಬೇಗ ಪೋದು ಒಂಜಿ ನಮ್ಮ ಬಲ್ದು ಗುಂಟು ಮಾತ ಅಂಗಿಬ್ರ ಪಾಡ್ದು ಕ್ರಮೋಟು ಪೋದು ಕುಲ್ಲ ಒಂಜಿ ರಟ್ಟ ಅನುಭವ ಆಯ್ಬುಕ್ಕ ಏನ್ ಪೋಪು ನೇನು ಕಡಿಮೆ ಹೌದೈ ಸುರುಕು ಪೋಯನ ಕಾರ್ಯಕ್ರಮ ನಾಳೆಕ್ ಯಾನೊಂಚೂರು ಬೇಗ ಪೋಯಿನಿ ಒಂಜಿ ರಟ್ಟೆಕ್ ಹೋದ ಅನ್ನಗ ನಾನು ಪೋದು ಕೋಣೆ ಹಿಡ್ಕೊಳ್ಳೊಂಡೆ ಇರು ನಿರೂಪಣೆ ಅಣ್ಣ ಮೂರ್ಛೆ ಮುನಿರಾಜು ಬಂಡ ಯಾನಿ ಅಂದ ಬೇಗ ಹೋಗ್ತಾರ ಬರೀನ ಅಂದನ್ ಕುಲ್ಲೆ ಚೂರು ಕುಲ್ಲೆ ಆರು ಪಾತ್ರನವ್ರು ಸೀದಾ ಬೈ ಸುಮಾರು ಕೊಡ್ತು ಕೊಡೋರು ಬೇಕು ಈರು ಒಣಸು ಬಂತಾರ ಇಜ್ಜನ ಕಡೆ ಬೈತೆ ಒಣಸು ಅಲ್ಲೇ ಅವಳು ಸಾಲು ಗುಂತುತ್ತೇನೆ ಈರ್ಲೊಂಜಿ ಬಾಲೆದ ಬಟ್ಟಲು ಅದನ್ನು ಪೋಲೆ ನುಪ್ಪು ಒರಿಯೋರು ಹೊರರು ಮುಗಿಡು ರಜಾಲ್ ಬರಕೊಂಡು ಹೋಯ್ ಆತೆ ಪಿರವತ್ತೆ ಪಿರಬಣ್ಣಗ ಬರ್ಸಲತೆ ನಂಗೆ ಕಾರ್ಯಕ್ರಮ ಮುಖ್ಯತೆ ಪಿರಬಣ್ಣಗ ಕೂಡ ಇರು ಇದೆಲ್ಲ ಪರಿಹಾರ ಅಂದೆ ಅಲ್ಪ ಬೋಲೆ ಮತ್ತೆ ಚಾಲ ತಿಂಡಿಲ ಮತ್ತೊಂದು ಹೊರಪುಂಡ ಬರಲಿ ಅಂತ ಅಡೇಬೋದು ಬತ್ತನು ಆತನಾಗ ಒಂಜಿ ಕುಂಟು ಎನ್ನ ಬೋಲ್ತುದ ಕೆಂಪಾಂಡ ಅಯ್ಯಯ್ಯೋ ಅಂಚಿಂಚಿ ಗೋದೆ ಉಕ್ಕಂಜಿ ಸಂಗತಿ ಒನಸ್ದೆಲ್ಲ ಸಮಸ್ಯೆ ಅಂತ ಜನ ತಿಂಗೆತ್ತನು ಪಾಲದ ಬಟ್ಟಲು ಪತ್ತೊಂದು ನುಪ್ಪು ಬಾರ್ದೇರು ಅವಳು ಉಂಟೋನು ನೆರೆ ಜನ ತಿಂಗೆತ್ತನತೆ ಎಂಕ ನುಪ್ಪು ಮಾತ್ರ ಬಾರ್ತೀನಿ ಸಾರದ ತೊಂಬೆ ಅಂದು ಫೋನ್ನಾಗ ಎಣ್ಣೆಟ್ಟು ಸಾರು ಮುಟ್ಟಾತು ಸಾರು ಎಣ್ಣೆ ನುಪ್ಪುಡು ಸಾರು ಮುಟ್ಟಾತು ಅಗಲ ತಾಗದೆ ಎಣ್ಣೆಟ್ಟು ಬೇಜಾರ್ ಮಲ್ಪರ ಬಲ್ಲಿ ಅಂಚಿಂಚಿತ್ತು ಇನಿ ಒಂದು ಪೊದ್ದೆಲ್ದ ಬರಿತಾಲ್ ಇನ್ನು ಪೂರ ಉಣ್ಣೆ ಅವರೋಣಿ ಒಂದು ಏರ್ನ ಅನ್ನದಾನೆ ನಮ್ಮ ಮಕ್ಕಳು ಎತ್ತ ಕಾರ್ಯಕ್ರಮ ಅದು ಬಂದಿಗೆ ಒಂದು ಎತ್ತ ಬಂದಿ ಕೇಂದ್ರ ಒಂದು ಏರ್ನ ಸಾರು ಉಂಟು ಅಂಚಾಪು
ಇದು ಒಂಜಿ ಕಡೆ ಅಂಜ ಆನಂದ್ ಬಂಡೆ ಬೇಗ ಪೋಂಡ ಒಂದೊಂದು ಸಮಸ್ಯೆ ಬೇಗ ಪೋಂಡ ಈ ಸಮಸ್ಯೆ ಐಕೆ ಎಂಜಿನ ಅನ್ಬೋಡು ಐಕೆ ತಡಾದು ಬೋಡು ತಡಾದು ಬೋಡ ತಡಾದು ಬೋಡು ಎಂಚ ಪತ್ತೆರವಳು ಬತ್ತೆರು ಅದೇ ಪತ್ರಡಾರ ಒಂಜೇಕ ಕಾರ್ಯಕ್ರಮ ಶುರು ಒಂದು ಮಂತುಂಡು ಒಳ್ಳೆರ ಇಚ್ಚಿ ಬತ್ತೆರಿಗೆ ಮುಲ್ ಪತ್ರಿಕೆ ಪೆರ್ಮುದೆ ಹಿಡಿದಿರ್ಗೇರಿ ಪೆರ್ಮುದೇಡ್ ಬತ್ತೆರು ಮೂರು ಸಂಘದ ಚಡವು ಮೂರು ಚಡವು ಮಿತ್ ಬತ್ತೆರು ಅಣ್ಣ ನನ್ನ ಚೂರು ಅಂದ ಜಾತವನರ ಸೊತ್ತಿ ಜಾಡೆಗೆ ಜನ ಬಲೆ ಈರೇನೆ ಕಾಪುಣ ಬಲೆ ಓದುಗಳು ಅಣ್ಣ ಯಾನ್ ರಡ್ಡು ಒಣಸು ಬಟ್ಟಿ ಈರೇಗೆ ಬರ್ಕೊಂಡು ಇಡೆಗೆ ಬರೀ ದಾದ ಬೋಡು ಈರೇಗೆ ದಾದ ಬೋಡು ಬನ್ನಿ ಹೆಂಗ್ ರಡ್ಡು ಗಂಜಿ ಎತ್ತು ನುಪ್ಪುಂಡು ಆಜು ಬೇಕಿದ್ದ ಕಜಿ ಬಂದು ಉಳ್ಳೆ ಈರೇಗೆ ಪಾಯಸ ಬೊಡ್ಚಣ್ಣ ಕಾರ್ಯಕ್ರಮ ಬೊರ್ಲಾಡೆ ಪಾಯಸ ಬರೋಡಿ ಕೂಡ ನೇರ್ಪುಂಡು ಪಾಯಸ ಬರ್ದ ಅರ್ಧ ಇಂಚ ಬರ್ದು ಬಾಯಿಗೆ ಬಟಾಲ್ ದೀತೆ ಉಂತಿ ಪಾಯಸ ಬರಚ್ಚಿ ಪಾಯಸ ಪಿರದೆಪ್ಪಲೆ ಅಲ್ಲಿ ಈರೆಗೆ ಸನ್ಮಾನ ಉಂಟು ಬಲೆ ಸನ್ಮಾನ ಅದೇನು ಸನ್ಮಾನ ಬುಕ್ಕದೆ ತೊಂದ್ರೆ ಹೆಚ್ಚಿ ಪಾಯಸ ಮಲ್ತ ನಾಡಿಗೆದಾರು ಪಾಯಸ ಇಟ್ಟೆ ಉಂಡು ಪರ್ಲೆ ಅರ್ಜರ್ನೆ ಎನ್ನ ಆಚೋಂಡು ಅಯ್ಯಪ್ಪ ಇದಿರ್ ನಿಮ್ಮೆ ಅನ್ಪುಣಿ ಸನ್ಮಾನದ ತೊಂಜರ್ನೆ ಎನ್ನ ಆಚೋಂಡು ರಡ್ಡೆ ಎಲ್ಲ ಮುಟ್ಟಿ ಸೀದಾ ಹೋಯ್ನಿ ಅಂಜಪುರ ಕಾರ್ಯಕ್ರಮದ ಇದು ಕದಾದು ಬತ್ತಂಡ ಕದ ಬರ್ಬರ್ರಿ ಎಂಚಿನಲ್ಲ ಬೊಂಡ ಬೊಂಡ ಮುಳಿಚ್ಚಣ್ಣ ಒಂಚೂರು ಒಂಜಿ ತಾರೆ ಓದ್ತೇವರಿ ಅರ್ಧ ಬೋದು ಮಿತ್ ಹೋಗ್ಬುಣ ತಿರ್ತು ಹೋಗ್ಬುಣ ಯೋಚನೆ ಆಲ್ತೊಂದು ಕುರ್ಚಣ್ಣ ಮಲ್ಲೆಚ್ಚಿ ಪಾರೋಡಿ ಬೊಂಡ ಅರ್ಜರ್ನ ಮೇಲೆ ಕಾರ್ಯಕ್ರಮದ ಕೆಲವು ಸಮಸ್ಯೆ ಅದು ಬರ್ತನಗ ದಾದ ಅಲ್ತೇನೆ ನಮ್ಮನ್ನ ಕಾರ್ಯಕ್ರಮ ನಮ್ಮ ಬರ್ಪ ನಮ್ಮ ನಿರೂಪಣೆ ಎತ್ತು ಬೋಡಾತ್ ಅದು ಬಂದು ತೈಕ್ ಇಂದು ಎಡ್ಡೆ ಆಪುನದು ಬಂದು ಒಂಜಿ ಕಡೆ ತಡ ಮಲ್ತೆ ಬುಕ್ಕಲೊಂಜಿ ಚೂರು ತಡ ಮಲ್ಬಾರ್ದು ಬೊಕ್ಕಲ ತಡನ ತಡ ಬಂಡ ಆತ ಮರ್ಯಾದೆ ತಿಕ್ಕೊಂದುಲೆ ಒಂಜಿ ಗಂಟೆದ ಕಾರ್ಯಕ್ರಮದಡಿ ಮುಜರೆ ಅಂದು ಒಂಜಿ ಸುರುಕ ಅಂಚಾಯಿ ಒಂಜೆ ತಡೆಗೆ ಒಂಜರ ಆಪನ ಕಾರ್ಯಕ್ರಮಕ್ಕೂ 1:20ಗೂ ಆತೆ ಅಂಗಿ ಬಾಡ್ರೆ ಮಾತ್ರ ಬುರ್ಸು ಆತೆಗೆ ಮಾತ್ರ ಇಂದು ನಾನು ಒಂಜಿ ಕಡೆ ಇಟ್ಟು ಅಂಚಿ ಪೊರ್ತುಲತ್ತು ಇಂಚಿ ಬೇಗಲತ್ತಂದ ಪೋರ ಸುರುಮಲ್ತೆ ಹೌದಾಯೇ ಇಂಜಿ ಕಡೆ ಇಟ್ಟು ಕಾತು ಏನನ್ ಕಾತದೆ ಆಗ್ಲಿ ಬೇತ ಜನ ಮಲ್ತು ಕಾರ್ಯಕ್ರಮ ಮುಗಿತದೆ ಯಾವ ಪೋನಾಗ ಪೂರ ಅಲ್ಲಿ ಏರ್ಲಿದ್ದೀರಿ ಮಂಟ್ರ ಪೋಡು ಕಬಿಲೇನೆ ಆಗ್ತಿದೆ ಅಂಚಾರ ಬಲ್ಲಿ ಮೂರ್ಛೆ ಮುನಿರಾಜನ ಕಾರ್ಯಕ್ರಮ ಅಂಚಾರ ಬಲ್ಲಿ ನಮ್ಮ ಪಗ್ಗುದಾನ ಅವು ಕಾರ್ಯಕ್ರಮ ಎಡ್ಡೆಲಾಡು ಮಿತ್ತಲವರು ಅಂಚ ಬಿತ್ತಂಜಿ ಮಾಲಿ ಬಾರಿ ಮಲ್ಲ ಕಾರ್ಯಕ್ರಮ ಅದೇ ಊಲು ಕಾರ್ಯಕ್ರಮ ಒಂದು ನಾಲ್ಯರ ಪದವು ನೇಲಿಯರು ನಾಲ್ಯರ ಪದವು ನೇಲಿಯರು ನಾಲ್ಯ ಪದವು ಕುದರ್ಗೆ ಅಂತ ಊರ್ದ ನೇಲಿಯರು ನಾಲ್ಯರ ಪದವು ಪಂಡ ಊರು ಸ್ವಾಮಿ ನೇಲಿಯರು ಪಂಡ ಆರ್ನ ಬುಧ ಅದಕ್ಕೆ ಸಾಧಾರಣ ಒಂಜಿ 25 ವರ್ಷ ಕರೀದ್ರು ಮದ್ಮೆ ಆತಚಿ ಕೋಡೈನಾತು ದುಡ್ಡು ಉಂಟು ಅರ್ನ ವಿಷಯದಾದ ಪಣ್ಣಗ ಅರಿಗೆ ಒಂಜಿ ಕಾರ್ಯಕ್ರಮ ಗೌಜಿದವು ಪುಟ್ಟು ಬರ್ಬಾ ಅರ್ನ ಪುಟ್ಟು ಬರ್ಬೇಕು ಆಯ್ತ ಜವಾಬ್ದಾರಿ ಪೂರ ಹೆಂಗ್ ಕೊಡ್ತೇವೆ ನಾವೆಲ್ಲಗೆ ಒರಿಯಗೆ ಒಂಜಿ ಜವಾಬ್ದಾರಿ ಕೊಡ ಅದು ಮಾತ್ರ ನಮ್ಮ ಒಂಜಿ ಕಾರ್ಯಕ್ರಮ ದೆತ್ತೊಂಡಾಗ ಒಟ್ಟಿಗೂ ದೆತ್ತ ನೋಡು ಮಂಟಪದನೆ ನಮನೆ ದೆತ್ತ ನೋಡು ಕುರ್ಚಿದಲ್ಲ ನಮನೆ ದೆತ್ತ ನೋಡು ಬೊಕ್ಕ ಒಂದೆತ್ತಲ್ಲ ನಮನೆ ದೆತ್ತ ನೋಡು ಮಾತೆಟ್ಲ 10 ಸಾರನಾಗ ನಮ್ಮನೊಂಜಿ ಬರ್ತಿ ಅಯ್ಯೋ ಆಪಡೆ ಅಂಚ ಮಾತ ಯಾನಿತ್ತ ಅಂಚ ಒತ್ತೊಂದುಲ್ಲೆ ಹಿಮ್ಮೆಲತ್ತ ಚೆಂಡ ಬುಟ್ಟನಾರ್ನ ಪೂರ ಮಾತ ಯಾನೆ ಪೂರ ಮಾತ ಯಾನೆ ತಯಾರಿನಾಗ ಒಂಚೂರು ದುಡ್ಡು ಮಲ್ಪೋಡು ದುಡ್ಡು ನಂಗೆ ಬೋಡು ಎಂಚಾಲ ಮಂಡೆಗೆ ಹಾಕುದು ದುಡ್ಡು ಮಲ್ಪರೆ ಅಲ್ಲಿ ಮತ್ತೆ ನಂಗೆ ಬೋಡು ಒಂಜಿ ತೀರ್ಮಾನ ಮಲ್ತ ಅಂಚ ಓಲ್ ತಪ್ಪು ಮಲ್ಪಂದ ಮಾತೆರ್ಲ ಒಂಜಿ ರೀತಿ ದುಡ್ಡು ಮಲ್ಪೋಡೆ ಆಪುನು ನೂದೆಟ್ಟು 14 ಲಾಭ ಮಲ್ಪೋಡು ನಾನೂರಾಗ ಕೊರಡು ನೂದೆಟ್ಟು ನಮ್ಮ ವಶ ಮಲ್ತೊಂಡ್ರ ಬಲ್ಲಿ ಬಣ್ಣಗ ಈಗ ದೇವರ ಅನುಗ್ರಹ ಆಯ್ತು ಅಂಚೆ ಒಂಜಿ ಚೂರು ಲಾಭ ಅಲ್ಪ ಮಂಚೆ ಅಲ್ಲ ತೊಂದ್ರೆ ತೀರಿ ಗಾಡಿದ ವಿಷಯ ಗೊತ್ತು 15 ಲಕ್ಷದ ಗಾಡಿ 15 ಲಕ್ಷದಲ್ಲ ಸೊತ್ತು ಬರ್ಪುಜ ಮೂಲ ಮಕ್ಕಳು ಕೊರೋನಾಗ 2 ಲಕ್ಷ ಎತ್ತಿದೀವಿ ಒಂದು ನಮ್ಮಡ 15 ಲಕ್ಷ ಎತ್ತೊಂದು ಈರೆಗೆ ಇಂಜಿನ್ ಒಂಜಿ ರಿಯಾಯಿತಿ ಉಂಡು 50,000 ಕಟ್ಟ್ಯಾರ ಒಂಜಿ ಬಡ್ತು ನಾವು ತಿಕ್ಕುನು ಅವು ಅಲ್ತು ಕೊರೋನಾಗನೇ ಬರ್ತೀನಿ ಅಂಕ ಕೊಡ್ತೀವಿ ಮೂಲ ಬರ್ತಾಯಿನ ಅಜಪ್ತ ಸರಿ ಮಾಡು ಅಪ್ಪ ಅವು ಒಂಜಿ ದುಡ್ಡು ಮಾಡ್ಬಿಡತ್ತ ಅವಾಗ ಯಾನ ನೀ ಮೂರ್ಛೆ ಮುನಿರಾಜು ನಿರೂಪಣೆ ಮಾಡ್ತಾರೆ ಬಾಗ ತಪ್ಪು ಕಾತೊಂದು ಪೋಡಾರಿತ್ತೆ ಒಯ್ಟೆ ಬರ್ಪೇನಿ ಅಂತ ಸಂಗೀತ ತಕ್ಲೇನೆ ఒక నలిపునకులు దూరోడు ಪುರ ಬಂತಾನೆ ಒಂದು ಪೊಣ್ಣು ಬಾರಿ ಪ್ರಚಾರದಲ್ಲಿ ನಲಿಪುನಾಲು ಇನ್ಯಾರನ ಕಾರ್ಯಕ್ರಮ ಪೊರ್ಲಾಡು ಅರೆನ್ ಕಾಪಾಡವಲ್ಲಿ ದುಡ್ಡು ಕೊರ್ಪೇರ ಹೋಗ್ಬೇಡ ನಾಲ್ಯ ಪದವದ ಭಾರಿ ಮಲ್ಲ ಜನ ನೆಲ್ಯಾರು ಪನ್ಪಿನ ಪುದರಿಡಲ ಹಾ
नील्यार पनपिने दरडलार येल्यो मीरंदे लेसने मलपुए येल्यो मीरंदे लेसन मलपुए पिरायो एन्नल आजी पदला माल्य पदउद भारी मल्ल जरा नील्यार पनपिने बुदरडला नील्यारे ಹುಲ್ಲಟೊಂಜಿ ಮಡಿಯದ ಗಡ್ಡಿ ಬಿಡಿ ನಡ್ಡಕೆಂಡೆ ಪದ ಉದ್ದ ಸಾದಿಡೆ ಬರುವೇಣ ಪದ ಉದ್ದ ಸಾದಿಡೆ ಬರುವೇಣ ಅಂಜಿ ಪದ ಪಿರಯೊನ್ನೆ ಸೋಜಿಗದಲ್ಲೇ ಸುಡುಂಜಿ 4 ಪಟ್ಟೂನ ಅಂಗೇಡೆ 4 ಪಟ್ಟೂನ ಅಂಗೇಡೆ ಇಲ್ಲಡೊಂಜಿ ಮಡಿಯದ ಗಡಿ ಬಿಡಿ ನಡಗಿಡೆ ಪದೌದ ಸಾದಿಡೆ ಬರುವೇರ ಇಲ್ಲಡೊಂಜಿ ಮಡಿಯದ ಗಡಿ ಬಿಡಿ ನಡಗಿಡೆ ಪದೌದ ಸಾದಿಡೆ ಬರುವೇರ ಪದೌದ ಸಾದಿಡೆ ಬರುವೇರ ನಾಲ್ಯ ಪದೌದ ಮೇಲಿರಿ ಗಡಿ ಬಿಡಿದೆ ಬರುವೇರ ಇಂಚ ನಲ್ಪಾಯಿನಿ ನಾನು ಕುಡರ ಬರ್ರೆ ಬಲ್ಲಿಂದ ಅದು ನಿಗುಲ್ಲ ನೀ ಕೇಳ್ಯಾನ್ ಈ ನಮ್ಮನ್ನ ನಲಿಪಾದರತ್ತ ಮಾರ್ರೆ ಅಂದು ಅಪ್ಪುಟ್ಟು ನನಗೆ ಏತು ಬಂಗಾಪುನ ಗೊತ್ತುಂಡ ನಿಕ್ಲೆ ಗೊತ್ತಾಪ್ನ ಅವ್ನು ನಲಿಪವರ ಏತು ಬಂಗಂಡು ಅವು ಇಂಚಿನ ಸುರುಮಂತಿ ನಿಂತು ಅವು ಬೊಕ್ಕ ಬರಡು ಹೆಂಗ್ ಕೊರ್ಚವು ಅವು ಬೊಕ್ಕ ಬರಡಿಯ ಬಿತ್ತೆ ಕೊರ ನೈನೇ ತಿನ್ಕುಡೆ ಟೆಪ್ಪರು ಸುತ್ತಿನ ಏರ್ಲ ಪೂಜೆ ಅವಡೆ ಪರಿಚಯ ಏರು ಇಂಚಿನ ಅಂದು ಗೊತ್ತಾಯ್ತು ಹೆಂಚಿನ ನಾಲ್ಯ ಪದವು ನಾಲ್ಯ ಪದವುದ ನೇಲಿಯರ ನಾನು ಒಯ್ತು ನೇಲಿ ಅದು ಗೊತ್ತು ಮಾರೆ ಏರ್ ಕುದರ್ದಿತ್ರಿ ಮಾರೆ ನಾರ್ಲ ಪದವುದ ನೇಲಿಯಾರ್ ನೇಲಿಯಾರು ನಾನು ಅಮೇರಿಕ ಪಾಡೋಡಿ ಕುದರ್ದಿತ್ತಿನ ಸತ್ಯ ಬೇಜಾರಾಪುದು ಮಾರೆ ಎಂಕೆ ಪಡಿಯರ ಬಂಗ ಹಾಪು ಮಾರೆ ನಾಲ್ಕು ಹೊತ್ತು ನೇಲಿಯಾರು ಅದಾ ಸ್ವಾಮಿ ಎಲ್ಲ ಗುರ್ತೊಂಡೆ ಜನ ಏರಿ 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 ಎಲ್ಲ ಸ್ವಲ್ಪ ತಿಳಿಯಕ್ಕೆ ಹಾಕ್ತೀರಿ ಹತ್ತು ಕೆಲವು ಕಾರ್ಯಕ್ರಮದಲ್ಪ ತೂತೆ ಅವು ಇರ್ನ ಬುಡೇದಿನ ಕೆಲವು ಕಾರ್ಯಕ್ರಮದಲ್ಪ ತೂತೆ ಬುಡೇದಿನ ಏನಂತ ತೂತು ಜನ ಬುಡದಿದ್ದು ತರತೆ ಓಟೆ ಮುಟ್ಟ ಅವಸ್ಥೆ ಮಾಡಿದ್ರೆ ಓಲ್ತು ಬಡಿದಿದ್ದು ಮದ್ಮಾತನ್ನತ್ತ ಮದ್ಮ್ಯಾತಿಜ ಮದ್ಮ್ಯಾತಿಜಪ್ಪ ಏತು ಜೋಕುಲು ನೀವು ಪಚ್ಚೆ ಪೆದಂಬತ್ತ ಮದ್ಮೆ ಅಂದ ಜೋಕುಲು ಬಟ್ ಮುದ್ದ ಆಗ್ನೆ ಅವನ್ ಅವನ್ ಜೋಕುಲು ಇತ್ತಿ ಇರೆಗೆ ಮದ್ಮೆ ಆತ್ರ ಎಂಚ ಇರೆಗೆ ಮದ್ಮೆ ಆತ್ರ ಆತಿಗೆ ಜೋಕುಲುಂಡ ಐಕುತ್ತರಜ್ಜಿ ಮನುಷ್ಯ ಓಡಿ ಅಕ್ಲೆ ಕಾಣ ಗಂಟ ಇಂಗ್ಲೆ ಕಾಣ ಬೇತಿರಿ ಆವಡಿ ಬಾರಿ ಸಂತೋಷ ಅಂಡಿ ಯಾನೆ ಅಜಿಪ್ಪ ವರ್ಷ ಅಜಿಪ್ಪ ವರ್ಷ ಗೊತ್ತಾಗ್ಲೈತೆ ಹೊತ್ತೆ ಪೂಜಿ ಇರೇ ಗೊತ್ತಾಗ ಹೆಂಗ್ ಗೊತ್ತಾಗ್ಲತ್ತ ಅಂಚ ಎಲ್ಲಿ ಪ್ರಾಯ ಇವಾನ 10 ವರ್ಷ ಕರೆದಪ್ಪ 20 ವರ್ಷ ಅನ್ನಕ ಅಂದೆ 30 ವರ್ಷ ನಲ್ಪಾಂಡ ಐವಾಣ ಅಜಿಪ್ಪಾಂಡ ಇತ್ತೆ ಪ್ರಾಯ ಅಂದು ಅದೋಟಿ ಅಂದ ಜಾವು ನಿಂಗೆ ಅತ ಬೇಜಾರ್ ದಾದ ಮಣ್ಣಾಗ ಬೇಜಾರೇನಿನ ನಿಂಗೆ ಮದ್ವೆ ಆತಿಗೆತ್ತ ಅಂದು ಮತ್ತೆ ದಾಯ ಹೊಡಿಯಂಗ ಮದಿಮೆ ದಾಯ ಹೊಡಿಕೇನ್ಯ ಮದಿಮೆ ಅತಿ ಮದಿ 30 ವರ್ಷ ಅನ್ನಕ ಪೂರ ಆವಡು ಮದಿಮೆ ಇರಗಿದ್ದಾನೆ ಮಂಡೆ ಮದುವೆ ಅಂದ ಖರ್ಚತ್ತಿ ಮದುವೆ ಅಂದ ಖರ್ಚನ್ನ ಖರ್ಚ ತಾನೆ ಧರ್ಮಕ್ಕೆ ಬಡಿಸಿಂದ ತಾಂಕೊಡಿ ಅನ್ನ ಮರಲೆ ಅವತ್ತಿ ಮದುವೆ ಮದುವೆ ಬೆರಿಕ್ಕಿ ಎದ್ದು ಸಮಯ ಪಕ್ಕ ಅದ್ಮೇಲೆ ಬೆರಿಕ್ ಜೋಕ್ಲು ಜೋಕ್ಲು ಅದ್ಮೇಲೆ ಬೆರಿಕ್ ಜೋಕ್ಲು ಬೆರಿಕ್ ಒಂದು ಓರ್ ಮದಿ ಗೊಲ್ಲದು ಇರ್ ಬಾರಿ ಅಮ್ಮ ಸೊರಡುಲ್ಲಾರ ಮಾರಿ ಒರ್ಮತ್ತು ಮಲ್ಲಿಗೆ ಜೋಕುಲ ಹಾಪುಡ 2 ವರ್ಷ ಕರಿಯಾಡಿ ಐದಕ್ಕೆ ಜೋಕುಲ ಮಂಡೆ ಅಗಲ ಖರ್ಚಿ ಯಾರು ಕೊರ್ಪುನಿ ಐದು ಪಡೆದು ರಗಾಲೆ ಬರ್ಚಿ ಬಂದು 100 ರೂಪಾಯಿ ಖರ್ಚು ಮಾಡಿ ಬಂದು ಜೀತೆ ಅಜಿಪ್ಪಾನಗೆ ಏನು ನೆಂಕು ಈತ್ ಮಾತಾಡಿದ್ದೆ ದಾದೆಕ್ಕಿ ದಾದ ಸುಕ್ಕೊಂಡು ನರಮಣಿ ಉಪ್ಪುಳಾಗ ಬೆನ್ನೋಡು ತಿನ್ನೋಡು ನಮ್ಮಡ ಬೋಡ ಆಗತ್ತೆ ಅಷ್ಟೈಶ್ವರ್ಯ ಪೂರ್ಣಂಡು ಆಂಡ ನಂಗೆ ಏರ್ಲಜ್ಜಿ ನಂಗೆ ಇತ್ತೆ 30 ಇನ್ನು ಅತ ಉಪ್ಪುಡ ಪುಡ ನೀತಲ್ಲ ಆಗಿತ್ತೆ ಅತ ಜವನಾದಿಗೆ ನಂದಪ್ಪ ಅದು ಪುಣಗ ಎಂಕೆಲ್ಲ ಅವ್ರು ಕಾಸು ಖರ್ಚು ಮಾಡ್ಬೋದು ಬೇರೆ ಬಲ್ಲಿ ಅಂದು ಎಂಕೆ ಪಡೋ ಅಂಕೆ
ಬಂದಿದ್ದೆ ಪುಟ್ಟು ಪರ್ಬ ಮಲ್ಪಗಂದು ಭಾರಿ ಆಸೆ ಪುಟ್ಟು ಪರ್ಬ ಮಲ್ತದ್ದು ಕಾಸು ಪೂರ ಖರ್ಚು ಬರ್ತದೆ ಯಾನ್ ಏರಂದಿಡಿ ಲೋಕೋದೇರಿ ಪೋಡು ಐಕ್ ಬಾಡದು ಒಳ್ಳೆ ಬರ್ರೇವಂತ ಮಿಸ್ತ್ರಿ ಬರ್ರೇವಂತಾರ ಸಂಯೋಜನೆ ತಾಯಿ ಬರ್ರೇವಂತ ಒಲ್ಲಿ ಒಲ್ಲಿ ಹಿರಿಯಾಗಲೇ ಕೈ ಮುಗಿದು ನಿನಗೆ ಅಡ್ಡ ಬೂರೊಂದು ಇಂಥ ಕಾರ್ಯಕ್ರಮ ಸುರ್ಮಲ್ಪರ ನಿಗೆಲ್ಲ ಮಾತಾಡಲ್ಲ ಅಪ್ಪಣೆ ಕಣಿದಿಲ್ಲ ಈಗೆಲ್ಲ ಮೋಕೆದ ಮೂರ್ಜೆ ಪತ್ತಿರಗಲೇ ಹೆಚ್ಚಿನ ಅಂದು ಗೊತ್ತುಂಡು ಇತ್ತರ ಶುರು ಮಾಡ್ತೀನಿ ಸಭೆ ಬರ್ತೀನಿ ಸಭೆ ಬರ್ಚೆ ನಾಲ್ಕು ಪದವು ನೇಲಿಯರು ಇರತ್ತವು ನೇಲಿಯರು ಅದೇ ಸ್ಪಷ್ಟ ಉಚ್ಚಾರ ಬರುತ್ತೆ ನೇಲಿಯರು ಬಂದ ಮಲ್ಲಾರು 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 ಇದಾದ ಪಡೆ ಕಾರ್ಯಕ್ರಮ ಮತ್ತಲ್ಲ ಆಯ್ತು ಕಾರ್ಯಕ್ರಮ ಬರಲಿ ಓಲ್ ಆತದಿಂದ ಅದು ಓಲ್ ಆತಕ್ಕೆ ತುಲೆ ಒಂದೊಂದು ಓಟ ಇತ್ತೇನೆ ಕೊಡ್ತಾನೆ ಅವು ಬಾರಿ ಭಂಗ ಪಂಚೆ ಕೊಡ್ರೆ ಬಲ್ಲಿ ಅಂದ ಕೆಟ್ಟ ಪೂರ್ತಿಗೆ ಗೊತ್ತಿ ಅಂದೆ ಅಂತ ಎಂಗಿನ ವ್ಯವಸ್ಥೆ ಬಂದಿನ ವ್ಯವಸ್ಥೆ ಇರ್ ಪಣ್ಣಿನ ಪೂರ ಮಂದ ಎಂಕ ಬನ್ನಾಗ ಇಂದ ಬುದಾರ ಏನ ಮೂರ್ಛೆ ಮುನಿರಾಜ್ ಮೂರ್ಛೆ ಮುನಿರಾಜ್ ಮುನಿರಾಜ್ ಕಾರ್ಯಕ್ರಮ ಬಣ್ಣದ ಕೊಡ್ಲವರು ಯಾನ್ ಬಣ್ಣಗ ಯಕ್ಷಗಾನದ ಪ್ರಿಯೆ ಯಕ್ಷಗಾನ ಬಂಡ ಮಾರಿ ಮೋಕಿಂಗ್ ಐಟ್ ಬರ್ತ ನಾಟ್ಯ ಆ ಹಿಮ್ಮೇಳ ಉಮ್ಮೇಳ ಭಾರಿ ಖುಷಿ ಅಂಜಾದ ಪಣಗ ಎನ್ನ ಅವಲ್ಲ ಅಂಚೆ ಯಕ್ಷಗಾನ ಅವರು ಯಕ್ಷಗಾನ ಪಣಿ ನಾಟ್ಯ ನಾಟ್ಯ ಮಾತ್ರ ಯಕ್ಷಗಾನ ನಾಟ್ಯ ವೈಭವ ವ್ಯವಸ್ಥೆ ಬಂದನ ತುಲೆ ಮಾತ ಕಾರ್ಯಕ್ರಮದಲ್ಲ ಜವಾಬ್ದಾರಿ ಹೆಂಗ್ ಕೊಡ್ತಾರೆ ಯಾನ್ ಪೂರ ಮಲ್ತೊಂಡೆ ಅವತ್ತ ನೀರಿನ ಒಂದು ವಾ ಲೆಕ್ಕದ ಪಂಡಿಚಾರಿ ಅಂದೆ ಮಾನಿಗೊಂಜಿ ಪುಟ್ಟು ಬೋಡು ಪುಟ್ಟುಗು ಒಂಜಿ ಲೇಸ್ ಬೋಡು ಅವನಯಾನ ಗೌಜಿ ಮಲ್ಪೊಡು ಎನ್ನ ಅಜಿಪ ವರ್ಷದ ಗಡ್ದು ಮಲ್ಪೊಡು ಮಾನಿಗೊಂಜಿ ಪುಟ್ಟು ಬೋಡು ಪುಟ್ಟು ಗೊಂಜಿ ಲೇಸು ಬೋಡು ಅವನಯಾನ ಗೌಜಿ ಮಲ್ಪೊಡು ಎನ್ನ ಅಜಿಪ ವರ್ಷ ಗಡ್ದು ಮಲ್ಪೊಡು ಎನ್ನಲ ಅಜಿಪ ವರ್ಷ ಗಡ್ದು ಮಲ್ಪೊಡು ಯಕ್ಷಗಾನ ಪದನಲ್ಲಿಗೆ ಮುನಿರಾಜುನ ಸಬಿತಲಿಗೆ ಯಕ್ಷಗಾನ ಪದನಲ್ಲಿಗೆ ಮುನಿರಾಜುನ ಸಬಿತಲಿಗೆ ಹತ್ತಿ ಹೇಳಿದ ತುಜಿದ ನಸ ಭಕ್ತಿ ನಕಲಿ ಜ್ಞಾನ ಬಲಸೊಡು ಮುನಿರಾಜುನ ಸಬಿತಲಿಗೆ ಬಗೆ ಬಗೆದ ರುಚಿತ ನಸ ಭಕ್ತಿ ನಕಲಿ ಜ್ಞಾನ ಬಲಸೊಡು ಭಕ್ತಿ ನಕಲು ಮಾತಲ ಬಾರಿ ಕುಚಿದು ತೂವಡು ಅಂಚಿಲೇಸ ಯಾನ ಮಲ್ಪೊಡು ಎನ್ನ ಪುಟ್ಟು ಪರ್ಪಲ ಗೌಜಿ ಮಲ್ಪೊಡು ಭಕ್ತಿ ನಕಲು ಮಾತಲ ತೂತು ಸೋತ್ಯ ಆವಡು ಅಂಚಿಲೇಸ ಯಾನ ಮಲ್ಪೊಡು ಎನ್ನ ಪುಟ್ಟು ಪರ್ಪಲ ಗೌಜಿ ಮಲ್ಪೊಡು ಮಾನಿ ಗಂಜಿ ಪುಟ್ಟು ಬೋಡು ಪುಟ್ಟು ಗಂಜಿ ಲೆಸು ಬೋಡು ಅವಿನಯಾನ ಗೌಜಿ ಮಲ್ಪೊಡು ಎನ್ನ ಅಜಿಪ ವರ್ಷಲ ಗಡ್ದು ಮಲ್ಪೊಡು ಎನ್ನ ಅಜಿಪ ವರ್ಷಲ ಗಡ್ದು ಮಲ್ಪೊಡು ಮೂರ್ಜೆ ಬರ್ದವಣ್ಣ ಎಂಚ ಅವಳು ಎಂಚ ಈತ್ರೆಟ ಏನು ಅಂಚಿನ ಪುಟ್ಟು ಪರ್ಬ ಆತಜಿಂದ ಅವಳು ಆಪುಲ್ ಲೈಚಿ ನನ್ನ ಅಂಚಿನ ಪುಟ್ಟು ಬರ್ಬ ಇರ್ನ ಆಪುಲ್ ಲೈಚಿ ಹೌದಾ ಹೌದಾನೆ ಅಂಚ ಅತ್ತ ಅಂಚ ಶಾಪದಿ ಅಂಚ ಆರದಲ್ಲಿ ಅಂಚ ಆನಮನೆ ಬೇತೇರ್ನ ಆರದಲ್ಲಿ ಬಲ್ಲಿ 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 ವೈಭವ ಬಾರಿ ಬಾರಿ ಗೌಜಿ ಮಲ್ತೆ ಮಧ್ಯಮನ್ಪುಣ ಕೊಡ್ಬೋದು ಮಧ್ಯಾಹ್ನ ಭಾಗವತ ಇರ್ಬೋದು ವೈಭವ ಆರು ಬರಲು ಮತ್ತೆ ಅಡಿಗೆದಾಗಲಿಗೆ ಬೇತೇನೆ ಜವಾಬ್ದಾರಿ ಕೊಡ್ತು ಪೂರ ಅಕ್ಲೆ ಅಕುಳಿ ನೀವು ಪಾತ್ರಲ್ಲ ಪೂರ ಅಕ್ಲೆ ಬತ್ತೊಂಬರ್ರೆ ಒಟ್ಟಲ್ಲ ಮಾತು ಅಕ್ಲೆಗೆ ಹೌದಾನೆ ನಂಗೆ ಅಡಿಗೆದ ಕಂಚು ತರ ಮಾಡಿ ಹೆಚ್ಚಿನ ಅಂಚ ನಮ್ಮ ಅವು ಇದ್ದೆ ಉಂಟಿ ಪೂರ ಹಾಕಲು ತರಕಾರಿ ಪೂರ ಅಕ್ಲೆ ಬಣ್ಣಗ ಕನಾಡು ಕನಾಡು ಒಂಜಿ ಅವ್ವನ ಮಂಟಪದಾಗಲಿ ಅಲ್ಲಿ ಪೊತ್ತು ನಾವು ಅಲ್ಲಿ ತಿರುಗು ನಾವು ಅಲ್ಲಿ ಮಿತ್ತ ಚಪ್ಪರ ಮಾಡು ನಾವು ಪೂರ ಹಾಕಲಿ ಐಕ್ ಬೇತೇನೆ ಮಿತ್ರ ನವಿಲು ಕೊಡು ನವಿಲುಂಡು ಅವು ಬಂತಾರೆ ನಾಲ್ ಬಂತೆ ನಾಲ್ ಬಿದೈದಿಕ ಬೋರ್ಡನ್ನು ಪಾಡ್ನ ಆಂಡೆ ಐದು ಬುಕ್ಕ ಇರೆಗೆ ಭಾಗವತರನ್ನ ಮಲ್ಲೇಚಿ ಇರೆಗೆ ಸಂಗೀತ ಬಂದ ಇಷ್ಟ ಅದ ಸಂಗೀತ ಬಂದ ಇಷ್ಟ ಯಾನ ಸಂಗೀತದಾರೇನು ಅಂತ ಬಾರಿ ಬುದಾರ್ದ ಅಂದ ಅಂಚಿ ನಮ್ಮ ಊರತ್ತ ಕೇರಳ ಕೇರಳ ಸಂಗೀತ ಬಂದ ಬಾರಿ ಇಷ್ಟ ಕೇರಳದಾರೆ ಆವಡ್ ಮಲ್ಲೆ ಬೊಕ್ಕ ಬುಕ್ಕ ಇರೆಗೆ ನಾಟ್ಯ ಬಂಡ ಇರ್ ಬಣ್ಣ ಏರುಲೆ ನಾಟ್ಯ ಬಂದು ಬಾರಿ ಕೊರಲ ಗಡ್ಡ ಪುಣ್ಯ ಇಂಚಿದಾಗಲೇ ಇರ್ ತೂತಾರ ಇಂಚಿದಾಗಲ ನಾಟ್ಯ ಸತಾರನ ತೂತಾರ ಇರ್ ಬಂಡಾರ ಮುನಿರಾಜು ನಂಗೆ ಪ್ರತ್ಯೇಕವಾದ ಬೇತೇನೆ ಪೊರುಂಡುದಾಗ ನಲಿಪುಣಾಗಲಿ ಐಕ ಮುಲ್ಪದತ್ತಿ ಕುಂದಾಪುರ
ಅಗ್ಲೆಗಳ ಅವಕಾಶ ಕೊರಕ ಬಾದಾಮಿ 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 ಒಟ್ಟಿಗೆ ದ್ರಾಕ್ಷಿ ಪಡು ಬಾದಾಮಿ ತಿನ್ಕ ಅವತ್ತೆ ಬರ್ತಾರಲ್ಲ ಅವು ನಿತ್ರನಾಗ ಅವತ್ತೆ ಬಾದಾಮಿ ಬಣ್ಣ ಊರ್ದ ಹೊಣ್ಣು ಊರ್ದ ಬುದರೆ ಬಾದಾಮಿ 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 ಒಮ್ಮೆ ಪುನು ಕೊಂಡನ ಬುದಾರ ಕೊಂಡನ ಬುದಾರ ಬಂಗಾರಿ ಅಂತ ಬುದಾರ ಬಂಗಾರಿ ಬಾದಾಮಿ ದಾಲ್ ಬಾದಾಮಿ ದಾಲ್ ಬಾರಿ ಅಲ್ಪ ಪುರ ಒಂದು ದಿನೊಟ್ಟು ಮೂಜಿ ಕಾರ್ಯಕ್ರಮ ಅಲ್ಲೇನು ಬರ್ರ ಅಂತ ನಾಟ್ಯ ವೈಭವ ಅವಕಾಶ ಕೊರೋದು ಪ್ರತಿಭೆಯಲ್ಲಿ ಬುಳೆಯೋದು ಅಂತ್ಯ ಖುಷಿ ನಂಗೆ ದೊಡ್ಡ ಹಿರಿಯ ದೊಡ್ಡ ದಾಲ ಬಡಿತಿ ಆಮೇಲೆ ದಾಯ ಬಣ್ಣ ಇರ್ತೋಜು ರೆಂಚ ಇರಾಗ 14 ಸಾಲ ಯಾರಲ್ಲ ಮಾಡಂದು ಬರಂದ ಮೋನಂದಿ ಕೊಂಡಟ ಅಂಚ ಬೋರ್ಡು ಇರ್ರಿ ಮೋನೆಲಂಗಿ ಲಕ್ಷಣ ಜನ ಪಣವು ಹೆಚ್ಚಕೆಂದ್ರೆ ಉದಾಹರಣೆಗೆ ನನ್ನ ಜಾಪನೆ ಅಂತ ಕೈ ಹೊತ್ತು ಜಾಸ್ತಿ ಬರ್ತಾ ನಿಂಗೆ ಲಾಯ್ಕ ಬರ್ರೆ ಬಂತಾರ ಇಂದಾಗಲೇ ಪಾತ್ರ ನಾಟ್ಯದ ಸರಿಗಟ್ಟು ಉಂಟು ಮಾರೆ ನೆಕ್ಲಿನ ನಲಿಪ ಕೈತು ಏರು ಬರ್ನಪ್ಪ ಏರು ಸ್ವಾಮಿ ನಾಟ್ಯದ ನೆಕ್ಲೆ ಓದೆ ನಾಟ್ಯ ಮಕ್ಕಳು ಬರ್ಕೊಂಡು ಒಣಸು ಹೊಲೆ ಓದೆ ಬೈದಿ ಓಡೆ ಬೈದಿನಿ ಅಂಗಡಿ ಬೈದಿನಿ ಯಾನೇ ನೀ ವರ್ಷ ದಿನ ಏರ್ನ ಹುಟ್ಟು ಬರ್ಬ ಅಜಿಪ್ಪ ಬರಲಿ ಬಿಟ್ಟು ಎಂಚೆತ್ತಾರೆ ಇನಿ ಎಂಚಾತೇರಿ ಏನು ಶೋಕುಲೆ ರಾಜಪಾಂಡಲ್ಲ ಯಾರಲ್ಲ ಬಂದರ ಇಜ್ಜಪ್ಪ ಅಜಿಪ್ಪ 23 ಹೂವನ ಬಂದ ಅಂತ ಕಾಸು ಕೊಡೋ ಗೋಡನ ಉಂಟು ಮಂಡೆ ಬೆಚ್ಚಿ ಜವಾನಿ ಎಲ್ಲ ಅರಿತಲೆ ಯಾನೆಜ್ಜಲ್ಲ ಏಬಾ ನರಮಣಿ ದೂ ಅಂತ ಓಲೆ ಬಾರಿ ಕೊರಲು ನರಮಣಿ ತೂಪಿನೇ ವಿಶೇಷ ವಿಶೇಷ ಅಪ್ಪಗನೆ ಮತ್ತೆ ಕೆಟ್ಟದ ಕೂರು ಈಗ ಬಣ್ಣಗಡೆ ಕೊಳ್ಳೋ ಶುರುವಾತಿನ ಮಲ್ಲ ಸಮಸ್ಯೆ ಇನ್ನೇವೆ ಅರಿಗಿದ್ದೇನೆ ಎಂಕ ಜವಾಬ್ದಾರಿ ಕೊಡ್ತೇನೆ ಆ ಬಣ್ಣಗ ತಿಪ್ಪುನಾಗಲ್ಲ ತಯಾರಾಗಿ ಒಂದೊಂದು ತಿಂಪಿನ ಮೆಂದು ಉಪ್ಪಿನ ಅದನ್ನೊಟ್ಟಿಗೆ ನಿಗಲ್ಲ ಬದುಕು ನೋಡಿದ್ದೆ ಅಂತ ನಾಟ್ಯ ಪುಣ್ಯರೂಪನೋ ತೂದೋ ನೀಲ ಪುಣ್ಯರೂಪನು ತೂದಾ ನೀಲ ಕಣ್ಣ ದೃಷ್ಟಿನೇ ದೆಪ್ಪರಾಯಿಜಿ ಬಣ್ಣದಾಲಿನು ತೂದಾನಿ ನೀಲಿ ಬಣ್ಣದಾಲಿನು ತೂದಾನಿ ನೀಲಿ ದುನ್ನ ಪಜ್ಜುಡು ಬತ್ತೆ ಕೈ ತಡೆ ಪೊರ್ಲ ಪುಣ್ಣನೆ ತೂದಾನಿ ಪೊರ್ಲ ಪುಣ್ಣನೆ ತೂದಾ ತಿನ್ಪರ್ ನಾಲ್ ಓಡೆ ಉಂಡತ್ತ ಒಣ್ಣಿ ಅಲೆ ವಾಯ್ತಿಕ್ಲೆ ಎಂಜಾದದೆ ನೀರು ಕೈ ಮುಚ್ಚಿ ನೀರು ಲೇಲಿಯಲ್ಲ ಒಣ್ಣು ಮಣ್ಣೀರು ಕಾರು ಬರ್ತಾರಲ್ಲ ಇದು ನಿಜವಾದ ಪುಣ್ಯನ అందుకే
ಒಂದು ಸಂಕಲ್ಪ ಬಾದಾಮಿ 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 ಪದಾತಿ ಮೀನು ಪದಾರ್ಥ ಬಾದಾಮಿ ಬಾದಾಮಿ ಬಂಗಾರಿ ಬಂಗಾರಿ ಶ್ರೀವಲ್ಲಿ ತೀರ್ಥ ಅಲ್ಲಿ ಇದ್ದು ಬುಕ್ಕ ಉಂಟಾರ ನಾವು ಶ್ರೀವಲ್ಲಿ ಕೈತಾಲ ಗ್ರಾಮದ ಬಳಿ ಶ್ರೀವಲ್ಲಿ ಇದು ಜಾತ್ರೆ ಮುರ್ಗೆ ಇತ್ತೆ ಎಂಚಿನ ಪಿಂಡ ಎಂಚಿನ ತೊಟ್ಟೆ ದಿಕ್ಕಿಲ್ವಾ ನಾನು ಇಂಚ ಪಿಂಡ ಐನ ಅಕ್ಕರ ಕೊನೆಗೆ ಹಾಕದ್ ಬೋವಲ್ಲಿ ಅಕ್ಕರ ಕೊನೆ ಜಾಗ್ರತೆ ಆರು ತೂಪಿಲೆ ಕಟ್ಟಿ ಇದು ಮಾತೆಗಳ ಮುಳೆಗಿ ಲೆಕ್ಕಿ ನಲ್ಪ ಬಂದಿತ್ತ ಐವ ಬಂಡದ ನಲ್ಪೊಡು ಉಂಟದೆ ನೀನ ಐನ್ ಯಾವ ಐನ್ ಸಾರ್ ಐನರೆಲ್ಲ ಒಂಜಿ ಓಟೆಲ ಒಂದು 40 ನಲ್ಪ ನಿಕ್ಕ ಪೂರಾಲಿ ಸಂಕಲ್ಪ ಒಂದು 40 ಲಕ್ಷ ಒಂದು ಅಲೆ 40 ನಿನಗೆ ನಿಗಾಂಡ್ ಅದು ಒಂದು 50 ಬಂಡಲ್ಲ ನಾನು ಒಂದು 40 ಗುಂಟ ಒಂದು 50 ಎಪ್ಪಡು ನಾನು ಕೊಡ್ಪೆ ಎಂಕೋಬೋದು ಎಂಕವ್ರು ಈ ಪುತ್ತೂರು ಜಾತ್ರೆದ ಸಂತೆಗೆ ಬೈದಿ ನಾವು ಬೋರ್ಡ್ ಬಂದ್ರೆ ಅದಾಗ ಅವ್ನು ಕೆಣ್ಣಾಕ್ಲು ಸ್ವಾಮಿ ಅದು ಕೆಣ್ಣಕ್ಲಿಗೆಲ್ಲ ಕೊರಕ ಕೆಣ್ಣಾಕ್ಲಿ ಇನ್ನೇನು ಕೊರಡತ್ತ ಅಂದ ಅಲ್ಲ ಖರ್ಚು ಪುರ ದುಬಾರಿ ಗೊತ್ತುಂಡೇ ದುಬೈ ಆತಿ ದುಬಾರಿ ಖರ್ಚು ದುಬಾರಿ ಬಂಡ ಎಂಚ ಅಲ್ಲ ಗಾಡಿದ ಅವಳು ಗಾಡಿದ ಅಲೆನು ಅಂತ ನನಗೆ ಗಾಡಿದ ಅಲ್ಲೇನು ಗಾಡಿ ಕೊಡಪ್ಪನ ಅಂದ ಐ ಯಾನೆ ಕೊಡ್ಪೆ ಯಾನೆ ಕೊಡ್ಪೆ ಗಾಡಿ ಕೊನೆಯಲ್ಲ ಗಾಡಿ ಕೊಂಡಾರ ಒಡೆ ಪುನಃ ವೈಭವಡು ಕನೆಯಾರೆ ಅಲ್ಲೇ ಉಂಟಾರೆ ನಮ್ಮ ಇಲ್ಲಿದ್ದ ಅವಳು ಉಂಟಾರೆ ಹಾಗೆ ಪೊಣ್ಣು ಬಂದು ಅಂತ ಉಂಟದು ಬೇರೆ ದಾನೆ ಉಂಟಂಡೆ ಕೊರೋನಾಗ ಉಪ್ಪಡೆ ಕನೆಯರ್ಲ ಯಾನೆ ಬೇತೆ ಏರ್ಲ ಬರ್ತಿ ಯಾನೆ ಅಲೆಗೆ ಮುಂದೆ ಬಿಡ್ಸಿ ಐನಾರೆ ಒಲೆಗೆ ಒಂದು 40 ಒಂದು 50 ಈ ಧರ್ಮಕರ್ನೆಲ್ಲ ಬರ್ತೀಯ ಎಂಚಿನ ಮತ್ತೆ ಪತ್ತೊಂಬ ಇದ್ದಾರೆ ಎಂಚಿನ ಹತ್ತಿರ ಬಿರವಡಿ ಪುಸ್ತಕ ತುಂಬ ಬರ್ಪುಣ ನೀನು ಪರಿಚಯ ಆಯ್ತಾ ಇವ್ರು ಯಾರು ಅಂತ ಗೊತ್ತಾಯ್ತಾ ಇದು ಎಂತ ಎಂತ ಅದು ಮುಳಿತ ಮಾಡ ಎಂತ ಪೆತ್ತನೆ ಅಲ್ಲ ಇದು ಯಾರು ಇಲ್ಲಿ ಕಾರ್ಯಕ್ರಮ ಮಾಡ್ತಾರಲ್ವಾ ಮಾಡಿಸುವವರು ಅವರು ಓ ದನಿಗಳು ದನಿಗಳು ಜ್ಞಾನಪದವು ಆಯ್ತಲ್ಲ ತಂಡೆ ಹೋಯ್ತು ಅಲ್ಲ ನೀ ಕೈ ಮುಗಿ ನೀರಿ ಕರ್ನಾಟಕ ಕನ್ನಡ ಕನ್ನಡ ಎಂಕ್ ಒಂದಂತೆ ಬರ್ಮ ಆತರ ನಾಲ್ಯ ಪದವು ನೇಳಿರಂತ ಇವರ ಹೆಸರು ನಾಮಧೀಯ ಏರಿಗೆ ನಾಮಧೇಯ ಸಂತೋಷ ಒಳ್ಳೇದಾಯ್ತು ನೋಡಿ ಬಾದಾಮಿ ಅಲ್ಲ ಹೌದು ಅಯ್ಯೋ ದೇವರೇ ನಿಮ್ಮದೊಂದು ಅವಸ್ಥೆಯೇ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದೀರಿ ಎಷ್ಟು ಹೊತ್ತಿನಿಂದ ನಾನು ಕಾಯ್ತಾ ಇದ್ದೇನೆ ಎಂತಾಗಿದೆ ಅದಕ್ಕೆ ಒಂದು ಕೋಣೆ ಕೊಟ್ಟಿದ್ದೀರಿ ಸರಿಯಾದ ಕೋಣೆ ಅದು ಉಂಟಲ್ಲ ಅದು ನಿಮಗೆ ಅಲ್ಲ ತಂಪು ಬರುದಿಲ್ವಾ ಯಾವುದು ತಂಪು ತೆಂಪದ ಗಾಳಿ ಬರ್ತಾ ಉಂಟು ತಂಪಿದ್ದು ಗಾಳಿ ತಂಪಾದ ಗಾಳಿ ಅದು ಬರ್ತಾ ಇಲ್ಲ ಅಲ್ಲಿ ಬರ್ತಾ ಉಂಟು ಇಲ್ಲ ನೀವು ಕಂಡಿ ತೆಗಿಲಿಲ್ಲ ಬರ್ತದೆ ನಿಖಿಲಂಜಿನ ಚರ್ಚಾ ಕೂಟ ತಂಪದ ಜಾಗೆ ಕೋಣೆ ಹೌದು ಅಲ್ಲಿ ವ್ಯವಸ್ಥೆ ಮಾಡ್ತೇವೆ ನೀನು ಮನೆಗೆ ಬಾ ಮೇಲಾಚಾರ ತಂಪುದ ಗಾಳಿ ಅಲ್ಲಿ ಉಂಟು ವ್ಯವಸ್ಥೆ ಮಾಡ್ತಾರೆ ಮತ್ತೆ ಅದು ತಂಪಿದ್ದು ಸಾಯಿಲಿ ತಿನ್ಲಿಕ್ಕೆ ಬಂದಿರಲ್ಲ ತಿನ್ಲಿಕ್ಕೆ ಅದು ನಾನು 4 ಸಲ ಕೇಳಿದ್ದು ಆಮೇಲೆ 2 ಅಂಬಡೆ ತಂದು ಕೊಟ್ಟು ನಾನು 2 ಸಲಿಯಲ್ಲಿ ಒಳಗೆ ಹೋದೆ ಅಲ್ಲ ಎಂತಾದ್ರೂ ಉಂಟ ಒಂದು ಸ್ವಲ್ಪ ಕೊಡಿ ಅಲ್ಲ ಅದು ನಿಮಗೆ ಒಂದೇ ಅಂಬಡೆ ಬಂದದ್ದು ಮತ್ತೆ ಇವ್ರು ಹೇಳಿ 2 ಅಂಬಡೆ ಬಂದದ್ದು ಇಲ್ಲದಿದ್ರೆ ಒಂದಾಕು ಕತಿ ಇರ್ಲಿಲ್ಲ ಆಮೇಲೆ ಕುಡಿಲಿಕ್ಕೆ ಸ್ವಲ್ಪ ತಂಪಿದ್ದು ಕೊಡಿ ಅಂತ 2 ಸಲ ಹೇಳಿದೆ ಇಲ್ಲ ತರ್ತಾ ಇದ್ದಾರೆ ಮನೆಯಲ್ಲಿ ಬಾ ಹೋಗುವ ಕಾರ್ಯಕ್ರಮಗಳು ಎತ್ತಿನೇನು ಬಂದ ಮನೆಯಲ್ಲಿದೆ ಅಲ್ಲಿ ಬೊಂಡಾಸ್ ಇಲ್ವನ ಬೊಂಡಾಸ್ ಉಂಟಲ್ಲ ಕೊನೆಯಲ್ಲಿ ತೆಂಗಿನ ಮರದ ಬೊಂಡಾಸ್ ಬೊಂಡ ಬಂದು ಮಾಡ ಪಿಂಡ ಎಂಚಿನ ಬಬುಲು ಎಂದು ಗೊತ್ತಾಗುತ್ತೆ ಎಡನೀರು
ಎಳೆನೀರು ಗೊಂಡ ಅದು ಹೌದು, ಅಲ್ಲಿಂದ ಅದನ್ನು ಕೆತ್ತಲಿಕ್ಕೆ ಜನ ಇಲ್ಲ. ಕೆತ್ತಲಿಕ್ಕೆ ನಾನು ಚೆಂಡೆಲ್ಲ ಉರ್ತಿದಾಗೆ ಉರ್ತು ಎಂಡೆನು ನಮ್ಮ ದಾದ ಅಮ್ಮ ಅಂತ ಉಂಟಾಯ್ತು ಅದು ಸಾಯಿ ಕೊಂಡ ಸಾಯಿ ಅದು ಬೇಡ, ಹೋಗ್ಲಿ ನೋಡ್ಲಿಕ್ಕೆ ಆಗ್ಲಿಲ್ಲ ನನಗೆ. ಮತ್ತೆ ಹೋಗಿ ಕೋಣೆ ನೋಡ್ತೇನೆ, ಅಬ್ಬಾ ಅಷ್ಟು ಚಂದವ ಚಂದ ಕಡ್ಮರಿ ಹಬ್ಬ ಇದ್ದಾರೆ ಹಬ್ಬ ಇಲ್ಲಿ ಬಂದ ಹಾಗಲ್ಲ ಹೇಳಿದ್ದು ನಾನು. ಎಷ್ಟು ಮಣ್ಣುಂಟು ಗೊತ್ತಾ ಅಲ್ಲಿ, ನಾನೇ ಹೋಗಿ ಗುಡಿಸ್ಬೇಕಾ? ಅದು ಅವರದ್ದು ತಪ್ಪಲ್ಲ, ಮತ್ತೆ ಅದು ಮಣ್ಣು ಇಟ್ಟದವರು ಬೇಕು ಅಂತ. ಯಾಕೆ? ಯಾರು ಬಂದವರು ತೆಗೆದ್ರೆ ಆಯ್ತು ಬಟ್ಟೆಯಲ್ಲಿ. ಮತ್ತೆಂತ ಮಣ್ಣು ಇರ್ಬಾರ್ದು. ಮಣ್ಣಿನ ವಿಚಾರ ತಲೆ ಬಿಸಿ ಮಾಡಬೇಡ ನಾನು ಗುಡಿಸಿದೆ 3 ಬುಟ್ಟಿ ಮಣ್ಣು. ಹೌದಾ? ನಾವದು ಲತ್ತಂಡ ಬಿತ್ತು ಹಾಕಲಿಕ್ಕೆ ಇಟ್ಟದ್ದು ಮತ್ತೆ ತಿರ್ಗಾಗ ಆಯ್ತು ಅದನ್ನು ಗುಡಿಸಿ ಬಿಸಾಡಿದೆ. ಆಯ್ತು ಹೋಗ್ಲಿ ಸಾಯ್ಲಿ ಅಂತೇಳಿ ಒಂದು ಸ್ನಾನ ಆದ್ರೂ ಮಾಡಬೇಕು, ಕುಡಿಲಿಕ್ಕೆ ನೀರಾದ್ರೂ ಉಂಟು. ಯಾವುದು ಸ್ನಾನಕ್ಕೆ ಉಂಟು. ನೀರ ವ್ಯವಸ್ಥೆ ಸರಿಯಾದ ನೀರೇ ಇಲ್ಲ ಬರದೆ ನಮ್ಮ ಇಲ್ಲದೆ ಕೂಡ ಹಾಗಲ್ಲ, ಅಲ್ಲಿ ವ್ಯವಸ್ಥೆ ಇತ್ತು. ಹೋಗಿ ತಿರುಗಿಸ್ತೇನೆ, ಗಾಳಿಯೇ ಬರುದು. ಅಲ್ಲ, ಮೊದಲಿಗೆ ಎಲ್ಲ ಕಡೆ ಗಾಳಿಯೇ ಬರುದು, ಆಮೇಲೆ ನೀರು ಬರುದು. ಇದು ತುಂಬಾ ಹೊತ್ತು ಕಾದೆ ನಾನು. ಎಷ್ಟು ಹೊತ್ತಾದ್ರೂ ಗಾಳಿಯೇ ಬರ್ತಾ ಉಂಟು ಅದ್ರಲ್ಲಿ. ಒಂಟೆಯ ಒಳಗೆ ಹೋಗ್ಬೇಕಿತ್ತು. ಯಾವ್ದೊಳಗೆ? ವಾಂಟೆ ಒಳಗೆ ಅದೆಲ್ಲ ಬೇಡ, ನಿಮ್ಮ ವ್ಯವಸ್ಥೆ ಸಾಕ. ನಿಮ್ಮ ವ್ಯವಸ್ಥೆ ನೋಡುವಾಗಲೇ ಗೊತ್ತಾಯ್ತು ನಿಮಗೆ ಕಾರ್ಯಕ್ರಮ ವ್ಯವಸ್ಥೆ ಸರಿಯಾಗಿ ಬಂದ್ರೆ ನಾನು ಇದ್ದೇನಲ್ಲ, ನಾನು ಉಂಟಲ್ಲ. ನಿಮ್ಗೆ ಇದು ಕೊಡ್ತಾರೆ. ಯಾವುದು? ಮಣ್ಣು ಸಣ್ಣ ಇರಲಿ, ಮಣ್ಣು ಪ್ರಯತ್ನ ಭಾಷೆ ಬರ್ತೀನಿ ಒಟ್ಟಾರೆ ಮಾಡ್ತಾರೆ. ಮಣ್ಣು ಪ್ರಯತ್ನಿಗೆ ದುಡ್ಡು ಕೊಡ್ತಾರೆ. ಅವ್ರು ದುಡ್ಡಿಗೆಲ್ಲ ಬೋಡಿದಿಲ್ಲ. ಎಷ್ಟು ಕೊಡ್ತಾರೆ? 140. ಒಂದು 50. ಅಷ್ಟು ಕೊಡ್ತೇವೆ. ಆಯ್ತಾಯ್ತು, ನಾಟ್ಯ ಒಳ್ಳೇದಾಗ್ಬೇಕು. ಪಕ್ಕದಲ್ಲಿ ಒಂದು ಕೋಣೆ ಉಂಟು. ಗೋಲು ಕೋಣೆ ಇಲ್ಲ ಅದರಲ್ಲಿ ಸಂಖ್ಯೆ ಎಷ್ಟು ಗೊತ್ತಾ? 420. 420. ಅದರಲ್ಲಿ ಒಬ್ಬ ಸುಂದರ ಅಂತ ಇದ್ದಾನೆ, ಅವ ಹೇಳ್ಲಿಕ್ಕೆ ಕೇಳುದಿಲ್ಲ. ಸುಂದರ ಯಾವುದು? 420. ಹೌದು. ಇಬ್ಬಿನ ಬುಡಿಯಲ್ಲಿ ಕೋಣೆಯಲ್ಲಿ ಮಲಗೋದಿತ್ತಲ್ಲ, ಅಲ್ಲಿ ಬರ್ಲಿಲ್ಲ. 550 ವಾಮಂಜೂರು ಅಂತ. ಚಂದ ಆಗ್ಬೇಕು, ದುಡ್ಡು ಕೊಡ್ತಾರೆ. ಇದು ಚಂದ ಮಾಡುವ ಸಂಗೀತಕ್ಕೆ ಹೌದಾ? ಸಂಗೀತ ಬದ್ದರೆ ಬದ್ದರೆ ಬಾವಿ ಬದ್ದರೆ ಕಂತರಿ ಕಂತರಿ ಪದ ಸಾರ ಕಂತರಿ ಬದ್ದರೆ ಬದ್ದರೆ ಬಾವಿ ಬದ್ದರೆ ಕಂತರಿ ಕಂತರಿ ಪದ ಸಾರ ಕಂತರಿ ಕಾನ ಕ್ಷೇತ್ರದ ಮಲ್ಲ ಪದರ ಪಡೆದಿಲ್ಲ ಮೆರೆಪೆ ಸೊನ್ನ ಬರಿ ಸದಾ ಶಿವೆ ಪೆರ್ಮೆ ಗಾನ ಕ್ಷೇತ್ರದ ಮಲ್ಲ ಪದರ ಪಡೆದಿಲ್ಲ ಮೆರೆಪೆ ಸೊನ್ನ ಬರಿ ಸದಾ ಶಿವನೆ ಪೆರ್ಮೆ ತಾನೇ ಮಲ್ಲನೆ ಪಂದು ಗರುವಡುಲ ಊರೊರ್ಮೆ ಗಾನ ದೇವಿನ ಬಾಲೆ ಪನುವೆ ಗಾನ ದೇವಿನ ಬಾಲೆ ಪನುವೆ ಗಾನ ಕ್ಷೇತ್ರದ ಮಲ್ಲ ಪದರ ಪಡೆದಿಲ್ಲ ಮೆರೆಪೆ ಸಾನ ಬರಿ ಸದಾ ಶಿವನೆ ಪೆರ್ಮೆ ಸಾನ ಬರಿ ಸದಾ ಶಿವನೆ ಪೆರ್ಮೆ ಬತ್ತೇರಿ ಬತ್ತೇರಿ ಮಾತೆರೆಗಳ ನಿಗಲ ಮೋಗಿದ ಮುನಿರಾಜು ಮಲ್ಪನೈತ ಕಾರ್ಯಕ್ರಮ ಶುರುವಾದುಂಡು ಪದದಲ್ಲ ಬಾದಾಮಿದ ಪೊಣ್ಣು ಬೈದಲ್ಲ ಅಲ್ಲ ನಾಟ್ಯ ನಿಗಲು ಮತ್ತ ತೋಡು 5 ಭಾಗವತ ನಿಗಲ ಮೋಗಿದ ಹೆಚ್ಚಿನ ಸಭಾ ಕಾರ್ಯಕ್ರಮ ಶುರುವಾದ್ರು ಉದಾರಿ ಎನ್ನ ಬರೋದು ನಿನ್ನ ಬರುತ್ತೆ ಅಪೋಗ ಅಪೋಗ ಕೊಡೊಂದು ಕೊಡು ಯಾನು ಏನಂತ ಗೊತ್ತಾವು ಅವು ಇದೆ ಮರದಿಗೆ ಹೋಗ್ನು ವೈದ್ಯ ದೊಡ್ಡ ಬೇನೆ ಯಾರು ನೀವು ಯಾರು മനസ്സിലായോ? മനസ്സിലായോ? മനസ്സായി ഞാനാണെന്ന് മനസ്സിലായോ? സംഗീതനെ വിളിച്ചതാണ് ഞാൻ. സംഗീതകാരനെ പൊറടുವಂತೆ ഒരു സദാശിവാണ് ഞാൻ. ഓ സംഗീതോ സംഗീതം ഞാൻ സംഗീതോ അത് നിങ്ങളത് പാടി നിങ്ങളത് പരിപാടിണ്ടല്ലേടാ പരിപാടിണ്ടല്ലേടാ പരിപാടി പാടുന്നുണ്ടു ആര് സംസാരിക്കും പാടുന്നില്ലേ ഞാൻ ഗായകനാണ് ഓ നിങ്ങളിക്ക് ഭാഷ വർപ്പിക്കാൻ നിക്ക് സാരില്ല
ಸಂಗೀತ ಯಾಡಿ ಸಂಗೀತ ಪಂಪುಡು ಸಂಗೀತಗಾರ ಈ ಸಂಗೀತ ಪಂಪುಡು ನಿಕ್ ಗೊತ್ತಿದ್ದ ಏನು ಪಂಪುಡು ಈಗಿನ ಬಗುಂಡು ಬೆಗುಂಡು ಬಂಡದ ಏನು ಬೇದೆ ಬೇದೆ ಅವು ಅಲ್ಪ ಕೇಳು ಚೂರು ತುಂಬ ನಿನ್ನ ಕೇರಳ ಒಂದೊಂದು ಮಣ್ಣ ಮೂಳ್ಕೆಂಡ ಐಕೆ ಕಷಾಯ ಬರೋದು ದೊಡ್ಡದೇ ಒಂಚೂರು ಸುಣ್ಣ ಸುಣ್ಣ ಬೆಳೆದು ಮರೆ ಏನು ಸಂಗೀತ ಆರಂಭ ಉಂಟು ಆಲಾಪನೆ ಹೊಸರುಗೆ ಆಲಾಪನೆ ಸಂಗೀತ ಆಲಾಪನೆ ರಾಗಂ ಪರಿಪಾಡಿ ತೋಡಿ ಸಂಗೀತಗಾರ ನಿಕ್ಕಿ ಓಲ್ತಿದ್ದೀನಿ ಸಂಗೀತೋಡು ಬಾರಿ ಪುದಾರದ ಜನ ಹೆಂಗು ಸುತ್ತಿದ್ದೀಕಂಡು ಕೇರಳ ಅದೆಂತ ಪುದರೆಂಚಿನ ಪಂಪುಡು ಪುದರೈನ ಪಂಡರಾಣಿ ini ಸೇನೆ ಬರಿ ಸದಾಶಿವ ಸ್ವಾನ ಬರಿ ಸದಾಶಿವ ಸ್ವಾನ ಬರಿ ಎತ್ತು ಬರಿ ಶಾನ ಬರಿ ಸದಾಶಿವ ಅಲ್ಲ ಇಲ್ಲಿ ಚಿಗೋ ಜೋಡು ಸಾನದ ಬರಿ ಟಿಜೆತೊನ್ನಿ ಸಾನದ ಬರಿ ಸದಾಶಿವ ಎಂಕಲ ಗುತ್ತುದ ಬುದರಿ ಮಾರಿಯ ಗುತ್ತುದ ಬುದರ ಶಾನ ಬರಿ ಸದಾಶಿವ ಇಗಳು ಕನ್ನಡಿ ಭಾಷೆ ಬುಲ್ಬದವರು ಎಂಕಲ ಕನ್ನಡ ಬೇರೆ ಮುಲ್ಪದಾರ ಪಂಡ ನಾಲಿ ಬದವೆ ಈ ಒಲ್ಪದೆ ಯಾನು ಒಲ್ಪದೆ ಎಂಡಲ ಅಲ್ಪ ಅಲ್ಪ ಬತ್ತಿಲೆಕ ಬರ್ತಿದ್ದೆ ಇಲ್ಲಿ ಎಂಡಲಕ ದಾಯ ಬರ್ತಿದ್ದೆ ಬಾತಿರು ಸರಿ ಮುಕ್ತಾ ಬರೋಡತ್ತ ಇಂಗಿನ ಬೇರೆ ಇನಿತ ಕಾರ್ಯಕ್ರಮ ಮಲ್ಪುಣ ಮೇರಿನ ಎಕ್ಕೆ ಸರಿ ಬರ್ತೇನೆ ನಿತ್ಯಗಾರ ಬೇರೆ ಮುಲ್ಪದ ಕಾರ್ಯಕ್ರಮ ಚೇಟ ಮಾಟ ಚೇಟ ಬಂದಿದೆ ಒಟ್ಟಾರೆ ಬೈದೆ ಚೇಟ ಎಂಗಿನ ಚೇಟನ ಮಾಟನ ಮರ ಅಂದಜ ಅನ್ಯಗೆ ಯುಚ ಚೇಟ ಅಂತ ಮಾಡ್ಬಿಡು ಏತ ಅಂತ ಕೇಂತ ಅನ್ನಿ ಅನುಕೂಲ ಮೋಕೆದಿದ್ದು ಬೈದಿನಿ ಅಂತ ಚೇಟ 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 ಅನ್ನಿ ಅಕಮದಾಸೆ ಚೇಟ ಬಂದ ಅನ್ನಿ ಚೇಟ ಬಂದ ಅನ್ನಿ ಮಾಟ ಬಂದ ಎಂಜಿನ ಬಾಜಿ ಬರೆ ಏನು ಬೊರ್ಲುಡು ಪದ ಬಂದ್ಬಿಡು ಇನ್ನ ವೈಕುಂಠ ಸಮಾರಾಧನೆ ವೈಕುಂಠ ಸಮಾರಾಧನೆ ನಮ್ಮ ಹೆಚ್ಚಿನ ಪುಟ್ಟು ರಾಜಕೋಡೆ ಉಳ್ಳೆ ಮಾರ ರಾಜ ನಾನು ಕೇರ್ ನಮ್ಮಲ್ಲ ಎಂಕ ದಿಕ್ಕನೆಲ್ಲ ದಿಕ್ಕಂದಿಲ್ಲ ಆಯ್ತಾ ನಿಂಕು ಭಾಷೆ ಬರ್ಪೂಜೆ ಭಾಷೆ ಬರ್ಪೂಜೆ ಆಗಿರ್ತೆ ಪಾತ್ರ ವೈಕುಂಠ ಸಮಾರಾಧನೆ ಹೆಚ್ಚಿನ ಕಷ್ಟ 60 ಆಗ್ತೀಯ ಹೆಚ್ಚಿನ ಕುದುರೆ ಮಾಡ್ಕೊಂಡು ಪುಟ್ಟು ಗೊತ್ತು ನಾನು ಪುಟ್ಟು ಗೊತ್ತು ಕಟ್ಲೆ ಬರ್ತೀನಿ ಕಂತಾರ ಮಾರೆ ಪುಟ್ಟು ಪರ್ಪ ಮಾರೆ ಪುಟ್ಟು ಪೆರುನಾಳ ಕರ್ನಾಳ ನೆರಮಡಿ ಮುಸ್ಲಿಗೆ ಪೆರುನಾಳ ಬರ್ಪುಣಿಗಳು ಅಂದ ಅಂಜನ ಬೇರ್ನ ಜನ್ಮದಿನ ಬೆರ್ನಾಳ ಜನ್ಮದಿನ 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 ಇದರ ನಾಳೆಲ್ಲ ದಾದ ಪದ್ಯ ಬಂದು ಗಂಟ ಏನು ವಾಪಸ್ ನಿಗಲ್ಲ ಭಾಷೆ ಪದ್ಯ ಪಂಡ್ಕೊಂಡು ಮುಲ್ತಗ್ಲೆ ಪಂಡ್ಕೊಂಡ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾರಿನ ಸಾಲಿನಂತೆ ಬಂದೆ ನೀ ಬಂದ ಮೇಲೆ ಬಾಗಿ ಇನ್ನೇನು ಯಾರಿಗೂ ಕಾಣದಂತೆ ನಿನ್ನ ಮಂಡೆಗೆ ಏನು ಪಂಡಿನ ಮಂಡಲ ಬರ್ಕೊಂಡು ಮುರಾಳಿ ಮಾತಿರ್ನ ಬಾಯಿಲ್ಲ ನಿಮ್ಮೆಲ್ಲ ಕಲ್ತು ಬರ್ತೀನಿ ನಿಕ್ಲಿಗೆ ಪಂಕನ್ ಐನ ಕಲ್ತು ಬರ್ತೀನಿ ನಿನ್ನ ಕಲ್ಪುನ ಬರೋಲ್ಲ ನಿನ್ನ ಎಂಜಿನ ಪಂಡಿಗಳ ಆಪುನೆ ಎಂಜಿನ ಪಂಡಿಗೆ ಇಡ್ಪುನೆ ಇಂಜೆಲ ಪಂಡಿಗ ಹಾಲ ಆಪುನೆ ಇತ್ತೆ ಏನಿದೆ ಇತ್ತೆ ಅನ್ಬಿಡು ಅದ ಅನ್ಬಿಡ ಬೇರೆ ಮುಲ್ಪದ ಕಾರ್ಯಕ್ರಮ ಅಲ್ಪವನ ಇನ್ನಿತ ದುಡ್ಡು ನಾಲ್ಕು ನೇಲಿ ಆರ್ನ ಇನಿ ಬಾರಿ ಗೌಚಿದ ಕಾರ್ಯಕ್ರಮ ಮೀರಣ ಆ ಪೊಣ್ಣನ ಬರ್ರ ಬಂತಾನೆ ಇದು ಮಗಳು ಮೀರಣ ಇಲ್ಲಾಗಿ ಬರ್ತೀವಿ ಬಿಡ್ತೀವಿ ಏನು ಪೋಯ್ತು ಒಂದು ಬಾದಾಮಿ ಇತ್ತು ಮೈ ಬಾದಾಮ್ ಬರೋಣ ಬಾದಾಮ್ ಮಾರು ನೀನು ಅಮ್ಮೆ ಬಾದಾಮ್ ಮಾರು ಬಾದಾಮಿ ಊರಿಯ ಬಿಡಿ ಉಪಡಿಶ ಏಡಿ ಅದು ಎಂಕು ಸರಿ ಸರಿ ಪದ ಏನ ಪದ ಬಂದು ಸಾಣದ ಬರಿ ಅಶಾಲ ಸದಾಶಿವ ಮಾತಾಡಿಗಳ ಸೊಲ್ಮೇಲು ಇನ್ನು ಬಾರಿ ದೂರದ್ದು ಕೇರಳದ ಬೈದೇರಿ ಸಾಣದ ಬರಿ ಸದಾಶಿವೇರಿ ಬಾರಿ ಪುದರ್ ಪೋಯಿನ ಒಂದು ಗಾಯಕ್ಕೆ ಮಾತಿರಲ ಪಣದುಲ್ಲೇರಾರೇನು ಅವ್ರನ್ನ ಪದ ಎಡ್ಡೆ ಒಂದು ಇನ್ನು ಕ್ಷೇತ್ರ ಗೆಡ್ಡೆ ಜಾತಿ ಬೈದೇರಿ ನಮ್ಮ ಮಾತಿರಲ ಸ್ವಾಗತ ಮಾಡೋದಿಲ್ಲ ನಿಗಲ್ ನಮ್ಮ ಕೇದ ಮೂರ್ತಿಯ ಮುನಿರಾಜು ನಿನ್ನನೇ ಪುದರ್ ಬರ್ತು ಮಾರಿ ಎನ್ನ ಪುದರ್ ಬರ್ತು ಇಂಥ ಕಾರ್ಯಕ್ರಮ ಮಲ್ಕೊಂಡವ್ರು ಸಾಣದ ನಾಲ್ಯ ಪದವು ನೇಲಿಯರಿಗೆ ನೇಲಿಯರು ನೇಲಿಯರು ಆರು ಬಾರಿ ಮಲ್ಲ ಕೆಲವು ಕಾರ್ಯಕ್ರಮ ಕೊಡ್ತೇರಿ ಅಥವಾ ಅಂಗನವಾಡಿ ಕಟ್ಟತೇರಿ ಜೋಕ್ಲೆಗೆ ಉಪಕಾರ ಮಾಡ್ತೇರಿ ಊರ್ದಾಗ್ಲಿಕ್ಕೆ ಅರಿ ಕೊಡ್ತೇರಿ ಅರಿ ಕೊಡ್ತೇರಿ ಬೇರೆ ಗೊತ್ತು ಈಗ ಮೋಕೆದ ಮೂರ್ಜೆ ಮುನಿರಾಜು ಕೊರ್ದಾತನಿಗೆ ಇದ್ದ ಮೇರೆಗೆ ಇಜ್ಜಿ ಮುಗಿತೀನಿ ನಿಖಲ ಮೋಕೆದ ಮೂರ್ಜೆ ಮುನಿರಾಜು
മുതലാളി കൊല്ലുലി മുതലാളി കൊല്ലുലി ഇവര് കൊല്ലാടി എന്തോ ഈ ഒഞ്ചൂറ് പേർ എന്നെ ഇങ്ങ് ബെരുതും അത് നിൽക്കുന്നില്ല ബെതുറും അത് തിക്കണ്ട എന്നെ പുകർന്ന് കൊടുത്തു അറിയാ ದೂರೊಡ್ದು ಬರ್ತೀನ ಇನ್ನು ಶಾಣದ ಬರೀ ಸದಸ್ಯೆ ನೀ ನಮ್ಮ ಕಾರ್ಯಕ್ರಮ ಭಾಗವಹಿಸುವುದಿಲ್ಲ ಬಾರಿ ಪುರ್ಲದ ಕಾರ್ಯಕ್ರಮ ಕಾರ್ಯಕ್ರಮ ಪ್ರಶಸ್ತಿ ಬಿರುದು ಮತ ತೆಗೆದಿಲ್ಲ ರಾಗ ಜಲಪಾತ ಒಂದು ಅರೆಗೆ ತೆಗೆದಿನಿ ಇನಿ ಆರು ಬರಡು ನನ್ನ ಕಾರಣ ಇನ್ನು ನಾಲ್ಯ ಪದವದ ನೇಲೇರಿ ಇನಿ ಬಾರಿ ಮಲ್ಲ ಒಂಜಿ ವ್ಯಕ್ತಿ ಬಾರಿ ದಾನಿ ಅಂಜಿನ ಆರ್ನ ಕಾರ್ಯಕ್ರಮ ಮಾತೆಲ್ಲ ಬೈತೇರಿ ಇನಿ ಮಾತೆರೆಗಿಲ್ಲ ಸ್ವಲ್ಪ ಮೇಲೂ ನಿಖಿಲ ಮೋಗ್ಯದ ചേച്ചി അൻപാര് ചേച്ചി അളിക്കൂടാ മുതലാളി മുളുകുള്ളുണ്ടാ അല്ല ചേച്ചി അളിക്കൂടാ ಬಣ್ಣಲ್ಲಿಡ್ದು ಎಣ್ಣೆ ತೆತ್ತಿಲ್ಲ ಎಣ್ಣೆದ ಬಸೆ ಅರೆಗೊಂಚೂರು ಮರಳುಂಡು ಆಂಡಲ ಮಲ್ಲೆತ್ತೆ ಇನ್ನು ಯಾರನ್ನೊಂಜಿ ನಾಲ್ಯ ಪದದ ನೇಲಿಯರ್ನ ಕಾರ್ಯಕ್ರಮ ಬಾರಿ ಗೌಜಿದ ಕಾರ್ಯಕ್ರಮ ದುಡ್ಡು ದಾಸತ್ತು ಒಂದೇ ಭಾರಿ ಜನಕ್ಕುಲ್ಲ ಪ್ರೀತಿ ಬೈತೇರಿ ನಿಖಲಮ್ಮ ನಾಲ್ಯ ಪದವುದಾ ಮೂರ್ಛೆ ಮುನಿರಾಜ್ ಆಂಡಲ ಕಡೆಕ್ಕೆಲ್ಲ ಬಂದು ಬಿಡಿ ಆಟ ಬಣ್ಣಗ 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 ಬರಡು ಬೇಕಾಗ್ತದೆ ಏನು ಶುರು ಮಾಡಿಸ್ಬೇ ಚೇಚಿನ ನಲಿಪುಣದ ಚೇಚಿನ ನಲಿಪುಣದ ಈ ಮೆಳುಗು ಏರುಳ್ಳೇರ ചെടുക്ക് ആവതോ ചെടുകാവതോ ചുരുമൽപ്പേനെ ചേച്ചി കുറച്ച് അങ്ങോട്ട് പോവാ ആശീർവാദം കേറി പറ്റിയ ಕಾಡ್ಲಿಕ್ಕೊಂದು ಬರ್ರೆ ಸಣ್ಣ ಕೇರಿ ಸ್ವಾಮಿ ಗುರು ಪರಂಪರೆ ನಿಖಿಲೆಗೆ ಸುಬ್ರಹ್ಮಣ್ಯದ ಬಾಕಿ ಉಂಟದಲ್ಲ ಶುರುಮನ್ ಪ್ಯಾನ್ ಕಾರ್ಯಕ್ರಮ ಎಟ್ಟೆ ಅವಡ ಮುಂದೆ ಏನು ಕನ್ನಡ ಅನ್ಕೊಂಡು ಚುರುಕು ಕನ್ನಡ ದೇವಿದಾರದ ಅವ್ರಾಗ ಆ ತಾಳ ಆ ಹೇಗೆ ಬತ್ತೋಳಿ ಆ ತಾಳ ಎಂಕ್ಲಿಗೆ ಅಂದಾಜೆ ಅప్పుడు ಶುರು ಮಾಡ್ಬಿಡಿ ಜನವದು ವದ್ಯವನ್ಪುಣ ಮುಂಜಾನೆದು ಕುಂಬರಣವು ಮನಸ್ಸಿಲಾಗ್ತದ ಮುಂಜಾನೆದು ಕುಂಬರಣ ಮನಸ್ಸಿಲಾಗ್ತದ ಅಂದೆ ಮುಂಜಾನೆ ಬಂದ ಬಲ್ಪುಗು ಕುಂಬರ್ನಂಚಿನ ದರ್ಶನ ಉಂಟಾಗಿ ಪದ ಬಂದ್ಬಿಡು ಮಾರ್ಯ ಪಣಿಯ ಮುಂಜಾನೆದು ಕುಂಬರಣದು ಮಾನದಿಗೆ ಹಾಡು ಹಾಡಾಗ ಬಂದ ಹಾಡ್ಯಾನ ಹಾಡು ಹಾಡ್ಯಾನ ಮನೆ ಕಾಡಿಗೆ ಲೇಲ್ಯಾನ ಅರಮನೆ ಬಂದು ಬಸವ ದಾದ ಬಗ್ಲಿಂದ ಎಂತ ನನಗೆ ಇರು ಕುಡೋನ್ಯಾಗ ಬರ್ಬೇ ಅಂತಾರೆ ಅಮ್ಮ ಸೋಡುಲ್ಲ ಮಾರ್ಯ ತ್ವರಿತ ಬೇಡ ನಿಧಾನಗತಿ ಯಕ್ಷಗಾನ ಕಲಿಕೋ ಯಕ್ಷಗಾನ ಕಲಿಕೋ ಹೆಚ್ಚಾದಿದ್ದೆ ಕಲ್ಕುಣ್ಣೆ ಅಲ್ಲವೇ ചേച്ചി കളിക്കോ യക്ഷഗാന കളിക്കോൽ ഇത് നീലഗഗനോ മനസ്സിലാവോ ಗೊತ್ತಾಯ್ತು നല്ല പാട്ട ನೀಲ ಗಗನದಲ್ಲೂ ನಲ್ಲೆ ಪಾಠ ಇಡೀ ಲೋಕಗೆ ಗೊತ್ತು ನೀರ್ನ ಬಾಯಿಡೆ ഞാന് 999 പ്രദർശന എണ്ണോ ഈ പാട്ട് അയ്യോ എന്താ ചേട്ടാ 999 ಪ್ರದರ್ಶನ 1000 ಇಲ್ಲೇ ಒಂದು ಮಾಡ್ತೀರಾ ഇല്ല ಕಾರ್ಯಕ್ರಮ ಬಂದಿನ ഇത് ഞാൻ കുറച്ച് മീത്ത പോവും ചിലപ്പോ മീത്ത പോവും ಮಿತ್ತು ಬೋಗ್ಬಿಡು ತಿರ್ತು ಬೋಡು ಅಂಚೆನೆ ಕಡ್ಬತ್ತಿಲ್ಲ ರಾಗ ಮಿತ್ತು ಹೋಗ್ಬಿಡು ಒಂದು ಮಿತ್ತು ಬೋಡ್ನ ಬರೋಡು ಬಿರ ಅಂದ್ರೆ ಬೇಕು ನೀರು ಬೇಡ ರಾಗ ಇರ್ತದ
ಪ್ರಯತ್ನ ಬರೋದಿಲ್ಲೇರು ಪದ ಪಂಡ್ರ ಪ್ರಯತ್ನ ಬರೋದಿಲ್ಲೇರು ಇನ್ನು ಸಾಣದವರಿ ಸದಸ್ಯ ಕುಲ್ದೇರು ಪದ ಪಂಡ್ರ ಪ್ರಯತ್ನ ಬರೋದಿಲ್ಲೇರು ಮಾತೇರ್ಲ ಕೈ ಚಪ್ಪಲದವರಿಗೆ ಪ್ರೋತ್ಸಾಹ ಕೊರಡು 5 ಬುಕ್ಕ ನಂಗೆ ಚೀಟಿ ಉಂಟು ಅದೃಷ್ಟ ಚೀಟಿ ಉಂಟು ಮಾಂತೇರ್ಲ ಏರ್ಲ ಪಾರವಲ್ಲಿ ಜದೊಂದು ಪಾರ ಸುಲಭ ಲಗೊಂದು ಓಪಿನತ್ತಿ ಅಂಡ ಮಾಂತೇರಿಗೆ ಚೀಟಿ ಅದೃಷ್ಟ ಏರೆಗೊಂಡು ಬಂಡ್ರೆ ಅಪ್ಪಿ ಇದೆಲ್ಲ ಮಾಕ್ಯದ ಇನ್ನು ಕಾರ್ಯಕ್ರಮ ಮಾಡ್ಕೊಂಡ್ರೆ ನಾಲ್ಯ ಪದ ಹೌದಾ ನೇಲಿಯರು ಅದೃಷ್ಟ ಚೀಟಿ ಉಂಟು ಜೋಗುಲೆಲ್ಲ ಬೋಡ್ಸಿ ಏನು ಕನ್ನಡ ಪರಿಶುದ್ಧವಾದಿ ಗಳಸುಣೆ ಕನ್ನಡ ಪದ್ಯ ಸ್ಪಷ್ಟತೆ ನೀಲಗಗನದೊಳು ಮೇಘಗಳ ಕನ್ಯಾದ ನ್ಯಬಿಡು ಕುಡಿಯುತ್ತಿದೆ ನ್ಯಬಿಡು ಕುಡಿಯುತ್ತಿದೆ ನೀಲ ಗಗನಗಳು ಮ್ಯಾಗಿಗ ಮೇಘಗಳ ಪದ ಬೋಡಗ ಮಾಡ್ಕೊಡುವಾರಿಯ ಮೇಘಗಳ ಕಂಡಾಗ ನೆಬಿಲು ಕುಡಿಯುತ್ತಿದೆ ನೆಬಿಲು ಕುಡಿಯುತ್ತಿದೆ ಎಂತ ಗೊರ್ಪುಣೆಲ್ಲ ಕೊರಂದ್ಲೇಕ ಅಂಚೆ ಕರ್ಮ ನಬಿ ನೋಡಿದ್ರೆ ನೆಬಿಲು ನಡಿ ಕುಡದ ಜೇಡ ನನಗಂತೂ ಆಗುದೇ ಇಲ್ಲ ನನಗಾಗುದೇ ಇಲ್ಲ ನಾನು ಹೋಗುತ್ತೇನೆ ಒಂದು 40 ಹೋಗ್ತದೆ ಈಗ ಹೋದ್ರು ಹೋಗ್ಲಿ ಆಚೆ ಅಲ್ಲ ಈಗ ಹೇಳಿದ್ರೆ ನಾನು ಹೋಗ್ತೇನೆ ನನಗೆ ಬೇರೆ ಕಾರ್ಯಕ್ರಮ ಉಂಟು ಮನೆಗೆ ಬಾ ಒಂಜಿ ಪದ ಪಂಪುಣ್ಯ 2 ಪದ ಪಂಪುಣ್ಯಮ ಎಷ್ಟೊಂದು ಕಾಲದಿಂದ ಗಳಿಸಿದೆ ನೀವೊಂದು ಚೆನ್ನ ಹೀಗೆ ಮುದಗೊಳಿಸಿದೆ ಎಂದ ಮನಸ್ಸಿಲ್ಲಿಂದೆ ನನರಗಲೇ ನನಗಿದೆಲ್ಲ ಆಗ್ಲಿಕ್ಕೆ ಆಗುದಿಲ್ಲ ಸುಮ್ಮನೆ ಎಂತ ಇದೆಯಲ್ಲ ಯಾಕೆ ಸುಮ್ಮನೆ ಕರೆಸುವುದು ನಾನು ಸುಮ್ಮನೆ ಅಲ್ಲಿ ಹೋಗ್ತಿದ್ದೆ ಬೇರೆ ಕಾರ್ಯಕ್ರಮ ಸುಮ್ಮನೆ 1:40 ಎಂಕದಾಲಜ್ಜ ಒಂಜಿ ಪಾಠ ಬನ್ನಡ ಬೆಚ್ಚ ಅಂದ್ರೆ ಕುಲ್ಲು ಎಡ್ಡೆ ಪದ್ಯಲೆ ಮತ್ತು ಅಗಡದೆ ಮಾರೆ ಒಂದು ಸಂಗೀತಗಾರ ಅಂದ್ರೆ ಎಂಚಿದೆ ಸಂಗೀತ ಮಾಡೋದು ಏತ್ ಮರ್ಯಾದೆ ಏತ್ ಜನಕ್ಕೆ ಮೋಕೆ ಮಾಡ್ಬೇಕು ಯಕ್ಷಗಾನ ಮಂಡ ಏತ್ ಮೋಕೆ ಮಾಡ್ಬೇಕು ಏತ್ ಪ್ರೀತಿ ಮಾಡ್ಬೇಕು ಮೆಂಚ ಪದ್ಯ ಅನ್ಕೋಣ ಪದವಂಡ ಎಂಚಾವು ಅಂಚನ ಪದ್ಯ ಅನ್ಕೋಣ ನೀಲ ಕಾಕಣ್ಣದು ಮ್ಯಾಗಿಗಳ ಮರಿ ಇದು ಒಳ್ಳೆ ಪದ್ಯದಲ್ಲಿ ತೆಗೆದು ಮರ್ಯಾದಿಕ್ಕೆ ಮರ್ಯ ಪದ ನಾಲ್ಯ ಪದವು ನೇಲ್ಯರು 6-4 ಕಾರ್ಯಕ್ರಮ ಇಂಚಪುರ ಏನು ಬಂದ್ಕೊಂಡು ಯಾನು ಮಳಮಳ್ಳ ಸಂಗೀತ ಮದ ಕಲ್ದಿನೇ ಮೊಗ್ಗಲ್ಲ ಮದ ಬಾಡಿ ಅಡಿಕೆ ಏನಿದೆ ತಯಾರಿಜವೋ ಮೊಗ್ಗಲ್ಲ ಬಾಡಿಕೆ ಅಂತ ತಯಾರಿಕೆ ಸಂಗೀತದ ಬಗ್ಗೆ ಇದು ಮತ್ತೆ ನಿಕ್ಕಳು ಈ ಜನ ಬಂದ್ಬಿಡು ಪರಬ್ಗೆ ಬರ್ತೆ ನಿಕ್ಕಳು ಬಂದ್ಬಿಡದ ಸಂಗೀತ ನಿಗ್ಲಿಕ್ಕೆ ಗಂಧಗಾರಿಗೆ ಗೊತ್ತುಂಡ ಏನು ಪಣ್ಣ ಸಂಗೀತ ಇರಗೆ ಪಣ್ಯರಾಜ ಇರ್ಬೋದು ಒವ್ವಾಂಡಲ ಬೊಡ್ಚಿ ಈ ಪಣ್ಣಿನ ಸಂಗೀತ ಅರ್ಧಲ್ಲ ಗೊತ್ತಿತ್ತು ಅನ್ನರ್ಥ ಪದ್ಯ ಒಂದಲ್ಲ ಗೊತ್ತಿತ್ತು ಬನ್ನೋಣ ಸಾಧ್ಯ ಎನ್ನ ಪದ್ಯ ಬೇರೆ ಬಂದ್ರೆ ಸಾಧ್ಯ ಮೇಘನೆ ಈ ಪಣ್ಣಿನ ನೀಲವ ಗಗನಗಳು ಮೇಘಗಳ ಪದ್ಯನೇ ಅಂತ ಪಂಪಾಯಿತಿ ಅವು ಕಷ್ಟ ಬರೇ ಯಾರೇ ಕಷ್ಟ ನನ್ನ ಪದ ಬಂಡ್ಪುಣ ಪದ ಬಂಡ್ಪುಣ ನೀ ಉಂಟಾವಡಿ ಏನು ಉಂಟಾವ ಪದ್ಯ ಮುಗಿ ಕೂಡ್ಲೆ ಮೂಲು ಜನಕ್ಕೂ ತಾಟಿ ಬಟ್ಟಿಗೆ ಎಲ್ಲ ಯಾರು ನಾನು ಹೋಯ್ತಾಕದು ನಿಂದೆ ಸವಳಿಗೆ ಎಂತಲೇ ಇದೇನು ನಂಬುದೇ ಬರ್ತದೇರು ಮಾತಾಡಲ್ಲ ಆಯ್ನ ದೊಂಡೆನಿಗೆ ಎಂದಾಗ್ಲಿಕ್ಕೆ ಲಕ್ಕದ ವಾರ ಮನಸ್ಸುಂಟು ಬೇಜಾರ ಅವನುಂಟು ಈರುಳ್ಳ ರಥ ಒಂಜಿ ಎಂಚಾಂಡಲ ಮಲ್ತದೆ ಈರೆಗೆ ಒಂಜಿ ಪ್ರಯತ್ನ ಅಂಡಲ ಈರೆ ಎಂಚಲ್ಲ ಅನ್ನ ಸಹಕಾರಲ್ಲ ಈ ಪೊರ್ಲು ಮಲ್ತದ ಪದ್ಯ ಉಂಟು ಪೊರ್ಲು ಆಗ್ತದೆ ಈರ್ನ ಸೊರಟೆ ಎಂಚಕ್ಕೆ ಏನ್ಗ ತೂಕ ಮರ್ಯಾದೆ ಕಾಲಚ್ಚಿ ಈತನದ ಇರ್ನ ಮರ್ಯಾದೆ ಒಲ್ಲ ಬೋತದಿ ಈ ಜಾಗೆಲ್ಲ ಇರ್ನ ಮರ್ಯಾದೆ ಬಾರ ಅಂಬಿಡ್ಬೋದು ಸಾಯ್ತು ಹಾ ಪದ್ಯ ಹಾಗೆ ನೀಲ ಕಟ್ಟಂಡು ಒಂಜಾಯಿನಿ ಪದ್ಯ ಮಾಡ್ಕೊಂಡೆ ನೀವು ಉಂಟವಡು ಒಂಜಾಯಿನಿ ಹಿಡ್ದು ಚೂರು ಮಾಡ್ಬೋದು ಹೆಂಗೆ ಗೊತ್ತಿಜ್ಜಿ ಮಾರೆ ಗೊತ್ತುಂಡು ಆದ ಪಾದ್ಯ ನಲಿಕೆ ಪದ್ಯ ಬನ್ನೋಡು ಏನು ಕೂಲೆ ಪ್ರತಿ
ಒಂಜಿ ವಸ್ತು ಐಕೈಕ್ಯ ತಯಾರಾದುಂಟು ಪನ್ಪುಣಕ್ಕೆ ಈತು ಜನ ಪಾತೆರ್ನಾಗಲ್ಲ ಒಂದು ಸರಿ ಒಂದು ಈರೆಗೆ ಸರಿಯಾದು ಅಲ್ಲೇ ನೀಲಗಾದ ಅವೇ ಮಾಡೋದು ಅವೇ ಮಾಡೋದು ನೀಲ ಗಗನದೊಳಗೆ ಕಂಡ ಸಖಿ ನೋಡೆ ಸಖಿ ನೋಡೆ ಸಖಿ ನೋಡೆ ಸಖಿ ನೋಡೆ ಸಖಿ ನೋಡೆ ಸಂಗೀತ ಪಂಡ ಅಂಚನೆ ಬಡ್ಡಿ ಅಂದಿ ಏನು ಒಪ್ಪುವೆ ಇದು ಒಂಜಾರು ಕಲ್ತದು ಪುಡಿ ಬೇತೆ ಪಣಿಯರಾವ ಬೇತ ಪಂಡ್ಯರಾವಂದ ತಾತು ಗೊತ್ತು ಚೆನ್ನ ಈ ಜಾಗಿಗೆ ಬೈದು ಜರ ನನ್ನ ಒಂಜಿ ಪದ ಪಂಪು ಎಂಟು ಮಾಡೋದ ಏನು ಪದ ಪಂಪುಡಿಜಿನ ಏನು ಪದ ಯಕ್ಷಗಾನದ ಪದಡು ಮೇರೆ ಯಕ್ಷಗಾನ ಮಧ್ಯ ಬಣ್ಣ ನೆಟ್ಟು ಮೂಜೆಯನ್ನು ಒಟ್ಟು ಮಾಡ್ತಾ ಯಕ್ಷಗಾನ ಸಬಲು ಮಾಡಿ ಯಕ್ಷಗಾನ ದಿಗಲೇ ಪನ್ನುಡಿ ಇಂಕ ಪದ ಮುಕುಲ್ಡ ನಂಗೆ ಸಂಕಲ್ಪ ಈ ಬುಲ್ತಿ ಲೆಕ್ಕ ಬಂದು ಅತ್ತಿಲ್ತಿ ಲೆಕ್ಕ ಬಂದು ಅಂತೆಲ್ಲ ಓ ಬಜ್ಜ ಓ ಯಕ್ಷಗಾನದಲ್ಲಿ ಪಂಚವಡಿದವರು ಕೂಡ ಕಷ್ಟದ ಪದ್ಯ ಪಂಚವಡಿದ ಪಂಚವಡಿ ಬಹುಜನರ ಅಪೇಕ್ಷೆ ಮೇರೆಗೆ ನಿಮ್ಮ ಮುಂದೆ ನಿಮ್ಗೆಲ್ಲ ಮಗಿದ ಮೂರ್ಛೆ ನೇಲ್ಯರ್ ಪದವು ನಾಲ್ಯರ್ ಇವರ ಸುಮಧುರ ಕಂಠ ಗಾಯನ ಎಲ್ಲ ಬಂದ್ಬಿಟ್ಟು ನಾನು ಗಾನ ಕೋಗಿಲೆ ಇವರಿಂದ ಹೋಗಿಲ್ಲ ನನ್ನ ಆಪುಂಡು ಕೋಗಿಲೆ ಆಪುಂಡು ಇದು ಗಿನ್ನಿ ನೋಡಿ ಕಾರ್ಯಕ್ರಮ ಇಂಚ ಆಂಡ ಆರಿನತ್ತು ಈಲ ಮಾತ್ರ ಏನಿ ಎಂಕಿ ಕೊಟ್ಟು ಎಣಜುರು ಅಂಗರುಡು ಬಾತಿರ್ಲಿ ಯಾವಾಗಲ ಸಂಗೀತ ಪಂಡ ಒಂದು ಸಾಗರ ಆ ಸಾಗರುಡು ನೀಂದು ಕಡಲ್ ದಾಟೋಡು ನಂಡ ಭಾರಿ ಬಂಗೋಂಡು ಸಂಗೀತ ಪಂಡ ಶಾರದೆ ನಾಟ್ಯ ಪಂಡ ನಾಟ್ಯ ಪಂಡ ಎನ್ನ ಪಂಡ ನಾಲ್ಯರು ಪದವು ನೇಲೇರಿ ನಮ್ಮ ಮಾತೇರ್ನ ಮೇರೆಗೆ ಸೊಲ್ಮೇಲು ಆರಿ ಪೊರ್ಲುದ ಸೊರಟು ಪಂಡೇರಿ ಬಹುಜನ ಅಪೇಕ್ಷೆ ಮೇರೆಗೆ ಒಂಜಿ ಭಿನ್ನೆ ಬತ್ತಿಲೆಗ ಬರ್ದೇರಿ ಆರಿಗೆ ಮಾತೇರ್ಲ ನಮ್ಮ ಒಂಜಿ ಪ್ರೋತ್ಸಾಹ ಕೊರಡು ಮಾಡಿದ್ರೆ ನಿಗಲ್ಟ ಕೈ ಮುಗಿದ್ಕೇನೆ ನಾಲ್ಯ ಪದವು ನೇಲೇರಿ ಇತ್ತೆ ನೇಲೇರಿ ನನ್ನ ಪೋಣಗ ಮೇರೆ ನೆಂಚಲೆ ಪೇರ್ದು ಪೋಣಗಲ್ಲ ನನ್ನಂಜಿ ಒಬ್ಬ ಎಂಕುಂದು
ಏರ್ಲ ಬೋಡ್ಜಿ ಅದೃಷ್ಟ ಚೀಟಿಂಡು ಮೇರ್ನ ಮದ್ಯೋಡು ಮೇರ್ನ ಅಸ್ತೋಡು ಅವ್ರನ್ನ ಎದುಡು ಅವ್ರನ್ನ ಕಾರ ಮುದ್ದೆ ಅದೃಷ್ಟ ಚೀಟಿ చెప్పారు ಏತ್ ಬಣ್ಣ ಹೋಗುತ್ತಾನೆ ಏನಿಲ್ಲ ಮೇರೆ ಕುಳ್ಳಡಿ ಯಾಣಿ ಸೇರು ಏನಿಲ್ಲ ಇಂಜಿ ಬತ್ತಿದೆ ಕೋಟಿಗೆ ಸೇರಲಿ ಐನಗ ಪದ್ಯ ತೀರ್ನೋಟಿಗೆ ಉಳ್ಳೆ ಕಾರ್ಯಕ್ರಮದ ಕಡೆ ಮಾತಾಡಲೇರು ಕೊಂಚ ಅದೃಷ್ಟ ಚೀಟಿ చెప్ప ಏರು ಪ್ರಥಮ ದ್ವಿತೀಯ ತೃತೀಯ ಏರ್ಲ ಬೋಡ್ಜಿ ನಿಗಲೆಗೆ ಅದೃಷ್ಟ ಬರರೆ ಸಾಧ್ಯತೆ ಉಂಟು ಮುಲ್ಪೆಂಗುಲ ಅದೃಷ್ಟ ಚೀಟಿ చెప్ప 50,000 ಸುರುತ 50,000 ಅಬ್ಬು ಕೊಂಚ 25,000 ಅಬ್ಬು ಕೊಂಚ ಭದ್ರನಾರೆ ಖಾಲಿ ಒಂಜಿ 50,000 ಮಾತ್ರ ಮೋರ್ಜರಿ ಮುನಿ ರಾಜರಿ ಮೋರ್ಜಿ ಅತ್ಯ ಮೂರ್ಜೆ ಮುನಿ ಕುಳ್ಳಡದ ಆರು ಕುಳ್ಳ ಇಂಗುಳು ಸೇರು ಇದ್ನ ಮೇಲೆ ಯಾರು ಸೋತೀರಿ ಹೇಳಿ ದೃಷ್ಟಿ ಚೀಟಿ ಏರು ಮಾತ್ರ ದೂರ ಮಾತಾ ಎಂಚಿನ ದೃಷ್ಟಿ ಚೀಟಿ ಅಲ್ಲಿ ಅದೃಷ್ಟ ಚೀಟಿ ಇದು ನಾರದೆ ಪಡ ಅದು ಜೋಗುಳು ಲೆಪ್ಪು ಅಲ್ಲ ಮೇಲೆ ಅದೃಷ್ಟ ಚೀಟಿ ಏರ್ಲ ಬೋಡ್ಜಿ ಅನ್ನಿದೆ ಬಾಡ್ಜಿ ಇರ್ನಾಗಿ ಸೆಟ್ಟು ಕೊಡು ಪ್ರಥಮ ಸ್ಥಾನ ಅಲೆ ಅಲ್ಲಿಗೆ ಅದೃಷ್ಟ ಬೋರ್ಚಿಗೆ ಒಂಜಿ ಕೆಲಸ ಅನ್ಪ್ಲೆ ಮೇರೆಲ್ಲ ಎಪ್ಪುಲೆ ಮದುವೆ ಸೂದನೆ ಒಂಜಿ ಚೀಟಿ ಎಪ್ಪುಲೆ ಅದೃಷ್ಟ ಜೋಗುಳು ಬಂಡ ದೇವರಲ್ಲ ಅಲ್ಲ ಬೇಗ ಜೋಗುಳು ಬರ ಚೇತದ ಬರ ಬೇಗ ಒಂಜಿ ಚೀಟಿ ಹೌದೇ ಪಣ್ಣೆ ನಮ್ಮದೆತ್ತಿನ ಮೋಸ ಮಾಡ್ತೀವಿ ಇವು ಸೇರಿ ಮೋಸ ಮಾಡ್ತೀವಿ ಒಂಜ ಸುರುತ್ತಾಗಿನ ಮುಂಚೆ ಪ್ರಥಮ ಸ್ಥಾನ ಅರೇ ಹೋಗು ನಾನು ಮಾತಿರ್ಲಿಕ್ಕೆ ಬಿಗೋದಕ್ಕೆಲ್ಲೇ ನನ್ನವರ ರಡ್ಡ ಸತ್ಯ ಮನ್ಪೆ ಕೊಟ್ಟ ಸುರುತ್ತ 1947 ಸ್ಥಾನ ಎರಡೊಲ್ಲರ 1947 ಉಂಟಾ 1947 ಬತ್ತಿನ ಕುರಿತು ಎತ್ತಲು ಇನ್ನೊಂದು ಮೋಸ ಮಾಡ್ತೀನಿ ಸಮೋಸ ಮಾಡ್ತೇನೆ ಸುರುತ್ತ 1947 ನೆಮ್ಮದಿಲ್ಲ ಎರಡನೇದ 1947 ದ್ವಿತೀಯ ಎರಡೊಲ್ಲರ 1947 ಯಾಕಂದ್ರೆ 1947 ಈತರ 19 ಅದೇ 1947 ಯಾಕಂದ್ರೆ 1947 ಮೋಸ ಜೋಕುಲ್ ತೆತ್ತಿನ ನಂಗೆ ವೈಟ್ದಲ್ಲ ಕಲ್ಮಸ್ ಮೂಜನೆ ಬಹುಮಾನ ಏತೆ ಮಾತಾಡ್ಲಿಕ್ಕೆ ಬಿಗೋರ್ಲೆ ಪ್ರಥಮ ದ್ವಿತೀಯ ಅಂಡೆ ಒಂದು ತೃತೀಯ 1947 ಎರಡೊಲ್ಲರ 19 ಸುರುತ 1947 ಬೊಕ್ಕದ 1947 ಬೊಕ್ಕದ 1947 ಮೂಗಿಲು ಒಂಜಿ ಎತ್ತ ಏರು ಬರುತ್ತೀನಿ ಅದು ನಿಂಗೆ ಸಂಗಲಪ್ಪ ನಿಂದನೆ ಉಂಟು ಅವೇ ಅಕ್ಷರನು ಪಾರ್ದು ಐನು ಜೆಪ್ಪುನದೆ ನಿಂಗೆ ಸಯ್ಯರೆ ಹಾಕ್ತಮ್ಮೆ ನಾಚಿಕೆ ಅವೇ ಅಂಕೇನು ಬಾರ್ದು ಐನು ತೆಚ್ಚಿನ ಮರೆ ನನ್ನ ಎತ್ತದಲ್ಲ ಆತೆ ಸಂಖ್ಯೆ ಮುಕ್ಕಾಲ್ ವರ ಕಾರಣಾಂತರದಿಂದ ಮುಂದಿನ ಸೋಮವಾರಕ್ಕೆ ದೂಡಲಾಗಿದೆ ఇది 7వ తారీఖు నలిపారాయి అయితే ఆయన తప్పు నటి అని ఎట్టే నలిపుడ పొన్నులకి తోచి చేచి నలిపుడత చేచి కొంచెం పద్ధతి వ్యవస్థ ಗೊತ್ತಿದೆ ಅಪ್ಪಗೆ ಏನು ಎನ್ನ ತಪ್ಪನಿ ಎನ್ನ ತಪ್ಪು ಯಾನ್ ಅರ್ಧಂಬರ್ಧ ಕಲ್ತು ಮೊದಲೇ ಗುರುಕುಳು ನಾನು ಹೇಳಿಯಾರೆ ಏನೇ ಕಲ್ತದೆಂದು ಮನಸ್ಸಿಡಿತ್ತಿನೆನ್ನ ಯಾನೊಂಜಿ ಸಂಗೀತ ತರಗತಿಗೆ ಪೋವಂದಿತ್ತೆ ಒಂಜಿ ತರಗತಿಗೆ ಪೋನಗನೆ ಜೋಕುಳು ಮಾತ ಬಂದಿರು ಬಾರಿ ಪೊರ್ಲು ಪದ ಪಂಪಾನಿ ತರಗತಿ ಪೋಪುನ ಉಂಟಾಂಡಿ ಎಂದೆಲ್ಲ ಕುಟುಂಬದ ಕಾರ್ಯಕ್ರಮ ಇಂಕ ಪದ ಪಂಪನ ಅವಕಾಶ ತಿಕ್ಕನು ಮಾತಿರ್ಲ ಮಂದ ಮಾತ ಎಟ್ಟೆ ಆತನ ತುಂಬು ಪೋಂಡು ಪಿರತು ಹಾಂಕರ ತರಿಕೇರು ಇನಿ ಮೆರ್ನ ಪದಕ್ಕೆ ನಿಮ್ಮಕ್ಕೆ ಅನ್ನ ತಪ್ಪು ಹೆಂಗ್ ಗೊತ್ತಾನ್ ಹೆಂಗ ಬಾಪುವಾಲ್ ಕೊಡುದು ಆರೆಗೆ ಗೊತ್ತಿಚ್ಚಂದ ಆರು ಪಂಕಿನತ್ತು ಪ್ರತಿವರಿಯಗಳು ಒಂದೊಂದು ಅವಕಾಶ ಕುರ್ಕ ಬಂಡದ ಆರೆಗೆ ಪದ ಗೊತ್ತುಚ್ಚಿ ಆಯ್ತಾ ಯಕ್ಷಗಾನದ ಪದ ಗೊತ್ತುಚ್ಚಿ ಇಂದು ನೀರೆಲ್ಲೇ ಬಿಡೋದಿನತ್ತು ನಿಖಿಲೆಗಳೊಂದು ಅವಕಾಶ ವೇದಿಕೆ ಕೊರಡುಂದು ಆರ್ನ ಜಾಗಿಡೊಂದು ಕಾರ್ಯಕ್ರಮ ಮಲ್ಪಾಯಿನಿ ಯಜಮಾನ್ರ ಪಲ್ಲೆ ಭಾರಿ ಸಂತೋಷ
ಒಂಜಿ ಕಲಾವಿದ ಅದು ಪುಟ್ಟೋಡು ಪೂರ್ವ ಜನ್ಮದ ಪುಣ್ಯ ಬೋಡು ಅಂತ ಅಂಚಿನ ಕಲಾವಿದ ನಿಕ್ಲಿ ಮರ್ಯಾದೆ ಉಂಟು ಅಂಚಿನ ಅವ್ರ ನಿಕ್ಲೆ ಏಪಲ ಸೊಲ್ಮೇಲು ನನ್ನ ಓಲ್ಲ ಅರ್ಧಂಬರ್ಧ ಕಲ್ತದ್ದು ನನ್ನ ಕಲ್ತದ್ದು ಆನಂದ ಏರಲ್ಲ ಜವ್ ಯಾನ್ಲ ಕಲ್ತಿದ್ದಿ ನಲ್ಲ ಕಲ್ಪನೆ ಮಸ್ತುಂಡು ಕಲ್ತೋ ಉಪ್ಪನಮ್ಮ ಅಂಚಾದ ಪುನಃ ಈ ಪೊರ್ಲುದ ಕಾರ್ಯಕ್ರಮವನ್ನು ಪೊರ್ಲುಡ್ ಕೇನಂಚಿನ ತೂಯಿನಂಚಿನ ನಿಕ್ಲಿಗೆ ಮಾತಿಲ್ಲ ಸೊನ್ನೆ ಸೊನ್ನ ಒಂದು ಎಂಗ್ಲೇಡ್ದ ತಪ್ಪಾದಿತ್ತು ಮಾಪ್ ಮಲ್ಪೋದು ಒಂದು ಖಾಲಿ ನಂಗೆ ತೆಲಿಪೇರೆ ಮಾಡೋದು ಮನುಷ್ಯರು ಬಿಳಿಪೇರೆ ಏತ್ರ ಬಿಳಿಪೋಲಿ ಅಣ್ಣ ತೆಲಿಪವ ನಕ್ಕಲು ಏರ್ಲಜ್ಜೇರಿ ನಿಕ್ಲು ತೂತಾರೆ ತೆಲ್ತಾರೆ ಸಂತೋಷ ಪಡ್ತಾರೆ ನಿಕ್ಲ ಆಶೀರ್ವಾದ ಏ ಪೊಲಪ್ಪ ಮಂಡೆ ಬೆಚ್ಚ ಪಂಪು ನಾವು ಮಾತಾ ಅಂಗಡಿ ಇಡ್ಲ ದಿಕ್ಕು ನೆಮ್ಮದಿದ ಅಂಗಡಿ ಭಾರಿ ಅಪೂರ್ವ ಆತ ಅಂಜಾಂದು ಉಂದೆಟ್ಟದಾದಲ್ಲ ತಪ್ಪಿತ್ತು ನಿಕ್ಲ ಮನಸ್ಸಿಡ್ದಲ್ಲ ಜೀವನಂದೆ ಎಂಗ್ಳಿಗೆ ಬಿನ್ನೆರಾದ ಬತ್ತನ ಮೇರೆಗ್ಲ ಎಂಗ್ಳು ಮಾತ ಕೈ ಮುಗಿಯೊಂದು ಇಂಥ ಕಾರ್ಯಕ್ರಮದಲ್ಲ ದೋಷ ಇತ್ತಂಡ ಮನಸ್ಸಿಡ್ ಜೀವನಂದೆ ಎಂಗ್ಳಿಗೆ ದಲ್ಲ ಪಣೇರ ಇತ್ತಂದ ಎಂಗ್ಳಿಗೆ ಪಣೋಲಿ ಅಂಚೆನೆ ಎಲ್ಲಿ ಒಂಜಿ ಕಾರ್ಯಕ್ರಮನು ಅವಕಾಶ ಮಲ್ತು ಕೋರ್ನ ಮಾತೆರೆಗಳ ಸೊಲ್ಮೆಣ್ಣು ಸಂದ ಒಂದು ಈ ಕಾರ್ಯಕ್ರಮ ಎಂಗಳು ಮುಗಿಪುವ ಭದ್ರಂ ಶುಭಂ ಆಟ ಕೊಟಗು ಒಂಜಿ ಪುಸದ ದಿಕ್ಕಿ ಯಕ್ಷಗನಗು ಒಂದು ಪುಸದ ದಾಟಿ ಆಟ ಕೊಟಗು ಒಂಜಿ ಪುಸದ ದಿಕ್ಕಿ ಯಕ್ಷಗನಗು ಒಂದು ಪುಸದ ದಾಟಿ ಅಂಜಿ ನಿಲ್ಕೆ ತೆಲಿಗೆ ಕುಸಾಲ್ ದೌಜಿ ಬಂಜಿ ನಿಲ್ಕೆ ತೆಲಿಗೆ ಕುಸಾಲ್ ದೌಜಿ ನಿಧಿ ಕತೆಗೆ ದಲ ತುಂಬಿಯ ಇಚ್ಚಿ ಯಕ್ಷರಸ ಒಂದು ನವರಸ ನವರಸ ಒಂದು ಯಕ್ಷರಸ ಯಕ್ಷರಸ ಒಂದು ನವರಸ ನವರಸ ಒಂದು ಯಕ್ಷರಸ ತುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ ತುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ ನಂದಿನಿಯ ಕಟಿಯಲ್ಲಿ ಆನಂದ ಕಟೀಲಿನಲಿ ನಂದಿನಿಯ ಕಟಿಯಲ್ಲಿ ಆನಂದ ಕಟೀಲಿನಲಿ ತುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ ದುರ್ಗಮದ ನವದಮನಕ್ಕೆ ದುರ್ಗೆ ಬಂದಳು ಅವತರಿಸಿ ದುರ್ಗಮದ ನವದಮನಕ್ಕೆ ದುರ್ಗೆ ಬಂದಳು ಅವತರಿಸಿ ಕಲಕಲನಾದದಿ ಜಳ ಜಳ ಹೊರೆಯುವ ಜಲದಲ್ಲಿ ನೆಲೆಸಿಗ ಭ್ರಮರಾಂಬೆ ಜಲದಲ್ಲಿ ನೆಲೆಸಿಗ ಭ್ರಮರಾಂಬೆ ದುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ ದುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ ನಂದಿನಿಯ ಕಟಿಯಲ್ಲಿ ಆನಂದ ಕಟೀಲಿನಲಿ ನದಿ ನಂದಿನಿಯ ಕಟಿಯಲ್ಲಿ ಆನಂದ ಕಟೀಲಿನಲಿ ತುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ ಸ್ವರ್ಗವ ಗೆಲ್ಲಿದ ರಕ್ಕಸನ ಸೊಕ್ಕನ ಮುರಿದಳು ತಾ ಬಂದು ಸ್ವರ್ಗವ ಗೆಲ್ಲಿದ ರಕ್ಕಸನ ಸೊಕ್ಕನ ಮುರಿದಳು ತಾ ಬಂದು ಕಳ್ಳ ಕಳ್ಳ ಬೆದೆಯುವ ಪರಿಮಳ ಸುರಿಯುವ ಅರಳಲ್ಲಿ ಕುಳಿತಿಗ ಭ್ರಮರಾಂಬೆ ಅರಳಲ್ಲಿ ಕುಳಿತಿಗ ಭ್ರಮರಾಂಬೆ ತುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ ತುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ ನಂದಿನಿಯ ಕಟಿಯಲ್ಲಿ ಆನಂದ ಕಟೀಲಿನಲಿ ನದಿ ನಂದಿನಿಯ ಕಟಿಯಲ್ಲಿ ಆನಂದ ಕಟೀಲಿನಲಿ ತುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ ತುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ ಧರೆಯಳು ಪೆಸರಾಂತ ಕಟೀಲಿನ ಕ್ಷೇತ್ರದಿ ತೋದಿಲ್ಲತಿ ಧರೆಯಳು ಬೆಸರಾಂತ ಕಟೀಲಿನ ಕ್ಷೇತ್ರದಿ ಸ್ಥಿರವಾಗಿ ನೆಲೆಸಿರುವ ದುರ್ಗಾ ಪರಮೇಶ್ವರಿಗೆ ಶರಣಾಗತಳೆ ಕಲಪರಿ ಬಾಲಗೆ ದುರಿತ ನಿವಾರಕಿ ಪವರಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲೋ ಮಹಾಗಣಪಗೆ ಶ್ರೀ ಸುಬ್ರಹ್ಮಣ್ಯಗೆ ಮಂಜುನಾಥಗೆ ಭಗವತಿಗೆ ಭ್ರಮರಾಂಬಿಗೆ ಮಂಗಲೋ ಶುಭ ಮಂಗಲೋ ಶರಣ್ಯ
ಶ್ರೀ ಸುಬ್ರಹ್ಮಣ್ಯ ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಶರಣೋ ಮಯೂರವಾಹನ ದೇವದೇವ ಶರಣೋ ಮಯೂರವಾಹನ ದೇವದೇವ ಚರಣಕ್ಕೆ ಮಣಿವೆವು ಕಳೆವೆಮ್ಮ ನೋವ ಚರಣಕ್ಕೆ ಮಣಿವೆವು ಕಳೆವೆಮ್ಮ ನೋವ ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ದಯವಿಟ್ಟು ಯಾರು ಕೂಡ ತೆರಳಬೇಡಿ. ನಮ್ಮ ಮಹಿಳೆಯರಿಂದ ನೃತ್ಯ ಮತ್ತು ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮವನ್ನು ಕೂಡ ನೋಡಿ ನೀವು ಯಶಸ್ಸುಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇದೀಗಾಗಲೇ ನಮ್ಮ ಜೊತೆಗೆ ಕುಸೇಲ್ದ ಕೂಟ ಎನ್ನುವಂತಹ ಒಂದು ಯಕ್ಷರಸವನ್ನು ನಮ್ಮ ಮುಂದೆ ಪ್ರದರ್ಶಿಸಿದವರು ನಮ್ಮ ದಾಯಿಜಿಬಳ್ನ ಖ್ಯಾತಿಯಾದಂತಹ ಶ್ರೀ ಪ್ರಶಾಂತ್ ಸಿ.ಕೆ. ಅವರು. ದಯವಿಟ್ಟು ಇದರ ಮುಂದಾಳತ್ವವನ್ನು ವಹಿಸಿಕೊಂಡಿರುವಂತಹ ಪ್ರಶಾಂತ್ ಸಿ.ಕೆ. ಅವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಗೇಶಾಚಾರ್ಯವರು ಬಂದು ಶ್ರೀಯುತ ಪ್ರಶಾಂತ್ ಸಿ.ಕೆ. ಇವರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಪ್ರಶಾಂತ್ ಸಿ.ಕೆ. ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬಹಳ ಅಚ್ಚುಕಟ್ಟಾಗಿ ಬಹಳ ಯಶಸ್ವಿಯಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಮೂಡಿಸಿಕೊಟ್ಟಿದ್ದಾರೆ. ಇವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮದ ಕೊನೆಯ ಕ್ಷಣದ ಬದಲಾವಣೆಯಲ್ಲಿ ನಮ್ಮ ತುಳುನಾಡಿನ ಹೆಮ್ಮೆಯ ಹಾಸ್ಯ ನಟ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಯಿತು. ನಮ್ಮೆಲ್ಲರ ಹೆಮ್ಮೆಯ ಶ್ರೀಯುತ ಭೋಜರಾಜ್ ವಾಮಂಜೂರು ಅವರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಗೌರವಿಸ್ತಾ ಇದ್ದೇವೆ. ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘ ಎಕ್ಕಾರು ಇದರ ಕಾರ್ಯಕ್ರಮದಲ್ಲಿ ತಮ್ಮನ್ನು ಗೌರವಿಸುವುದು ನಮಗೆ ತುಂಬ ಸಂತಸ ತಂದಿದೆ. ತುಂಬ ಹೃದಯದ ಧನ್ಯವಾದಗಳು ಶ್ರೀಯುತ ಭೋಜರಾಜ್ ವಾಮಂಜೂರಿ ಅವರೇ. ದಯವಿಟ್ಟು ಎರಡು ಮಾತುಗಳನ್ನು ನಾವು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೇವೆ. ರಡ್ಡ ಪಾತ್ರ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಎಕ್ಕಾರು ಇನ್ನು ದೇವರನ ಪೊರ್ಲುದ ಪೂಜೆದೊಟ್ಟಿಗೆ ಯಕ್ಷಗಾನ ನಾಟ್ಯ ವೈಭವವನ್ನು ಒಬ್ಬರು ಎಲ್ಲ ಇನಿ ದಾದನ ಎನ್ನಲ ಯೋಗ ನಿಕ್ಲೊಟ್ಟಿ ಪಾಲ್ ಪಡೆಯನ್ನ ಇನ್ನು ಸಡನ್ ಒಂಜಿ 10 ಗಂಟೆ ಅಂದಾಗ ಸಿ.ಕೆ. ಫೋನ್ ಮಾಡ್ತೇನೆ ಈ ಕಾರ್ಯಕ್ರಮದ ಇನ್ನೊಂದು ಇಂಜಿ ಫ್ರೀ ಇತ್ತೇನೆ
ರಪ್ಪ ಬತ್ತೆ ನಿಗಲ ಪ್ರೀತಿ ಸಪೋರ್ಟು ಆಶೀರ್ವಾದ ಹೇಪಲಪ್ಪಡು ಲೇಪನ ಕಲಾವಿದರಿಗೆ ಪ್ರತ್ಯಕ್ಷ ತೋಜಿನ ದೇವರಿಯರು ಬಂದಾಗ ಅಭಿಮಾನಿ ದೇವರನ್ನ ನಿಖಲು ನಿಖಲ ಪ್ರೀತಿ ಆಶೀರ್ವಾದ ಎಪ್ಪಲಾಡು ಈ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಲಿಕ್ಕೆ ಮಾತುಗಳು ಸೊಲ್ಮೇಲು ನಮಸ್ಕಾರ. ಅದೇ ರೀತಿಯಲ್ಲಿ ನಮ್ಮ ಜೊತೆಗೆ ಸಹಕರಿಸಿದವರಿಗೆ ನಾವು ಸ್ಮರಣಿಕೆಯನ್ನು ನೀಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಲೈವ್ ಆಗಿ ಬರ್ತಾ ಇತ್ತು ನಮ್ಮ ಕಟೀಲು ಯೂಟ್ಯೂಬ್ ಚಾನಲ್ನಲ್ಲಿ. ದಯವಿಟ್ಟು ಇದರ ಮುಖ್ಯಸ್ಥರಾಗಿರುವಂತಹ ರವಿ ಕುಲಾಲ್ ಇವರು ದಯವಿಟ್ಟು ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಲೈವ್ ಮಾಡಿ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡಿದ್ದಾರೆ. ನೇರ ಪ್ರಸಾರವನ್ನು ಮಾಡಿದಂತಹ ನಮ್ಮ ಕಟೀಲ್ ಯೂಟ್ಯೂಬ್ ಚಾನಲ್ನ ಮುಖ್ಯಸ್ಥರು ಇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಜೊತೆಗೆ ಫೋಟೋಗ್ರಾಫರ್ ಸಹಕರಿಸಿದವರು ಅರುಣ್ ಉಲ್ಲಂಜೆ ಅವರು ದಯವಿಟ್ಟು ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅವರಿಗೂ ಕೂಡ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಆದಮೇಲೆ ನಿರಂತರವಾಗಿ 20 ವರ್ಷಗಳ ಕಾಲ ನಮಗೆ ಧ್ವನಿವರ್ಧಕ ಹಾಗೂ ಬೆಳಕನ್ನು ನೀಡಿದಂಥ ದುರ್ಗಾ ಎಲೆಕ್ಟ್ರಿಕಲ್ ಸೆಕ್ಟರ್ ಇದರ ನಮ್ಮ ಹಿರಿಯ ಸದಸ್ಯರು ದಿವಂಗತ ಭೋಜಾಚಾರ್ಯರ ಮೊಮ್ಮಗಳು ಶಿವಾಣಿ ಬಂದು ವೇದಿಕೆಯಲ್ಲಿ ಸಂಘ ಕೊಡುವಂಥ ಗೌರವವನ್ನು ಸ್ವೀಕರಿಸಬೇಕಾಗಿ ಪ್ರೀತಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ. ಪವಿತ್ರ ಜೋಗ್ಲಿ ಕುಂಜೋಗ್ಲಿ ಡ್ಯಾನ್ಸ್ ಕಲ್ಪದು ಅದೇ ರೀತಿಯಲ್ಲಿ ಮಹಿಳೆಯರಿಗೆ ನೃತ್ಯವನ್ನು ತರಬೇತಿ ಮಾಡಿದಂತಹ ಪವಿತ್ರ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ದಯವಿಟ್ಟು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮಗೆ ಬಹಳ ಅಚ್ಚುಕಟ್ಟಾಗಿ ಅಲಂಕಾರವನ್ನು ಮಾಡಿದಂತಹ ನಮ್ಮ ಸ್ಥಳೀಯರಾಗಿರುವಂತಹ ದೀಪಕ್ ಶೆಟ್ಟಿಯವರು ದಯವಿಟ್ಟು ಅವರಿದ್ದರೆ ಒಂದು ಗೌರವವನ್ನು ಸ್ವೀಕರಿಸಬೇಕು. ನಮಗೆ ಉಚಿತವಾಗಿ ಒಂದು ಅಲಂಕಾರದ ವ್ಯವಸ್ಥೆಯನ್ನು ನಮಗೆ ನೀಡಿದ್ದಾರೆ. ಅವರಿಗೆ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜೊತೆಗೆ ಇಂದಿನ ಕಾರ್ಯಕ್ರಮದ ಭಾಗವತರಾಗಿದ್ದಂತಹ ಶ್ರೀಯುತ ಪ್ರಸಿದ್ಧ ಭಾಗವತರು ಪ್ರಕಾಶ್ ಶೆಟ್ಟಿಯವರು ಕೂಡ ವೇದಿಕೆಗೆ ಆಗಮಿಸಿ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸಂಘದ ಸದಸ್ಯರು ಗೌರವಿಸ್ತಾ ಇದ್ದಾರೆ. ಶ್ರೀಯುತ ಪ್ರಕಾಶ್ ಶೆಟ್ಟಿಯವರು ಅದೇ ರೀತಿಯಲ್ಲಿ ನಮಗೆ ಅರೇಂಜರ್ಸ್ನಲ್ಲಿ ಸಹಕರಿಸಿದವರು ಸಾಗರಿಕಾ ಎಂಟರ್ಪ್ರೈಸಸ್ನವರು. ದಯವಿಟ್ಟು ಸಾಗರಿಕಾ ಎಂಟರ್ಪ್ರೈಸಸ್ನವರು ಯಾರಾದರೂ ಇದ್ದರೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಿಮಗೂ ಕೂಡ ಹೃದಯ ಸ್ಪರ್ಶಿ ಕೃತಜ್ಞತೆಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮಗೆ ಹಿಂದೆ ಕಾಣುವಂತಹ ಅಚ್ಚುಕಟ್ಟಾದ ಬರಹವನ್ನು ನಮಗೆ ಮಾಡಿಕೊಟ್ಟವರು ಶ್ರೀಯುತ ಹರ್ಷ ಬೇಲಾಡಿ ಅವರು. ಇವರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ತಾವು ಬಂದಿದ್ದರೆ ದಯವಿಟ್ಟು ಗೌರವವನ್ನು ಸ್ವೀಕರಿಸಬೇಕಾಗಿ ನಾವು ವಿನಂತಿಸ್ತಾ ಇದ್ದೇವೆ.
ಇನ್ನು 3 ನೃತ್ಯಗಳಿವೆ. ನೃತ್ಯದ ನಂತರ ಅದೃಷ್ಟ ಚೀಟಿ ಕೂಡ ನಾವು ಆಯೋಜನೆ ಮಾಡಿದ್ದೇವೆ. ಅದರ ಡ್ರಾ ಕೂಡ ನಡೆಯಲಿಕ್ಕಿದೆ. ತಾವೆಲ್ಲರೂ ಕೂಡ ಅದರಲ್ಲಿ ಕೂಡ ಭಾಗವಹಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಜೊತೆಗೆ ಬಹಳಷ್ಟು ಪ್ರಾಯೋಜಕರನ್ನು ಸಂಪರ್ಕಿಸಿ ನಮಗೆ ಸಹಕರಿಸಿದವರು ಶ್ರೀಯುತ ದಯಾನಂದ ಆಚಾರ್ಯವರು, ಅವರಿಗೂ ಕೂಡ ನಾವು ಗೌರವವನ್ನು ಸ್ವೀಕರಿಸಿದ್ದೇವೆ. ಎಲ್ಲ ಪ್ರಾಯೋಜಕರ ಪರವಾಗಿ ಅವರಿಗೆ ನಾವು ಗೌರವವನ್ನು ನೀಡ್ತಾ ಇದ್ದೇವೆ. ಬಹಳಷ್ಟು ದೊಡ್ಡ ಮಟ್ಟಿನ ಪ್ರಾಯೋಜಕತ್ವವನ್ನು ತಮ್ಮ ಸ್ನೇಹಿತರಿಂದ ಮತ್ತು ವೃತ್ತಿ ಬಾಂಧವರಿಂದ ಈ ಕಾರ್ಯಕ್ರಮಕ್ಕೆ ಒದಗಿಸಿರ್ತಾರೆ. ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಾವು ಮಾಡಲಿಕ್ಕೆ ಬಹಳಷ್ಟು ಶ್ರಮಪಟ್ಟಂಥ ಶ್ರೀಯುತ ಮಧುಸೂದನ್ ಆಚಾರ್ಯ ಇವರು ಕೂಡ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬಹಳ ಚೆನ್ನಾಗಿ ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಧ್ಯಕ್ಷರು ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಪ್ರೋತ್ಸಾಹಿಸಬೇಕು. ಇದು ಅವರಿಗೊಬ್ಬರಿಗೆ ಮಾತ್ರ ಅಲ್ಲ, ಇಬ್ಬರಿಗೆಲ್ಲ, ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ನೀಡ್ತಾ ಇದ್ದೇವೆ. ನಮ್ಮೆಲ್ಲ ಸದಸ್ಯರಿಗೆ ಒಮ್ಮೆ ಗೌರವ ಮಾಡಿದಂತೆ. ಆದ್ದರಿಂದ ಜೋರಾಗಿ ಚಪ್ಪಾಳೆ ತಟ್ಟಿ ಧನ್ಯವಾದವನ್ನು ಸಮರ್ಪಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇದೀಗ ಮಕ್ಕಳಿಂದ ನೃತ್ಯ. ಮೊದಲನೇದಾಗಿ ಆದ್ಯ ಮತ್ತು ಬಳಗದವರಿಂದ ನೃತ್ಯ. ದಯವಿಟ್ಟು ವೇದಿಕೆ ಬಂದು ನೃತ್ಯವನ್ನು ಪ್ರದರ್ಶಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದ
ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದ. ಎಲ್ಲ ಪುಟಾಣಿಗಳಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವಂದನೆಗಳು. ಇದೀಗ ಮುಂದೆ ನಮ್ಮ ಸಂಘದ ಮಹಿಳೆಯರಿಂದ ಒಂದು ನೃತ್ಯ, ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕು. ಬಹಳ ಉತ್ಸಾಹದಿಂದ ಈ ನೃತ್ಯವನ್ನು ಕಲಿತು ನಿಮ್ಮ ಮುಂದೆ ಪ್ರದರ್ಶನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ನಮ್ಮ ಮಹಿಳಾ ಸದಸ್ಯರನ್ನು ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮುಟ್ಟಲೆದಿದ್ದು
ವಂದನೆಗಳು. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ಮಹಿಳಾ ಸದಸ್ಯರನ್ನು ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಕೊನೆಯ ನೃತ್ಯ ಪವಿತ್ರ ಮತ್ತು ಬಳಗದವರಿಂದ. ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಂಘದ 20ನೇ ವರ್ಷದ ಈ ವಿಶ್ವಕರ್ಮ ಪೂಜೆ ಮತ್ತು ವಿಶ್ವಕರ್ಮ ಯಜ್ಞ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಕೂಡ ನಾವು ಹೃದಯ ಸ್ಪರ್ಶಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಬೇಕಾದರೆ ಬಹಳಷ್ಟು ಮಂದಿ ನಮಗೆ ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ಸಹಕರಿಸುತ್ತಾರೆ. ಅವರನ್ನು ನಾವು ಈ ಸಂದರ್ಭದಲ್ಲಿ ಹೆಸರು ಹೇಳಿ ಗೌರವಿಸಲಿಕ್ಕೆ ಅಸಾಧ್ಯವಾದರೂ ಕೂಡ ಅವರಿಗೆ ನಾವು ಹೃದಯ ಸ್ಪರ್ಶಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನಿಮ್ಮಿಂದಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂದಿದೆ. ನಮ್ಮ ಸಮಾಜದ ಬಂಧುಗಳು ಮಾತ್ರ ಅಲ್ಲದೆ ಎಲ್ಲ ಊರಿನ ಬಂಧುಗಳು ನಮ್ಮ ಜೊತೆಗೆ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದರಿಂದ ಎಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳಿಗೆ ಎಲ್ಲ ಮಿತ್ರರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ಮುಂದೆಯೂ ಕೂಡ ನಮ್ಮ ಸಂಘದ ಮೇಲೆ ಇಂತಹ ಪ್ರೀತಿ ನಮ್ಮ ಮೇಲೆ ಇರಲಿ ಎನ್ನುವಂತಹ ಮಾತಿನೊಂದಿಗೆ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಮುಂದಿನ ನೃತ್ಯ, ಕೊನೆಯ ನೃತ್ಯ ಪವಿತ್ರ ಮತ್ತು ಬಳಗದವರಿಂದ. कृष्ण महाराज की जय।
ವಂದನೆಗಳು. ಇಲ್ಲಿಗೆ ಇವತ್ತಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಇದೀಗ ಕೊನೆಯ ಕಾರ್ಯಕ್ರಮ, ನಮ್ಮ ಅದೃಷ್ಟ ಚೀಟಿಯನ್ನು ತೆಗೆಯುವಂತಹ ಕಾರ್ಯಕ್ರಮ. ಯಾರು ಅದೃಷ್ಟಶಾಲಿ ಅಂತ ನೋಡುವಂತಹ ಸಮಯ. ಎಲ್ಲರೂ ಕೂಡ ಇಲ್ಲೇ ಉಪಸ್ಥಿತರಿರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಿಮ್ಮ ಪೂಜೆಯ ಚೀಟಿಯನ್ನು ದಯವಿಟ್ಟು ಕೈಯಲ್ಲಿ ಹಿಡಿದುಕೊಳ್ಳಿ. ನಿಮ್ಮ ಪೂಜಾ ರಶೀದಿಯನ್ನು ದಯವಿಟ್ಟು ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಿ. ಎಲ್ಲ ರಶೀದಿಯ ಸಂಖ್ಯೆಯನ್ನು ಪ್ರತಿ ವರ್ಷದಂತೆ ಇಲ್ಲಿ ಇದ್ದವರಿಗೆ ಮಾತ್ರ ನಾವು ಬಹುಮಾನವನ್ನು ಕೊಡೋದು. ಯಾಕಂದರೆ ಕಾರ್ಯಕ್ರಮದ ಕೊನೆಯವರೆಗೆ ಇರ್ತಾರೆ, ನಮ್ಮ ಜೊತೆ ಸಹಕರಿಸ್ತಾರೆ. ಆ ದೃಷ್ಟಿಯಿಂದ ಬಹುಮಾನ ಹೋಗ್ತದೆ. ಈ ಸಂಖ್ಯೆ ಇಲ್ಲಿದ್ದರೆ ಬರ್ಬೋದು. 386 386 386 ಇದ್ದಾರೆ, ಬನ್ನಿ. ಬಲೆ 386 386. ದಯವಿಟ್ಟು ಸಂಘದ ಅಧ್ಯಕ್ಷರು ವೇದಿಕೆಗೆ ಬಂದು ಬಹುಮಾನವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವಾಸುದೇವ ಆಚಾರ್ಯ ಪಲ್ಲದಕೋಟಿ ಇವರ ಧರ್ಮಪತ್ನಿಗೆ ಈ ಒಂದು ಬಹುಮಾನ ಸಿಕ್ಕಿದೆ. ದಯವಿಟ್ಟು ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಒಂದೇ ಚೀಟಿಯಲ್ಲಿ ಇಲ್ಲಿದ್ದವರಿಗೆ ಸಿಕ್ಕಿದ್ದು. ಅದರಿಂದ ಇಲ್ಲಿಗೆ ಲಕ್ಕಿ ಡ್ರಾ ಮುಕ್ತಾಯಗೊಂಡಿದೆ. ಸಹಕರಿಸಿದಂತಹ ಎಲ್ಲ ಸಮಾಜ ಬಾಂಧವರಿಗೆ, ಮಿತ್ರರಿಗೆ ಹೃದಯ ಸ್ಪರ್ಶಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ನಮ್ಮ 20ನೇ ವರ್ಷದ ಈ ವಿಜೃಂಭಣೆಯ ಕಾರ್ಯಕ್ರಮಕ್ಕೆ ಮುಕ್ತಾಯದ ಚುಕ್ಕೆಯನ್ನು ನೀಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಮುಂದಿನ ವರ್ಷವೂ ಈ ಸಂಘದೊಂದಿಗೆ ಇರಲಿ ಹಾಗೂ ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮವನ್ನು ನಡೆಸುವಲ್ಲಿ ನಿಮ್ಮ ಸಹಕಾರ ಇರಲಿ ಎಂದು ಬೇಡುತ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಸದಸ್ಯರು ಕೂಡ ದಯವಿಟ್ಟು ಯಾರು ಹೋಗದೆ ನಿಲ್ಲಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಈ ಹಾಲ್ನಲ್ಲಿರುವಂತಹ ಚೇರ್ನನ್ನು ಸರಿಯಾಗಿ ವ್ಯವಸ್ಥೆ ಮಾಡಲಿಕ್ಕೆ ಮತ್ತು ಮತ್ತುಳಿದ ಎಲ್ಲ ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಲಿಕ್ಕಿದೆ. ಆದ್ದರಿಂದ ಸಂಘದ ಸದಸ್ಯರೆಲ್ಲರೂ ಕೂಡ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ.